ಸೇರಿರುವವರೆಲ್ಲ ಯಕ್ಷಗಾನ ಪ್ರೇಮಿಗಳು. ಆದರೆ ಕೆಲಸದ ನೆಪದಿಂದ ಇವರೆಲ್ಲ ತಮ್ಮೂರು ಬಿಟ್ಟು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಎಲ್ಲರಿಗೂ ಯಕ್ಷಗಾನವನ್ನು ಸವಿಯುವ ಆದರೆ ಸಮಾನ ಮನಸ್ಸುಗಳನ್ನು ಒಂದೆಡೆ ಸೇರಿಸುವುದು ಹೇಗೆ? ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಆರ್ಕುಟ್ ಮತ್ತು ಫೇಸ್ಬುಕ್. ಆರ್ಕುಟ್ನಲ್ಲಿ ಯಕ್ಷಗಾನ ಕಮ್ಯುನಿಟಿ ಅಂತ ಹೇಳಿದ್ರೆ, ತೆಲುಗು ಕಮ್ಯುನಿಟಿ ಇದೆ, ಬಡವ ಕಮ್ಯುನಿಟಿ ಇದ್ದಾರೆ. ಪ್ರತಿಯೊಬ್ಬರು ಯಾವುದೇ ಈವನ್ ಅಕೌಂಟ್ ಸಮೇತ ಯಾರು ಕೇಳ್ತಾ ಇಲ್ಲ. ಎಲ್ಲ ಕಡೆ ಸುಮಾರು ಜನಸಂಗ್ರಹವಾಗಿದೆ. ಬಲಿತ ನಾವು ಹೋದ್ರು ಅಂತ ಹೇಳೋ ಒಂದು ಪ್ರೀತಿಯಿಂದ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು. ಒಬ್ಬರಿಗೊಬ್ಬರು ಪರಿಚಯ ಇಲ್ಲದಿದ್ರು ಯಕ್ಷಗಾನ ಎಂದಾಗ ಎಲ್ಲರೂ ಈ ವೆಬ್ ಸ್ಥಾನಗಳಲ್ಲೇ ಒಂದಾದ್ರು. ದುಡ್ಡನ್ನು ಮುಟ್ಟಿಸಿಕೊಂಡು ಸಂಜೆಯ ಹೊತ್ತಿನಲ್ಲಿ ಯಕ್ಷಗಾನ ತಾಳ ಮುದ್ದಲೆಯನ್ನ ಆಯೋಜಿಸಿಯೇ ಬಿಟ್ಟರು. ಎಲ್ಲರೂ ಅದಕ್ಕೆ ಉತ್ತಮವಾದ ಪ್ರೋತ್ಸಾಹ ಕೊಟ್ಟರು. ಮತ್ತೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಇದು ಪ್ರಪೋಸ್ ಮಾಡಿದ್ರು. ಈ 72ನೇ ವಯಸ್ಸಿನಲ್ಲಿ ಇಂಥ ಮಾಡುವುದು, ಈಗ ಇಂಥ ಮಾಡುವವರು ಯಾರೂ ಇಲ್ಲ. ಈ ತರ ಉತ್ತಮ ಸ್ಥಾಯಿಯಲ್ಲಿ ಆಡುವಂತ ಭಾಗವತರು ಯಾರಿಲ್ಲ. ಹಾಗಾಗಿ ಈ ವಯಸ್ಸಿನಲ್ಲಿ ಇವರು ಆಡುವಾಗ ಇವರನ್ನು ಗೌರವಿಸುವುದು ನಮ್ಮ ಧರ್ಮ ಅಂತ ಹೇಳಿದ್ರು. ಚಾಮರಾಜಪೇಟೆಯ ಸರ್ವೋತ್ತಮ ಕಾಲೇಜಿನ ಬಳಿ ಸೇರಿದ ತಂಡ ಇಂದು ಸಾಮ್ರಾಜ್ಯ ಕಾಳಗ ಎನ್ನುವ ಅಪರೂಪದ ಯಕ್ಷಗಾನ ಕಾಲ ಮಸರೆಯನ್ನು ಆಯೋಜಿಸಿ ಯಕ್ಷಗಾನದ ಸರಿ ಕರೆದರು. ಬೆಂಗಳೂರಿನಿಂದ ಮಾನಸ ಪುದುವೆಟ್ಟು ಸಮಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಶುಭ ಮಧ್ಯಾಹ್ನದ ವೇಳೆ ಸುಂದರವಾದಂತಹ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮೊದಲಿಗೆ ನಾವು ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಬಲಿಪ ಶ್ರೀ ನಾರಾಯಣ ಭಾಗವತರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಆದ ಕಾರಣ ಸಂಕ್ಷಿಪ್ತ ಸಭಾ ಕಾರ್ಯಕ್ರಮವನ್ನು ಆರಂಭದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಆ ಬಳಿಕ ತಾಮ್ರಧ್ವಜ ಕಾಳಗ ಅನ್ನುವಂಥ ಪ್ರಸಂಗವನ್ನು ತಾಳಮದ್ದಳೆಯ ರೂಪದಲ್ಲಿ ಪ್ರಸ್ತುತಪಡಿಸುವುದಕ್ಕೆ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಶ್ರೀಯುತರಾದ ಮುರಳಿ ಮನೋಹರ ಚೆಂಬಾರ್ಕು, ಉಲ್ಲಾಸ್ ಹಾಗೂ ವಿನಾಯಕ ಅವಧಾನಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಣ್ಯರನ್ನು ವೇದಿಕೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಶುಭ ನಾಂದಿ ಗೀತದೊಂದಿಗೆ ಆರಂಭಿಸಬೇಕು. ಅದಕ್ಕಾಗಿ ಪ್ರಾರ್ಥನೆಯ ಮೂಲಕ ಶುಭ ನಾಂದಿಯನ್ನು ಹಾಡಲಿದ್ದಾರೆ ಕುಮಾರಿ ಮೈತ್ರಿ ಅವರು. ವಂದೇ ಓಂಕಾರ ಚಾಮರ ಕಾರಣನೆ
ಶಂಕರ ಸುತ ಶರಣು ವಿನಾಯಕ ಮಂಗಳ ವರ ಶರಣು ವಂದೇ ಓಂಕಾರ ಚಾಮರ ಕಾರಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳ ವರ ಶರಣು ಸುಮುಖನೇ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೇ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರ ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿಯಂಬಿ ಗಣಪತಿ ರಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕಾರಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳ ವರ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರ ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿಯಂಬಿ ಗಣಪತಿ ಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕಾರಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳ ವರ ಶರಣು ಮಂಗಳ ವರ ಶರಣು ಮಂಗಳ ವರ ಶರಣು ಎಲ್ಲರನ್ನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ಈ ಕಾರ್ಯಕ್ರಮದ ಪ್ರಸ್ತಾವನೆ ಮತ್ತು ಸ್ವಾಗತವನ್ನು ಒಟ್ಟಾಗಿ ಕಾರ್ಯಕ್ರಮದ ರೂವಾರಿಗಳಲ್ಲಿ ಪ್ರಧಾನವಹಿಸಿದಂತಹ ನಮ್ಮ ರಾಜ್ಕುಮಾರ್ ಕರ್ಮ ಅವರು ಮಾಡಬೇಕಿದ್ದಾರೆ. ಅವರನ್ನು ಆಹ್ವಾನಿಸಿ. ಶ್ರೀ ಗುರುಭ್ಯೋ ನಮಃ. ಆಗಮಿಸಿದ ಎಲ್ಲ ಮಹನೀಯರಿಗೂ ಕಲಾಭಿಮಾನಿಗಳಿಗೂ ಹಾಗೂ ಸಹೋದರ ಸಹೋದರಿಯರಿಗೂ ವಂದನೆಗಳನ್ನು. ನಾವು ಕೆಲವು ಸಮಯಗಳಿಂದ ಹಲವು ನಿರೀಕ್ಷೆಯನ್ನಿಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜಿಸಬೇಕು, ಅದಕ್ಕೆ ಸಂದರ್ಭವು ಕೂಡಿ ಬರಬೇಕು, ಹೀಗೆ ಹಲವು ಕನಸುಗಳನ್ನಿಟ್ಟು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಯೋಜಿಸಿ ಇವತ್ತು ಇಲ್ಲಿಗೆ ಬಂದು ಮುಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರನ್ನು ಸ್ವಾಗತಿಸುತ್ತಾ ಕೆಲವೊಂದು ವಿಷಯಗಳನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂದು ಹಲವು ವಿಷಯಗಳಲ್ಲಿ ನಾವು ಅಭಿಮಾನವನ್ನು ಕಾಣಬಹುದು. ಅದು ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅಥವಾ ರಾಜಕೀಯವಾಗಿರ್ಬೋದು. ಎಲ್ಲ ವಿಭಾಗಗಳಲ್ಲೂ ಅವರದ್ದೇ ಆದ ಅಭಿಮಾನಗಳನ್ನು ಅವರವರು ಇಟ್ಟುಕೊಂಡಿರ್ತಾರೆ. ಆ ಅಭಿಮಾನಿಗಳ ಒಂದು ಗುಂಪಲ್ಲಿ ಈ ಯಕ್ಷಗಾನ ಅಭಿಮಾನಿಗಳು ಅಂತ ಹೇಳುವವರು ಒಂದು ಬೇರೆ ಇದರಲ್ಲಿ ನಿಲ್ತಾರೆ. ಅಂದರೆ ಯಕ್ಷಗಾನ ಅಭಿಮಾನಿಗಳನ್ನು ನಾವು ಬೇರೆ ಇದರಲ್ಲಿ ಗುರುತಿಸಲ್ಪಡ್ಬೋದು. ಈ ಯಕ್ಷಗಾನ ಅಭಿಮಾನಿಗಳ ಒಂದು ಗುಂಪಿನಲ್ಲಿ ಬಲಿಪರ ಅಭಿಮಾನಿ ಅಂತ ಹೇಳುವವರು ಇನ್ನೂ ಪ್ರತ್ಯೇಕವಾಗಿ ಗುರುತಿಸಲ್ಪಡ್ತಾರೆ. ಯಾಕೆಂತ ಹೇಳಿದ್ರೆ ಅದು ಬಲಿಪರ ಅಭಿಮಾನವೇ ಆ ಥರದ್ದು. ಅದನ್ನು ಹೇಳುವುದಕ್ಕಲ್ಲ, ಅದು ಅನುಭವಿಸುವುದಕ್ಕೆ ಮಾತ್ರ ಸಾಧ್ಯ.
ಯಕ್ಷಗಾನ ಅಂದರೆ ನಮ್ಗೆ ಇಷ್ಟವಾಗುವುದು ಅದು ಪರಂಪರೆಯಿಂದ ಬಂದಂತಹ ಒಂದು ಕಲೆ. ಅದಕ್ಕೆ ಲಿಖಿತವಾದ ಯಾವುದೇ ಶಾಸ್ತ್ರವಿಲ್ಲ. ಆದರೂ ಅದು ಪರಂಪರೆಯಿಂದ ಹಲವು ಶತಮಾನಗಳಿಂದ ದಾಟಿ 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 ಇಲ್ಲಿವರೆಗೆ ಬಂದು ನಿಂತಿದೆ. ಮೊದಲೇ ನಮಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅಂತ ಹೇಳುವ ಗೌರವ ಇದೆ ಅವರಿಗೆ. ಈ ಯಕ್ಷಗಾನ ಅಭಿಮಾನ ಆಟೋಮೆಟಿಕ್ ಆಗಿ ಅಂದರೆ ಸ್ವಯಂ ಪ್ರೇರಿತವಾಗಿ ನಮಗೆ ಅದರ ಮೇಲೆ ಅಭಿಮಾನ ಹುಟ್ಟುತ್ತದೆ. ಹಾಗಿರುವಾಗ ಈ ಯಕ್ಷಗಾನದ ಪರಂಪರೆಯನ್ನು ನಾವು ಇಲ್ಲಿ ಗಮನದಲ್ಲಿಟ್ಟುಕೊಂಡ್ರೆ ಅದರಲ್ಲಿ ಬಲಿಪಾಭಿಮಾನ ಕೂಡ ಅದರ ಜೊತೆಗೇನೆ ಬೆಳೆದು ಬರ್ತದೆ. ಹಾಗೆ ನಮ್ಮ ಈ ಬಲಿಪ ಅಭಿಮಾನಿ ಅಥವಾ ಯಕ್ಷಗಾನ ಅಭಿಮಾನಿಗಳ ಗುಂಪು ನಾವು ಹಲವು ನಿರೀಕ್ಷೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದಕ್ಕೆ ಸಂದರ್ಭ ಕೂಡಿ ಬಂದದ್ದು ಇತ್ತೀಚೆಗೆ ಶ್ರೀ ಬಲಿಪ ನಾರಾಯಣ ಭಾಗವತರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಾಗ. ಮತ್ತೊಂದು ನಾನು ಹೇಳಲಿಕ್ಕೆ ಇಷ್ಟಪಡುವುದೇನು ಅಂತ ಹೇಳಿದ್ರೆ, ಸುಮಾರು ಒಂದು 10-12 ವರ್ಷ ಆಯಿತು ನಮಗೆ ಬಲಿಪರ ಒಂದು ಕಾರ್ಯಕ್ರಮ ಇಲ್ಲಿ ಬೆಂಗಳೂರಲ್ಲಿ ನಡಿಬೇಕು. ಅದಕ್ಕೆ ಪ್ರತಿ ವರ್ಷವೂ ನಾವು ಯೋಜನೆ ಹಾಕ್ತಾ ಇದ್ದೆವು. ಆದರೆ ನಮಗೆ ಅದನ್ನು ಯೋಗ ಕೂಡಿ ಬಂದದ್ದು. ಯಾರೂ ಈ ಕಾರ್ಯಕ್ರಮ ಮಾಡುವಂತ ಅವಕಾಶ ಇಲ್ಲದೇ ಇದ್ರು ಕೂಡ ಈ ಮೊತ್ತ ಮೊದಲಾಗಿ ನಾವು ಬಲಿಪರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಒಂದು ನಮ್ಮ ಅಭಿಮಾನ. ಅದು ನಮಗೆ ನಾವೇ ಹೆಮ್ಮೆ ಪಟ್ಟುಕೊಳ್ಳುವಂತಹ ಒಂದು ವಿಚಾರ. ಮತ್ತು ಇನ್ನು ಬಲಿಪರ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ನಾವೆಲ್ಲ ಹೇಳುವಷ್ಟು ಯೋಗ್ಯತೆ ಇಲ್ಲದವರು ಅಂತ ಹೇಳಿ ನನ್ನ ಭಾವನೆ. ಯಾಕಂತೇಳಿ ನಮ್ಮಿಂದ ಎಷ್ಟೋ ಹಿರಿಯರು, ಎಷ್ಟೋ ಶ್ರೇಷ್ಠರು ಅವರನ್ನು ಹಾಡಿ ಹೊಗಳಿದ್ದಾರೆ. ನಾವಿನ್ನು ಹೇಳಿದ್ರೆ ಅದರ ಪುನರಾವರ್ತನೆ ಆಗ್ತದೆ ಅಂತ ಹೇಳದೆ ಅದರಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೋದು ಅಷ್ಟೇ. ಆದರೆ ಬಲಿಪರು ನಮ್ಮ ಹೊಗಳಿಕೆಗೆ ಮೀರಿ ಬೆಳೆದು ನಿಂತಿದ್ದಾರೆ. ಮತ್ತೊಂದೇನು ಅಂತ ಹೇಳಿದ್ರೆ, ನಾವು ಈ ಅಭಿವಂದನೆ ಅಥವಾ ಸನ್ಮಾನ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಯಕ್ಷಗಾನದ ಮೂಲ ಬೇರು, ತಾಯಿ ಬೇರೆಯನ್ನು ನಾವು ಹಿಡಿದಿದ್ದೇವೆ. ಅದುವೇ ನಮ್ಮ ಒಂದು ಇಚ್ಛಾಶಕ್ತಿ. ಮತ್ತೆ ಇವರ ಬಗ್ಗೆ ಹೊಗಳಿಕೆ ಹೇಳ್ತಾ ಹೋದ್ರೆ ಅದು ಎಷ್ಟು ಹೇಳ್ಬೋದು, ಅದು ಅಂತ್ಯವಿಲ್ಲದ ಮಾತಾಗಿ ಬಿಡ್ತದೆ. ಅದಕ್ಕೆ ಕೊನೆ ಅಂತ ಇಲ್ಲ. ಅಷ್ಟು ಮೇಲೆ ನಿಂತ ಈ ಬಲಿಪರನ್ನು ಇವತ್ತು ನಾವು ಅಭಿನಂದಿಸುವುದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳುವಂಥದ್ದು ನನಗೆ ತುಂಬಾ ಹೃದಯ ಸ್ಪರ್ಶಿಯಾಗಿದೆ. ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಾಗ ನಮಗೆ ನಿಜವಾಗಿ ಧೈರ್ಯ ಎಲ್ಲ ಇತ್ತು, ಮಾಡ್ಬೋದು, ಇದನ್ನು ಯಶಸ್ವಿಯಾಗಿ ಮುಂದೆ ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ. ಏನು ನಾವೊಂದು 3-4 ಜನ ಸೇರಿ ಇದಕ್ಕೆ ಯೋಜನೆ ಹಾಕಿದಾಗ ಇದಕ್ಕೆ ಅದ್ಭುತ ಬೆಂಬಲ. ನಾನು ಗ್ರಹಿಸಲೇ ಇಲ್ಲ ಇಷ್ಟೊಂದು ಬೆಂಗಳೂರಿನಲ್ಲಿ ಯಕ್ಷಗಾನ ಬಲಿಪರ ಅಭಿಮಾನಿ ಇದ್ದಾರೆ ಅಂತ ಹೇಳುವಂಥದ್ದು. ಅದರ ಪ್ರತಿ ಹಂತದಲ್ಲೂ ನನಗೆ ಅದು ಹೇಳುವಂತ ಕೆಲವು ಸಂದರ್ಭಗಳನ್ನು ಹೇಳಿದ್ರೆ ಹೃದಯ ಸ್ಪರ್ಶಿ ಅನುಭವ ಆಗ್ತದೆ. ಕೆಲವರನ್ನಂತೂ ನಾನು ನೋಡೇ ಇಲ್ಲ. ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ ನಾನು ಕೊಟ್ಟು ಇಂಥ ಅಕೌಂಟಿಗೆ ನನಗೆ ಕೊಡೋರು, ಸಂಭಾವನೆ ಕೊಡೋರು ಹಾಕಿ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದಲೂ ವಿದೇಶದಿಂದ, ದೇಶ ವಿದೇಶದಿಂದ ಬಲಿಪರ ಒಂದು ಸೇವೆಗೆ ಒಂದು ನಮ್ಮ ಕೈಗೆ ನಮ್ಮದಾದಂತಹ ಪಾಲ ಇದು ಅಂತ ಹೇಳಿ ಅಲ್ಲಿಂದ ಕಳಿಸಿಕೊಟ್ಟವರಿದ್ದಾರೆ. ಪುಣ್ಯಾತ್ಮರವರನ್ನು ನಾನು ನೋಡಲೂ ಇಲ್ಲ, ಅವರನ್ನೇನು ನೋಡೋ ಅವಕಾಶ ಬೇಕು ಅಂತ ಹೇಳಿ ನಾನು ಬಯಸೋದು. ಅಂತಹ ಅಭಿಮಾನಿಗಳು ಬಲಿಪರ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಭಿಮಾನ ಎಲ್ಲ ಅದು ತೀರ ಚಿಕ್ಕದು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಹೀಗೆ ಹಲವು ವ್ಯಕ್ತವಾಗಿಯೂ ಅವ್ಯಕ್ತವಾಗಿಯೂ ನಮಗೆ ತುಂಬಾ ಬೆಂಬಲವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿದೆ. ಇದಕ್ಕೆ ನಾನು ಎಲ್ಲ ಸರ್ವ ಬಲಿಪ ಮತ್ತು ಯಕ್ಷಗಾನ ಅಭಿಮಾನಿಗಳನ್ನು ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕಾಗುತ್ತದೆ. ಮತ್ತು ಈ ಕೇವಲ ಅಭಿನಂದನೆ ಅಂತ ಹೇಳುವಂಥದ್ದು ಅಥವಾ ಈ ಸನ್ಮಾನ ಸಮಾರಂಭ ಇದು ಬಲಿಪರಿಗೆ ಎಷ್ಟು ಆಗ್ತಾ ಇದೆ. ಈಗ ನಾಳೆಯೂ ಅವರಿಗೆ ಊರಲ್ಲಿ ಸನ್ಮಾನ ಇದೆ, ಅಥವಾ ಇನ್ನು ಪ್ರತಿ ವಾರದಲ್ಲಿ 8 ದಿನ ಕೂಡ ಅವರು ಅದರಲ್ಲೇ ತುಂಬಾ ಬ್ಯುಸಿಯಾಗಿದ್ದಾರೆ. ಅವರಿಗೆ ನಮಗೆ ಒಂದು ಕಾರ್ಯಕ್ರಮಕ್ಕೆ ಅವರ ದಿನ ಸಿಕ್ಕಿ ಇವತ್ತು 23 ಇದೇ ದಿನ ಅಲ್ಲಿ ಮಂಗಳೂರಲ್ಲಿ ಕಾರ್ಯಕ್ರಮ ಇದ್ದದನ್ನು ನಾಳೆಗೆ ಮುಂದಕ್ಕೆ ಹಾಕಿದ್ದಾರೆ. ಇದೇ ಕಾರ್ಯಕ್ರಮಕ್ಕಾಗಿ ಇಷ್ಟು ಒಂದು ತುಂಬಾ ಇದರಲ್ಲಿ ಸಮಯ ಇಲ್ಲದೇ ಇದ್ರೂ ಕೂಡ ಬಲಿಪರು ನಮಗೆ ಬೇಕಾಗಿ ಸಮಯ ಒದಗಿಸಿ ಇಲ್ಲಿಗೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸುವುದು ಅಂತ ಹೇಳಿದ್ರೆ ಅದು ನಮ್ಮ ಭಾಗ್ಯ. ನಾವು ಅದು
ಅದನ್ನು ಹೇಗೆ ಅದಕ್ಕೆ ಕೃತಜ್ಞತೆ ಹೇಳಬೇಕು ಅಂತೇಳಿ ನಮಗೆ ಗೊತ್ತಾಗುವುದಿಲ್ಲ. ಈ ಸನ್ಮಾನದ ಕಾರ್ಯಕ್ರಮ ಅವರಿಗೆಷ್ಟೋ ಆಗಿರ್ಬೋದು, ಆದರೆ ಇದು ನಮಗೆ ಮಾತ್ರ ನಾವು ಅದರಿಂದ ಒಂದು ತೃಪ್ತಿಯನ್ನು ಅನುಭವಿಸೋದು, ನಾವು ಅದರಿಂದ ಕೃತಕೃತ್ಯರಾಗುವುದು ಅಂತೇಳಿ ನನ್ನ ಭಾವನೆ. ಹಾಗೆ ಇನ್ನು ಇದರ ಬಗ್ಗೆ ನಾನು ಇವರನ್ನು ಹೊಗಳುವುದಾಗಲಿ ಅಥವಾ ಇದರ ಬಗ್ಗೆ ಇನ್ನೂ ಮಾತಾಡಲಿಕ್ಕಿದ್ದಾರೆ. ಇದನ್ನು ನಾನು ಹೆಚ್ಚು ಹೇಳದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸನ್ಮಾನವನ್ನು ಸ್ವೀಕರಿಸಲು ಆಸೀನರಾಗಿರುವ ಶ್ರೀ ವಲ್ಪನಾರಾಯಣ ಭಾಗವತರಿಗೆ ಹಾರ್ದಿಕವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತೇವೆ. ಹಾಗೆಯೇ ಈ ಸನ್ಮಾನ ಸಮಾರಂಭದಲ್ಲಿ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಯಾರು ಅಂತೇಳಿ ನಾವು ಮೊದಲೇ ಯೋಚನೆ ಮಾಡಿದ್ದೆವು. ಶ್ರೀ ಗಣರಾಜ್ ಕುಂಬ್ಳೆ ಇವರು ವೃತ್ತಿಯಲ್ಲೇ ಉಪನ್ಯಾಸಕರಾಗಿದ್ದಾರೆ. ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು, ಯಕ್ಷಗಾನ ಅಭಿಮಾನಿಗಳನ್ನು ನಮ್ಮ ಈ ಸರಳ ಸಮಾರಂಭಕ್ಕೆ ಆಹ್ವಾನಿಸಿ ಎಲ್ಲರನ್ನು ಹೃದಯಸ್ಪರ್ಶಿಯಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಹಿರಿಯರನ್ನು ಅಭಿನಂದಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಬಲಿಪರ ಬಗ್ಗೆ ಅಭಿನಂದನೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಶುಭವನ್ನು ದೀಪಜ್ವಾಲೆಯ ಮೂಲಕ ನಾವು ಆರಂಭಿಸ್ತಾ ಇದ್ದೇವೆ. ದೀಪವು ಜ್ಯೋತಿ ಸ್ವರೂಪವಾಗಿದ್ದು ಪ್ರತಿಯೊಬ್ಬರಿಗೂ ಜ್ಞಾನದ ಸಂಕೇತವಾದ್ದರಿಂದ ದೀಪಜ್ವಲನೆಯನ್ನು ಈಗ ಗಣ್ಯರು ಮಾಡಲಿಕ್ಕಿದ್ದಾರೆ. ವೇದಿಕೆ ಮೇಲಿರುವಂತಹ ಗಣ್ಯರಲ್ಲಿ ದೀಪಜ್ವಲನೆಯನ್ನು ಮಾಡಿ ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ಕೇಳಿದ್ದೇವೆ. ಮುಂದಿನ ಅಂಗ ಅಭಿನಂದನೀಯರನ್ನು ಅಭಿನಂದಿಸಲೇಬೇಕಾದ್ದು ಎಲ್ಲ ಕ್ಷೇತ್ರಗಳಲ್ಲಿರುವಂಥದ್ದು. ಹಾಗಾಗಿ ಶ್ರೀಯುತ ಬಲಿಪ ನಾರಾಯಣ ಭಾಗವತರ ಅಭಿನಂದನಾ ಭಾಷಣವನ್ನು ಶ್ರೀಯುತರಾದಂತಹ ಗಣರಾಜ ಕುಂಬ್ಳೆ ಪ್ರಾಧ್ಯಾಪಕರು ರಾಮಕುಂಜೇಶ್ವರ ಕಾಲೇಜು ರಾಮಕುಂಜ ಇವರು ಮಾಡಲಿಕ್ಕಿದ್ದಾರೆ. ಯಕ್ಷಗಾನ ಕಲಾಭಿಮಾನಿಗಳ ಬೆಂಗಳೂರು ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬಲಿಪ ನಾರಾಯಣ ಭಾಗವತರ ಸನ್ಮಾನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಹಿರಿಯ ಭಾಗವತರಾದ ಬಲಿಪ ನಾರಾಯಣ ಭಾಗವತರ ಸಂಘಟಕರ ವರಿಷ್ಠರಾದ ಶ್ರೀ ರಾಜಕುಮಾರ್ ಅವರೇ, ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಯಕ್ಷಗಾನದ ಬಂಧುಗಳೇ ಮತ್ತು ನನ್ನ ಆತ್ಮೀಯ ಬಂಧು ಮಿತ್ರರೇ, ನನಗಿದು ಆಕಸ್ಮಿಕವಾಗಿ ಸಿಕ್ಕ ಅವಕಾಶ. ಆದರೆ ನಮ್ಮ ಭಾಗವತರ ಕುರಿತಾಗಿ ಎರಡು ಮಾತುಗಳನ್ನು ಹೇಳುವ ಅವಕಾಶ ಬಂದಾಗ ಅದನ್ನು ಅಲ್ಲಗಳೆಯುವುದು ಸರಿಯಲ್ಲ ಅಂತ ನಾನು ಒಪ್ಪಿಕೊಂಡಿದ್ದೇನೆ ಅಷ್ಟೇ. ಬಲಿಪರ ಬಗ್ಗೆ ನನ್ನಿಂದ ಹೆಚ್ಚು ತಿಳಿದವರು ತುಂಬ ಜನ ಇರಬಹುದು, ಆದರೆ 10 ನಿಮಿಷದ ಅವಧಿಯಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಹಾಗಾಗಿ ಕೇವಲ 10 ನಿಮಿಷದ ಅವಧಿಯೊಳಗೆ ನನ್ನ ಮಾತುಗಳನ್ನು ಮಿತಿಗೊಳಿಸಿ ಆಡಲಿಕ್ಕೆ ಇಷ್ಟಪಡ್ತೇನೆ. ಯಕ್ಷಗಾನದಲ್ಲಿ ಯಕ್ಷ ಎನ್ನುವ ಒಂದು ಶಬ್ದ ಇದೆ.
ಆ ಶಬ್ದಕ್ಕೆ ಪೂಜಿಸು ಅಂತ ಅರ್ಥ ಅಂತ. ಇವತ್ತು ನಾವು ಮಾಡ್ತಾ ಇರುವಂತಹ ಒಂದು ಕೆಲಸವೂ ಕೂಡ ಅದುವೇ, ಪೂಜಿಸುವ ಕೆಲಸ. ನಮ್ಮ ಹಿರಿಯರನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ನಮ್ಮ ಹಿರಿಯರನ್ನು ನಾವು ಪೂಜ್ಯ ಭಾವದಿಂದ ನೋಡಬೇಕು, ಅವರನ್ನು ಗೌರವಿಸಬೇಕು, ಅವರ ಹಿರಿತನದಲ್ಲಿ ನಾವು ಬೆಳೆಯಬೇಕು ಅಂತ. ಯಕ್ಷಗಾನದ ಕಲಾಭಿಮಾನಿಗಳು ಬೆಂಗಳೂರು ನಗರಕ್ಕೆ ಹಿರಿಯರಾದಂತಹ ಬಲಿಪರನ್ನು ಕರೆಸಿ ಅವರನ್ನು ಗೌರವಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವುದು ಅದು ಮೊತ್ತ ಮೊದಲಾಗಿ ಅಭಿನಂದನೀಯವಾದ ಕೆಲಸ ನನ್ನ ಪ್ರಕಾರ. ಇನ್ನು ಬಲಿಪ ನಾರಾಯಣ ಭಾಗವತರ ಬಗ್ಗೆ ನಾವು ಮಾತನಾಡುವುದಾದರೆ, ನಾನೊಂದು ಸ್ವಾರಸ್ಯಕರವಾದ ಸಂಗತಿ ನನಗೆ ಇತ್ತೀಚೆಗೆ ಅನುಭವಕ್ಕೆ ಬಂದದ್ದು. ನಾವು ಹಲವಾರು ರಿಂಗ್ ಟೋನ್ಗಳನ್ನು ಮೊಬೈಲ್ನಲ್ಲಿ ಕಾಣ್ತೇವೆ. ನಮ್ಮ ಪರಿಸರದಲ್ಲಿ, ಉಪ್ಪಿನಗಡಿ ಪರಿಸರದಲ್ಲಿ ನಾನೇ ಗುರುತಿಸಿದ ಹಾಗೆ ಸುಮಾರು ಒಂದು 10ರಿಂದ 15 ಜನರ ಹತ್ತಿರ ಬಲಿಪರ ಶರಣು ತಿರುವಗ್ರವ ಶಾಲಿವಾಹಿನಿ ಎನ್ನುವ ಪದ್ಯ ರಿಂಗ್ ಟೋನ್ ಆಗಿ ನನಗೆ ಬಹಳ ಒಂದು ರೋಮಾಂಚಕಾರಿಯಾದ ವಿಷಯ. ನಾನೊಬ್ಬ ಸ್ನೇಹಿತರಲ್ಲಿ ಕೇಳಿದೆ, ಅದು ಯಾಕೆ ನೀವು ಅದನ್ನೇ ಇಟ್ಟುಕೊಂಡಿದ್ದೀರಿ ಅಂತ. ಆ ಪದ್ಯ ಕೇಳಿದರೆ ಮೊಬೈಲ್ ಹತ್ರ ಹೋಗದೆ ಸಾಧ್ಯವೇ ಇಲ್ಲ. ಅದು ನಮ್ಮ ಮೈ ನವಿರೇಳಿಸುವ ಹಾಗೆ, ನಮ್ಮನ್ನು ಎಚ್ಚರಗೊಳಿಸುವ, ಜಾಗೃತಗೊಳಿಸುವ ಹಾಡು ಅಂತ ಹೇಳ್ತಾರೆ. ಆ ಪದ್ಯ ಕೇಳಿದ್ರೆ ಎಲ್ಲರಿಗೂ ಗೊತ್ತುಂಟದು. ಅವರು ಹಾಡುವ ಆ ಶೈಲಿಯಲ್ಲಿ ಆ ಪದ್ಯ ನಮ್ಮನ್ನು ಕರೆದೇ ಕರೀತದೆ. ನಮ್ಮ ಹಳೆಯ ರಿಂಗ್ಟೋನುಗಳು ಕರೆದರೂ ಕೇಳದೆ ಅಂತ ಇತ್ತು ನಮ್ಮಲ್ಲೆಲ್ಲ. ಕರೆದರೂ ಇಲ್ಲ, ಕರೆದರೂ ಕೇಳುವುದಿಲ್ಲ. ಶರಣು ತಿರುವಗ್ರವ ಶಾಲಿವಾಹಿನಿ ಹಾಕಿದ್ರೆ ಕೇಳ್ತಾರೆ. ಫೋನ್ ತೆಗೆಯದೇ ಉಪಾಯ ಇಲ್ಲ. ನಮ್ಮ ಆತ್ಮೀಯ ಮಿತ್ರರು ಹೇಳ್ತಾರೆ ತೆಗಿಲೇಬೇಕು. ಆ ಹಾಡು ಕೇಳಿದ್ರೆ ಅಂತಹ ಒಂದು ಪರಿಣಾಮ ನನಗೆ ನನಗೆ ಹೇಳುವಾಗಲೂ ರೋಮಾಂಚನ. ಎಂತಹ ಕಾಲದಲ್ಲಿ ನಾವಿವತ್ತು ಬದುಕ್ತಾ ಇದ್ದೇವೆ. ಆದರೆ ಯಕ್ಷಗಾನದ ಒಬ್ಬ ಶಕಪುರುಷ ಈ ರೀತಿಯಲ್ಲಿ ಆಧುನಿಕ ಕಾಲಕ್ಕೂ ಸಲ್ಲುವ ಒಬ್ಬ ವ್ಯಕ್ತಿಯಾಗಿರುವುದು ಸಾಲದವರ ವ್ಯಕ್ತಿತ್ವದ ಶಾಸ್ತ್ರದಲ್ಲಿ. ಯಕ್ಷಗಾನದ ಪರಂಪರೆಯಲ್ಲಿ ಹಿರಿಯ ಬಲಿಪ ಭಾಗವತರು, ದೊಡ್ಡ ಬಲಿಪರು ಅಂತ ಹೇಳ್ತಾರೆ. ಈಗ ಇವರೇ ದೊಡ್ಡ ಬಲಿಪರು. ಆಗಿನ ದೊಡ್ಡ ಬಲಿಪರ ಬಗ್ಗೆ ಬಹಳ ಖ್ಯಾತಿ ಉಂಟು. ಮೈಲುಗಟ್ಟಲೆ ತಮ್ಮ ಶಾರೀರ ಸಾಮರ್ಥ್ಯವನ್ನು ಅವರು ಎಲ್ಲ ಕಾಣಿಸಿಕೊಟ್ಟರು. ಆ ಪರಂಪರೆಯಲ್ಲಿ ಸಾಗಿ ಬಂದ ನಾರಾಯಣ ಭಾಗವತರು ಮೂಲತಃ ಪಟ್ರೆ ಕಡೆಯವರು, ಈಗ ಮೂಡಬಿದ್ರೆ ಹೇಳಿದ್ದಾರೆ. ಕಟೀಲು ಮೇಳದಲ್ಲಿ ಬಹುಶಃ 4ನೇ ಮೇಳದಲ್ಲಿ ಇದ್ದದ್ದು 2ನೇ, ಮೊದಲು 1ರಲ್ಲಿ ಮತ್ತೆ 2ನೇ, ಈಗ 4 ಆಗಿದೆ, ಈಗ 5 ಆಗಿದೆ. ಕಟೀಲು ಮೇಳ ಸಾಂಪ್ರದಾಯಿಕವಾಗಿ ಯಕ್ಷಗಾನವನ್ನು ಆಡುವುದರಲ್ಲಿ ತುಂಬಾ ಶ್ರದ್ಧೆಯನ್ನು ವಹಿಸಿಕೊಂಡಂತ ಒಂದು ಮೇಳ. ಆ ಸಾಂಪ್ರದಾಯಿಕವಾಗಿ ಯಕ್ಷಗಾನವನ್ನು ಆಡಬೇಕಾದ್ರೆ ಭಾಗವತರ ಒಂದು ನಿರ್ದೇಶನ ಎಷ್ಟು ಬೇಕು ಎಂದು ಬಹಳ ಮುಖ್ಯವಾದ ಒಂದು ಅಂಶ. ಯಾಕೆಂದ್ರೆ ಹಾಡುಗಾರಿಕೆಯಲ್ಲಿ ಆಧುನಿಕವಾದಂತಹ ಸಂಗೀತದ ಉಪಕರಣಗಳು ಇತ್ಯಾದಿಗಳೆಲ್ಲ ಪ್ರವೇಶ ಮಾಡುವುದಕ್ಕೂ ಪೂರ್ವದಲ್ಲಿದ್ದ ಈ ಯಕ್ಷಗಾನ ಅಂತಂದ್ರೆ ಬಲಿಪರ ಹಾಡು ಎನ್ನುವಷ್ಟು. ನಾವು ಅಗರಿಯವರ ಪರಂಪರೆ, ಅದೇ ರೀತಿಯಲ್ಲಿ ಕಡತೋಕರ ಒಂದು ಶೈಲಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕೇಳಿದ್ದೇವೆ. ಆದರೆ ಅದನ್ನೆಲ್ಲ ಕೇಳುವುದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಆ ತೆಂಕುತಿಟ್ಟಿನ ಯಕ್ಷಗಾನದ ಒಂದು ನೈಜ ಸ್ವರೂಪವನ್ನು ಹಾಡುಗಾರಿಕೆಯಲ್ಲಿ ಉಳಿಸಿಕೊಟ್ಟವರು ಬಲಿಪರು. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ಅನೇಕ ಹಾಡುಗಾರರು ಭಾಗವತರು ತಮ್ಮ ಮುಂದಿನ ಪರಂಪರೆಯನ್ನು ಬೆಳೆಸಿರುವುದಿಲ್ಲ ಮತ್ತು ಮುಂದಿನ ಪರಂಪರೆಗೆ ಯೋಗ್ಯವಾದಂತಹ ಮಾರ್ಗದರ್ಶನವನ್ನು ಕೂಡ ಮಾಡಿರುವುದಿಲ್ಲ. ಆದ್ರೆ ಬಲಿಪರ ಕೆಲಸ ಮಾಡಿದ್ದಾರೆ. ಆದ್ರಿಂದ ಬಲಿಪ ಮಟ್ಟು, ನಾನು ಹಾಗೆ ಹೇಳ್ಬೋದೇ, ಬಲಿಪ ಮಟ್ಟು ಎನ್ನುವುದು ಇವತ್ತು ಉಳಿದಿದೆ ಮತ್ತು ಅದು ಬೆಳೀತಾ ಇದೆ. ನಮ್ಗೆ ಅದೊಂದು ತೃಪ್ತಿ. ನಾವಿನ್ನು ಮುಂದಕ್ಕೂ ಬಲಿಪರ ಹಾಡುಗಳನ್ನು ಕೇಳಬಹುದು ಮತ್ತು ಆ ರೀತಿಯಾದಂತಹ ಪುಳಕವನ್ನು ಹೊಂದುತ್ತಾ ಬಲಿಪರನ್ನು ಆಗಾಗ ನೆನಪಿಸಿಕೊಳ್ಳುವುದು. ಈಗ ಆರೋಗ್ಯದ ಒಂದು ಸಮಸ್ಯೆಯಿಂದ ಅವರು ಹೆಚ್ಚು ಈಗ ರಂಗದ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದು, ಯಾಕಂದ್ರೆ ಕಷ್ಟ ಆಗ್ತದೆ ಅಂತ. ಆದರೂ ಕೂಡ ಅವರ ಉತ್ಸಾಹವನ್ನು ಮೆಚ್ಚಬೇಕು. ಕಳೆದ ವರ್ಷ ನಾನು ನಮ್ಮ ಸುಳ್ಯ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಇದ್ದೆ. ದೇವರ ದಯದಿಂದ ಕೆಲವು ಕಾರ್ಯಕ್ರಮಗಳಲ್ಲಿ ಅವರ ಪದ್ಯಗಳಿಗೆ ಅರ್ಥ ಹೇಳುವ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಬರ್ತಾ ನಮ್ಮ ಸ್ನೇಹಿತರೊಂದಿಗೆ ಒಂದು ಮಾತು ಹೇಳಿದೆ. ನಮ್ಮ ಬಲಿಪರ ಪದ್ಯ ಅರ್ಥ ಹೇಳುವವರಿಗೆ ಯಾವ ರೀತಿಯಲ್ಲಿ ಒಂದು ಸ್ಫೂರ್ತಿಯನ್ನು ಮತ್ತು ರಸಪೋಷಣೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ ಅಂತ. ಅವರು ಪದ ಹೇಳುವಾಗ ಅರ್ಥಧಾರಿಯ ಮುಖವನ್ನು ನೋಡ್ಲಿಕ್ಕೆ, ಅಂದ್ರೆ ಅವರ ಮುಖದಲ್ಲಿ ಏನಿದೆ ಅಂತ ತಿಳ್ಕೊಳ್ತಾರೆ. ಮತ್ತೆ ಅದರಲ್ಲಿ ಏನೂ ಇಲ್ಲ ಅಂತಾದ್ರೆ ಅವರೇ ಹೇಳಿಕೊಡ್ತಾರೆ, ನೋಡಿ ಇಂಥದ್ದು ಭಾವನೆ. ಅವರು ಪದ್ಯ ಹೇಳುವಾಗ ಅದು ವೀರರಸದ ಪದ್ಯ ಹೌದು ಅಂತಾದ್ರೆ ಆ ವೀರರಸದ ಪದ್ಯಕ್ಕೆ ಬೇಕಾದ ಮುಖದ ಕೆಚ್ಚು ಅದು ಮುಖದಲ್ಲಿ ಬರ್ತದೆ. ಆಗ ವೀರರಸದ ಹನಿಯೂ ಇಲ್ಲದವರು ವೀರರಸವನ್ನು ಹೊಂದಲೇಬೇಕು. ಆಗ ಅರ್ಥ ಮೇಲೆ ಬಂದೇ ಬರ್ತದೆ. ಕರುಣರಸದ ಪದ್ಯ ಹೇಳಿದ್ರೆ ಅವರ ಕಣ್ಣು ಮಿನುಗುತ್ತದೆ.
ಬಹುಶಃ ಕಣ್ಣು ಹನಿಗೂಡಿತೋ ಎನ್ನುವ ಹಾಗೆ, ಕಣ್ಣು ತುಂಬಿತೋ ಎನ್ನುವ ಹಾಗೆ. ಆಗ ಕರುಣರಸ ಇಲ್ಲದವನು ಕರ್ಣರಸವನ್ನು ತನ್ನ ಅರ್ಥಗಾರಿಕೆಯಲ್ಲಿ ತಂದುಕೊಳ್ಳಲೇಬೇಕು. ಶೃಂಗಾರವಾದರೆ ಬಲಿಪರು ಬಹಳ ಸೊಗಸಾಗಿ ಶೃಂಗಾರ ರಸದ ಪದ್ಯಗಳನ್ನು ಹಾಡುವುದು. ಶೃಂಗಾರ ರಸದ ಪದ್ಯಗಳನ್ನು ಅಷ್ಟೇ ಸೊಗಸಾಗಿ ಹಾಡಿ ಅರ್ಥಗಾರಿಕೆ ಅಥವಾ ರಂಗದ ಮೇಲೆ ಕಲಾವಿದ ಅಭಿನಯಿಸುವ ಸಂದರ್ಭಕ್ಕೆ ಅನುಕೂಲವಾಗಿ ಪದಗಳನ್ನು ಹೇಳ್ತಾ ಅರ್ಥಧಾರಿಯ ಅರ್ಥದ ದಾರಿಯನ್ನು ಚೆನ್ನಾಗಿ ಗಮನಿಸುತ್ತಾ ಪದ ಹೇಳುವ ಅಗ್ರಮಾನ್ಯ ಭಾಗವತರು. ರಂಗದಲ್ಲಿ ಅರ್ಥಧಾರಿಗಳು ಅಥವಾ ವೇಷಧಾರಿಗಳು ಕೆಲಸ ಮಾಡ್ತಾ ಇರುವಾಗ ತಮ್ಮಷ್ಟಕ್ಕೆ ಬೇರೆ ಕೆಲಸ ಮಾಡೋ ಭಾಗವತರು ಅನೇಕರಿದ್ದಾರೆ. ಅವರು ಮತ್ತೆ ಇವರದ್ದು ನಿಂತ ಮೇಲೆ ಶುರು ಮಾಡಿದ್ರು ಮುಂದಿನ ಪದ್ಯ ಯಾವುದು. ನನಗೆ ದಾಕ್ಷಿಣ್ಯ ಏನಿಲ್ಲ, ಯಾಕಂದ್ರೆ ಯಾರು ದಾಕ್ಷಿಣ್ಯಕ್ಕೆ ಅರ್ಥ ಹೇಳುವುದು ಅಲ್ಲ. ಬಲಿಪರ ಆಗಲ್ಲ, ಬಲಿಪರ ಅಂತ ಅನೇಕ ಒಳ್ಳೆ ಭಾಗವತರಿದ್ದಾರೆ. ನಾನು ಹೇಳುದು ಕೆಲವು ಭಾಗವತರು ಸುಮ್ಮನೆ ವೇದಿಕೆಯಲ್ಲಿ ಕೂತ್ಕೊಂಡು ಏನೋ ಕುಶಾಲ ಮಾಡಿಕೊಂಡಿರ್ತಾರೆ. ಕುಶಾಲ ತಮಾಷೆ ಅದರಲ್ಲಿರ್ತಾರೆ, ಮತ್ತೆ ಅರ್ಥಕ್ಕೆ ಬರುವುದು. ಅವರ ಭಾವದ ಒಂದು ಓಟದಲ್ಲಿ, ಭಾವದ ಹರಿವಿನಲ್ಲಿ ಮುಂದಾಗುವುದಿಲ್ಲ. ಒಂದು ತನ್ಮಯತೆ ಇಲ್ಲ, ಏಕಾಗ್ರತೆ ಇಲ್ಲ. ಬಲಿಪರಲ್ಲದಿದೆ, ಈ ವಯಸ್ಸಿನಲ್ಲೂ ಇದೆ, ಇಳಿ ವಯಸ್ಸಿನಲ್ಲೂ ಇದೆ. ಕಳೆದ ವರ್ಷ ನಾನು ಅದೇ ಆ ಒಂದು ಪ್ರಸಂಗವನ್ನು ಹೇಳಲಿಕ್ಕೆ ಅಂತ ಪ್ರಸ್ತಾಪ ಮಾಡಿದೆ. ವಾಲಿಸುಗ್ರೀವರ ಕಾಳಗ ಪ್ರಸಂಗ. ನಮ್ಮ ಹಳೆಯ ತಾಳಮದ್ದಳೆಯ ಮತ್ತು ಆಟದ ಪ್ರಸಂಗಗಳು ಅಂದ್ರೆ ಅದು ರಸದ ಖನಿ, ರಸದ ಗಡಿ ಇದ್ದ ಹಾಗೆ. ಒಂದೊಂದು ಪದ್ಯವು ಇದೇ ಕ್ರಮದಲ್ಲಿ ಬರಬೇಕು ಅಂತ ಒಂದು ನಿಘಂಟು, ಒಂದು ಕರಾರುವಾಕ್ಕಾದ ರೀತಿಯಲ್ಲಿ ಆ ಪದ್ಯಗಳು ಬರಬೇಕು. ಜನವು ನಿರೀಕ್ಷೆ ಮಾಡ್ತಾರೆ, ಈ ಪದ್ಯವನ್ನು ಹೀಗೆ ಹೇಳ್ತಾರೆ. ಆ ಪದ್ಯಗಳು ಹಾಗೇ ಬರ್ತವೆ ಮತ್ತು ಜನರನ್ನು ಉಚ್ಚೆಪ್ಪಿಸುವ ಹಾಗೆ ಮಾಡ್ತಾರೆ, ಆ ರಸದ ಓಕುಳಿಯಲ್ಲಿ ಮೀಯುವ ಹಾಗೆ ಮಾಡ್ತಾರೆ. ಆ ರೀತಿಯ ಪದ್ಯವನ್ನು ನಾನು ಅವರದ್ದು ಅನೇಕ ಬಾರಿ ಕೇಳಿದೆ. ಅದು ಒಂದು 4-5 ಗಂಟೆಗಳ ಕಾಲ ನಡೆದಂತಹ ಒಂದು ವಾಲಿಮೋಕ್ಷ ಪ್ರಸಂಗ. ಅದರದ್ದು ಎಲ್ಲ ಸಾಕ್ಷ್ಯಾಧಾರಗಳಿವೆ. ಬೆಂಗಳೂರಿನವರೆಲ್ಲ ಆ ಸಾಕ್ಷ್ಯಾಧಾರ ಪಡ್ಕೊಳ್ಬೇಕು, ಯಾಕಂದ್ರೆ ಆಡಿಯೋ ವಿಡಿಯೋ ಎಲ್ಲ ಕ್ಯಾಸೆಟ್ಗಳಾಗಿದೆ. ಇದು ನಾನು ಜ್ವಲಂತ ಉದಾಹರಣೆ ಹೇಳ್ತಾ ಇದ್ದೇನೆ. ಅಂತಹ ಒಂದು ಉತ್ತಮವಾದ ಒಂದು ಮಟ್ಟದಲ್ಲಿ ಇಂದಿಗೂ ಪದ್ಯ ಹೇಳುವ ಸಾಮರ್ಥ್ಯವನ್ನು ಉಳಿಸಿಕೊಂಡರು. ರಾಜ್ಯೋತ್ಸವ ಪ್ರಶಸ್ತಿ, ಕೆಲವರು ಪ್ರಶಸ್ತಿಯ ಹಿಂದೆ ಹೋಗುವುದು, ಕೆಲವರನ್ನು ಪ್ರಶಸ್ತಿ ಅರಸಿಕೊಂಡು ಬರ್ತದೆ ಅಂತ. ಎಲ್ಲಾ ಪ್ರಶಸ್ತಿಗಳ ಕಥೆಯೂ ಕೂಡ ಹಾಗೆ. ಪ್ರಶಸ್ತಿ ಸಿಗಬೇಕಾದ್ರೆ ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿದ್ದು ಮಾತ್ರ ಅಲ್ಲ, ನಾನು ಹೀಗೆ ಮಾಡಿದ್ದೇನೆ ಅಂತ ಒಂದಷ್ಟು ಫೈಲ್ ಮಾಡಿ ಕಳಿಸ್ಬೇಕು. ಬಲಿಪರದ್ದು ಫೈಲ್ ಮತ್ತು ಫೈಲ್ ಎರಡೂ ಮಾಡುವ ಸಂಗತಿ ಇಲ್ಲ, ಯಾಕಂದ್ರೆ ಅವರು ಪಾಸಾದ ಭಾಗ. ಅದು ನಿಜವಾಗಿಯೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂತಹ ಸಂಗತಿ ಅಂತ ನಾನು ಹೇಳಲಿಕ್ಕೆ. ನಮ್ಮಲ್ಲಿ ಪ್ರಸಂಗದ ಬಾಯಿಪಾಠ ಅಂದ್ರೆ ಕಂಠಪಾಠ ಅಂದ್ರೆ ಹಿಂದೆ ಪುಸ್ತಕಗಳನ್ನು ಇಟ್ಟುಕೊಂಡು ಪದ್ಯ ಹೇಳುವಂತಹ ಪರಿಪಾಠಕ್ಕಿಂತಲೂ ಯಕ್ಷಗಾನದಲ್ಲಿ ಪ್ರಸಂಗದ ಹೆಚ್ಚಿನ ಪದ್ಯಗಳನ್ನು ಹೇಳಿದೆ. ಆಟಕ್ಕೆಲ್ಲ ಬೇಕೇ ಬೇಕು. ಊಟಗಳಲ್ಲಿ ಕೂಡ ತುಂಬಾ ಪದ್ಯಗಳನ್ನು ಹೇಳ್ತಿದ್ರು. ಆದ್ರೆ ಆಮೇಲೆ ಪದ್ಯಗಳು ಬಹಳ ಕಡಿಮೆ ಆಗಿ ಪ್ಲಾಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಪ್ಲಾಟ್ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಭಾಗವತರ ಪದ್ಯಗಳೆಲ್ಲ ಕಟಾವ ಎಲ್ಲ ಹೋಯ್ತು. ಭಾಗವತರು, ಅದರಲ್ಲಿ ಕೂಡ ಬಲಿಪ ಭಾಗವತರು 70ಕ್ಕೂ 80ಕ್ಕೂ ಹೆಚ್ಚು ಪ್ರಸಂಗಗಳನ್ನು ಬಹುಶಃ ಕಂಠಸ್ಥವಾಗಿ ಮಾಡಿಕೊಂಡಿದೆ. ನಾನು ಅವರೊಟ್ಟಿಗೆ ಒಮ್ಮೆ ಪ್ರಯಾಣ ಮಾಡೋದು ಹೇಳಿದರು, ಬಾಯಿಪಾಠ ಬೇಕಾಗ್ತದೆ ನಮಗೆ ಅಂತ, ಪುಸ್ತಕದಲ್ಲಿ ಮತ್ತೆ ಪುಟ ತೆಗಿಲಿಕ್ಕಿಲ್ಲ. ಆ ರೀತಿಯಲ್ಲಿ ಕಂಠಸ್ಥ ಮಾಡಿಕೊಂಡು ಆಯಾ ಸಂದರ್ಭಕ್ಕೆ, ರಸಕ್ಕೆ, ಸನ್ನಿವೇಶಕ್ಕೆ ಅನುಗುಣವಾಗಿ ಪದ ಹೇಳತಕ್ಕಂತಹ ಭಾಗವತರು 70ಕ್ಕೂ ಹೆಚ್ಚು ಪ್ರಸಂಗ ಕೃತಿಗಳನ್ನು ರಚನೆ ಮಾಡಿದರು. 5 ದಿನಗಳ ಕಾಲ ದೇವಿ ಮಹಾತ್ಮೆಯನ್ನು ಆಡಬೇಕಾದ್ರೆ ಒಂದು ಪ್ರಸಂಗ, ಅದಕ್ಕೊಂದು ಪದ್ಯ ಸಾಹಿತ್ಯ ಅಂತ ಬೇಕು. ನಾನು 3 ದಿನಗಳ ದೇವಿ ಮಹಾತ್ಮೆ ನೋಡಿದ್ದೇನೆ. 5 ದಿನಗಳ ನೋಡೋ ಅವಕಾಶ ನನಗೆ ಆಗಿಲ್ಲ. ಕಾಸರಗೋಡು ಕೊರಕೋಡಿನಲ್ಲಿ ನೋಡಿದ್ದೇನೆ. ನೀವಿದ್ದೀರಿ, ಹೌದು. ಅದು ತುಂಬಾ ಹಿಂದೆ, ಒಂದು 20-25 ವರ್ಷದ ಹಿಂದೆ ನಾನು ಕಾಲೇಜಿಗೆ ಹೋಗ್ತಾ ಇದ್ದ ಕಾಲ. 3 ದಿನಗಳ ದೇವಿ ಮಹಾತ್ಮೆ, ಅದಕ್ಕೊಂದಷ್ಟು ಬಹಳ ದೊಡ್ಡದಾದಂತಹ ದೀರ್ಘವಾದ ಪದ್ಯ ಸಾಹಿತ್ಯ ಬೇಕು. ಅದನ್ನು ಕೂಡ ರಚನೆ ಮಾಡಿದೆವು. ಅದೇ ರೀತಿಯಲ್ಲಿ ಯಕ್ಷಗಾನದ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡವರು. ಬಹುಶಃ ನಾವೆಲ್ಲ ಯಕ್ಷಗಾನ ಕಲಾವಿದರು ಬಹಳ ಬಡ ಸ್ಥಿತಿಯಲ್ಲಿದ್ದ ಕಾಲದಲ್ಲಿಯೇ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಡ್ಕೊಂಡು ಹೋಗಿ ಆ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಯಕ್ಷಗಾನದ ನಿಜವಾದ ಅರ್ಥದ ಸೇವೆಯನ್ನು ಮಾಡಿದರು. ಆಧುನಿಕ ಕಾಲದಲ್ಲಿ ಸೇವೆ ಎನ್ನುವುದಕ್ಕೆ ಅನೇಕ ಬಗ್ಗೆ ಅರ್ಥಗಳು ಬರ್ತದೆ. ಹಣ ತೆಕ್ಕೊಂಡು ಮಾಡೋದಕ್ಕೂ ಸೇವೆ ಅಂತ ಹೇಳ್ತಾರೆ. ಆದ್ರೆ ಅವರೆಲ್ಲ ನಿಸ್ವಾರ್ಥವಾಗಿ ಅಥವಾ ಹಣಕ್ಕೆ ಹೆಚ್ಚು ಆತುರ ಪಡೆದೆ ಕಾಲ್ನಡಿಗೆಯಿಂದ ಸಾಗಿ, ಹಗಲು ಕೂಡ ಸರಿಯಾಗಿ ವಿಶ್ರಾಂತಿಗೆ ಅವಕಾಶ ಇಲ್ಲಿದೆ. ಮತ್ತೆ ಊಟ, ಆಟದವರ ಊಟ ಅಂದ್ರೆ ಬಹುಶಃ ಅದನ್ನು ಊಟ ಮಾಡಿದ ನಮ್ಮ ಆಧುನಿಕ ಕಾಲದಲ್ಲಿ ಉಷ್ಣಾದಿ ನಿದ್ದೆ ಕೆಟ್ಟುಕೊಂಡು ಆ ಖಾರದ ಊಟ ಮಾಡಿದ್ರು. ಅವರು ಬಹುಶಃ ಆ ಮೇಳದ್ದು, ಕ್ಯಾಂಪಿನದ್ದು ಮತ್ತೆ ಎಲ್ಲೆಲ್ಲಿ ಹೋದಲ್ಲಿ ಯಾವ ಬಗೆಯ ಊಟಗಳೆಲ್ಲ ಇರ್ತವೆ. ಕಟೀಲು ಮೇಳದವರಿಗೆ ಸ್ವಲ್ಪ ಒಳ್ಳೆ ಊಟ ಸಿಗಬಹುದು. ಆದರೂ ಕೂಡ ಎಲ್ಲ ಆರೋಗ್ಯದ ಮೇಲಿನ ಎಲ್ಲಾ ಒತ್ತಡಗಳನ್ನು
ಎಲ್ಲವನ್ನೂ ಸಹಿಸಿಕೊಂಡು ನಿಜವಾದ ಅರ್ಥದಲ್ಲಿ ಯಕ್ಷಗಾನ ಕಲಾಮಾತೆಯ ಸೇವೆಯನ್ನು ಮಾಡಿದ ಒಬ್ಬ ದೊಡ್ಡ ಕಲಾವಿದರಿಗೆ ನಾವು ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾಭಿಮಾನಿಗಳ ಈ ಬೆಂಗಳೂರಿನ ಈ ತಂಡದ ಒಂದು ಸಾರ್ಥಕ ಪ್ರಯತ್ನ. ಕೆಲವು ವಿಷಯಗಳು ಹಾಗೆ, ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಅಂತ ತುಂಬಾ ಸಮಯ ಕಾದು 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 ಮನೆಗೆ ಒಳ್ಳೆಯ ಒಂದು ಕಡೆಯಿಂದ ಸಂಬಂಧ ಆಗಿ ಮದುವೆ ಮಾಡಿದರೆ ಅದೊಂದು ಹಬ್ಬ. ಮತ್ತೆ ಅವರೇ ಮೊದಲೇ ವ್ಯವಸ್ಥೆ ಮಾಡಿಕೊಂಡು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದ್ರೆ ಅಷ್ಟು ಖುಷಿಯಾಗಿದ್ದೇವೆ. ಬಹುಶಃ ಅವ್ರು ಹೇಳಿದ್ರು ರಾಜ್ಕುಮಾರ್ ಅವರು, ನಾವು ತುಂಬಾ ಸಮಯದಿಂದ ಆಲೋಚನೆ ಮಾಡಿದ್ರು, ತುಂಬಾ ಸಂತೋಷ ಆಗ್ತದೆ ಇವತ್ತಿನ ಈ ಕಾರ್ಯಕ್ರಮ. ನಮಗೂ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಬಲಿಪರ ಬಗ್ಗೆ 2 ಮಾತುಗಳನ್ನು ಆಡುವಂತಹ ಒಂದು ಅವಕಾಶ ನನಗೆ ಪ್ರಾಪ್ತವಾದದ್ದಕ್ಕಾಗಿ ಈ ಅವಕಾಶ ಒದಗಿಸಿಕೊಟ್ಟ ಸಂಘಟಕರಿಗೆ ವಂದಿಸಿ ಮಾತುಗಳನ್ನು ಮುಕ್ತಾಯಪಟ್ಟರು. ಸಾರ್ಥಕವಾದಂತಹ ಅಭಿನಂದನೆ ಆದಂಥ ಸನ್ಮಾನ ಮಾಡುವುದು ಮುಂದಿನ ಹಂತ. ಹಾಗಾಗಿ ಸನ್ಮಾನಿತರಾದಂತಹ ಬಲಿಪ ನಾರಾಯಣ ಭಾಗವತರಿಗೆ ಸನ್ಮಾನರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಗಣ್ಯರಿಗೆ ಕೇಳಿಕೊಳ್ತೇನೆ. ಶ್ರೀಯುತರಾದಂತಹ ಗಣರಾಜ ಕುಂಬಳೆಯವರು ಬಲಿಪ ನಾರಾಯಣ ಭಾಗವತರಿಗೆ ಶಾಲೆ ಹೊದಿಸಿ ಗಂಧದ ಮಾಲೆಯನ್ನು ಹಾಕಿ ಫಲತಾಂಬೂಲಗಳನ್ನು ಸ್ಮರಣಿಕೆಯನ್ನಿಟ್ಟು ಗೌರವಿಸ್ತಾ ಇದ್ದಾರೆ. ಈಗ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಯುತರಾದ ಯಕ್ಷಗಾನ ಕುಲತಿಲಕ ಭಾಗವತಾಗ್ನಿಗೆ ಸನ್ಮಾನ ಪತ್ರ. ಶ್ರೀಮಂತ ಕಲೆ ಯಕ್ಷಗಾನದ ಪರಂಪರೆಯಲ್ಲಿ ಏಕಮೇವ ದ್ವಿತೀಯರಾಗಿ ಮೆರೆದು ತನ್ನ ಪರಂಪರೆಯ ಶೈಲಿಯ ಭಾಗವತಿಕೆಯಿಂದ ಕಲಾರಸಿಕರ ಅಭಿಮಾನವನ್ನು ಸೂರೆಗೊಂಡ ಹಿರಿಯ ಭಾಗವತ ಬ್ರಹ್ಮ, ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಬಲಿಪ ನಾರಾಯಣ ಭಾಗವತರನ್ನು ಸನ್ಮಾನಿಸುವವರೇ ಇಂದು ನಮ್ಮ ಅಭಿಮಾನದ ಹಾರವೊತ್ತುಡಿಸಿ ಧನ್ಯರಾದರು. ಯಕ್ಷಗಾನ ಪರಂಪರೆಯ ಭಾಗವತಿಕೆಯಲ್ಲಿ ಭೀಷ್ಮನೆಂದು ಮೆರೆಯುತ್ತಾ ಪರಂಪರೆಯ ಹಾದಿಯಲ್ಲಿ ಅರ್ಧಶತಮಾನವನ್ನೇ ಕಳೆದ ಮಹಾಸಾಧಕರು ನೀವು. ನಿಮ್ಮ ಧೀಮಂತ ವ್ಯಕ್ತಿತ್ವಕ್ಕೆ ನಿಮ್ಮ ಬದುಕೇ ಸಾಕ್ಷಿ. ಆಗಸದಲ್ಲಿರುವ ತಾರಾಗಣದಂತೆ ನಿಮ್ಮ ಯೋಗ್ಯತೆಯ ಗರಿಮೆಗಳು. ಆ ಗರಿಮೆಗಳ ವರ್ಣಮಾಲೆ ಪೋಣಿಸಲು ಶಬ್ದ ಕುಸುಮಗಳ ಅರಿವಿಲ್ಲ ನಿಮಗೆ. ಇರುವ ಕುಸುಮಗಳ ಪದತಲದಲ್ಲಿ ಬಡುಹಿ ಸನ್ಮಾನ ದೀಕ್ಷೆಯನ್ನು ಕೈಗೊಂಡರು. ಶ್ವೇತವರ್ಣದ ನಿಷ್ಕಳಂಕ ಬದುಕು ನಮಗದುವೇ ಬೆಳಕು. ಸಾಧನೆಯ ಗಿರಿಶಿಖರ ನಮಗೆ ದಿಕ್ಸೂಚಿ. ನಿಷ್ಕಾಮ ಕರ್ಮದ ಸಿರಿವಂತ ಐಸಿರಿಯ ಸರ್ವಗುಣ ಸಂಪನ್ನರೆಂದಿಗೂ ನೀವು. ಕಲೆಯಲ್ಲಿ ಬದುಕು, ಬದುಕಲ್ಲಿ ಕಲೆಯು, ವೇದವಿಲ್ಲದ ಸನ್ಮಾರ್ಗದಿ ಶ್ವೇತ ಛತ್ರದ ಹಿಡಿದ ನಡೆ ನಿಮ್ಮ ಹೆಜ್ಜೆಗಳ ಮಾರ್ಗದರ್ಶನವಾಗಿ ನಮಗೆ ಸರ್ವಗುಣ ಸಂಪನ್ನತೆಯ ದೀಕ್ಷೆಯಾಗಲಿ. ಯಕ್ಷಗಾನದ ಗಿರಿಶಿಖರದ ಉತ್ತುಂಗವನ್ನೇರಿ ಹಲವು ಕೀರ್ತಿಗೆ ಭಾಜನರಾಗುವುದು. ಹಲವು ಪ್ರಶಸ್ತಿಗಳು, ಹಲವು ಬಿರುದುಗಳು, ಅರ್ಹವಾಗಿಯೇ ಪಡೆದ ಕೀರ್ತಿ ಸನ್ಮಾನಗಳು ಎಲ್ಲವೂ ಯೋಗ್ಯತೆಗೆ ಸಂದ ಬಿರುದುಗಳು. ಪರಿಶುದ್ಧ ಮನಸ್ಸಿನ, ಪರಿಶುದ್ಧ ಬದುಕಿನ ನಿದರ್ಶನವು ನಿಮ್ಮ ಜೀವನ. ಸರ್ವಮಾನ್ಯರು, ಅಜಾತ ಶತ್ರುವು, ಲೋಕ ಕಂಡ ಅದ್ಭುತ ವ್ಯಕ್ತಿತ್ವ ನಿಮ್ಮದು. ಪರಮ ವಿಜ್ಞಾನಿಗಳು, ಪರಮ ತೇಜಸ್ವಿಗಳು, ಪರಮ ಸಾತ್ವಿಕ ಶಿಶು ಮನಸ್ಕರು ನೀವು. ಪರಿಪೂರ್ಣ ಕಲಾ ಪ್ರೌಢಿಮೆಯ ಅದ್ಭುತ ಪಾಂಡಿತ್ಯದ ಮೇರು ವ್ಯಕ್ತಿತ್ವ ನಿಮ್ಮದು. ನಿಮಗೆ ಅಭಿನಂದಿಸಿ ಧನ್ಯರಾದರೂ ನಾವು ಈ ಶುಭ ಸಮಯದಲ್ಲಿ. ಎಮ್ಮ ಅಭಿಮಾನವು ಪುಳಕಗೊಂಡ ಮೊದಲ ಕ್ಷಣಗಳಿಗೆ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಅಮೃತ ಗಳಿಗೆಯೇ. ಸಹೃದಯ ಸಂಪನ್ನರೇ, ನಿಮಗೆ ಎಮ್ಮ ತುಂಬು ಹೃದಯದ ಅಭಿಮಾನದ ಸನ್ಮಾನವು ಮರೆಯಲಾಗದ, ಮರೆತು ಹೋಗದು ಈ ಮಧುರ ಕ್ಷಣದ ಮಾಧುರ್ಯದ ಸವಿ ನೆನಪು. ಭಗವಂತನ ಅನುಗ್ರಹವು ಸದಾ ನಿಮಗಿರಲಿ. ಸುಖ ಸಮೃದ್ಧಿಯ ಹಸನಾದ ಬದುಕು ನಿಮ್ಮದಾಗಿರಲಿ.
ನಿಮ್ಮ ಕಲಾಜ್ಞಾನವನ್ನು ಅನುಭವಿಸುವ ಯೋಗ ನಮಗಿದೆ. ಯಕ್ಷಗಾನವನ್ನು ತಿರುಗಿ ಸನ್ಮಾನ ಪತ್ರವನ್ನು ಶ್ರೀಯುತ ರಾಜ್ಕುಮಾರ್ ಅವರು ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಲಿಪ ಶ್ರೀ ನಾರಾಯಣ ಭಾಗವತರಿಗೆ ನಿಧಿ ಸಮರ್ಪಣೆಯನ್ನು 25,000 ಚೆಕ್ ಅನ್ನು ಶ್ರೀಯುತ ರಾಜ್ಕುಮಾರ್ ಅವರು ಬಲಿಪ ನಾರಾಯಣ ಭಾಗವತರಿಗೆ ನೀಡಲಿದ್ದಾರೆ. ಈಗ ಕಾರ್ಯಕ್ರಮದ ಅತ್ಯಂತ ಪ್ರಧಾನ ಅಂಗ ಸನ್ಮಾನಿತರಾದಂತಹ ಶ್ರೀ ಬಲಿಪ ನಾರಾಯಣ ಭಾಗವತರಿಂದ ಸಭೆಯನ್ನು ಉದ್ದೇಶಿಸಿ ಮಾತುಗಳು. ವೇದಿಕೆಯಲ್ಲಿರುವ ಬೇರೆ ಅಲ್ಲಿಗೆ ಇಲ್ಲಿ ನಡೆದ ಸರ್ವ ಯಕ್ಷಗಾನ ಕಲಾಭಿಮಾನಿಗಳು ಈ ಮಧ್ಯೆ ನನಗೆ ಇಲ್ಲಿ ಸನ್ಮಾನವನ್ನು ಏರ್ಪಡಿಸಿದ್ದು ನೀವೆಲ್ಲ ಬಿಟ್ಟು ಸನ್ಮಾನ ಅಭಿನಂದನೆ ಇತ್ಯಾದಿಗಳನ್ನು ಏರ್ಪಾಡು ಮಾಡಿದ್ದೀರಿ. ಆದರೆ ನನಗೆ ಈ ಸನ್ಮಾನ ಕೊಟ್ಟದ್ದು ನನಗೆ ಅಂತ ಹೇಳಿ ಅದು ವ್ಯಕ್ತಿತ್ವ ಅಷ್ಟೇ ನಾನೊಬ್ಬ. ಇದೊಂದು ಈವರೆಗೆ ಬಂದ ಯಕ್ಷಗಾನ ಕಲೆಗೆ ಕೊಟ್ಟೊಂದು ಗೌರವ, ಕಲೆಗೆ ಮಾತ್ರ ಅಲ್ಲ, ಒಂದು ಪರಂಪರೆಯ ಗೌರವ ಅಂತ ಹೇಳ್ತಾರೆ. ಈ ಪರಂಪರೆಯನ್ನು ಉಳಿಸಬೇಕು ಅಂತಂದರೆ ಅವನಿಗೆ ಯಾರಿಗಾದ್ರೂ ಒಂದು ಬಾಲ್ಯ ಪಾಠ ಅಂತ ಬೇಕು. ಬಾಲ್ಯದಲ್ಲಿ ಸರಿಯಾಗಿ ಕಲಿತೋದನ್ನು ಈಗೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಟ್ಟಾರೆ ಅಲ್ಲಿ ಇಲ್ಲೆಲ್ಲ ಅಂತೇಳಿ ಕೇಳಿ ಎಲ್ಲ ಹಾಡ್ತಾರೆ, ಹೇಳ್ತಾರೆ, ಕೈ ಚಪ್ಪಾಳೆ ಸಿಗುವಲ್ಲಿ ರಾಗ ಹೇಳ್ತಾರೆ. ನಾನು ಅದನ್ನು ಬಯಸೋದಿಲ್ಲ. ನಾನು ಹೇಗೆ ಅಂತಂದರೆ ನಮ್ಮ ಪರಂಪರೆ ಅಂದರೆ ಸಾಮಾನ್ಯ ಆರ್ತಶಿಲ್ಪ ಬರೆದ ಆ ಕಾಲದ ಒಂದು ಮಟ್ಟು, ಅದನ್ನು ತಿದ್ದುಪಡಿ ಮಾಡಿದವರು ಕೂಟ್ಲು ಸುಬ್ರಾಯ ಶಂಕರ್, ಅದನ್ನೇ ಅನುಸರಿಸಿಕೊಂಡು ಬಂದವರು ನನ್ನ ಅಜ್ಜ ಬಲ್ಕವಾಗುತ್ತಿದ್ದ. ನನಗೂ ಅದನ್ನೇ ಅವರು ಹೇಳಿಕೊಟ್ಟಿದ್ದಾರೆ. ಅವರು ಯಕ್ಷಗಾನಕ್ಕೆ ಒಂದು ರಾಗವಾಗಲಿ ತಾಳವಾಗಲಿ ಹೇಗೆ ಬೇಕು ಎಂಬುದು ಅದು ಅದರಲ್ಲೇ ಮಧ್ಯದಲ್ಲೇ ಅದನ್ನೇ ಅಳವಡಿಸಿಕೊಳ್ತಾರೆ. ನಮಗೆ ಬೇಕಾದ ಹೊತ್ತಿಗೆ ಬೇಕಾದ ಹಾಗೆ ಬೇಕಾದ ಶಬ್ದವನ್ನು ಹೇಳುವ ಕ್ರಮ ಇಲ್ಲ. ಯಾವ ಗಾಯನಗಳಲ್ಲಿ ಸಂಗೀತದಲ್ಲಿಯೂ ಅದಕ್ಕೆ ಆ ನಿತ್ತರಿಗೆ ನಿಲ್ಲಬೇಕು. ಭಜನೆ ಮಾಡುವುದಿದ್ರೂ ಹಾಗೆ ಈ ತುಂಡು ಮಾಡಿ ಶಬ್ದ ಎಲ್ಲ ಹೇಳಲಿಕ್ಕಿಲ್ಲ. ಆಮೇಲೆ ಯಕ್ಷಗಾನಕ್ಕೆ ಅಭಿನಯಕ್ಕಾಗಿ ಪದ್ಯ ಅಂತ ಇಲ್ಲ, ಪದ್ಯಕ್ಕೆ ಅವನು ಅಭಿನಯ ಮಾಡ್ತಾನೆ. ಇದು ಮೊದಲಿನ ಪರಂಪರೆ. ಆ ಪದ್ಯಕ್ಕೆ ಹೊಂದಿದ ಚಂಡಮಕ್ಕಳಗಳು ವಾದ್ಯಗಳು ಇದನ್ನೆಲ್ಲ ಈ ಹಿಂದಿನವರೆಲ್ಲ ಉಳಿಸಿಕೊಂಡು ಬಂದರು. ಅವರು ಉಳಿಸಿಕೊಂಡು ಬಂದದಲ್ಲಿ ನಾನೇನೋ ಒಂದು ಸ್ವಲ್ಪ ಪಾತ್ರಗಳು ಅಷ್ಟೇ ನನ್ನಲ್ಲಿ ಒಂದು ಸ್ವಲ್ಪ ಉಳಿತಾರೆ. ಇನ್ನು ಮುಂದೆ ಎಷ್ಟು ಉಳಿತಾರೆ ಅಂತ ಇನ್ನು ಮುಂದಿನವರಿಗೆ ಗೊತ್ತು. ಹಾಗೆಂದು ನಾನು ನನ್ನ ಇಡೀ ಜೀವಮಾನದಲ್ಲಿ ಅದು ಅಹಂಕಾರ ಎಂದು ಹೇಳುವುದಲ್ಲ, ಒಂದು ಕಾರ್ಯಕ್ರಮಕ್ಕಾಗಿ ನನಗೆ ಒಂದು ಕಾರ್ಯಕ್ರಮ ಮಾಡಿ ಅಲ್ಲ ಒಂದು ಮೇಳಕ್ಕೆ ಕರೀರಿ ಅಥವಾ ಒಂದು ಸನ್ಮಾನ ಮಾಡಿ ಇತ್ಯಾದಿ ಒಂದು ಶಬ್ದವನ್ನು ನಾನು ಉಚ್ಚರಿಸದೆ ಈವರೆಗೆ ನನಗೆ ತಾನಾಗಿ ಕೆಲವು ತಾನಾಗಿ ಕರೀತಾರೆ, ಆ ಮೇಳಕ್ಕೂ ತಾನಾಗಿ ಕರೆದಿದ್ದಾರೆ. ಈ ಸನ್ಮಾನಗಳು ಹಾಗೆ ಈ
ಯಕ್ಷಗಾನ ಕಲೆಯ ಮೇಲಿನ ಅಭಿಮಾನದಿಂದ ಕರೆದು ನನ್ನನ್ನು ಸತ್ಕರಿಸ್ತಾ ಇದ್ದಾರೆ. ಅದೊಂದು ನನ್ನ ಇಡೀ ಜೀವನದಲ್ಲಿ ಬೇರೆ ಏನಿಲ್ಲ, ನನ್ನ ಜೀವನದಲ್ಲಿ ಅದೊಂದು ಎಲ್ಲ ಈಗ ಸನ್ಮಾನ ಇತ್ಯಾದಿ ಗೌರವ ಕೊಡುವುದಕ್ಕೆ, ಆ ವಿದ್ಯೆಗೊಂದು ನನ್ನಲ್ಲಿಂದ ವಿದ್ಯೆಗೆ ಗೌರವ ಕೊಡುವುದಕ್ಕೆ ನಾನು ಎಲ್ಲರಿಗೂ ಒಂದು ಶರಣ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅತ್ಯಂತ ಔಚಿತ್ಯಪೂರ್ಣವಾದಂತಹ ಮಾತುಗಳನ್ನು ಆಶೀರ್ವಾದ ಪೂರಕವಾಗಿ ಅಂತಹ ಶ್ರೀಯುತ ನಾರಾಯಣರಾವ್ ಜನತೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ವಂದಿಸಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈಗ ವಂದನಾರ್ಪಣೆಯನ್ನು ಗೈಯುವುದಕ್ಕೆ ಶ್ರೀಯುತ ಪ್ರಶಾಂತ್ ಕೇಶವಣ್ಣ ಇದ್ದಾರೆ, ಅವರನ್ನು ಕರೀತಾರೆ. ಆತ್ಮೀಯ ಕಲಾಭಿಮಾನಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳು, ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಭಾಗವತ ಬ್ರಹ್ಮ ಶ್ರೀ ಬಲಿಪ್ಪ ನಾರಾಯಣ ಭಾಗವತ ಇವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದಾಗ ತಮ್ಮನ್ನು ಬಿಡುವಿಲ್ಲದಂತಹ ಒತ್ತಡದ ದಿನಗಳಲ್ಲೂ ಒಪ್ಪಿಕೊಂಡು ಪ್ರೀತಿಪೂರ್ವಕವಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಲು ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಬಂದು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಮ್ಮ ಯಕ್ಷಗಾನ ಕಲಾಭಿಮಾನಿ ಬಳಗ ಬೆಂಗಳೂರು ಇದರ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ಇಂದಿನ ಸನ್ಮಾನಿತರಾದ ಬಲಿಪ ನಾರಾಯಣ ಅವರನ್ನು ಅಭಿನಂದಿಸಿದಂಥ ಗಣರಾಜ ಪುಂಡೆ, ಉಪನ್ಯಾಸಕರು ರಾಮಕುಂಜೇಶ್ವರ ಕಾಲೇಜು ರಾಮಕುಂಜ ಇವರು, ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರಮುಖ ರೂವಾರಿ ನಮ್ಮವರೇ ಆದ ರಾಜ್ಕುಮಾರ್ ಅವರು ಎಷ್ಟೊಂದು ಬಲಿಪರ ಮೇಲೆ ಅಭಿಮಾನ ಅಂದರೆ ನೀವೆಲ್ಲರೂ ನೋಡಿರಬಹುದು. ಅವರು ಎಷ್ಟು ಭಾವುಕರಾಗಿದ್ದರು ಅಂದರೆ ಅವರು ಸರಿಯಾಗಿ ಮಾತಾಡಲಿಲ್ಲ. ಅವರ ಭಾವುಕತೆ ಅವರ ಕಣ್ಣುಗಳಲ್ಲೇ ನೀವು ಕಾಣಬಹುದು. ನಮ್ಮದೊಂದು ಯಕ್ಷಗಾನದ ಹುಚ್ಚರ ಸಂಘ ಇದೆ, ಅದರಿಂದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾಂದಿಯಾಗಬೇಕು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಈ ಸುಂದರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಹಾಗೂ ಇಲ್ಲಿಯ ಸ್ಥಳಾವಕಾಶ ಮಾಡಿಕೊಟ್ಟ ಹತ್ವಾರ ಸಭಾಂಗಣದ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರವಿತ್ತ ಶ್ರೀ ವೆಂಕಟೇಶ ಭಟ್ಟರಿಗೆ ಅಭಿನಂದನೆಗಳು. ಈ ಕಾರ್ಯಕ್ರಮ ಜರುಗಬೇಕಾದರೆ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು ಧನ, ಫಂಡ್. ಇದಕ್ಕೆ ನಾವು ಹೇಗೆ ಮಾಡಬಹುದು ಅಂತ ನಮಗೆ ಐಡಿಯಾ ಆಗಿರಲಿಲ್ಲ. ಮತ್ತು ಹೇಗೋ ಕೈ ಹಾಕಿಕೊಂಡೆವು. ತಿಳಿಯದೆ ಅನಿರೀಕ್ಷಿತವಾದ ಬೆಂಬಲ ನಮಗೆ ಸಿಕ್ಕಿದೆ. ನಾವು ಮಾಡಿದ್ದೇನಿಲ್ಲ, ಇಂಟರ್ನೆಟ್ ಮೂಲಕ ಆರ್ಕುಟ್ ಅಥವಾ ಫೇಸ್ಬುಕ್ ಅಲ್ಲೋ ಸ್ವಲ್ಪ ಪ್ರಚಾರ ಮಾಡಿದ್ದೇವೆ ಅಷ್ಟೇ. ನಾವು ಕೇಳದೆಯೇ ಅನಿರೀಕ್ಷಿತವಾಗಿ ಎಷ್ಟೋ ಮಂದಿ ಫೋನ್ ಕರೆಗಳನ್ನು ಮಾಡಿ ನನ್ನದು ಇಷ್ಟು ಧನ ಸಹಾಯ ಇದೆ ಎಂಬುದಾಗಿ ತಿಳಿಸಿ ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಇದರಿಂದಾಗಿ ಬಲಿಪ ನಾರಾಯಣ ಭಾಗವತ ಅವರಿಗೆ ಉತ್ತಮ ನಿಧಿಯ ಮೊತ್ತವನ್ನು ನೀಡಲು ಸಹಾಯವಾಯಿತು. ಹಾಗೆ ಸಹಾಯ ಮಾಡಿದ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ನಾನು ಒಬ್ಬೊಬ್ಬರನ್ನು ಹೆಸರು ಹೇಳಲು ಇಚ್ಛಿಸುವುದಿಲ್ಲ, ತುಂಬ ಉದ್ದ ಬಡ್ಡಿ, ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮೊಂದಿಗೆ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು ಇದ್ದಾರೆ, ಅವರನ್ನು ಅಭಿನಂದಿಸುತ್ತೇನೆ. ಅತ್ಯಂತ ಮುಖ್ಯವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದು
ಇಲ್ಲಿ ಶಾಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಳುವ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ದಯವಿಟ್ಟು ತಮ್ಮ ಚರವಾಣಿ ಮೊಬೈಲನ್ನು ಸೈಲೆಂಟ್ ಮೋಡಿಗೆ ಹಾಕಿ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ನಮ್ಮೆಲ್ಲರನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಇಂದಿನ ಕಥಾ ಸನ್ನಿವೇಶ ತಾಮ್ರಧ್ವಜ ಕಾಳಗ. ಇದರ ಬಗ್ಗೆ ಒಂದೆರಡು ಕಿರು ಪರಿಚಯ. ತಾಮ್ರಧ್ವಜ ಕಾಳಗ ಮಹಾಭಾರತದ ಪಾಂಡವಾಶ್ವಮೇಧದ ಭಾಗದ ಕಥಾನಕವಾಗಿರುತ್ತದೆ. ಕುರುಕ್ಷೇತ್ರ ಯುದ್ಧ ಕಳೆದ ಮೇಲೆ ಧರ್ಮರಾಯನಿಗೆ ಪಟ್ಟಾಭಿಷೇಕವಾಗುತ್ತದೆ. ಆ ಸಮಯದಲ್ಲಿ ಧರ್ಮರಾಯನು ತಾನು ತನ್ನ ಅಜ್ಜ, ಗುರುಗಳು, ಬಂಧು, ಬ್ರಾಹ್ಮಣರು ಇತ್ಯಾದಿಗಳನ್ನು ಹತ್ಯೆಗೆದ್ದಿದ್ದರಿಂದಾಗಿ ಬಂಧು ಹತ್ಯಾದೋಷ, ಬ್ರಾಹ್ಮಣ ಹತ್ಯಾದೋಷ ಇತ್ಯಾದಿಗಳನ್ನು ನಿವಾರಣೆಗೋಸ್ಕರ ಚಿಂತಿಸುತ್ತಿರುತ್ತಾನೆ. ಆಗ ಪ್ರತ್ಯಕ್ಷನಾದ ವ್ಯಾಸ ಮಹರ್ಷಿಗಳ ಆಜ್ಞೆಯಂತೆ ಧರ್ಮರಾಯನು ಅಶ್ವಮೇಧ ಯಾಗ ದೀಕ್ಷಾಬದ್ಧನಾಗುತ್ತಾನೆ. ಅಶ್ವಮೇಧದ ಪದ್ಧತಿಯನ್ನು ಯಾಗಾಶ್ವದ ಬೆಂಗಾವಲಿಗಾಗಿ ಅರ್ಜುನನು ಚತುರಂಗ ಸೇನ ಸಮೇತನಾಗಿ ಹೊರಡ್ತಾನೆ. ಹಾಗೆ ಹೊರಟ ಅರ್ಜುನ ಅನುಸಾಪ, ನೀಲಧ್ವಜ, ಹಂಸಧ್ವಜ, ಪ್ರಮೀಳೆಯರನ್ನು ಗೆದ್ದು ಮುಂದೆ ಬಬ್ರುವಾಹನನನ್ನು ಕೂಡಿಕೊಂಡು ಶ್ರೀಕೃಷ್ಣನ ಜೊತೆಗೂಡಿ ಕುದುರೆಯನ್ನು ಹಿಂಬಾಲಿಸುತ್ತಾ ಬರುವಾಗ ಯಾಗಾಶ್ವವು ರತ್ನಾಖ್ಯಪುರವನ್ನು ಸೇರುತ್ತದೆ. ಅಲ್ಲಿನ ಅರಸ ಮಯೂರಧ್ವಜ ಆತ ಪರಮ ವೈಷ್ಣವನಾಗಿರುತ್ತಾನೆ. ಶ್ರೀಕೃಷ್ಣನ ದರ್ಶನಕ್ಕಾಗಿ 7 ಅಶ್ವಮೇಧಗಳನ್ನು ಪೂರೈಸಿದರೂ ಅವನಿಗೆ ಹರಿದರ್ಶನವಾಗುವುದಿಲ್ಲ. ಹಾಗೆ ಚಿಂತಿತನಾದ ಮಯೂರಧ್ವಜನಿಗೆ ನಾರದನು ಅಷ್ಟಮಾಧ್ವರ ರಚಿಸುವಂತೆ ಮಾರ್ಗದರ್ಶನ ನೀಡುತ್ತಾನೆ. ನಾರದರ ಸೂಚನೆಯಂತೆ ಮಯೂರಧ್ವಜನು ಯಾಗ ದೀಕ್ಷಾಬದ್ಧನಾಗುತ್ತಾನೆ. ಯಾಗ ಹಯದ ಬೆಂಗಾವಲಿಗೆ ಮಗನಾದ ತಾಮ್ರಧ್ವಜನನ್ನು ನೇಮಿಸುತ್ತಾನೆ. ತಾಮ್ರಧ್ವಜನು ಬೆಂಗಾವಲಿಗಾಗಿ ಸೈನ್ಯ ಸಮೇತ ಹೊರಟಾಗ ದಾರಿ ಮಧ್ಯದಲ್ಲಿ ಅರ್ಜುನನ ಯಾಗಾಶ್ವ ಮುಖಾಮುಖಿಯಾಗುತ್ತದೆ. ಆಗ ಇಬ್ಬರು ಹರಿಭಕ್ತರ ನಡುವೆ ನಡೆಯುವ ಭಕ್ತಿ ಶೌರ್ಯ ಸ್ಪರ್ಧೆ. ಮಯೂರಧ್ವಜ ಮಹಾರಾಜನಿಗೆ ಶ್ರೀ ಹರಿದರ್ಶನ ಹೇಗಾಗುವುದು ಎಂಬುದನ್ನು ತಾವೆಲ್ಲರೂ ಆಲಿಸಲಿದ್ದೀರಿ. ಇಂದಿನ ಪ್ರಸಂಗದಲ್ಲಿ ಭಾಗವತ ಭೀಷ್ಮ ಶ್ರೀ ಬಲಿಪನಾರಾಯಣ ಭಾಗವತರು ಭಾಗವಹಿಸಲಿದ್ದಾರೆ. ಇವರಿಗೆ ಹಿನ್ನೆಲೆಯಲ್ಲಿ ಸಾಥಿಯಾಗಿ ಮದ್ದಳೆಯಲ್ಲಿ ಶ್ರೀ ಲಕ್ಷ್ಮೀ ಅಮ್ಮಣ್ಣರವರು, ಚೆಂಡೆಯಲ್ಲಿ ಶ್ರೀ ರವಿಶಂಕರ ಪಡಕಿಲರವರು ಸಹಕರಿಸಲಿದ್ದಾರೆ. ಮುಮ್ಮೇಳದಲ್ಲಿ ಮಯೂರಧ್ವಜನಾಗಿ ಶ್ರೀ ಗಣರಾಜ ಕುಂಬ್ಳೆಯವರು, ತಾಮ್ರಧ್ವಜನಾಗಿ ಜಬ್ಬರ್ ಸಂಪಾಜಿಯವರು, ಶ್ರೀಕೃಷ್ಣನಾಗಿ ರಾಧಾಕೃಷ್ಣ ಕಂಚಾರ್, ಅರ್ಜುನ ಸುಬ್ರಹ್ಮಣ್ಯ ಭಟ್, ನಕಲಧ್ವಜ ಮುಳಿಯ ರಘುರಾಮ್ ಭಟ್, ಕುಮುದ್ವತಿ ಶ್ರೀರಾಮ ಶ್ರೀರಂಕರ್ ಇವರು ಸಹಕರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇವತ್ತು ತಾಮ್ರಧ್ವಜನ ಅರ್ಥ ಹೇಳುವಂತ ಜಬ್ಬರ್ ಸಾಮ್ ಅವರು ಇದ್ದಾರೆ. ಅವರಿಗೆ ಕಳೆದ ವರ್ಷ ಅಂದರೆ 2010ನೇ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುತ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ಯಕ್ಷಗಾನದಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ತಾಮ್ರಧ್ವಜ ಕಾಳಗದ ಪ್ರಸಂಗವು ಸಂಪನ್ನಗೊಳ್ಳಲಿದೆ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ಗೆ ಹಾಕಿ ಅಥವಾ ಸ್ವಿಚ್ ಆಫ್ ಮಾಡಿ. ಯಾಕಂದರೆ ಕಾರ್ಯಕ್ರಮ ನಡೀತಿರುವಾಗ ಕೆಲವರು ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಮಗ್ನರಾಗಿರ್ತಾರೆ, ಅವರಿಗೆ ತೊಂದರೆ ಆಗ್ತದೆ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಮೊಬೈಲನ್ನು ಸೈಲೆಂಟ್ ಮೋಡ್ಗೆ ಹಾಕಬೇಕು ಅಂತ ಕೇಳ್ಕೊಳ್ತೇನೆ. ಗಜಮುಖದಾಗೆ ಗಣಪಗೆ ಜಲುವ ಜಗ ಉದಿತ ನೀರಾರತಿಯೇ ಗಜಮುಖದಾಗೆ ಗಣಪಗೆ
ಶಿವ ಗಣೇಶ ಆರತಿ ಎತ್ತೀರೆ ಗಜ ಮುಖದಾಗ ಗಣಪಗೆ ಯಾನೋಡು ಪರಶು ಕುಶಾಧಾರಿಗೆ ಹರುಷರಿ ಭಕ್ತರ ಕೊನೆಯವರೆಗೆ ಮುರಗ ಭೂಷಣ ಕುಮಾರ ದಯವದನ ಚರಣ ಕಮಲ ಆರತಿ ಎತ್ತಿರೆ ಗಜಮುಖ ಗಣಪಗೆ ಮೂಲ ಕಥನಾಗ ಈಗ ನಲಿದು ವಿಶಾಲವಾದಂತಹ ವಿಶ್ವದಲ್ಲಿ ಅನೇಕವಾದಂತಹ ಘಟನೆಗಳು ಸಂಭವಿಸುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಘಟನೆಗಳು ಸಂಭವಿಸಿ ಹೋಯಿತು. ಪಾಂಡವ ಕೌರವರಂತಹ ನಮ್ಮಲ್ಲಿ ದಾಯಾಗ್ರಹಂತಹ ವಿಷಬೀಜವು ಉದ್ಭವವಾದಲ್ಲಿಂದ ತೊಡಗಿ ಮಹಾ ಸಂಗ್ರಾಮವಾದಂತಹ ಕುರುಕ್ಷೇತ್ರವು ಘಟಿಸಿ ಹೋಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿ ಮಹಾನಾಯಕರು, ಬಂಧುಗಳು, ಬಾಂಧವರು ಅನೇಕ ಮಂದಿ ಇವರನ್ನೆಲ್ಲ ಎದುರಿಸಬೇಕಂತ ಪ್ರಮೇಯ ನಮಗೊದಗಿ ಬಂತು. ಧರ್ಮ ಸಂಸ್ಥಾಪನೆ ಆಗುವಂತಹ ಸಂದರ್ಭದಲ್ಲಿ ಧರ್ಮ ಸಿಂಹಾಸನವನ್ನು ನನ್ನ ಅಣ್ಣನಂತಹ ಧರ್ಮಜನ ಏರಿದಾಗ ನನ್ನ ಅಣ್ಣನಿಗೆ ಒಂದು ಸಂದೇಹವು ಬಾಧಿಸಿತು. ಚಿಂತಾಕ್ರಾಂತನಾಗಿದ್ದಂತಹ ಅಣ್ಣ, ನಾವು ಬಂಧು ಹತ್ಯೆಯನ್ನು ಮಾಡಿದೆವು, ಇಂತಹ ಸಿಂಹಾಸನವನ್ನು ಏರುವುದಕ್ಕೆ ಅದೆಷ್ಟೋ ಮಂದಿಯ ಪ್ರಾಣವನ್ನು ಹಿರಿಬಿಟ್ಟವಲ್ಲ ಹೇಳುವುದಕ್ಕೆ ನಮ್ಮ ಅಜ್ಜ ಭೀಷ್ಮಾಚಾರ್ಯರು, ಗುರುಗಳಾದಂತಹ ದ್ರೋಣಾಚಾರ್ಯರು
ಇನ್ನು ಅದೆಷ್ಟೋ ಮಂದಿ. ಇವರೆಲ್ಲರ ಸಾವಿನ ಸಮಾಧಿಯ ಮೇಲೆ ನನ್ನ ಸಿಂಹಾಸನವು ನಿಂತಿದೆಯಲ್ಲ ಎಂಬಂತ ಯೋಚನೆ ನಮ್ಮ ಅಣ್ಣ ಅಂತಹ ಧರ್ಮಜನಿಗೆ ಬಂತು. ಚಿಂತಿತನಾಗಿದ್ದಂತಹ ಆ ಸಮಯಕ್ಕೆ ಪ್ರತ್ಯಕ್ಷ ಆದಂತಹ ವ್ಯಾಸರು ಒಂದು ಮಾತನ್ನು ಹೇಳಿದರು. ಯಾವತ್ತು ಧರ್ಮಮೂರ್ತಿಯಾದಂತಹ ಅಣ್ಣನಿಗೆ ಧರ್ಮ ಸಂಕಟವು ಒದಗಿತು ಅಂತ ಆದಾಗ ಮಹರ್ಷಿಗಳೇ ಒಂದು ಉಪಾಯವನ್ನು ಹೇಳಿದ್ರು. ಮಗನೇ, ತುರಗಾದ್ಯರನ್ನು ಯೋಚಿಸುವುದು ಎಂಬುದಾಗಿ. ಒಂದು ಉಪಾಯವಿದೆ. ಅದು ಅಶ್ವಮೇಧವನ್ನು ಮಾಡಬೇಕು. ಅಶ್ವಮೇಧದ ವಿಧಿ ವಿಧಾನಗಳನ್ನು ನಮ್ಮ ಅಣ್ಣನಿಗೆ ಶ್ರುತಗೊಳಿಸಿದ್ರು. ಆ ಹೊತ್ತಿನಲ್ಲಿ ಅಶ್ವಮೇಧವನ್ನು ಮಾಡಬೇಕು ಅಂತ ಆದ್ರೆ ಅಶ್ವದ ಅವಶ್ಯಕತೆ ಇದೆ. ಎಲ್ಲಿಂದ ತರುವುದು ಎಂಬುದಾಗಿ ಕೇಳಿದಾಗ ಹೆಚ್ಚು ಯೋಚನೆಯನ್ನು ಮಾಡುವುದು ಬೇಡ. ಯವನಾಶ್ವನು ಭದ್ರಾವತಿಯಲ್ಲಿದ್ದಾನೆ, ಆತನಲ್ಲಿ ಉತ್ತಮವಾದಂತಹ ತುರಗವಿದೆ, ಅದನ್ನು ಸಂಗ್ರಹಿಸಿಕೊಂಡು ಬನ್ನಿ ಎಂಬುದಾಗಿ ಹೇಳಿದ ಸಂದರ್ಭಕ್ಕೆ ನಮ್ಮಣ್ಣ ಅಂತ ಭೀಮಸೇನನೇ ಹೋಗಿ ಆ ಕುದುರೆಯನ್ನು ತಂದದ್ದೂ ಆಯಿತು. ನಮ್ಮಣ್ಣ ಅಂತ ಧರ್ಮಜನು ವಿಧಿ ಪ್ರಕಾರವಾಗಿ ದೀಕ್ಷಾ ಬದ್ಧನಾಗಿ ಕುದುರೆಯನ್ನು ಪೂಜಿಸಿ, ಶೃಂಗರಿಸಿ ಪೂಜಿಸಿ 1 ವರ್ಷ ಪರ್ಯಂತರವಾಗಿ ಪರ್ಯಟನೆಗೋಸ್ಕರ ಬಿಟ್ಟದ್ದಾಯಿತು. ತಮ್ಮ ಅರ್ಜುನ, ಇತ್ತ ಕಡೆಗೆ ಬಾ, ಈ ಕುದುರೆಯ ಬೆಂಗಾವಲಿಗೋಸ್ಕರವಾಗಿ ಹೋಗಬೇಕಾದಂತ ಕರ್ತವ್ಯ ನಿನಗೆ ಅಂತ ಹೇಳಿದಾಗ ಮನಸ್ಸು ತುಂಬಿ ಬಂತು. ಈ ಹೊತ್ತು ಈ ಕರ್ತವ್ಯಕ್ಕೆ, ಅದು ಪುಣ್ಯಕಾರ್ಯಕ್ಕೆ ಹೋಗಬೇಕು ಅಂತಾದ್ರೆ ನಾನೇ ಆಗಬೇಕಲ್ಲ. ಅದಕ್ಕಾಗಿ ಅಷ್ಟು ದೂರದಿಂದ ಹೊರಟು ಬಂದವನು ನಾನು. ಬರುತ್ತಾ ಅನುಸಾರ ನೀಲಧ್ವಜ ಮಾತ್ರವಲ್ಲ, ಚಂಪಕಾವತಿಯಲ್ಲಿ ಹಂಸಧ್ವಜ, ಸುಧನ್ವನಿಗೆ ಮೋಕ್ಷ, ಅಘಟಿತವಾದಂತಹ ಘಟನೆಗಳು ಏನೆಲ್ಲ ಯೋಚನೆಯಲ್ಲಿ ಇರಲಿಲ್ಲವೋ ಅದೆಲ್ಲವೂ ನಡೆದು ಹೋಯಿತು. ಮುಂದಕ್ಕೆ ಬಂದಾಗ ನನ್ನ ಜೀವನದ ಉನ್ನತವಾದಂತಹ ಒಂದು ಲಕ್ಷ್ಯವೂ ನನಗೆ ದೊರಕಿದ್ದು ಮಣಿಪುರದಲ್ಲಿ ನನ್ನ ಮಗ ಅಂತಹ ಬಬ್ರುವಾಹನಗಳಿಗೆ ಹೋರಾಟವನ್ನು ಮಾಡಬೇಕಾದಂತಹ ಸನ್ನಿವೇಶ ನನಗೆ ಪ್ರಾಪ್ತವಾಯಿತು. ಆ ಹೊತ್ತಿನಲ್ಲಿ ಹೋರಾಟವನ್ನು ಮಾಡಿದರೂ ಕೂಡ ಒಂದು ಕ್ಷಣ ನಾನು ಸೋಲನ್ನು ಅನುಭವಿಸಬೇಕಾಗಿ ಬಂತು. ಆಮೇಲೆ ಶ್ರೀಹರಿಯ ಕರುಣದಲ್ಲಿ ಗೊತ್ತಾಯಿತು, ಗಂಗಾ ಶಾಪದಿಂದ ಈ ಪರಿಸ್ಥಿತಿ ನನಗೆ ಒದಗಿತು. ಆದರೆ ಶ್ರೀಹರಿಯ ಸದಾ ಅಭಿರಕ್ಷೆ ನನ್ನ ಮೇಲಿದ್ದದ್ದರಿಂದ ಸಂತೋಷವಾಗಿ ಮಗನನ್ನು ಸೇರಿಸಿಕೊಂಡು ಸಮಸ್ತ ಚತುರಂಗ ಸೇನಾ ಸಮೇತನಾಗಿ ಮುಂದಕ್ಕೆ ಹೊರಟಿದ್ದೇನೆ. ಹಾಗಾಗಿ ಕುದುರೆಯು ತನ್ನ ಮನಸ್ಸೋ ಇಚ್ಛೆಯಂತೆ ಮುಂದುವರಿಯುತ್ತಾ ಸಾಗುತ್ತಾ ಇದೆ. ಕುದುರೆಯ ಬೆಂಗಾಲಾದರೆ ಮುಂದುವರಿಯುತ್ತೇನೆ. ಮುಂದುವರಿಯುತ್ತೇನೆ.
ಜನನಿ ಮಾರಜನಕ ಇದು ಒಂದು ವರ್ತುಲಾಕೃತಿಯಲ್ಲಿ ನನಗೆ ಕಾಣಿಸ್ತದೆ. ಜನಕನ ಬೆಂಬಿಡದ ನೆನಪಾಗಿ ಪ್ರೇರಣೆಯಾಗಿ ಹಿಂದಿನಿಂದ ಅಟ್ಟಿಸಿಕೊಂಡು ಬರುತ್ತಿರುವ ಮಾರಜನಕನ ನೆನಪು. ಯಾವಾಗ ಮಾರಜನಕನ ದಿವ್ಯ ಭವ್ಯ ಮೂರ್ತಿಯನ್ನು ಸಂದರ್ಶಿಸಿ ಹೀಗೆನ್ನುವ ಕಾತರದ ಕಂಗಳನ್ನು ಹೊಂದಿರುವ ನಮ್ಮ ಅಪ್ಪಯ್ಯನ ಹೃದಯದ ದೀಪ್ತಿ. ಆದ್ದರಿಂದಲೇ ಅಪ್ಪನ ಬೆನ್ನಿನಲ್ಲಿ ಇರುವ ಆ ಮಾರಜನಕನನ್ನು ಯಾವತ್ತೂ ಮರೆಯುವುದಕ್ಕಾಗುವುದಿಲ್ಲ. ಆ ನೆನಪಿನಿಂದಲೇ ಸುತ್ತಲೂ ಸಾಗುತ್ತಿರುವ ಎತ್ತಲೂ ನೋಡುತ್ತಿರುವ ಜನಕ ಬೆಂಬತ್ತುತ್ತಿರುವುದು ನನ್ನ ಜನನಿಯನ್ನು. ಜನನಿಯ ಗರ್ಭಾಂಬುದಿಯಲ್ಲಿ ಹಾಯಾಗಿ ಪವಡಿಸಿ ನವ ಮಾಸಗಳನ್ನು ಕಳೆದು ಭೂಮಿಯ ಬೆಳಕನ್ನು ಕಂಡ ಭಾಗ್ಯಶಾಲಿ ನಾನು. ಆದ್ದರಿಂದಲೇ ಜನಕ ಜನನಿಯ ಬೆಂಬತ್ತಿ ನಿನ್ನ ಉದರಾಂಬುದಿಯಲ್ಲಿ ಕಾಣಿಸಿಕೊಂಡ ನನ್ನದ್ದೇ ಪ್ರತಿರೂಪ ದರ್ಪಣದ ಪ್ರತಿಚಿತ್ರ ಆಗಿರುವ ಮಗನ ಮುಖಾಂತರವಾಗಿ ಅವನನ್ನು ತೋರು ಅಂತ ಬೇಡುತ್ತಿದ್ದಾರೆ. ಹಾಗಾದರೆ ವರ್ತುಲಾಕೃತಿಯ ಈ ಪಯಣದಲ್ಲಿ ಅವರ ಮಗನಾದಂಥ ತಾಮ್ರಧ್ವಜ ಒಂದು ಮಾಧ್ಯಮವಾಗಿ ಒದಗುತ್ತಾನೆ ಅಂತ ಆದರೆ ನನ್ನ ಜೀವನದಲ್ಲಿ ಇದಕ್ಕಿಂತ ಭವ್ಯವಾದ ಅತ್ಯಂತ ಸಾರ್ಥಕ್ಯದ ಕ್ಷಣಗಳು ಮತ್ತೊಂದು ಬರುವುದಕ್ಕಿಲ್ಲ ಅಂತ ನಾನು ಭಾವಿಸುತ್ತೇನೆ. ಜನಕ ಜನನಿಯರೊಡನೆ ನೇಮವನ್ನು ಕೈಗೊಳ್ಳುವಲ್ಲಿ ಕೆಲವು ಕ್ರಮ ಉಂಟು. ಜನಕನಿಂದಲೂ ಜನನಿಯಿಂದಲೂ ಪ್ರತ್ಯೇಕವಾದಂತಹ ನೇಮವನ್ನು ಕೈಗೊಳ್ಳುವ ಕ್ರಮ. ಆದರೆ ಈ ಹೊತ್ತು 8ನೆಯ ಯಾಗದಲ್ಲಿ ವಿಶೇಷವಾದಂತಹ ಸನ್ನಾಹವನ್ನು ನಾನು ಹೊಂದಿದ್ದೇನೆ. ಜನಕ ಜನನಿಯರ ಒಡನೆ ಸನ್ನಾಹ ಕೈಗೊಂಡು ಹಾಗಾದರೆ ಜನಕ ಜನನಿಯರಿಗೆ ಮಾತ್ರ ಶ್ರೀಕೃಷ್ಣನ ದರ್ಶನದ ಅಪೇಕ್ಷೆ ಪ್ರಬಲವಾಗಿರುವುದಲ್ಲ. ಆ ತಂದೆ ತಾಯಿಗಳು ಈ ಹೊತ್ತು ಆಯ್ದುಕೊಂಡಿರುವ ಅಶ್ವಮೇಧಿಕ ಪರ್ವದ ಮುಖಾಂತರವಾಗಿ ನನ್ನ ಮಾಧ್ಯಮವನ್ನೇ ಆಧರಿಸಿ ಶ್ರೀಕೃಷ್ಣನ ದರ್ಶನವಾಗಬೇಕಾದದ್ದು ಅಪೇಕ್ಷಣೀಯವೇ. ಈ ಹೊತ್ತು ಅಪ್ಪ ನರ್ಮದೆಯ ದಂಡೆಯ ಮೇಲೆ ಸಕಲ ಸ್ವೋಪಸ್ಕರಗಳನ್ನು ನೆರೆಯಿಸಿ ದಿವ್ಯವಾದಂತಹ ಸಂಕಲ್ಪಕ್ಕೆ ಬದ್ಧರಾಗಿದ್ದಾರೆ. ಅವರ ಕಡೆಯಿಂದ ಕುದುರೆಯನ್ನು ಈ ಕಡೆಗೆ ತರಿಸಿಕೊಂಡು ಸಜ್ಜನರ ಗಗನದಲ್ಲಿ ಮೆರೆಯುತ್ತಿರುವ ಜನನಿಯ ಪದಾಂಬುರುಹಗಳಿಗೆ ಪಡಮಟ್ಟೆ. ಸಂಪ್ರೀತಿಯುತನಾಗು, ನೀನು ಜನಪ್ರೀತಿಯನ್ನು ಹೊಂದು, ಹರಿಯ ಪ್ರೀತಿಗಾಗಿ ಕಾತರಿಸುವಂತ ತಾಯಿ ಹೇಳ್ತಾಳೆ. ಮತಿವಂತನಾಗು ಮಗನೇ, ಶ್ರೀಹರಿಯ ಪ್ರೀತಿಯನ್ನು ಸಂಪಾದಿಸು. ಚಿತಿಪರ ಮೇಲೆ ದಂಡೆತ್ತಿ ಹೋಗಿ ಅವರ ಕಪ್ಪಗಳನ್ನು ಸಂಗ್ರಹಿಸಿ ಸಂಯುಕ್ತ ಭಾಗ್ಯನಾಗು ಅಂತ ಕೊಂಡಾಡುತ್ತಾಳೆ. ಕೇವಲ ಹರಿಯ ನೆವದಲ್ಲಿ ಹೋಗಿ ಈ ಭೂಮಿ ಪರನೆಲ್ಲ ಗೆದ್ದು ಹರಿ ಶರಣರೊಡನೆ ವಿಶೇಷವಾದ ಮೈತ್ರಿಯನ್ನು ಸಾಧಿಸಿ ತಾರತಮ್ಯದಿಂದ ಗುಣಾಢ್ಯರೊಡನೆ ಬಲಾಢ್ಯರೊಡನೆ ಸಮರೋದ್ಯೋಗಕ್ಕೆ ಎಳಸದೆ ಜಾತಿ ಭೇದಗಳನ್ನು ಅರಿತು ನೀತಿ ಧರ್ಮದಲ್ಲಿ ವಿಖ್ಯಾತನೆನಿಸಿ ಆ ಶ್ರೀಕಾಂತನ ಒಲುಮೆಯನ್ನು ಪಡೆ ಮಗನೇ ಅಂತಾಡಿದ್ಲು. ಆ ಕುಮುದ್ವತಿ ಎನ್ನುವ ಸಾರ್ಥಕ್ಯದ ನಾಮಕ್ಕೆ ಮಗನಾಗಿ ಹುಟ್ಟಿಕೊಂಡದ್ದಕ್ಕೆ ನನಗೆ ಧನ್ಯತೆ. ಭವ್ಯವಾದಂಥ ಆಕಾಂಕ್ಷೆಯನ್ನು ಹೊಂದಿ 8ನೆಯ ಯಾಗದ ಕೊನೆಯ ಕಾಲದಲ್ಲಿ ಶ್ರೀಕೃಷ್ಣನ ಪವಿತ್ರವಾದಂಥ ದೇಹವನ್ನು ಕಾಣುವ ಭಾಗ್ಯದ ರೇಖೆಯನ್ನರಸುತ್ತ ಜನಕ ಜನನಿಯರ ಒಡನೆ ಸನುಮತವನ್ನು ಕೈಗೊಂಡಿದ್ದೇನೆ. ಆ ಸನುಮತದ ದೀಕ್ಷೆಯ ಜೊತೆಗೆ ಬುಧ ಪ್ರಾತಕ್ಕೆ ನಮಸ್ಕರಿಸಿ ಅವರೆಲ್ಲರ ಶುಭ ಹಾರೈಕೆಗಳನ್ನು ಪಡೆದು ಆ ಕುದುರೆಯ ಹಣೆಯ ಮೇಲೆ ಬಿಗಿಯಬೇಕಾದ ಚಿನ್ನದ ಹಲಗೆಯ ಮೇಲೆ ಬರೆದ ಲೇಖನವನ್ನು ಮನವಾರ ಸೇರಿಸಿದ ಮೇಲೆ ಒಬ್ಬ ಸಮರ್ಥ ನೇತೃತ್ವದ ಯೋಧನಾಗಿ ನನಗಿರುವ ಕರ್ತವ್ಯ ಒಂದೇ, ಸೇನೆಯನ್ನು ಸಜ್ಜುಗೊಳಿಸುವುದು. ಹೇಗೆ ವಸುಂಧರೆಯ ಮೇಲೆ ಕಣ್ಗೊಳಿಸುವ ರಾಷ್ಟ್ರಗಳಲ್ಲಿ ವಿಸ್ತಾರವಾದಂತಹ ಪರಿಧಿಯನ್ನು ಹೊಂದಿದ ಪುರವೇನೂ ಸಿಂಹಾಕ್ಯಪುರವಲ್ಲ. ಈ ವಿಶಿಷ್ಟವಾದಂತಹ ರತ್ನಾಕ್ಯಪುರದಲ್ಲಿ ನಾನು ಹೊಂದಿರುವಂತಹ ಧ್ಯೇಯ ಧೋರಣೆಗಳಿಗೆ ಅನುಸಾರವಾಗಿ ನಾನು ಸಂರಚಿಸಬೇಕಾದಂತಹ ದಳಪತಿತ್ವ, ಅದರ ಕುರಿತಾಗಿ ನನಗೊಂದು ಸಿಂಹ ನಿರೀಕ್ಷೆ ಉಂಟು. ಆದ್ದರಿಂದಲೇ ರತ್ನಾಕ್ಯಪುರಿಗೆ ಯುವರಾಜನಾದಂತಹ ನಾನು ಚತುರಂಗ ಸೇನೆಯನ್ನು
ಕಟ್ಟಯಿಸಬೇಕಾದಂತಹ ಹೊಣೆಗಾರಿಕೆಯನ್ನು ಹೊಂದಿದ್ದೇನೆ. ಸೀಮಿತವಾದಂತಹ ಪರಿಧಿಯ ಒಳಗೆ ಬಹುಸಂಖ್ಯಾತರಾದಂತಹ ಯೋಧರನ್ನು ಒಂದೇ ಪ್ರಾಯದವರನ್ನಾಗಿ ಸತ್ಕರಿಸುವುದು ಆಯುವುದು ಕಷ್ಟದ ಕೆಲಸ. ಹಾಗಾದರೆ ಏಕಪ್ರಾಯ ಸಮರ್ಥರು ಎಷ್ಟರ ಮಟ್ಟಿಗೆ ಸಿಕ್ಕಿಯಾರು? ಕಳೆದ 7 ಸಲದ ಯಾಗದ ಕಾಲದಲ್ಲಿ ನಡೆದು ಹೋದಂತಹ ಸಮರಾಂಗಣದ ಉದ್ಯೋಗದಲ್ಲಿ ಅವರೆಲ್ಲರೂ ಬೆವರಿಳಿಸಿ ದುಡಿದವರೇ ಇದ್ದಾರೆ, ನಿಷ್ಕಾಮ ಕರ್ಮಿಗಳಾಗಿ ಕಂಗೊಳಿಸಿದವರಿದ್ದಾರೆ. ಹಾಗಾದರೆ ಈ ಹೊತ್ತು ಸಣ್ಣ ಪರಿವರ್ತನೆಯನ್ನು ನಾನು ಮಾಡಬೇಕು. ದಳಪತಿತ್ವದ ಮುಂಚೂಣಿಯಲ್ಲಿ ನಿಂತಿರುವ ನಾನು, ಚತುರಂಗ ಸೇನೆಗೆ ಅರಸನಾಗಿರುವ ನಾನು ಅದನ್ನು ಮಾಡುವುದಕ್ಕೆ ಸಮರ್ಥನಿದ್ದೇನೆ, ಅಧಿಕಾರಸ್ಥನಿದ್ದೇನೆ, ಅರ್ಹನಿದ್ದೇನೆ. ಒಂದು ಕೆಲಸ ಮಾಡೋಣ. ಪ್ರಾಯದಲ್ಲಿ ಏಕಪ್ರಾಯದವರು ಸಿಗದೆ ಹೋದರೆ ಸಾಮರ್ಥ್ಯದಲ್ಲಿ ಏಕಪ್ರಾಯದವರು ಸಿಗುತ್ತಾರಲ್ಲ. 60ರವನಿಗೂ 18ರವನಿಗೂ ಒಂದೇ ಸಾಮರ್ಥ್ಯ ಉಂಟು ಅಂತಾದರೆ ಅವರೆಲ್ಲರನ್ನು ಏಕ ಸಮರ್ಥ ಪ್ರಾಯರು ಅಂತ ಗುರುತಿಸುತ್ತೇನೆ. ಅವರೆಲ್ಲರೂ ತಾವಾಗಿ ಮುಂಬರಿದು ಬಂದಿದ್ದಾರೆ ಅಂತಾದರೆ ಇನ್ನು ತಡ ಮಾಡುವುದಕ್ಕಿಲ್ಲ. ಚಾರು ವಾದ್ಯ ಮೊಳಗಿಸಲ್ಪಟ್ಟಿದ್ದೆ, ತಂಬಟೆಯ ಧ್ವನಿ ಕೇಳಿಸ್ತದೆ. ಮಂಗಲಕರವಾದಂತಹ ದುರ್ಜಟಿಗಳ ಎದೆಯನ್ನು ಬಿರಿಯಬಲ್ಲ ವಿಶಿಷ್ಟವಾದಂತಹ ಘೋಷ ಕೇಳಿಸ್ತದೆ. ಇವರೆಲ್ಲರ ವಿಶಿಷ್ಟವಾದಂತಹ ಸಮ್ಮೇಳನದೊಂದಿಗೆ ಕುದುರೆಯನ್ನು ಮುಂದೆ ತಿರುಗಾಟಕ್ಕೆ ಹಚ್ಚಿ ಚತುರಂಗ ಸೇನೆಯ ದಳಪತಿತ್ವವನ್ನು ಅಂಗೀಕರಿಸಿ ಮುಂದೆ ನಿಂತು ನಿರ್ದೇಶನ ಕೊಡುತ್ತಾ ಕುದುರೆಯನ್ನು ಪರ್ಯಟನಕ್ಕೆ ಸೇರಿಸಿ ನಡೆಯುತ್ತೇವೆ. ಶುಂಠಾಲಗಳಿಂದ ಆನಂದ ನಮ್ಮ ಸೇನೆ ಮುಂದುವರಿಯುತ್ತಾ ಹೋಗುತ್ತಾ ಇದೆ. ಮುಂದೆ ಬಂದು ಮಣಿಪುರವನ್ನು ದಾಟಿ ಮುಂದಕ್ಕೆ ಹೋಗುವ ಈ ಸಂದರ್ಭದಲ್ಲಿ ನನ್ನೊಂದಿಗೆ ಚಂಡ ವಿಕ್ರಮಗಳು ಮಾತ್ರವಲ್ಲ, ಸುಭದ್ರ ಪತಿಯಾದವರು ಯಾರು ಹೌದು ಎಲ್ಲರೂ ಹೊಗಳುವುದು ಹಾಗೆ. ಹಾಗಾಗಿ ಶ್ರೀಕೃಷ್ಣ ಸಮೇತನಾಗಿಯೇ ಮುಂದಕ್ಕೆ ಹೋಗುತ್ತಿರುವಂತಹ ಸಂದರ್ಭ ದೂರದಲ್ಲಿ ಕಾಣುತ್ತಾ ಇರುವುದೇನು ಆಶ್ಚರ್ಯವಾಗುತ್ತಾ ಇದೆ. ನಮ್ಮ ಚತುರಂಗ ಸೇನೆಯ ಸೇನಾ ಸಮೇತನಾಗಿ ಮುಂದಕ್ಕೆ ಹೋಗುತ್ತಿರುವಾಗ ಆ ಕಡೆಯಿಂದ ಒಂದು ಸೇನೆಯು ಬರ್ತಾ ಇದೆ. ಅದು ಚತುರಂಗ ಸೇನೆಯೇ ಹೌದು. ಮಾತ್ರವಲ್ಲ, ವಾದ್ಯರವ ಮೊಳಗುತ್ತಾ ಇದೆ. ನಮ್ಮ ಕುದುರೆಯು ಮುಂದಕ್ಕೆ ಹೋಗುತ್ತಿರುವಾಗ ಆ ಕಡೆಯಿಂದ ಒಂದು ಕುದುರೆಯು ಬಂದಿದೆ. ಬಂದದ್ದು ಮಾತ್ರವಲ್ಲ, ಕುದುರೆಯು ಮುಖಾಮುಖಿಯಾಗಿ ಹೊಡೆದಾಡಿಕೊಂಡು ಮುಖಕ್ಕೆ ಮೊಕ್ಕೆ ತೀಡಿ ಹಣೆಗೆ ಕಟ್ಟಿದಂತಹ ರತ್ನಾಲಂಕೃತವಾದಂತಹ ವಿಶೇಷ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗುತ್ತಾ ಇದೆ. ಆಶ್ಚರ್ಯವೇ ಯಾರಿರಬಹುದು? ಕುತೂಹಲವೂ ಹೌದು. ಏನಿದ್ದರೂ ಕೂಡ ನಾವು ಹೊರಟವರು ಮುಂದಕ್ಕೆ ಹೋಗುವುದಕ್ಕಿರುವವರು ಮುಂದೆ ಸಾಗುತ್ತೇವೆ, ನೋಡೋಣ ಏನಾಗ್ತದೆ. ಬಾಳಿಗೊಂದು ಬಟ್ಟೆ ಉಂಟು ಅಂತ ನಾವು ನಂಬಿದೆವು. ಹಾಗೆಂದು ಯಾಗದೀಕ್ಷಿತರಾದ ನಮ್ಮಪ್ಪಯ್ಯ ಶುಭ ಮುಹೂರ್ತದಲ್ಲಿ ಬುಧವ್ರಾತದಿಂದ ಹಾರೈಕೆ ಕೈಗೊಂಡು ಅರ್ಚಿಸಿ ಕಳುಹಿಸಿದ ಕುದುರೆಗೆ ಒಂದು ವಿಶೇಷವಾದ ಬಟ್ಟೆ ಇರುವುದು ಸಹಜವಷ್ಟೇ. ಆ ಬಾಳ ಬಟ್ಟೆಯನ್ನು ಧಿಕ್ಕರಿಸುವ ಹಾಗೆ, ನಮ್ಮ ಕುದುರೆಯ ಬಟ್ಟೆಯನ್ನೇ ಬದಲಿಸುವ ಹಾಗೆ ಒಂದು ಚಮತ್ಕೃತಿ ಆ ಕಡೆಯಿಂದ ಅಡ್ಡಲ್ಪಟ್ಟಂತಹ ಕುದುರೆಯಿಂದ ವಿರಚಿತವಾಯಿತು ಎನ್ನುವುದನ್ನು ಕೇಳುವಾಗ ಕಾತಿಗೊಳ್ಳುತ್ತಿದ್ದೇನೆ, ಸಿಟ್ಟು ಉಪ್ಪೇರಿ ಬರುತ್ತದೆ. ಹಾಗೆಂದು ಸಂಯಮಿಯಾಗಿರಬೇಕಾದದ್ದು ನ್ಯಾಯೋಚಿತ. ನಮ್ಮ ಅಮ್ಮ ಎಚ್ಚರಿಸಿದ್ದು ಹಾಗೆ ಅಲ್ವೇ?
ಸಂಯುತ ಭಾಗ್ಯರಾಗು ಮಗನೇ ಎನ್ನುವ ಹಾಗೆ. ಆದ್ದರಿಂದ ತಾಳ್ಮೆಗೆಡದೆ, ಬುದ್ಧಿಗೆ ಅವಸರದ ಓಟವನ್ನು ಕೊಡದೆ, ನಿಯಂತ್ರಣವನ್ನು ಸಮತೋಲನವನ್ನು ಸಾಧಿಸಿ ನನ್ನ ಅತ್ಯಂತ ಮೇಧಾಶಕ್ತಿ ಸಂಪನ್ನನಾದ, ನನ್ನ ಬದುಕಿನ ಕಗ್ಗತ್ತಲಿಗೆ ಮಾರ್ಗದರ್ಶಕನಾದ ನಕುಲಧ್ವಜನಲ್ಲೇ ಸಮಾಲೋಚನೆ ಮಾಡಬೇಕು. ಮಂತ್ರೀಶ ನಕುಲಧ್ವಜ, ಏನಾಶ್ಚರ್ಯವಿದ್ರಿ, ಏನಾಶ್ಚರ್ಯವಿದ್ರಿ? ಸಚಿವನು ಆತನು ಕ್ಷಣ ಬಂದು ಬೇಡ ನಯೋತಿಯಲ್ಲಿ ಭೂಪನೋಡು ಮಂತ್ರೀಶ ನಕುಲಧ್ವಜ, ಅದ್ಭುತವಾದಂತಹ ವಿದ್ಯಮಾನದ ವಿವರವನ್ನು ನಮ್ಮ ದೂತರು ಕೊಟ್ಟುವುದನ್ನು ನೀನು ಗಮನಿಸಿದೆಯ? ಹಾಗಾದರೆ ಕುದುರೆ ಆ ಕಡೆಯಿಂದ ಬಂದಿದೆ, ಅದರ ಬೆಂಗಾವಲಿಗೆ ಚತುರಂಗ ಸೇನೆ ಇದೆ, ವಿಶೇಷವಾದಂತಹ ಕಲರವ ಕೇಳಿಸುತ್ತದೆ ಎಂದಾದರೆ ಇದರಲ್ಲಿ ಏನೋ ಚೋದ್ಯವಿರಬೇಕಾದದ್ದು ನಿರೀಕ್ಷಿತವೆ. ಅನುಭವ ಸಂಪನ್ನನಾದ ನಿನ್ನಲ್ಲಿ ಅತ್ಯಂತ ಆಪ್ತವಾದಂತಹ ಸಮಾಲೋಚನೆಯನ್ನು ಮಾಡುವುದು ರಾಜನಾದಂತಹ ಉತ್ತರಾಧಿಕಾರಿಯಾದ ನನಗೆ ಕರ್ತವ್ಯವಾಗಿರುವುದರಿಂದ ಮಂತ್ರೀಶನಾಗಿ ಇದರ ವಿವರಗಳನ್ನು ತರ್ಕಿಸಿ ಇದು ಏನಿರಬಹುದು ಅಂತ ಯೋಚಿಸಿ ವಿಷಯವನ್ನು ಮನದಟ್ಟು ಮಾಡುವೆಯ. ಯುವರಾಜ, ಜೀವನದಲ್ಲಿ ಹಮ್ಮಲಿಸಿದಂತಹ ಅಥವಾ ಆಸೆಯಲ್ಲಿ ಮುಳುಗಿದಂತಹ ಯೋಚನೆಯು ಅದು ಕಾರ್ಯರೂಪಕ್ಕೆ ಬಂದು ಧನ್ಯತೆಯ ಪರಮಾವಧಿಯನ್ನು ಸೇರಿದಂತಹ ಹೊತ್ತಿಗೆ ಅಲ್ಲವೇ ಎದುರು ಕಾಣುತ್ತಿರುವುದು ಒಂದು ಭಯ. ಹೌದು, ಯಾರನ್ನು ತಿಳಿಯಬೇಕೆ? ಅದರ ಜೊತೆಗೆ ಚತುರಂಗ ಸೇನೆ ಇದೆ, ಅಲ್ಲಿ ಹೊರ ಕಾಣಿಸ್ತದೆ. ಅಲ್ಲಿವರೆಗೆ ಹೋಗಬೇಕಾದಂತಹ ಕಾರ್ಯವಿಲ್ಲ. ಇಲ್ಲವೇ ಇದು ಇಲ್ಲಿಂದಲೇ ಹೇಳುವಂತಹ ಮನಸ್ಸನ್ನು ಮಾಡಿ. ಹೇಗೆ ಮಂತ್ರೀಶ, ಹೇಗೆ? ಮುಂದೊತ್ತಿ ಬರುತ್ತಿರುವುದು ಇನ್ನೊಂದು ಸೈನ್ಯದಂತೆ ಕಾಣುತ್ತಾ ಇದೆ. ಕುದುರೆ ಇದೆ. ಈ ಹಿಂದಿನ ಅನುಭವಗಳು ಕಾರಣದಿಂದ ಹೇಳುವುದಾದರೆ ನಿನ್ನ ಅರಸತ್ತಿಗೆಯನ್ನು ವಿರೋಧಿಸುವಂತಹ ಪ್ರಶ್ನಿಸುವಂತಹ ವೀರಾದಿ ವೀರರು ಇದುವರೆಗೆ ಯಾರೂ ಇಲ್ಲ. ಎಲ್ಲರೂ ಸೋಲುವ ಅನುಭವವನ್ನೇ ಪಡೆದವರು, ಯಾರು ಗೆದ್ದವರಲ್ಲ. ಇಲ್ಲವೇ ಆದ ಕಾರಣ ರತ್ನಾಕ್ಯಪುರದ ಮಯೂರಧ್ವಜನ ಅಲ್ಲ ಯುವರಾಜ ತಾಮ್ರಧ್ವಜನ ಬಲ್ಪನ್ನು ಪ್ರಶ್ನಿಸುವಂತಹ ಎದೆಯುಳ್ಳವರು
ನಮ್ಮೆದುರು ಯಾರು ಇರಲಿಕ್ಕಿಲ್ಲ. ನಿನ್ನ ಅಭಿಮಾನದ ಮಾತದು. ಆದ ಕಾರಣ ಮುಂದೊತ್ತಿ ಬರುತ್ತಿರುವಂತಹ ಆ ಸೈನ್ಯ ಉಗೆ ಉಗೆ ಎಂದು ಮಯೂರ ಧ್ವಜನಿಗೆ ಕಪ್ಪ ಕಾಣಿಕೆಗಳನ್ನು ನೀಡುವುದಕ್ಕಾಗಿ ಬರುತ್ತಿರುವ ಸೈನ್ಯವಿರಬೇಕು. ಹೌದೇ? ಅದು ನಮ್ಮ ಬದಿಯಲ್ಲಿರುವಂತಹ ಮಣಿಪುರದ ರಾಜನಾದಂತಹ ಬಬ್ರುವಾಹನ ತನ್ನ ಪಿತನನ್ನು ಸೇರುವುದಕ್ಕೆ ಮುನ್ನ ನಿನಗೆ ಕಪ್ಪ ಕಾಣಿಕೆಗಳನ್ನು ಇಟ್ಟು ನಿನ್ನ ಅರಸೊತ್ತಿಗೆಯನ್ನು ಮನ್ನಿಸಿ ಮುಂದುವರಿಯುತ್ತಿದ್ದಾನೆ ಎಂಬ ಭಾವನೆಯನ್ನು ನಿನ್ನ ಬದಿಯಲ್ಲೇ ಕುಳಿತು ಹೇಳುತ್ತೇನೆ. ಅಲ್ಲಿವರೆಗೆ ಹೋಗಿ ಹೇಳಬೇಕಾದ ಅಗತ್ಯವೇ ಇಲ್ಲ. ಮಂತ್ರಿ, ನೀನು ನಮ್ಮ ಕುರಿತಾಗಿ ಹೊಂದಿರುವ ಅಚಲವಾದಂತಹ ವಿಶ್ವಾಸ, ಶ್ರದ್ಧೆ, ಅಭಿಮಾನ ಪೂರ್ವಕವಾಗಿ ಈ ಮಾತುಗಳನ್ನು ನಿನ್ನ ಬಾಯಿಂದ ಹೇಳಿಸ್ತಾರೆ. ಕಳೆದ 7 ಸಲ ನಾವು ಕೈಗೊಂಡಂತಹ ಮಹಾಯಾಗದಲ್ಲಿ ಅದರ ಫಲಶ್ರುತಿಯೋ ಎನ್ನುವ ಹಾಗೆ ವಿರೋಧಿಗಳಿಲ್ಲದ ಸ್ಥಿತಿಯೊಂದು ನಿರ್ಮಾಣವಾಗಿದೆ. ಈಗ ನಮ್ಮ ಸೇನೆಗೆ ಅಭಿಮುಖವಾಗಿ ಮತ್ತೊಂದು ಶರಧಿಯೋ ಎನ್ನುವ ಹಾಗೆ ಒಂದು ಮಹಾ ಪ್ರವಾಹವಾಗಿ ಹರಿದು ಬರುತ್ತಿರುವ ಜನಸಂಖ್ಯೆಯನ್ನು ಕಾಣುವಾಗ ಕಪ್ಪವನ್ನು ಹೊತ್ತು ಬರುತ್ತಿರುವ ಮಣಿಪುರದ ಅಧೀಶ ಅಂತ ನೀನು ಆಡುವೆ. ಸಂಶಯವೇ ಇದು ಒಂದರ್ಥದಲ್ಲಿ ಸರಿ. ಭಾವುಕವಾದಂತಹ ಸಂಬಂಧವನ್ನು ರತ್ನಾಕ್ಯಪುರ ಮತ್ತು ತನ್ನ ತಂದೆಯರ ಜೊತೆಗೆ ಸಾಧಿಸಿರುವಂತಹ ನೀನು ಈ ಮಾತುಗಳನ್ನು ಹೇಳುವುದು ಯಾವ ಕಾರಣಕ್ಕೂ ಸಾಧುತರವೇ. ಹಾಗೆಂದು ಯಥಾರ್ಥ ನನಗೆ ತಿಳಿಯದು ಅಂತ ನೀನು ನಂಬಬೇಕಾಗಿಲ್ಲ. ಅಯ್ಯ ಮಂತ್ರಿ, ಒಂದು ವಚನವನ್ನು ಹೇಳು. ಸಕಾಲಿಕವಾದಂತಹ ಸಮುಚಿತವಾದಂತಹ ಮಾರ್ಗದರ್ಶಕ ಮಾತುಗಳನ್ನು ಆಡುವಲ್ಲಿ ನಿನ್ನ ಹೆಚ್ಚುಗಾರಿಕೆಯನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನ ಸಂಕಟದ ಸಮಯಗಳಲ್ಲಿ, ಸಂಕೀರ್ಣವಾದಂತಹ ಘಟ್ಟಗಳಲ್ಲಿ ಕಗ್ಗಂಟಾಗಿ ಕಾಡಿದ ಪ್ರಶ್ನೆಗಳನ್ನು ಅತ್ಯಂತ ನವಿರಾಗಿ ಬಿಡಿಸಿದ ಮೇಧಾಶಕ್ತಿ ಸಂಪನ್ನ ನೀನು. ಯಾವ ರಾಜನು ಉತ್ಕರ್ಷೆಯನ್ನು ಹೊಂದುತ್ತಾನೋ, ಉದ್ಧಾರದ ಪಥಾವಲಂಬಿ ಆಗುತ್ತಾನೋ, ಅವನದ್ದು ಸ್ವಯಂ ಏಕ ಸಾಮರ್ಥ್ಯದಿಂದ ಅಲ್ಲ, ಒಬ್ಬ ಯೋಗ್ಯತಾವಂತನಾದ ಪುಣ್ಯ ಪುರುಷನಾದ ಮಂತ್ರಿಯ ಸಕಾಲಿಕವಾದಂತಹ ನೆರವು ಆ ರಾಜನನ್ನು ಮಹತ್ತರವಾದಂತಹ ಪೀಠದ ಮೇಲೆ ಆರೋಹಿಸುತ್ತದೆ ಅಂತ ನಾವು ಬಲ್ಲೆವು. ಈ ಕಾಲದಲ್ಲಿ ರತ್ನಾಕ್ಯಪುರಕ್ಕೆ ಒಂದು ವಿಶೇಷವಾದ ಮೆರುಗು ಬಂದದ್ದು ನಿನ್ನ ಕಾರಣದಿಂದ. ನನ್ನ ಜೊತೆಗೂಡಿ ಕಳೆದ 7 ಯಾಗಗಳನ್ನು ಸಾಂಗವಾಗಿ ನಿರಾಯಾಸವಾಗಿ ನಿರ್ವಹಿಸಿ ಮುಪ್ಪುರಿಗೊಂಡ ಅನುಭಾವಿಕ ನೀನು. ಆದ್ದರಿಂದ ಈ ಹೊತ್ತು ತರ್ಕಶಕ್ತಿಯನ್ನು ಹಿಗ್ಗಿಸಿ ಬರುತ್ತಿರುವಂತಹ ಸೇನಾ ವಾಹಿನಿಯನ್ನು ಕಾಣುವಾಗ ನಮ್ಮ ಕುರಿತಾಗಿ ಅಭಿಮಾನವನ್ನು ಹೊಂದಿ 8ನೆಯ ಯಾಗದ ಜೊತೆಗೆ ನಂಟು ಬೆಳೆಸುವುದಕ್ಕಾಗಿ ಬಬ್ರುವಾಹನನೇ ಬರುತ್ತಿದ್ದಾನೆ ಅಂತ ನೀನು ಆಡುತ್ತಿ. ನಿನ್ನ ಮಾತು ನಿನ್ನ ಮಟ್ಟಿಗೆ ಸರಿ. ಒಬ್ಬ ಭಾವುಕನಾದಂತಹ ಮಂತ್ರಿ ಇದಕ್ಕಿಂತ ಭಿನ್ನವಾಗಿ ರಾಜನಿಷ್ಠವಾಗಿ ರಾಜ್ಯನಿಷ್ಠವಾಗಿ ಆಡುವುದಕ್ಕಿಲ್ಲ, ಆಡುವುದು ಸಲ್ಲ. ಹಾಗೆಂದು ಯಥಾರ್ಥವನ್ನು ನಿನ್ನ ಸಮ್ಮುಖದಲ್ಲಿ ನಾನು ಇರಿಸದೆ ಹೋದರೆ ಯುವರಾಜ ಪದವಿಯನ್ನು ಅಲಂಕರಿಸಬೇಕಾದ
ಆ ವ್ಯಕ್ತಿತ್ವಕ್ಕೆ ನಾನು ಊನವನ್ನು ತಂದ ಹಾಗಾಗುತ್ತದೆ. ಇದು ಅಷ್ಟೇ ಸತ್ಯ ಅಂತ ನೀನು ತಿಳಿಬೇಡ. ನಾನು ಆಡುತ್ತಿರುವ ಮಾತುಗಳು ಅಹಂಕಾರದ ನುಡಿಗಳು ಎಂದು ನೀನು ತಪ್ಪಾಗಿ ಭಾವಿಸುವುದು ಸಲ್ಲದು. ಇದು ಪೆಣ್ಣೆ ವಚನ. ಹೆಣ್ಣು ಎನ್ನುವುದನ್ನು ವಚನಕ್ಕೆ ಹೋಲಿಸಿ ಆ ವಚನ ಯಾವತ್ತೂ ಮೃದುತರವಾಗಿರಬೇಕಾದದ್ದು ಅಪೇಕ್ಷಣೀಯ. ಯಾರು ಗಡಸಾಗಿ ಮಾತನಾಡುತ್ತಾನೆ, ಯಾರು ಒರಟೊರಟಾಗಿ ಸಂಭಾಷಿಸುತ್ತಾನೆ, ಹಾಗೆ ಅನ್ಯರ ಮನಸ್ಸಿಗೆ ನೋವಾಗುವ ವಾಕ್ಯಗಳನ್ನು ಕಟ್ಟುತ್ತಾನೆ, ಅವನು ಗಂಡಸು ವಾಕ್ಯ ಮಾತಾಡುತ್ತಾನೆ ಅಂತ ಅರ್ಥ. ನಾನು ಮಂತ್ರಿಯಾದ ನಿನ್ನ ಸಮ್ಮುಖದಲ್ಲಿ ಹೆಣ್ಣಿನ ವಚನ ಹೇಳ್ತೇನೆ ಅಂತ ಹೇಳಿದ್ರೆ ಏನರ್ಥ? ನೀನು ಅದನ್ನು ಮಂದ್ರಸ್ಥಾಯಿಯಲ್ಲಿ ಆಲಿಸಬೇಕು ಅಂತ ನನ್ನ ಧ್ವನಿ. ಇದು ನೀನು ಭಾವಿಸಿದ ಹಾಗೆ ನಮ್ಮ ಕುರಿತಾಗಿ ಅಭಿಮಾನ ಪುರಸ್ಸರ ಸ್ವರೂಪದಿಂದ ಆ ಬಬ್ರುವಾಹನ ಹೊರಕಾಣಿಕೆ ತರುತ್ತಿರುವುದು ಅಲ್ವಪ್ಪ. ಅದರ ಅರ್ಥ ಅಂತರಾರ್ಥ ರಹಸ್ಯ ಬೇರೆಯೇ ಇದೆ. ಕಳೆದ ರಾತ್ರಿ ನಾನು ನೆಮ್ಮದಿಯಿಂದ ನಿದ್ರೆ ಮಾಡಲಿಲ್ಲ. ಹಾಗೆಂದು ಕೆಟ್ಟ ಕನಸುಗಳನ್ನು ಕಂಡು ಕನವರಿಸುತ್ತಿದ್ದೆ ಅಂತ ಅರ್ಥ ಅಲ್ಲ. ನಾನು ಮಧ್ಯರಾತ್ರಿಯ ವೇಳೆಯಲ್ಲಿ ಒಂದು ಕನಸನ್ನು ಕಾಣುವುದಕ್ಕೆ ತೊಡಗಿದೆ. ಹಾಗೆಂದು ಬೆಳಗಿನ ಜಾವ ಮೂರ್ತ ಸ್ವರೂಪವಾಗಿ ಆ ಕನಸಿನ ಬಿಂಬ ಸ್ಪಷ್ಟವಾಗಿ ನನ್ನ ಅಂತಚಕ್ಷುಗಳಿಗೆ ಗೋಚರವಾಯಿತು. ಮುಂಜಾನೆಯ ಹೊತ್ತು ಸುಪ್ರಭಾತದ ಕನವರಿಕೆಯಲ್ಲಿ ಯಾರು ಕನಸುಗಳನ್ನು ಕಟ್ಟುತ್ತಾನೆ ಅವನ ಬದುಕಿನಲ್ಲಿ ಹಗಲು ನನಸಿನ ದಿನವನ್ನು ಕಾಣುತ್ತಾನೆ ಅಂತ ಅರ್ಥ ಅಲ್ವೇ? ನಿನ್ನೆಯ ದಿವಸ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡವರು ಸಾಮಾನ್ಯ ಪುರುಷರು ಅಂತ ನೀನು ಭಾವಿಸಕೂಡದು. ಯಾರು ದೇವ ಋಷಿಗಳಾಗಿ ಕಾಣಿಸಿಕೊಂಡಿದ್ದಾರೋ, ಯಾರು ನಾರಾಯಣ ಜಪವನ್ನು ಮಾಡುತ್ತಾ ಹರಿ ಪ್ರೀತ್ಯರ್ಥವಾಗಿ ಹರಿ ಸಂಕೀರ್ತನೆಯ ಪ್ರಭಾವಳಿಯನ್ನು ಜಗತ್ತಿನಲ್ಲಿ ಬಿತ್ತರಿಸುವುದಕ್ಕೆ ಸನ್ನದ್ಧ ಸಂಕಲ್ಪರಾಗಿದ್ದಾರೋ ಅಂತಹ ಸುರ ಮುನೀಂದ್ರರಾದಂತಹ ನಾರದ ಮಹರ್ಷಿಗಳು ನನ್ನ ಕನಸಿನಲ್ಲಿ ಮುಂಜಾವಿನಲ್ಲಿ ಕಾಣಿಸಿಕೊಂಡು ಅಲ್ಲಿಂದಲೇ ದಿಗ್ಗನೆ ಎದ್ದು ಮಾನಸಿಕವಾಗಿ ಅಭಿವಾದನವನ್ನು ಸಲ್ಲಿಸಿದಾಗ, ಕೃತಾರ್ಥನಾದ ಪುತ್ರನೇ, ನಿನ್ನ ಬದುಕಿನ ಉಜ್ವಲವಾದಂತಹ ಪ್ರಭೆಯನ್ನು ಭವಿಷ್ಯದ ಆಶಾಕಿರಣವಾಗಿ ಕಂಗೊಳಿಸುವುದಕ್ಕೆ ಸಿದ್ಧವಾಗಿದೆ. ನಾಳೆಯ ದಿವಸ ಒಂದು ಅಭೂತಪೂರ್ವವಾದಂತಹ ವಿದ್ಯಮಾನ ನಿನ್ನ ಬದುಕಿನಲ್ಲಿ ಘಟಿಸುವುದಕ್ಕುಂಟು. ನಾಳೆ ನೀನು ಚತುರಂಗ ಸೇನಾ ವಾಹಿನಿಯನ್ನು ಸೇರಿಸಿಕೊಂಡು ನೀವು ಪೂಜಿಸಿ ಕಳುಹಿಸಿದ ಯಜ್ಞಾಶ್ವವನ್ನು ಮುಂದಿಟ್ಟುಕೊಂಡು ಹೋಗುವ ಕಾಲದಲ್ಲಿ ನಿಮ್ಮನ್ನು ಬಟ್ಟೆಯಲ್ಲಿ ವಿರೋಧಿಸಿ ಮತ್ತೊಂದು ಚತುರಂಗ ಸೇನಾ ಮುಖಾಮುಖಿ ಆಗುತ್ತದೆ. ಆ ಸೇನೆ ಸಾಮಾನ್ಯವಾದಂತಹ ಸೇನೆಯಲ್ಲ. ಯಾರು ವರ್ತಮಾನದಲ್ಲಿ ಯಾದವ ವರ್ಗದ ಒಡೆಯನಾಗಿದ್ದಾನೆ ಅಂತಹ ಶ್ರೀಕೃಷ್ಣನ ಭಾವನಾದಂತಹ ಅರ್ಜುನ ತನ್ನ ಜ್ಯೇಷ್ಠ ಭ್ರಾತೃ ಆಗಿರುವಂತಹ ಯುಧಿಷ್ಠಿರನ ಸಂಕಲ್ಪದಂತೆ ಆ ಗೋತ್ರ ಹತ್ಯೆಯನ್ನು ಮಾಡಿದ ಪಾಪದ ಶಂಕೆಯನ್ನು ದೂರ ಮಾಡುವುದಕ್ಕಾಗಿ ಕೈಗೊಂಡಂತಹ ಅಧ್ವರದ ನಿಮಿತ್ತದಿಂದ ಪೂಜಿಸಿ ಕಳುಹಿಸಲ್ಪಟ್ಟಂತಹ ಯಾಗದ ಕುದುರೆ ಈ ನೆಲೆಯಿಂದ ಆ ಚತುರಂಗ ಸೇನೆ ಅರ್ಜುನನ ನೇತೃತ್ವದಲ್ಲಿ ನಿಮ್ಮ ಮುಂದೆ ಬರ್ತದೆ. ಶುಂಡಾಲ ನಗರಾಧೀಶರು ಈ ಹೊತ್ತು ಮಂಡಲಾಧೀಶರಾಗಿ ವಿಜೃಂಭಿಸುತ್ತಿದ್ದಾರೆ ಮಾತ್ರವಲ್ಲ, ಚಕ್ರವರ್ತಿ ಪೀಠದ ಉತ್ತರದಾಯಿತ್ವವನ್ನು ವಹಿಸಿಕೊಂಡಿದ್ದಾರೆ. ಅಂತಹ ಶುಂಡಾಲ ನಗರಾಧೀಶನಾದ ಧರ್ಮರಾಯನ ಮಧ್ಯದ ಪ್ರೀತಿಯ ತಮ್ಮನಾದ ಆ ಪಾರ್ಥ ಕೃಷ್ಣರು ಜೊತೆಯಾಗಿ ಬಂದ ಕಾಲದಲ್ಲಿ ನಿಮಗೂ ಅವರಿಗೂ ಘನಘೋರವಾದಂತಹ ಸಂಗಮ ಏರ್ಪಡುತ್ತದೆ. ಅದರ ಕೊನೆ ತಾರ್ಕಿಕವಾದ ಅಂತ್ಯವನ್ನು ಕಾಣುವುದಕ್ಕುಂಟು. ಯಾವ ಸ್ಪಷ್ಟವಾದ ಫಲಿತಾಂಶವನ್ನು ಬಾಳ ಬಟ್ಟೆಯಲ್ಲಿ ಕಾಣುವುದಕ್ಕಾಗಿ ತನ್ನ ವಿಶಿಷ್ಟವಾದ ಸಂಕಲ್ಪದ ಮಹಾತೈಲವನ್ನು ಎರೆದು ತನ್ನ ಜ್ಞಾನದ ದಿವಟಿಕೆಯನ್ನು ಬೆಳಗುತ್ತಿದ್ದಾನೆ. ಆ ದಿವ್ಯ ಪ್ರಕಾಶದಲ್ಲಿ ಕಾಣಬೇಕಾದ ವಾಸುದೇವ ಮೂರ್ತಿಯನ್ನು ಆ ರತ್ನಾಕ್ಯಪುರದ ಒಡೆಯನಾದ ನಿಮ್ಮಯ್ಯನಾದ ಆ ಮಯೂರಧ್ವಜರು ಕಾಣುವುದಕ್ಕುಂಟು ಅಂತಾಗಿದೆ. ಈ ಮಾತು ಸುಳ್ಳಾಗುವುದಕ್ಕಿಲ್ಲ. ಇದು ದಿಟ್ಟವಚನವೇ. ಈ ದಿಟ್ಟವಚನವನ್ನು ದಿಟ್ಟತೆಯಿಂದ ನಾನು ಆಡಿದ ಮೇಲೆ ಇನ್ನು ಮುಂದೆ ನೋಡುವುದಕ್ಕಿಲ್ಲ. ಆದಷ್ಟು ಬೇಗ ಅಲ್ಲಿಗೆ ಸಾಗಬೇಕು. ಕುದುರೆಯನ್ನು ಇಲ್ಲಿಗೆ ಕರೆತರಬೇಕು. ತಂದ ಮೇಲೆ ಕುದುರೆಯ ಹಣೆಯ ಮೇಲೆ ಏನು ಬರೆದಿದೆಯೋ ಎನ್ನುವುದನ್ನು ವಾಚಿಸಿ ಹೇಳಬೇಕು. ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಯಾವ ನೀರಿನ ಸೆಲೆಯನ್ನು ಹುಡುಕುವುದಕ್ಕೋಸ್ಕರ ಮರುಭೂಮಿಯಲ್ಲಿ ಹುಡುಕುತ್ತಾ ಹೋದಾಗ ಸಿಗುವಂತಹ ನೀರು, ಅದೇ ರೀತಿ ಯಾವ ಶ್ರೀಕೃಷ್ಣ ಮೂರ್ತಿಯ ದರ್ಶನವಾಗಬೇಕಾದ 7 ಅಶ್ವಮೇಧಗಳನ್ನು ಮಾಡಿ 8ನೇದಕ್ಕೆ ತೊಡಗಿದವಾಗ ಇಂತೆ ಯಾಗವನ್ನು ಕೃಷ್ಣ ವರ್ಜಿತವಾಗಿ ಮಾಡಿದೆ. ನಿನಗೆ ಈಗ ವಾಸುದೇವ ಸನ್ನಿಹಿತನಾಗಬೇಕು. ಹಾಗಾದರೆ ನಿನಗೆ ಕಂಡಂತಹ ಕನಸು ನನ್ನ ಸಾಗುವುದು ಎಂದಾದರೆ ಧನ್ಯತೆ. ಒಬ್ಬನೇ ಸಮಾಧಾನ ಪಡುವುದಲ್ಲ, ಸಮಾಧಾನಕ್ಕೆ ನಿನ್ನಂತವರು ಒತ್ತಾಸೆ ಕೊಡಬೇಕು. ಆಗ ಧನ್ಯತೆಯ ಪರಮೋಚ್ಚ ಏನು ತಲುಪುತ್ತೇನಲ್ಲ. ಹಾಗಾದರೆ ರಥದಿಂದ ಇಳಿದು ಹಯವನ್ನು ಸೇರಿ ಅಲ್ಲಿ ಏನೆಂದು ವಿಶೇಷವನ್ನು ತಂದಿದ್ಯಲ್ಲ, ತಂದಿದ ಮೇಲೆ ವಾಚಿಸಬೇಕು. ನೀನು ಕೇಳು. ತಾರಕೇಶ ಕುಲಾವತಿ ಚಂದ್ರ, ತಾರಕೇಶ ಕುಲಾವತಿ ಚಂದ್ರ, ಉದಾರ ಗುಣದ ವೀರ, ವಿಷ್ಣು ಪದಾನದಿಂದ ತುಲಿಸಿಕೊಟ್ಟಿಹ ಸಾರ ಶೌರ್ಯ ಪೃಥ್ವಿಗತ್ಯಧಿಕಾಗಿ ಶೋಭಿತ
ವಿಸ್ತರಿಸಿರದಿಯಾದ ಹಯದು ಶಕ್ತಿ ತಾಮ್ರಧ್ವಜ ಮಂತ್ರಿವರೇಣ್ಯ ಹಯಗಳ ಘರ್ಷಣೆಯಲ್ಲಿ ಕೆಳಗೆ ಬಿದ್ದಂತಹ ಹಯದ ಹಣೆಪಟ್ಟಿಯನ್ನು ತೆಗೆದು ತಂದಿದ್ದೇನೆ. ಇದೋ ವಾಚಿಸುತ್ತೇನೆ ನೋಡಿ. ಅದು ನೆಲಕ್ಕೆ ಬೀಳಕೂಡದು, ಧೂಳು ಮುಸುಕ ಕೂಡದು. ಯಾಕಂದ್ರೆ ಅದ್ಧೂರದ ಕುದುರೆಯ ಹಣೆಯ ಮೇಲೆ ರಚಿಸಲ್ಪಟ್ಟಂತಹ ಲಿಖಿತ ಅಲ್ವೇ ನಮಗೆ ಬಹುಮಾನ್ಯವೇ. ಇದು ಇನ ವಂಶದ ಅಂಬುದಿಯಲ್ಲಿ ಹೊಳೆಯುತ್ತಿರುವಂತಹ ಚಂದ್ರಮನಂತೆ ಇಂದು ಹಸ್ತಿನಾವತಿಯಲ್ಲಿ ವರ್ತಮಾನ ಕಾಲದಲ್ಲಿ ಶೋಭಿಸುತ್ತಿರುವ ಬಬ್ಬನಿನ ವಿಪರೀತಾರ್ಥದ ವಾಕ್ಯವೇ ಇಂತಹ ಶ್ಲೇಷೆಯನ್ನು ಬಳಸಿದೆ. ಗುಣವರ್ಷಿ ವಂಶದಲ್ಲಿ ಹುಟ್ಟಿದವ ಇನಸದೃಶನಾಗಿ ಕಾಣಬೇಕಾದದ್ದು ಸತ್ಯ. ನಿನಗೆ ಇನವಂಶದಲ್ಲಿ ಹುಟ್ಟಿದವನು ಶಶಿ ಸದೃಶನಾಗಿ ಕಾಣುತ್ತಾನೆ ಅಂತ ಆದರೆ ನಿನ್ನ ಶ್ಲೇಷಗಿದ್ದು ಋಣಿ ಅಂತೂ ಇದು ಧರ್ಮರಾಯನ ರಕ್ಷಣೆ ಅಲ್ವೇ? ಏನಂತೆ ಇದು ಆ ಧರ್ಮರಾಯ ಮುಂದುವರಿಸು. ಈ ಧರ್ಮರಾಯನು ಮಾಡಿದಂತಹ ಅಶ್ವಮೇಧದ ತುರಗವಿದು ತನ್ನ ಬಂಧುಗಳನ್ನು ಹತ್ಯೆ ಮಾಡಿದಂತಹ ದೋಷವನ್ನು ಪರಿವರ್ತನೆ ಮಾಡುವುದಕ್ಕಾಗಿ ಹೊರಟಂತಹ ಕುದುರೆ ದೇಶ ದೇಶಗಳನ್ನು ಸಂಚರಿಸಿ ಮುಂದೊತ್ತಿ ಬಂದಿದೆ. ಬಲ್ಪುಳ್ಳ ಭಟರು ಈ ಕುದುರೆಯನ್ನು ಎದುರಿಸಿ ಕುದುರೆಯ ಬೆಂಗಾವಲಿಗಾಗಿ ಬಂದಂತಹ 3 ಲೋಕದ ಗಂಡ ಗಾಂಡೀವಧಾರಿಯಾದಂತಹ ಅರ್ಜುನನವನ್ನು ಸೆಣಸುವುದು ಅಲ್ಲ, ಧರ್ಮರಾಯನ ಅರಸೊತ್ತಿಗೆಯನ್ನು ಒಪ್ಪುವುದಾದರೆ ಯಥಾನುಶಕ್ತಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗುವುದು ಹೀಗೆಂದು ಬರೆದಿದೆ. ಒಂದು ವೇಳೆ ಕುದುರೆ ಕಟ್ಟಿದ್ರೆ ಏನ್ ಮಾಡ್ತಾನಂತ ಪಾರ್ಥ? ಕಟ್ಟಿದರೆ ಚಿತ್ತರಾಡಿದ ಕಟ್ಟಿದವರೆಗೆ ಮೆಚ್ಚಿ ಕ್ಷಣದ ಎಟ್ಟಿಗೆ ನೋಡುವತಿಯೇ ಶರಣರನ್ನು ಪಾಲಿಸುವ ವ್ಯಕ್ತಿ ಕಪ್ಪವ ಕೊಟ್ಟು ಬಾಳುವ ಶರಣರನ್ನು ಪಾಲಿಸುವ ವ್ಯಕ್ತಿ ವಿರುದ್ಧ ತಾಮ್ರಧ್ವಜನು ಕೇಳಿದ ತಿರುಗಿ ಮೀಸೆಯ ಹೊಯ್ದು ಭುಜದ ಹಸ್ತಿನಾವತಿಯ ಶ್ರೇಷ್ಠತೆಯನ್ನು ಧಿಕ್ಕರಿಸಿ ಕುದುರೆಯನ್ನು ಕಟ್ಟುವ ಎದೆಗಾರಿಕೆಯನ್ನು ತೋರುವಂತಹ ಭಟರನ್ನು ಕುದುರೆಯ ಬೆಂಗಾವಲಾಗಿಗಾಗಿ ಬಂದಂತಹ ಅರ್ಜುನ ಅವರನ್ನು ಎದೆಯನ್ನು ಮೆಟ್ಟಿ ಸಂಗ್ರಾಮದಲ್ಲಿ ಸೋಲಿಸುವ ಅರ್ಹತೆಯನ್ನು ಪಡೆದಿದ್ದಾನೆ. ಆದ್ದರಿಂದ ಕುದುರೆಯನ್ನು ಕಟ್ಟುವುದಕ್ಕಿಂತ ಮೊದಲು ಯೋಚನೆ ಮಾಡುವುದು ಎಂಬುದಾಗಿ ಈಗ ಇದನ್ನು ಹೇಳಿ ಈ ಲಿಖಿತವನ್ನು ಕುದುರೆಯ ಹಣೆಯ ಮೇಲೆ ಚಿನ್ನದ ಹಾಗೆಯಲ್ಲಿ ನಮಗೆ ತೋರುವ ಹಾಗೆ ನಮ್ಮನ್ನು ಎಚ್ಚರಿಸುವ ಹಾಗೆ ಪ್ರದರ್ಶಿಸಲಾಗಿದೆ. ಈಗ ಅವರು ನಗಾರಿ ಹೊಡಿತಾರೆ, ಬೇಡಿ ಹೊಡಿತಾರೆ. ನಾನೇನು ಹೊಡಿತಾರೆ ಗೊತ್ತುಂಟು? ಈ ಹೊತ್ತು ಯುಧಿಷ್ಠಿರ ಪೂಜಿಸಿ ಕಳುಹಿಸಿದ ಯಜ್ಞಾಸ್ತ್ರ ಅದರ ಹಣೆಯ ಮೇಲಿರುವ ಪಂಥಾಹ್ವಾನ ಇದನ್ನು ವಿರೋಧಿಗಳಾದವರು ವಿರೋಧಿಸಿ ನಿಂತರೆ ಅರ್ಜುನನು ಮೆಟ್ಟಿ ಮರೆಯುತ್ತಾನೆ ಎನ್ನುವ ಪಂಥಾಹ್ವಾನ ಇದನ್ನು ಓದಿದ ಕಾಲದಲ್ಲಿ ಅನ್ಯರ ಎದೆ ಡವಡವ ಅಂತ ಹೊಡೆದುಕೊಳ್ಳುತ್ತದೆ, ಹೆದರಿ ಕಂಗಾಲಾಗುವಂತಹ ಸ್ಥಿತಿ ಬರುತ್ತದೆ. ನಿಸ್ತೇಜರಾಗಿ ನಿರ್ವೀರ್ಯರಾಗಿ ತಪ್ಪನೆ ನೆಲದ ಮೇಲೆ ಕುಸಿದು ಹೋಗುತ್ತಾರೆ. ಹಾಗೆಂದು ರತ್ನಾಕ್ಯಪುರದ ಪರಂಪರೆಯ ವಾಹಿನಿಯಲ್ಲಿ ರಕ್ತ ಹಂಚಿಕೊಂಡು ಹುಟ್ಟಿರುವ ತಾಮ್ರಧ್ವಜನ ಅಂಬೋಣ ಹಾಗಲ್ಲ. ಕೃಪಾಳುವಾದಂತಹ ಯುಧಿಷ್ಠಿರ ಒಳ್ಳೆಯ ಕೆಲಸಕ್ಕೆ ನಾಂದಿಯನ್ನು ಹಾಡಿದ್ದಾನೆ. ಅವನ ಕೃಪಾಳ್ತನ ಕಾಣುವುದು ಯಾವುದರ ಮುಖೇನವಾಗಿ, ಯಾರನ್ನು ಕಾಣಬೇಕು ಅಂತ ಕಂಗಳಿಂದ ಕಾತರಿಸಿ ಎಷ್ಟೋ ವರ್ಷಗಳಿಂದ ನಮ್ಮಪ್ಪ ನಿದ್ದೆ ಬಿಟ್ಟಿದ್ದಾರೆ ಅಂತಹ ಕೃಷ್ಣ ಸತ್ವವನ್ನು ಕೃಷ್ಣ ತತ್ವವನ್ನು ಏಕೀಭವಿಸಿದ ವಾಸುದೇವನ ಶರೀರವನ್ನು ಕಾಣುವ ಭಾಗ್ಯ ಈ ನೆಲೆಯಿಂದ ಬಂತು ಅಂತ ಅರ್ಥ. ಹಾಗಾದರೆ ಕೃಪಾಳುವಾದವ
ಲೇಖನ ಬರೆಸಿದ್ದು ಯುಧಿಷ್ಠಿರ ನಮ್ಮ ಕುರಿತಾಗಿ ಮೋದಕರವಾದ ಭಾವವಿತ್ತು ಮಾಡಿತ್ತು ಅಂತ ನಾನು ಭಾವಿಸ್ತೇನೆ. ಹಾಗೆಂದು ಇದನ್ನು ವಾಚಿಸಿದ ತಕ್ಷಣದಲ್ಲಿ ಕೇವಲ ಹೆದರಿದವರ ಹಾಗೆ ನಾನು ವರ್ತಿಸುವುದಕ್ಕಿಲ್ಲ. ನನಗೊಂದು ಬಹುಕಾಲದ ಪಂಥಾಹ್ವಾನ ಉಂಟು. ನನ್ನ ಎದೆಯ ಒಳಗಿನ ಪರಾಕ್ರಮದ ದೀಪ್ತಿ ಒಬ್ಬನನ್ನು ಹುಡುಕುತ್ತಾ ಉಂಟು. ಏನು ಸವಾಲು ಕೊಡ್ತೇನೆ ಗೊತ್ತುಂಟ ನಾನು ಪಿಂದೇಳಿಯಾಗವನ್ನು ಮಾಡಿ ಹಿಂದೆ ಕೈಗೊಂಡಂತ 7 ಯಾಗಗಳಲ್ಲಿ ನಮ್ಮ ತಂದೆಯ ಇಷ್ಟಾರ್ಥ ಕೈಗೂಡದವರ ಕಾರಣದಿಂದ ಅವರ ಮನಸ್ಸನ್ನು ಆವರಿಸಿಕೊಂಡಿರುವ ಕೂಡ ಅವರ ಅಂತರಂಗಿಕ ಆಪ್ತನಾಗಿರುವ ನಿನಗೆ ಚೆನ್ನಾಗಿಯೇ ತಟ್ಟುತ್ತದೆ ಮುಟ್ಟುತ್ತದೆ ಅಂತ ನಾನು ಭಾವಿಸುತ್ತೇನೆ. ಎಷ್ಟೋ ಹೊತ್ತಿನವರೆಗೆ ಕೆನ್ನೆಯ ದಂಡೆಯ ಮೇಲೆ ಕಣ್ಣೀರ ಕೋಡಿ ಹರಿಯಿಸಿ ಅಯ್ಯ ನಕುಲಧ್ವಜ, ಇನ್ನು ವಾಸುದೇವನ ದಿವ್ಯವಾದಂತಹ ಆಕೃತಿಯನ್ನು ಈ ಸಿಂಹ ಸದೃಶವಾದ ಪರಾಕ್ರಮಿಗಳಿರುವ ರತ್ನಾಕ್ಯಪುರದಲ್ಲಿ ಅನಾವರಣಗೊಳಿಸುವುದಕ್ಕೆ ತಾನು ಅಶಕ್ತನಾಗಿ ಹೋದೆನಲ್ಲ, ಹೀಗೆಂದು ಕನವರಿಸುವ ಕ್ಷಣಗಳನ್ನು ನೀನು ಕಂಡಿದ್ದಿ. ಆಗ ನೀನು ಉತ್ತರೀಯದಿಂದ ಒದ್ದೆಯಾದ ಕಣ್ಮರೆಸಿಕೊಂಡು ಆಚೆಗೆ ಸಾಗಿ ಬರುವುದನ್ನು ನಾನು ಮಮ್ಮಲ ಮರುಗುತ್ತಾ ನೋಡಿದ್ದೇನೆ. ಈಗ ನನಗನ್ನಿಸ್ತದೆ ಈ ಕುದುರೆಯ ಬೆಂಗಾವಲಿಗೆ ಅರ್ಜುನ ಬಂದಿರುವುದರಿಂದ ಅರ್ಜುನನ ಜೊತೆಗೂಡಿ ಕೃಷ್ಣ ಸನ್ನಿಹಿತನಾಗಿಯೇ ತೀರುತ್ತಾನೆ. ಪಿಂತೇಳು ಯಾಗವನ್ನು ಮಾಡುವ ಕಾಲದಲ್ಲಿ ಕೃಷ್ಣ ವರ್ಜಿತವಾದಂತಹ ಸ್ಥಿತಿಯಲ್ಲಿತ್ತು. ಕಂತು ಪಿತನ ಅಂಗ್ರಿಗಳನ್ನು ಕಂಡು ಶ್ರೀಕಾಂತನ ದಯಾಭಿಕ್ಷೆಯನ್ನು ಪಡೆಯುವ ಅವಕಾಶವೇ ನಮ್ಮ ಪಾಲಿಗೆ ಬರಲಿಲ್ಲ. ಈಗ ಅಷ್ಟು ಸುಲಭದಲ್ಲಿ ಮಣಿದು ಬೆದರಿ ಈ ಪ್ರಕರಣವನ್ನು ಕೈ ಬಿಟ್ಟು ಆಚೆಗೆ ಸರಿದು ನಿಲ್ಲುವಂತಹ ಪ್ರಸಕ್ತಿಯೇ ಇಲ್ಲ. ಯಾರು ಕೈಗೆಟಕುವ ಹಣ್ಣನ್ನು ಕಣ್ಣೆದರು ಕಂಡಾಗ ಅದನ್ನು ಅನಾಯಾಸವಾಗಿ ಸೆಳೆದು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಿಲ್ಲವೋ ಅವನನ್ನು ಕಡು ಮೂರ್ಖರು ಅಂತ ಪ್ರಪಂಚ ಹೀಗೆಳೆಯುತ್ತದೆ. ಅಜ್ಞಾನವನ್ನು ಜ್ಞಾನ ಹೊಂದುವ ಕಾಲದಲ್ಲಿ ಹೊಂದುವುದಕ್ಕಿಲ್ಲ. ಅಜ್ಞಾನದ ಪಾತ್ರೆಯನ್ನು ಜ್ಞಾನದ ಜಲದಿಂದ ತೊಳೆದು ಚೊಕ್ಕಟಗೊಳಿಸಿ ಪರಿಪುಷ್ಟವಾದಂತಹ ಮೋಕ್ಷದ ಮಹಾಬೆಳಕನ್ನು ನಾವು ಕಾಣಬೇಕು. ಅದಕ್ಕಾಗಿ ಈಗ ಹೆದರುವುದಕ್ಕಿಲ್ಲ. ಬಂದಿರುವಂತಹ ಕುದುರೆಯನ್ನು ನಾನು ಬಂಧಿಸಿಯೇ ತೀರ್ತೇನೆ. ಯಾಕೆಂದ್ರೆ ನಾನು ಚೆನ್ನಾಗಿ ಬಲ್ಲೆ. ಮುಖವನ್ನು ತರಬೇಕು ಅಂತಾದ್ರೆ ಮೂಗನ್ನು ಹಿಡಿದೆಳೆಯಬೇಕು, ಮೈ ಬರಬೇಕು ಅಂತಾದ್ರೆ ಕೈ ಹಿಡಿದೆಳಿಬೇಕು. ಕಮಲವನ್ನು ದಂಟಿನ ಸಮೇತ ಕಿತ್ತರೆ ಮಾತ್ರ ಬಾಡದೆ ಉಳಿಯುತ್ತದೆ, ಬೇರ್ಪಡಿಸಿ ಯಾವ ಕಾಲಕ್ಕೂ ಕೀಳಕೂಡದು ಅಂತ ನಾನು ಬಲ್ಲೆ. ಆದ್ದರಿಂದಲೇ ಕೃಷ್ಣನ ಜೊತೆಗೂಡಿ ಬಂದಿರುವ ಈ ಪಾರ್ಥನನ್ನು ನಾನು ಬಗ್ಗುಬಡಿಯುವುದಕ್ಕೆ ಸಂಕಲ್ಪಿತನಾಗುತ್ತೇನೆ. ಮಾತ್ರವಲ್ಲ, ಶ್ರೀ ಲಕ್ಷ್ಮೀಕಾಂತನನ್ನು ಯುದ್ಧದಲ್ಲಿ ಮೆಚ್ಚಿಸಿ ಅಪ್ಪನ ಪ್ರೀತ್ಯರ್ಥವಾಗಿ ಕೊಂಡೊಯ್ಯುತ್ತೇನೆ. ಅಲ್ಲಿರುವ ಮಹಾ ಸಂಕಲ್ಪ ಏನು ಬಲ್ಲಯ್ಯ? ಪಾಂಡವರ ಯಾಗನವಧಿ. ಹೊಯ್ಲಾಗಿ ನೆರೆಯಾಗಿ ಪ್ರವಾಹವಾಗಿ ಮಹಾ ಗಾಳಿಯಾಗಿ ಈ ಕಡೆಗೆ ಸಾಗಿ ಬಂದಿದೆ
ಅಂತ ಅರ್ಥ. ಅಂತಹ ಪಾಂಡವರ ರಕ್ಷಣಾರ್ಥವಾಗಿ ತನ್ನ ಬದುಕನ್ನೇ ಸಮಗ್ರವಾಗಿ ಮುಡಿಪಾಗಿರಿಸಿದ ಆ ಪಾಂಡವ ರಕ್ಷಕನಾದಂತಹ ಶ್ರೀಹರಿಯ ಸಮ್ಮುಖದಲ್ಲಿ ಅವನಿಗೆ ಮೆರುಗು ಪಡುವ ಹಾಗೆ, ಬಳಿರೆ ಬಾಪುರೆ ಎನ್ನುವ ಹಾಗೆ, ಮೂಗಿನಲ್ಲಿ ಬೆರಳಿಟ್ಟು ನಿಜ ಶಿರವ ತೂಗುವ ಹಾಗೆ ಅದ್ಭುತವಾದಂತಹ ಹೋರಾಟದ ವೈಖರಿಯನ್ನು ಅನಾವರಣ ಮಾಡುತ್ತೇನೆ. ಮಾತ್ರವಲ್ಲ, ಶಸ್ತ್ರ ವಿಭಾಗದಲ್ಲಿ ನನ್ನ ಪಾಂಡಿತ್ಯ ಎಷ್ಟು, ನಾನು ಕಲಿತುಕೊಂಡಂತಹ ವಿದ್ಯೆಯ ಪ್ರಭಾವ ಎಷ್ಟು, ನನ್ನ ಆಘಾತದ ಹೊರೆ ಎಷ್ಟು ಎನ್ನುವುದನ್ನು ಅವರಿಗೆ ಮನನ ಮಾಡುವುದಕ್ಕೆ ಆಸ್ಪದ ಮಾಡಿಕೊಡ್ತೇನೆ. ಹಾಗೆಂದು ಸುಮ್ಮನುಳಿಯುವುದಕ್ಕಿಲ್ಲ. ಇಷ್ಟು ಘೋಷಣೆ ಹೊರಡಿಸುವಾಗ ನಮ್ಮ ಈ ಫಲ ಏನು ಉಸಿರುತ್ತದೆ? ಈಗ ನಾನು ಉಸಿರುವಾಗ ಏನ್ ಹೇಳ್ತದೆ ಬಲ? ನಿಲ್ಲಿಸಿ ಅರ್ಧ ಚಂದ್ರಗಳ ಕೃತಿಯಲ್ಲಿರು ನಿಲವಾದ ಪರಮನೊಳಗೆ ಬಲಿಗಿತ್ತ ನನ್ನ ಕೊನೆಯ ವಾಕ್ಯದ ಶಬ್ದ ಗಂಟಲ ಬಳೆಯನ್ನು ಬಿಟ್ಟು ಹೊರಬರುವಷ್ಟರಲ್ಲಿ ನೆರೆದಿರುವಂತಹ ಸೇನಾವ್ರಾತ ಗಜಿಬಜಿಸಿ ನಾವಿದ್ದೇವೆ ಜೀವ ಸಂಕರಕ್ಕೆ, ವೀಳ್ಯವನ್ನು ತಾ ಎನ್ನುವ ಹಾಗೆ ಉತ್ಸಾಹದಿಂದ ಹೊರಟುವುದು ನನ್ನ ಗಮನಕ್ಕೆ ಬರ್ತದೆ. ಹಾಗೆಂದು ಅವರೆಲ್ಲರೂ ಉತ್ಸಾಹದಿಂದ ಹೊರಟಾಗ ಉತ್ಸಾಹದ ಬೆಂಕಿಗೆ ತಣ್ಣೀರೆರಚುವ ಲಕ್ಷ್ಯ ನಮ್ಮದ್ದೇನೂ ಅಲ್ಲ. ಹಾಗೆಂದು ಅವಸರಕ್ಕೆ ಬುದ್ಧಿಯನ್ನು ಕೊಟ್ಟರೆ ಅದರಿಂದ ವಿಪರೀತವಾದಂತಹ ಘಟನೆಗೆ ಹೇತುವಾದೀತೆ ಹೊರತು ನಮ್ಮ ಸಾಮಂಜಸ್ಯವಾದಂತಹ ವ್ಯವಹಾರದಲ್ಲಿ ಅಂತಿಮವಾದಂತಹ ಫಲಿತಾಂಶ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರನ್ನು ಅರ್ಧದಲ್ಲೇ ನಿಲ್ಲಿಸಿದ್ದೇನೆ, ಪೂರ್ತಿ ಮುಂದುವರಿಲಿಕ್ಕೆ ಬಿಡಲಿಲ್ಲ. ಯಾಕೆ ಅರ್ಧದಲ್ಲೇ ನಿಲ್ಲಿಸಿದ್ದೇನೆ? ನಾನೊಂದು ವ್ಯೂಹವನ್ನು ರಚಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಯಾವ ವ್ಯೂಹ? ಪೂರ್ಣ ಚಂದ್ರನ ಕಳೆಯನ್ನು ಹೊಂದಿರುವ ಶ್ರೀಹರಿಯ ಸಂದರ್ಶನಕ್ಕಾಗಿ ನಾನು ಕಾತರಿಸಿದ್ದೇನೆ. ಹಾಗೆಂದು ಹರಿಗಿಂತ ಎತ್ತರದಲ್ಲಿ ನಾನಿರುವುದಕ್ಕಿಲ್ಲ. ಹರಿಯ ಪೂರ್ಣ ಚಂದ್ರಾಕೃತಿಗಿಂತ ಸ್ವಲ್ಪ ಮಂಕಾದರು, ಸ್ವಲ್ಪ ಕಡಿಮೆಯಾದರು ನಾನು ಹರಿ ಪ್ರೀತ್ಯರ್ಥವಾಗಿ ಕಾರ್ಯಗೈಯುತ್ತಿದ್ದೇನೆ ಎನ್ನುವುದನ್ನು ಸಮೀಕರಿಸಿ ತೋರಿಸುವುದಕ್ಕೋಸ್ಕರವಾಗಿ ಸ್ವಲ್ಪ ಕಡಿಮೆ ಚಂದ್ರನನ್ನು ನಾನು ತೋರಿಸಬೇಕು. ಅದಕ್ಕಾಗಿ ಅರ್ಧ ಚಂದ್ರಾಕೃತಿಯಲ್ಲಿ ನಮ್ಮ ಸೇನಾ ವ್ಯೂಹವನ್ನು ನಾನು ನಿರ್ಮಿಸಿದ್ದೇನೆ. ಈ ಅರ್ಧ ಚಂದ್ರಾಕೃತಿಯನ್ನು ನಿರ್ಮಾಣ ಮಾಡಿದ ಮೇಲೆ ಚಂದ್ರವಂಶೀಯರಾದಂತಹ ಪಾಂಡವರು, ಅದರಲ್ಲಿ ಮುಖ್ಯಸ್ಥರಾದಂತಹ ಪಾರ್ಥ ಈ ವ್ಯವಹಾರವನ್ನು, ಈ ಉದ್ಯಮವನ್ನು ಹೇಗೆ ಉತ್ತರಿಸುತ್ತಾನೆ ಎನ್ನುವ ಕೌತುಕ ನನ್ನ ಪಾಲಿಗೆ. ಶ್ರೀಕೃಷ್ಣನ ವಿಶೇಷವಾದಂತಹ ದಯಾಪರತೆ, ಅವನ ಜೀವನದ ಕುಸುರಿ ಕೆಲಸ ಆ ಪಾಂಡವರನ್ನು ಆರ್ಥ ಸ್ಥಿತಿಯಿಂದ ಸರ್ವ ಸಮರ್ಥ ಸ್ಥಿತಿಗೆ ಕೊಂಡೊಯ್ಯುವುದಕ್ಕೆ ದೃಷ್ಟಾಂತಗಳುಂಟು. ಆದ್ದರಿಂದ ನಾನು ನೀನು ಮೈಯಿಡಿ ಕಣ್ಣಾಗಿ ಮನಸ್ಸಾಗಿ ಕಟ್ಟೆಚ್ಚರದಿಂದ ವಾಸುದೇವನ ವ್ಯವಹಾರವನ್ನು ನಿರೂಪಿಸೋಣ. ಕಾದು ನಿಲ್ಲೋಣ, ಕಾದು ನಿಲ್ಲೋಣ. ಲಕ್ಷ್ಮೀಪತಿ ಮಯೂರ ಧ್ವಜನ ಪರಿಗಳ ಶ್ರುತಗೊಳಿಸುತ್ತೀರ್ಧನು ವಿಲಾಸಡಿ ಒಡೆವೆಂದು ಅರ್ಜುನ ದೇವ, ರತ್ನಾವತಿ ಪುರವನ್ನು ಪ್ರವೇಶಿಸಿದ ಮೇಲೆ ನಡೆಯುತ್ತಿರುವ ವಿದ್ಯಮಾನಗಳು ಒಂದಕ್ಕೊಂದು ಸಂಬಂಧ ಉಂಟೋ ಇಲ್ವೋ ಹೀಗೆ ಆಶ್ಚರ್ಯ ಹುಟ್ಟುವಷ್ಟು ವೇಗವಾಗಿ ನಡೆದು ಹೋಗುತ್ತಾ ಉಂಟು. ಹೌದು, ಯಾಗಾಶ್ವವನ್ನು ಬೆಂಬಲಿಸಿ ಬಂದವನು ನೀವು ನನ್ನ ಜೊತೆಯಲ್ಲಿ ಸೇನಾ ಸಮೇತನಾಗಿ. ಹೌದು, ನಮ್ಮೆದುರಿನಲ್ಲಿ ಬಂದ ಅಶ್ವ ಅದೇನು ಎತ್ತ ನಾವು ಆಲೋಚಿಸುವುದಕ್ಕೆ ಮೊದಲೇ ಅವರು ಕಟ್ಟಿಯಾಗಿ ಹೋಗಿದೆ ನಮ್ಮದರ ಸಮೇತವಾಗಿ. ಹೌದಲ್ಲ? ಹಾಗಾದ್ರೆ ಈಗ ನಾವೇನು ಮಾಡಬೇಕು? ಮಾತ್ರ ಅಲ್ಲ, ಇವರು ಇಷ್ಟು ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ಇವರು ಏನು ತಿಳಿಯುವಲ್ಲಿ ನಿನಗೂ ಒಂದು ಕುತೂಹಲ ಇರಲೇಬೇಕಲ್ಲ. ಕುತೂಹಲವಿದೆ. ನಿನಗೆ ಕುತೂಹಲ ಇಲ್ಲದಿದ್ರು ಇದನ್ನು ಹೇಳದೆ ನಾನು ಮುಂದುವರಿಯುವವನಲ್ಲ. ಯಾಕಂದ್ರೆ ನಾವು ಮಾನಸಿಕವಾಗಿಯೂ ಭೌತಿಕವಾಗಿಯೂ ಸಿದ್ಧರಾಗಬೇಕಾಗಿದೆ ಮುಂದಿನ ಹೋರಾಟಕ್ಕೆ. ತಿಳಿಯಬೇಕಾದಂತ ಉನ್ನತ ಕುತೂಹಲವು ನನ್ನ ಮನಸ್ಸಿನಲ್ಲಿದೆ. ಆದ್ದರಿಂದಲೇ ಈ ನಗರದ ಅಧಿಪತಿ ಇವರ ಕುರಿತಾದಂತಹ ವಿವರವನ್ನು ಕಿವಿಗೊಟ್ಟು ಕೇಳು ಅರ್ಜುನ. ದೇವ, ನೀನು
ಶ್ರೀಕೃಷ್ಣ ಇಷ್ಟೆಲ್ಲ ನಡೆಸಬೇಕು ಅಂತಾದರೆ ಅಂತಸತ್ವ ಇಲ್ಲದವರಿಂದ ಸಾಧ್ಯವೇ? ಖಂಡಿತವಿಲ್ಲ. ಅದು ಉಂಟು ಎಂಬುದರಿಂದಲೇ ಅವರ ವ್ಯಕ್ತಿತ್ವಕ್ಕೊಂದು ವಿಶೇಷವಾದಂತಹ ಯೋಗ್ಯತೆ ಪ್ರಾಪ್ತಿಸಿದೆ ಅಂತ ನಾವು ತಿಳಿಯಬೇಕು. ಸ್ಥಾಲಿಪುಲಕ ನ್ಯಾಯ ಅಂತ ಉಂಟು, ನಿನಗೂ ಗೊತ್ತು. ಅನ್ನ ಬೆಂದಿದೋ ಇಲ್ವೋ ತಿಳಿಬೇಕು ಅಂತಾದ್ರೆ ಸಾಕಾಗ್ತದೆ. ಈ ಒಂದು ವಿದ್ಯಮಾನದಿಂದಲೇ ಇವರೇನು ಅನ್ನುವುದನ್ನು ತಿಳಿಯಲಿಕ್ಕೆ ನನಗೆ ಸಾಧ್ಯವಾಗಿದೆ. ಹೌದು, ಸಾಮಾನ್ಯದವರು ಈ ನಗರದವರು ಅಂತ ತಿಳಿಯಬೇಡ. ಮತ್ತೆ ಇಲ್ಲಿಯವರೆಗೆ ಗೆಲುವನ್ನೇ ಸಾಧಿಸುತ್ತಾ ಬಂದವನು. ಹೌದು, ಆದ್ರೆ ಆ ಗೆಲುವು ಪಡೆಯುವುದಕ್ಕೆ ನಾನು ಶ್ರಮಿಸಬೇಕಾಗಿದೆ. ನಿನ್ನ ದಯದಿಂದ ಸಾಧಿಸಿದ್ದೇನೆ, ನೀನು ಬೆವರು ಸಲ್ಲಿಸಬೇಕಾಗಿದೆ. ಹೌದು, ಇಷ್ಟಾದರೂ ಇಲ್ಲಿ ಹೇಗೆ ಪೂರ್ಣವಾಗಿ ಗೆದ್ದಿದ್ದೇವೆ ಹೀಗೆ ಅಂತ ಹೇಳುವ ವಿಶ್ವಾಸ ನಮಗೆ ಬಾರದ ಹಾಗುಂಟು ಈ ಪ್ರದೇಶ. ಹೌದೇ? ಹೌದಯ್ಯ. ರತ್ನಪುರ ಇಲ್ಲಿ ಅರಸ ಮಯೂರಧ್ವಜ ನಾಮಕ. ಓಹೋ, ರಾಜಋಷಿ ಅಂತ ನಾವು ಕರೆಯುತ್ತೇವೆ ಕೆಲವರು. ಓಹೋ, ಹಿಂದೆ ಜನಕನಂತ ಆಗಿ ಹೋಗಿದ್ದ ಅಂತಹ ರಾಜನ್ಯರ ಸಾಲಿಗೆ ಸೇರಬಲ್ಲ ಯೋಗ್ಯತೆ ಉಳ್ಳವನು ಈ ಮಯೂರಧ್ವಜ. ಹೌದೇ? ಪರಮ ಧಾರ್ಮಿಕ, ಸತ್ಯವಂತ, ವಿಷ್ಣು ಭಕ್ತ. ಹೌದೇ? ಪ್ರಜಾರಂಜನೆಯನ್ನು ಮಾಡುವಲ್ಲಿ, ಅರಸನಾಗಿ ತನ್ನ ಪ್ರಭುಶಕ್ತಿಯನ್ನು ವಿನಿಯೋಗಿಸುವಲ್ಲಿ, ಮಂತ್ರಶಕ್ತಿಯಿಂದಲೋ ಸೇನಾಬಲದಿಂದಲೋ ತನ್ನ ಯೋಗ್ಯತೆಯನ್ನು ಪ್ರಪಂಚ ಮುಖದಲ್ಲಿ ಸ್ಥಾಪಿಸುವಲ್ಲಿ, ಯೋಗ್ಯತೆಯನ್ನು ಕಾಣಿಸುವಲ್ಲಿ ಇವನ ಸಂಪೂರ್ಣ ವ್ಯಕ್ತಿತ್ವ ಈ ರತ್ನಾವತಿ ಪಟ್ಟಣದಲ್ಲಿ ಮೆರೆಯುತ್ತವು. ಹೌದೇ? ಹಾಗಾದ್ರೆ ಇಲ್ಲಿಗೆ ಯಾಕೆ ಸೀಮಿತನಾದ? ಅದೇ ನಾವು ಗುರುತಿಸಬೇಕಾದ ಸಂಯಮ. ಏನು? ಸಾಮರ್ಥ್ಯ ಇದ್ದವರೆಲ್ಲ ತಮ್ಮ ರಾಜ್ಯದ ಸೀಮೆಯೊಳಗೆ ಇರುವುದಕ್ಕೆ ಬಯಸುವುದಿಲ್ಲ. ಇನ್ನೊಂದು ರಾಜ್ಯವನ್ನು ಗೆಲ್ಲುತ್ತಾ ವಿಸ್ತರಿಸುತ್ತಾ ಕ್ಷತ್ರಿಯರಿಗೆ ಸಹಜವಾದಂತಹ ಅಸಂತುಷ್ಟಿಯನ್ನು ಪ್ರಕಟಿಸ್ತಾ ಇರುತ್ತಾರೆ. ಹೌದು, ಆದ್ರೆ ಇವರು ಮುಂದೊತ್ತಲಿ ರಾಜ್ಯ ವಿಸ್ತಾರ ಮಾಡಲಿಕ್ಕೆ ಹೋಗ್ಲಿ. ಕುತೂಹಲದ ವಿಷಯ ಅದೇ ಯಾಕಿರಬಹುದು? ಓಹೋ, ಯಾಕೆ? ಹೃದಯ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಆಸಕ್ತಿಯೇ ಹೊರತು ಭೌತಿಕವಾದಂತಹ ಸಾಮ್ರಾಜ್ಯ ವಿಸ್ತಾರದಲ್ಲಿ ಮಯೂರಧ್ವಜನಿಗೆ ಆಸಕ್ತಿ ಇಲ್ಲ. ಹೌದೇ? ಆದ್ದರಿಂದಲೇ ಹಿಂದೆ ಹಂಸಧ್ವಜ ನಮಗೆ ಇದಿರಾದಾಗ ಅವನ ಕುರಿತಾಗಿ ನೀಲಧ್ವಜ ಏನನ್ನು ಆಡಿದನೋ ಅದಷ್ಟನ್ನು ಇವನ ಬಗ್ಗೆ ಆಡಬಹುದಾದ ಯೋಗ್ಯತೆ ಇವನಲ್ಲಿ ಉಂಟು. ಅವನಿಗಿಂತಲೂ ಒಂದಿಷ್ಟು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದವನು. ಅದಕ್ಕೆ ಕಾರಣವೂ ಉಂಟು. ಏನು? ಸಾಮಾನ್ಯವಾಗಿ ಒಂದಶ್ವಮೇಧ ಮಾಡಬೇಕು ಅನ್ನುವ ಸಲಹೆಯನ್ನು ವ್ಯಾಸರು ಕೊಟ್ಟಾಗ ನಾವಿಷ್ಟು ಕಷ್ಟಪಟ್ಟು ನಿನ್ನ ಅಣ್ಣನಿಗೆ ಎಷ್ಟು ಚಿಂತೆಯಾಗಿದೆ ಅಂತ ನಿನಗೆ ಗೊತ್ತುಂಟು. ಹೌದಪ್ಪ, ನಾವಿದ್ದೇವೆ ವಾಜಿಮೇಧಮೇನೋಚ್ಚರಿಯ ಕೈಗೊಳ್ಳಿ ಅವಿರುದ್ಧ ನಡೆಸುವೆವು ಹೀಗೆ ಹೇಳಿದ ಮೇಲೆ ಒಂದಕ್ಕೆ ಹೊರಟದ್ದು ಉತ್ಸುಕನಾದ್ದು. ಹೌದು. ಹಾಗಾದ್ರೆ ಜೀವದಲ್ಲಿ ಮೂಲವಿದ್ದ ದ್ರವ್ಯ ಸಂಗ್ರಹವಿಲ್ಲ, ಅಶ್ವ ಮುನ್ನಿಲ್ಲ. ಹೌದು, ಹೀಗೆ ಚಿಂತಿಸಿದ ಕಾಲಕ್ಕೆ ಅದಕ್ಕೂ ವ್ಯಾಸರೆಲ್ಲ ದಾರಿ ತೋರಿಸಬೇಕು. ಹೌದು, ಅಂತೂ ಯಾಗವನ್ನು ತೊಡಗುವ ಇಷ್ಟು ಯೋಚಿಸಿದ ಯಾಕೆ? ಸಾಮಾನ್ಯರಿಂದ ಸಾಧ್ಯವಾಗುವ ವ್ಯವಹಾರವೇ ಅಲ್ಲ ಇದು. ಹೌದಪ್ಪ, ಚಕ್ರವರ್ತಿ ಎನಿಸಿಕೊಂಡಂತಹ ನಿನ್ನಣ್ಣನಿಗೆ ಸಂಕಷ್ಟ ಒದಗಿಸಬಹುದಾದ ಇಂತಹ ಯಾಗ ಈ ಮಯೂರಧ್ವಜ ಕೈಗೊಳ್ಳಬೇಕು ಅಂತ ಆದರೆ ಹೌದು, ಅವನ ಸಾಮರ್ಥ್ಯ ಏನು ಅನ್ನೋದನ್ನು ಅದರಿಂದ ತಿಳಿಯುವುದು ಸಾಮಾನ್ಯ ಸಾಧ್ಯ ಇಲ್ಲ. ಇದು ಅಸಾಮಾನ್ಯ ಪ್ರಕ್ರಿಯೆ. ಹೌದು, ಒಂದು ಯಾಗ ಅದು ಎಷ್ಟು ಅನೇಕ ಯಾಗಗಳನ್ನು ಮಾಡಿದ ಪುಣ್ಯಾತ್ಮ ಇದಕ್ಕೆ ಮೊದಲೇ. ಹೌದೇ? ಹೌದಪ್ಪ. ಆದ್ರಿಂದಲೇ ಯಾಗದಲ್ಲಿ ಒಬ್ಬ ಕ್ಷತ್ರಿಯ ಯಜಮಾನನಾಗಿ ಎಷ್ಟು ಪುಣ್ಯವನ್ನು ಗಳಿಸಬಹುದೋ ಅಷ್ಟು ಪುಣ್ಯವನ ಸಂಚಯದಲ್ಲಿ. ಹೌದೇ? ಪುಣ್ಯವಂತ, ಸತ್ಯವಂತ, ಧರ್ಮವಂತ. ಹಾಗಾದ್ರೆ ಯಾಗ ತೊಡಗುವಾಗ ಇವನೇ ದೀಕ್ಷಾಬದ್ಧನಾಗಿ ಕೂತಿದ್ದಾನೆ ನರ್ಮದೇ ತೀರದಲ್ಲಿ ಇದ್ದಾನೆ. ಯಾಗ ರಕ್ಷಣೆಗೆ ಬಂದವ ಯಾರು? ಯಾರಿರಬಹುದು?
ನೋಡಿದೆಯಲ್ಲ ಆಗಲೇ ಅವನ ಅಬ್ಬರ, ಅವನ ಆವೇಶ, ಅವನ ಧ್ವಜದ ಬಣ್ಣ, ಇದನ್ನೆಲ್ಲ ಕಂಡಾಗ ನೀನು ತಿಳಿಯಬೇಕಾದದ್ದು ಪರಾಕ್ರಮವೇ ವ್ಯಕ್ತಿ ರೂಪವಾಗಿ ಮೈವೆತ್ತು ಬಂದಿದೆ. ತಾಮ್ರಧ್ವಜ, ತರಳ ತಾಮ್ರಧ್ವಜನ ಕಾಯ್ಪಿಳಿ ಈ ಮಯೂರಧ್ವಜ ವಿಜೃಂಭಿಸ್ತಾ ಇದ್ದ. ನಮ್ಮ ಅಶ್ವವನ್ನು ಸೇರಿ ಅವನ ಬಂಧನಕ್ಕೆ 2 ಅಶ್ವಗಳು ಒಳಗಾಗಿದ್ದ. ಸೈನ್ಯವನ್ನು ನಿಲ್ಲಿಸಿದ್ದನ್ನು ಕಂಡಿಯಲ್ಲ. ಹೌದು, ವ್ಯೂಹ ನಿರ್ಮಾಣದಲ್ಲಿ ಚತುರನಿದ್ದಾನೆ. ಹೌದು, ಈ ಹೊತ್ತಿಗೆ ನಮ್ಮಲ್ಲಿ ಪರಾಕ್ರಮಿಗಳಾದವರೆಲ್ಲ ಏನು ಮಾಡ್ತಾರೆ ನೋಡಿದ್ಯಲ್ಲ ದೇವಾ. ಎಂಬವರ ಸತ್ತೈಲಿ ನಿಜ ಸೇನೆ ಹಂಸಾಕೃತಿಯೋ ಅವರನ್ನೆಲ್ಲ ತಡೆದಿದ್ದೇನೆ. ಹವಣಿಸುತ್ತ ಕೊರಳೊಳನು ಸಾಗರು ಕಂಗಳೋಳ್ ನೀಲ ಹಂಸಧ್ವಜರನು ತಲಗಲೆಂದು ಭಯಪಕ್ಷಕ್ಕೆ ಕಾಮನ ವಿರುದ್ಧ ನವಘಟಿತ ಭೋಜ ಸಾಧ್ಯತೆಗಳ ಪಾದಗೋಳ್ ಎಸೆವ ಹಿಂಗರಿಗೆ ಮೇಘವರ್ಣ ಯವನ ಸ್ವರವು ಯೂಹ ಚಚ್ಚು ಸ್ಥಾನಕ್ಕೆ ತಾಮ್ರಧ್ವಜ ಪರಾಕ್ರಮಿ ಇದ್ದಾನೆ ಎಂಬ ಮಾತನ್ನು ಕೇಳಿದ ಸಂದರ್ಭದಲ್ಲಿ ನಮ್ಮವರೆಲ್ಲ ಧೈರ್ಯವನ್ನು ತುಂಬುವುದಕ್ಕೆ ಹೊರಡಿದ್ದಾರೆ. ಎಲ್ಲರನ್ನು ತಡೆದಿದ್ದೆ. ಸುಧನ್ವ ಸಮರದಲ್ಲಿ ಹೀಗೆ ಮುನ್ನುಗ್ಗಿದವರ ಪರಿಸ್ಥಿತಿ ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು, ಆದ್ರೆ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಹೌದಯ್ಯ, ಆದರೆ ಸಾಮರ್ಥ್ಯ ತೋರಿಸಿ ಮಲಗಿದ್ರೆ ನಮಗೆ ಬಂದ ಲಾಭ ಏನು ಆಗಿಲ್ಲ. ಆದ್ದರಿಂದಲೇ ಹೊರಡುವಲ್ಲಿ ವಿಕ್ರಮ ಮುಖ್ಯ ಅಲ್ಲ, ವಿವೇಚನೆ ಮುಖ್ಯ. ಹೌದು, ಮುಂದೆ ಸಾಗಿದ ಮೇಲೆ ವಿಕ್ರಮವನ್ನೇ ಕಾಣಿಸಬೇಕಾದದ್ದು. ಹೌದು, ಆದ್ದರಿಂದಲೇ ನಾವು ಪರಾಕ್ರಮಿಗಳಿದ್ದೇವೆ ಈಗ ಅನ್ನುವರನ್ನೆಲ್ಲ ಸಮಾಧಾನದ ಮಾತುಗಳಿಂದ ಆ ಕಡೆಯಲ್ಲಿ ವ್ಯೂಹವನ್ನು ನೋಡ್ತಾ ಇದ್ದೇವೆ. ಹೌದು, ಯಾಕೆ ನಿಲ್ಲಿಸಿದೆ? ಒಟ್ಟು ಮೇಲೆ ಬೀಳುವ ಯುದ್ಧ ಅಲ್ಲ ಇದು, ಕ್ರಮಬದ್ಧವಾಗಿ ಯುಕ್ತಿಯಿಂದ ಸಾಧಿಸಬೇಕಾದದ್ದು. ಕೇವಲ ಬಲವೊಂದೇ ಪ್ರಧಾನವಲ್ಲ ಇಲ್ಲಿ. ಹೌದು, ಅವನು ರಚಿಸಿದಂತಹ ವ್ಯೂಹವನ್ನು ಕಂಡೆ. ಹೌದು, ಅರ್ಧಚಂದ್ರಾಕೃತಿಯ ವ್ಯೂಹ. ಸಾಮಾನ್ಯವಾಗಿ ಸೈನ್ಯ ಸಣ್ಣದಿದ್ದಾಗ ದೊಡ್ಡದಾದ ಸೈನ್ಯವನ್ನು ಎದುರಿಸಬೇಕಾಗುವಾಗ ಇದನ್ನೇ ಬಳಸಬೇಕಾದದ್ದು. ಯುದ್ಧದಲ್ಲಿ ಯುದ್ಧ ತಂತ್ರ ನಮ್ಮ ಗುರುಗಳು ಹೇಳಿದ್ದಾರೆ. ಸಮರ ತಂತ್ರದಲ್ಲಿ ನಿಷ್ಣಾತನಿದ್ದಾನೆ ತಾಮ್ರಧ್ವಜ. ಹೌದು, ಅರ್ಧಚಂದ್ರಾಕೃತ ವ್ಯೂಹವನ್ನು ಯಾಕೆ ರಚಿಸಿದ? ಯಾಕೆ? 2 ಬಾಹುಗಳಂತೆ 2 ಪಕ್ಕಗಳಿಂದ ಸೈನ್ಯ ಆವೃತವಾಗಿ ಬರುತ್ತದೆ. ಮಧ್ಯಭಾಗದಲ್ಲಿ ನಾಯಕನಾದವನು ನಿಂತು ಎದುರಾಳಿಯನ್ನು ನಿಯಂತ್ರಿಸುವುದಕ್ಕೆ, ಹೊಡೆದಾಟದಿಂದ ಹಿಮ್ಮೆಟ್ಟಿಸುವುದಕ್ಕೆ ಮುಂದಾಗುತ್ತಾರೆ. ಆವರಿಸಿಕೊಂಡವನ್ನಂತಹ ಸೇನೆ ಆವರಣದೋಪಾದಿಯಲ್ಲಿ ವಿರೋಧಿಗಳ ಸೈನ್ಯವನ್ನು ಆವರಿಸುತ್ತದೆ. ಆಮೇಲೆ ಅವರನ್ನು ಗೆಲ್ಲುವುದು ಸುಲಭವಾಗ್ತದೆ ಎಂಬುದರಿಂದ. ಹಾಗಾದ್ರೆ ನಾವು ಈಗ ಪ್ರತಿತಂತ್ರವನ್ನು ನೋಡ್ಲೇಬೇಕೋ ಬೇಡ? ಏನಾದ್ರೂ ಮಾಡ್ಲೇಬೇಕು. ಇಲ್ಲಿಯವರೆಗೆ ವ್ಯೂಹವನ್ನೆಲ್ಲ ನೀನೇ ಮಾಡ್ತಾ ಇದ್ದವ, ನಾವು ತಲೆ ಹಾಕಿದವನಲ್ಲ ನಿನ್ನ ವ್ಯವಹಾರ. ಹೌದು, ಇವತ್ತು ನಿಮ್ಮ ನಿರ್ದೇಶನ ಅತಿ ಅಗತ್ಯ. ನಾನು ಸ್ವಲ್ಪ ಯೋಚಿಸಬೇಕಾಗಿ ಬಂತು. ಈ ಯುದ್ಧವನ್ನು ನಾವು ಗೆಲ್ಲಲೇಬೇಕು. ಹೌದು, ಹಾಗಾದ್ರೆ ಏನು ಮಾಡುವ? ಅರ್ಧಚಂದ್ರಾಕೃತಿಯ ವ್ಯೂಹಕ್ಕೆ ಪ್ರತಿಯಾಗಿ ಹಂಸಾಕೃತಿಯ ವ್ಯೂಹ ನಾವು ರಚನೆ ಮಾಡಬೇಕಾಗಿ. ಹೌದು, ಹಾಗಾದ್ರೆ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು? ಬೇರೆ ಬೇರೆ ಪ್ರದೇಶದಲ್ಲಿ ಒಬ್ಬೊಬ್ಬರು ನಿಲ್ಲಬೇಕಾಗ್ತದೆ. ಅದಕ್ಕಾಗಿಯೇ ಈ ಅಬ್ಬರಿಸಿ ಒಬ್ಬಿಟ್ಟು ಮುಂದುವರಿಯುತ್ತಿರುವಂತಹ ವೀರರನ್ನೆಲ್ಲ ತಡೆದು ನಿಲ್ಲಿಸಿದ್ದನ. ಆಯಕಟ್ಟಿನ ಪ್ರದೇಶದಲ್ಲಿ ನಿಲ್ಲಿಸಬೇಕಾಗ ನಾನು ನಿಲ್ಲಿ ಅನ್ನುವಲ್ಲಿ ನಿಲ್ಲಬೇಕು. ಸರಿ, ಹಂಸ ರೆಕ್ಕೆಗಳನ್ನು ಚಾಚಿ ನಿಂತ, ಕೊಕ್ಕನ್ನು ಮುಂದೆ ಮುನ್ನುಗ್ಗುವುದಕ್ಕೆ ಸನ್ನದ್ಧವಾಗಿಸಿದ ಹಂಸದ ಹಾಗೆ ನಮ್ಮ ಸೈನ್ಯವನ್ನು ನಿಲ್ಲಿಸಿದ್ದೇನೆ. ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ನೀನೇ ಹೇಳಿ. ಕೊರಳೋಡು ಅನುಸಾಲ್ವನು ಕಠಿಣ ಮನಸ್ಕನಾದ ರಾಕ್ಷಸ ವ್ಯಕ್ತಿತ್ವವುಳ್ಳ ಅನುಸಾಲ್ವನನ್ನು ಈ ಹಂಸಾಕೃತಿಯ ವ್ಯೂಹದ ಕೊರಳ ಭಾಗದಲ್ಲಿ ನಿಲ್ಲಿಸಿದ್ದೇನೆ. ಸರಿ, ನೇತ್ರದ್ವಯಗಳಲ್ಲಿ ನಿಲ್ಲಬೇಕು. ಅಲ್ಲಿ ನೀಲಧ್ವಜ ಹಂಸಧ್ವಜರು. ಯಾಕಂದ್ರೆ ವಯೋವೃದ್ಧರು ಜ್ಞಾನವೃದ್ಧರು ಆದವರಿಗೆ ಸರಿಯಾದ ದೃಷ್ಟಿ ಇರುತ್ತದೆ. ಅವರನ್ನು ನೇತ್ರದೋಪಾದಿಯಲ್ಲಿ ಚಮತ್ಕೃತಿ ಇರ್ತದೆ ನಿಲ್ಲಿಸಿದ್ದೆ. ಆಮೇಲೆ ಉಭಯ ಪಕ್ಷ ರೆಕ್ಕೆಗಳು ಬಲತಾನೆ. ಅದಕ್ಕೆ ಒಂದೆಡೆಯಲ್ಲಿ ಕಾಮನು ಪ್ರದ್ಯುಮ್ನನು, ಮತ್ತೊಂದೆಡೆಯಲ್ಲಿ ಅನಿರುದ್ಧ ನಿಲ್ಲಿಸಿದ್ದಾರೆ. ಮಾತ್ರ ಅಲ್ಲ, ಭೋಜ ಸಾತ್ಯಕಿಗಳೆಂಬವರು ನಾವು ಮುಂದಾಗುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಸಾಗುವ ಉಲ್ಲಾಸ ಇದ್ದವರು ಪಾದದಲ್ಲಿ ಏನಿರಲಿ, ಪಾದವೇ ತಾನೇ ಒಯ್ಯಬೇಕಾದದ್ದು. ಹಾಗಾದ್ರೆ ಹಂಸದ ಪಾದ ಭಾಗದಲ್ಲಿ ಇವರಿಬ್ಬರನ್ನು ನಿಲ್ಲಿಸಿ ಉಲ್ಲಾಸದಿಂದ ನಿಂತಿದ್ದಾರೆ. ಹೌದು,
ಮೇಘವರ್ಣ. ಯಾಕಂದ್ರೆ ನಾನಾಗಲೇ ಆಡಿದಂತೆ ಅರ್ಧಚಂದ್ರಾಕೃತ್ಯ ಸೇನೆ ಆಕ್ರಮಿಸಿ ಹಿಂಭಾಗದಲ್ಲಿಯೂ ನಮ್ಮನ್ನು ದಣಿಸುವುದಕ್ಕೆ ಮುಂದಾದೀತು. ಆದ್ರಿಂದ ಹಿಂಗರಿಗೆ ಮೇಘವರ್ಣ ಯವನಾಶ್ವರನು ಪರಾಕ್ರಮಿಗಳಾದವರನ್ನು ನಿಲ್ಲಿಸಿದ್ದೇನೆ. ಈಗ ಉಳಿದದ್ದು ಹೃದಯ ಭಾಗ ವ್ಯೂಹದ ತಂಚು ಸ್ಥಾನವಲ್ಲವೇ? ಹೊಸ ಯುವಕರವರು. ಹೌದು, ಮಿಕ್ಕುಳಿಯ ಪಡೆಯ ಇಲಯ ಮೃಡ ಮಂತ್ರೂತನ ನೆಲಗಳಿಸಿ ಹೃದಯದಲ್ಲಿ ಮೊಳಗುತ್ತಿನ ಪದಾಕ್ಷರು ಹಡುಕದಲ್ಲಿ ಧೈರ್ಯದಲ್ಲಿ ಬಂದ ಹರಿಯೋಳಿದ್ದಲ್ಲ. ಹಂಸದ ಚಂಚು ಸ್ಥಾನಕ್ಕೆ ಅಪ್ರತಿಮ ಯೋಧರ ಹೊಸ ನೆತ್ತರು ಪ್ರವಹಿಸುತ್ತಿರುವ ಯುವಕರ ಕರ್ಣಜನಾದ ವೃಷಕೇತು. ಹೌದು, ನಿನ್ನ ಮಗನಾದ ಬಬ್ರುವ ರಾಜಕುಮಾರ ಇವರನ್ನು ನಿಲ್ಲಿಸಿದ್ದೇನೆ. ಯಾಕಂದ್ರೆ ಛೇದಿಸಿ ಮುನ್ನುಗ್ಗಬೇಕು ಅಂತಾದರೆ ಅಂತಹ ಪಟುಭಟರೇ ಆಗಬೇಕು. ಹೌದು, ಆಮೇಲೆ ನಿನಗೊಂದು ಸ್ಥಾನ ಕಲ್ಪನೆ. ಹೌದಪ್ಪ, ಪ್ರತ್ಯಕ್ಷ ವಿಲಯಶಕ್ತಿಯಾದಂತಹ ಪರಮೇಶ್ವರನನ್ನು ನಾವು ಹೇಗೆ ಹೃದಯದಲ್ಲಿ ಹೊಂದಿ ಉತ್ಸಾಹವನ್ನು ತಂದುಕೊಳ್ತೇವೆ, ಆ ರೀತಿಯಲ್ಲಿ ನಮ್ಮ ಸೈನ್ಯಕ್ಕೆ ಉತ್ಸಾಹ ಬರಬೇಕು ಅಂತಾದ್ರೆ ಪ್ರತಿಪಕ್ಷಕ್ಕೆ ವಿಲಯ ಮೃಡ ಸದೃಶನಾದಂತಹ ನೀನು ಹೃದಯ ಭಾಗದಲ್ಲಿಯೇ ನಿಲ್ಲಬೇಕು ಎಂಬುದರಿಂದ ನಿನ್ನ ರಥವನ್ನು ಸೇನೆಯ ಮಧ್ಯಭಾಗದಲ್ಲಿ ನಿಲ್ಲಿಸಿ ನಾನೇ ನಿನಗೆ ಸಾರಥಿಯಾಗಿ ನಿಂತಿದ್ದೇನೆ. ಉಳಿದಂತಹ ಪರಾಕ್ರಮಿಗಳಾದ ಭಟರೆಲ್ಲ ನಮಗೆ ಬೆಂಬಲವನ್ನು ಕೊಡುತ್ತಾ ನಮ್ಮ ಹಿಂದೆ ಮುಂದೆ ಎರಡು ಪಕ್ಕಗಳಲ್ಲಿ ರಥ ರಕ್ಷಕರಾಗಿಯೋ ಮಾರ್ಗದರ್ಶಕರಾಗಿಯೋ ಹಿನ್ನೆಲೆಯಲ್ಲಿ ಬೆಂಬಲವನ್ನು ಕೊಡುವುದಕ್ಕೆ ನಿಲ್ಲುವಂತೆ ಆದೇಶಿಸಿದ್ದೇನೆ. ಅರ್ಜುನ, ನಾವು ಯುದ್ಧ ಸನ್ನದ್ಧರಾಗಿದ್ದೇವೆ. ಸಂದೇಶ ಅಲ್ಲಿಗೆ ಮುಟ್ಟಬೇಕು. ಅದಕ್ಕಾಗಿ ಏನಾದರೂ ಮಾಡುವುದು ಬೇಡ. ಅದೇ ನೀನು ನಿನ್ನ ದೇವದತ್ತವನ್ನು ಮೊಳಗಿಸು. ಸರಿ, ನಮ್ಮ ಶಂಖವನ್ನು ಊದಿ ಈ ಹೊತ್ತು ನಾನು ಸನ್ನದ್ಧನಾಗಿದ್ದೇನೆ. ಹೌದು, ಈ ಸಂದೇಶ ಅವರಿಗೆ ಮುಟ್ಟಬೇಕು. ಹೌದು, ಆದ್ರಿಂದ ಪಾಂಚಜನ್ಯ ಧ್ವನವನ್ನು ಮಾಡುತ್ತೇನೆ. ಚಿನ್ನಕ್ಕೆ ಪರಿಪೂರ್ಣತೆ ಬರಬೇಕು ಅಂತ ಆದರೆ ಅಲ್ಪವ ನಿಗದಿತ ಪ್ರಮಾಣದ್ದು ತಾಮ್ರ ಹದವಾಗಿ ಮಿಶ್ರಗೊಳ್ಳಬೇಕಾದದ್ದು ಅಪೇಕ್ಷಣೀಯವೇ. ನೀನು ತಾಮ್ರಧ್ವಜ ಅಂತ ನನ್ನನ್ನು ಎಚ್ಚರಿಸುವಾಗ, ಆ ನಾಮವನ್ನೇ ಒತ್ತಿ ಹೇಳುವಾಗ ನಿಜವಾದಂತ ಚಿನ್ನಕ್ಕೆ ಪೂರಕವಾದ ಪರಿಕರವಾಗಿ ದ್ರವ್ಯವಾಗಿ ಒದಗುವ ಭಾಗ್ಯ ನನಗೆ ಬಂದೀತೆ ಹೀಗೆನ್ನುವ ಕೌತುಕ ಪ್ರಶ್ನೆ ನನ್ನಲ್ಲಿ ಮಡುಗಟ್ಟಿದ್ದು ಸ್ವಾಮಿ. ನಿನ್ನನ್ನು ಪಾರ್ಥನ ರಥದಲ್ಲಿ ಕಾಣುವಾಗ ನೇರವಾಗಿ ಯುದ್ಧಕ್ಕೆ ತೊಡಗುವ ಪೂರ್ವದಲ್ಲಿ ಹಿತಭಾಷಿಯೂ ಮಿತಭಾಷಿಯೂ ಸುಂದರ ಭಾಷೆಯೂ ಆದ ನಿನ್ನಲ್ಲಿ 4 ಮಾತುಗಳನ್ನು ಆಡೋಣ ಎನ್ನುವ ಅನಿಸಿಕೆ ನನ್ನಲ್ಲಿ ಮೂಡ ಹತ್ತಿದೆ. ಗೋಪಾಲ ಈ ಶಬ್ದವನ್ನು ಪ್ರಯೋಗ ಮಾಡುವಾಗ ನನ್ನ ಮೈ ನವಿರೇಳುತ್ತದೆ. ಯಾಕಪ್ಪ? ಉತ್ಸಾಹ ಮೊದಲೇ ನನ್ನಲ್ಲಿ ಇತ್ತು ಸ್ವಾಮಿ. ಆ ಉತ್ಸಾಹಕ್ಕೆ ಮರು ಉತ್ಸಾಹದ ಒತ್ತಾಸೆ ಬೆಂಬಲ ಸಿಗುತ್ತದೆ ಈ ಪದ ಉಚ್ಚಾರದಿಂದ. ಗೋಪಾಲ ಎಷ್ಟು ವಿಸ್ತಾರವಾದ, ಎಷ್ಟು ಹಿರಿದಾದ,
ಎಷ್ಟು ಆಳವಾದ ಅರ್ಥವನ್ನು ಧ್ವನಿಸುತ್ತದೆ ಈ ಸಶಕ್ತವಾದಂತಹ ಪದ. ದನ ಕಾಯುವ ಅಂತಲ್ಲೂ ಅರ್ಥ. ನೀನು ಹಾಗೆಯೇ ಅರ್ಥ ಕಟ್ಟಬಲ್ಲೆ. ಯಾವ ಸಜ್ಜನನ್ನು ನಾವು ಹೊಗಳುತ್ತೇವೆಯೋ, ಯಾವ ಪ್ರಾತಃ ಸ್ಮರಣೀಯನ ಸೇವೆಯನ್ನು ನಾವು ಕೊಂಡಾಡುತ್ತೇವೋ, ಅವನು ನಾರಾಯಣತ್ವದ ಮಟ್ಟಕ್ಕೆ ಮುಟ್ಟಿದ್ರು ಆಡುವುದು ನನ್ನದ್ದೇನೂ ಇಲ್ಲ, ನಾನು ಪರಂಪರೆಯ ಮುಂದುವರಿಕೆ ಮಾತ್ರ, ನಾನು ಅದರ ಒಟ್ಟಾರ ಅದನ್ನು ಸೌಜನ್ಯ ಸಜ್ಜನಿಕೆ ಅಂತ ಸ್ವೀಕರಿಸುವುದಲ್ವೇ ಜನಾರ್ದನ. ಹಾಗಾದರೆ ನೀನಾಡುವ ಮಾತಿನ ವರಸೆ, ಅರ್ಥ, ಭಾವಸ್ಫುರಣೆಗೆ ಪ್ರಚೋದಕ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಗೋಪಾಲ ಅಂತ ನಾನು ಆಡುವಾಗ ಕೇವಲ ಅಷ್ಟಕ್ಕೆ ಸೀಮಿತಗೊಳಿಸಲಾರೆ ಪ್ರಭೋ ನಿನ್ನನ್ನು. ವಿಸ್ತಾರವಾದಂತಹ ಮೇದಿನಿಗೆ ತುಂಡರಸರಾದಂತಹ ನಾವೆಲ್ಲ ಒಡ್ಡೋಲಗ ಕೊಡುವ ಕಾಲದಲ್ಲಿ ಯಾರೊಂದು ಕೇಳಿ ಬಲ್ಲಿರಿ ಈ ಪೃಥ್ವಿಗೆ ಅಂತ ಪ್ರಶ್ನೆ ಮಾಡ್ತೇವೆ. ಒಂದಿ ಮಾಗದ ಸೂತಾದಿಗಳು ನೀವೇ ಅಂತ ಕೇಳಿದ್ದೇವೆ ಅಂತ ಅದಕ್ಕೆ ಒತ್ತಾಸೆ ಸೇರಿಸ್ತಾರೆ. ನಮ್ಮ ಮನಸ್ಸಿನಲ್ಲಿ ಅಹಂಕಾರ ಉತ್ಪತ್ತಿ ಆಗುತ್ತದೆ. ನಮ್ಮಲ್ಲಿ ಕಂಡು ಇರುವಂತಹ ದೋಷ ಆ ಕಾಲದಲ್ಲಿ ನೆನಪೇ ಆಗುವುದಿಲ್ಲ. ಹಾಗೆಂದು ಜನಾರ್ದನ ನಿಜವಾದ ಅರ್ಥದಲ್ಲಿ ಗೋಪಾಲ ನೀನೆ. ಮೇದಿನಿಯ ಸತ್ವವನ್ನು, ಮೇದಿನಿಯ ಹುಟ್ಟಿಸುವಂತಹ ಮಹಾಶಕ್ತಿಯನ್ನು ಧೂರ್ತನು ಅಪಹರಿಸಿದ ಕಾಲದಲ್ಲಿ ಆ ರಸೆಯ ಸುಗಂಧವನ್ನು ಮತ್ತೆ ತರುವುದಕ್ಕೆ, ಆಕೆಗೆ ಇರಬಹುದಾದಂತಹ ಅಂತಸತ್ವವನ್ನು ಮತ್ತೆ ದೊರಕಿಸಿ ಕೊಡುವುದಕ್ಕೆ ಎಷ್ಟು ದೊಡ್ಡದಾದಂತಹ ಅವತಾರವನ್ನು ನೀನು ತಳೆದೆ ಮಾಧವ. ಆದ್ದರಿಂದಲೇ ಗೋಪತಿ ಅಂತ ಕರೆಯಲ್ಪಡುವ ನೀನು ಈ ಮೇದಿನಿ ಯಾವತ್ತು ತಾಳ್ಮೆಯ ಸಂಕೇತ ಆಗಿರುವವಳು, ಅವಳಿಗೆ ವಲ್ಲಭನಾಗುವಂತಹ ಭಾಗ್ಯ ಪಡೆದವ ಭೂರಮಣ. ನಿಜವಾದ ಅರ್ಥದಲ್ಲಿ ನೀನು ವೇದ ಒಂದು ಕಾಲದಲ್ಲಿ ಅಪಹರಿಸಲ್ಪಟ್ಟಾಗ ಯಾವ ತಮಸ್ಸು, ಯಾವ ಸೋಮ ತತ್ವ ಅದನ್ನು ಅಪಹರಿಸಿಕೊಂಡು ನೀರಿಗಿಳಿಯಿತೋ ಆ ಕಾಲದಲ್ಲಿ ಮೀನಾಗಿ ಮತ್ಸ್ಯದ ಮಹಾ ವ್ಯವಹಾರದಿಂದ ಅವನನ್ನು ಹೊಡೆದು ಕೊಂದು ಆ ಮಹಾ ಗೋ ಅನ್ನು ಮತ್ತೆ ನೀನು ಮೇಲಕ್ಕೆ ತಂದೆ. ಹಾಗಾದರೆ ಗೋವರ್ಧನ, ಗೋ ಸಂವರ್ಧನ, ಗೋ ಕಾಯುವಿಕೆ ಈ ಕ್ರಿಯೆಗಳಲ್ಲಿ ನಿನ್ನ ಪಾಲನ್ನು ಬಹಳ ಹೆಚ್ಚಿನದನ್ನಾಗಿ ನೀನು ತೋರಿಸಿದ್ದಿ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಈಗ ನನಗೆ ಕೌತುಕ ಕಾಣಿಸುವುದು ಪ್ರಭುವೇ, ಗೋಪಾಲಕ ಭುಜಕುಲೋದ್ಧಾರಣೆ. ಇದೊಂದು ಕೌತುಕವಾಗಿ ನನಗೆ ಕಾಣಿಸ್ತದೆ. ಹೌದಲ್ಲ, ಒಂದು ಕಾಲದಲ್ಲಿ ಇಂದ್ರನು ಸಾಂಪ್ರದಾಯಿಕವಾದಂತಹ ಪೂಜಾ ವಿಧಾನಗಳಿಗೆ ಬೆನ್ನು ಹಾಕಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದ ನಿನ್ನನ್ನು ಪ್ರತಿಭಟಿಸುವುದಕ್ಕಾಗಿ ಕುಂಭದ್ರೋಣ ಮಳೆಯನ್ನು 7 ದಿವಸ ಅವ್ಯಾಹತವಾಗಿ ಸುರಿದಾಗ ಕೊಡೆ ಎಲ್ಲುಂಟು, ಕೃಷ್ಣನ ಮಾತು ಕೇಳಿ ಕೆಟ್ಟೆವು, ನಿಸರ್ಗ ಪೂಜೆ ಮಾಡುವುದು ಬೇಡವಾಗಿತ್ತು ಎಂದೆಲ್ಲ ಗೋಪಾಲಕರು ಅಳುವ ಕಾಲದಲ್ಲಿ ಗೋವರ್ಧನವನ್ನು ಎತ್ತಿದ್ದೀನಿ. ನೀನು ಹೇಳ್ತಿ ನನ್ನದು ಪರಂಪರೆ, ಅಲ್ಲಿಯೇ ಕಾಣುತ್ತದೆ ಪರಂಪರೆಗೆ ವಿರೋಧ ನನ್ನದೊಂದು ಹೊಸ ಪ್ರಯೋಗ. ಹೌದಪ್ಪ. ಹಾಗಾದ್ರೆ ಸಮನ್ವಯ ಹೇಗೆ? ಸಮನ್ವಯ ನಾನು ಮಾಡ್ತೇನೆ ಪ್ರಭುವೇ. ನೀನು ಅವಕಾಶ ಕೊಡುವುದು ನನ್ನೊಳಗಿನ ಅಜ್ಞಾನದ ಕಾರ್ಯಗಳನ್ನು ತೆಗೆದು ಜ್ಞಾನದ ದಿವ್ಯ ಸಲಾಖೆಯನ್ನು ಹೊಗಿಸುವುದಕ್ಕಾಗಿ ಅಂತ ನಾನು ಬಲ್ಲೆ. ನಾನು ಚೆನ್ನಾಗಿ ಯೋಚಿಸಿಯೇ ಮಾತಾಡ್ತೇನೆ. ಮಾತಾಡುವ ಮೊದಲು ನಿನ್ನಲ್ಲಿ ಯೋಚಿಸುವಂತಿಲ್ಲ, ಮಾತಾಡಿದ ನಂತರ ಯೋಚಿಸುವಂತಿಲ್ಲ. ಆದ್ದರಿಂದ ಪ್ರಭು ಆ ಕಾಲದಲ್ಲಿ ನೀನು ಗೋವರ್ಧನ ಆ ಮಹಾನ್ ಶಿಖರವನ್ನು ನಿನ್ನ ಕಿರುಬೆಟ್ಟಿನೊಳಗೆ ಎತ್ತಿ ಗೋಪಾಲಕರನ್ನು, ಗೋವುಗಳನ್ನು ರಕ್ಷಿಸಿದೆ. ಆ ಅರ್ಥದಲ್ಲಿ ಗೋಪಾಲ ಭುಜಬಲೋದ್ಧಾರಕ. ಹೌದು, ಈಗ ನನಗಿರುವ ಸಮಸ್ಯೆ ಅದಲ್ಲ. ಭುಜಬಲೋದ್ಧಾರಕನೇ ನೀ ಪಾಂಡವರ ಕಾಯುವವನೇ. ಈ ಪ್ರಶ್ನೆ ಯಾವ ಪಾಂಡವರನ್ನು ಕಾಯುವವ? ಈ ಪಾಂಡವರನ್ನು, ಆ ಪಾಂಡವರನ್ನು, ಏನು ಆ ಪಾಂಡವರನ್ನು ಕಾಯುವ ಧೀರನೆ ಅಂತ ಪ್ರಶ್ನೆ ಮಾಡ್ತೇನೆ. ಆ ದಿವಸ ಕುರುಕ್ಷೇತ್ರದಲ್ಲಿ ರಣದುಂದುಬಿಗಳು ಮೊಳಗಿಸಲ್ಪಟ್ಟ ಕಾಲದಲ್ಲಿ ಪಾರ್ಥನ ದಿವ್ಯವಾದಂತಹ ರಥದ ಮುಂದೆ ಕುಳಿತು ಸಾರಥಿತನವನ್ನು ಅತ್ಯಂತ ಶ್ರದ್ಧೆಯಿಂದ ಕೈಗೊಂಡು ನೀನು ಮುನ್ನುಗ್ಗಿಯುವ ಕಾಲದಲ್ಲಿ ನೀನೇ ಒಂದು ಘೋಷಣೆ ಮಾಡಿದ್ದೀಯಂತೆ, ಧರ್ಮಕ್ಕೆ ಜಯವಾಗುತ್ತದೆ, ಅಧರ್ಮ ಕಿಲವಾಗುತ್ತದೆ. ಅದನ್ನು 18ನೇ ದಿವಸ ಪದುಮಾಪ್ತ ಪಶ್ಚಿಮಾಂಬುದಿಯಲ್ಲಿ ಇಳಿಯುವಾಗ ಸಾರ್ಥಕವಾಗಿ ಸಾಧಿಸಿ ತೋರಿಸಿದ ಮಹಾತ್ಮ ನೀನು. ಆಗ ನೀನು ಪಾಂಡವರನ್ನು ಮೈ ಕೈಗೆ ಅನ್ಯರು ಪ್ರಯೋಗ ಮಾಡದ ಹಾಗೆ, ಪ್ರಭಾವಿಸದ ಹಾಗೆ, ಆಘಾತಿಸದ ಹಾಗೆ ನೋಡುತ್ತೇನೆ ಅಂತ ಆಡಿದ್ಯಂತೆ. ಹಾಗಾದರೆ ಆ ಪಾಂಡವರನ್ನು ಕಾಯುವುದಕ್ಕಾಗಿ ಕೈಯಲ್ಲಿ ಆಯುಧ ಹಿಡಿಯದೆ ಒಬ್ಬ ಸಮಗ್ರ ಸರ್ವತ್ರ ಸಾರಥಿಯಾಗಿ ಕಾಣಿಸಿಕೊಂಡದ್ದು ಮಾತ್ರ. ಹಾಗೆಂದು ಭುಜಬಲೋದ್ಧಾರಕನಾಗಿ ಕಾಣಿಸಲಿಲ್ಲ. ಹಾಗೆಂದು ಪಾಂಡವರು ಕ್ಷತ್ರಿಯರು ಹೌದಲ್ಲ, ಅವರನ್ನು ಸಂರಕ್ಷಿಸಿದ್ದಿ ಅಂತ. ಆದರೆ ಈ ಒಗಟು, ಈ ಜಿಗುಟು ಏನು? ನೀನು ಪಾಂಡವರನ್ನಾಗಿ ಕಾಯುವುದಕ್ಕೆ, ಪಾರ್ಥನ ರಥದ ಸಾರಥಿಯಾಗಿ ಉಳಿಯುವುದಕ್ಕೆ
ಮೈಗೊಡದೆ ಮನಸ್ಸು ಮಾತ್ರ ಕೊಡುವುದಕ್ಕೆ 18 ದಿವಸಗಳನ್ನು ಮಾತ್ರ ಸೀಮಿತಗೊಳಿಸಿದೆಯೋ ಅಲ್ಲ, ಅನಂತರದಲ್ಲಿ ಈಗ ಕೈಗೊಂಡಿರುವ ಈ ಯಾಗಾರ್ಥದ ಮಹಾನ್ ದಿಗ್ವಿಜಯದಲ್ಲಿ ಅರ್ಜುನನಿಗೆ ಸಾರಥಿತನವನ್ನು ಮೈಯಿಂದಲೂ ಮನಸ್ಸಿನಿಂದಲೂ ಒದಗಿಸಿ ಕೊಡುವೆಯ ಎನ್ನುವಂತ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವಿಸುತ್ತದೆ. ಆ ಪಾಂಡವರನ್ನು ಕಾಯ್ದ ಧೀರನೆ ಹಾಗೆಂದು ಈಗ ಪ್ರಶ್ನೆ ಮಾಡುವಾಗ ಈ ಪಾರ್ಥ ಅಂತ ಪ್ರತ್ಯೇಕ ಮಾಡಿದ್ದೇನೆ ನಾನು. ಆ ಪಾಂಡವರ ಅದೇ ಯುಧಿಷ್ಠಿರನ ತಮ್ಮನಲ್ವೇ ಈ ಪಾರ್ಥ ಅಂತ ಕರೆಯುವಲ್ಲೂ ಒಂದು ಉದ್ದೇಶ ಉಂಟು ಸ್ವಾಮಿ. ನಿನ್ನ ಸಮ್ಮುಖದಲ್ಲಿ ವ್ಯಂಗ್ಯವನ್ನು ನಾನು ಆಡಕೂಡದು ಅಂತ ಪ್ರಜ್ಞೆ ಉಂಟು. ಸರ್ವಾರ್ಥಗಳನ್ನು ಒಳಗಾಗಬಲ್ಲ ವಾಂಗ್ಮಯಕ್ಕೆ ಅಧಿದೇವನಾಗಬಲ್ಲ ಯೋಗ್ಯತೆಯನ್ನು ಹೊಂದಿರುವಂತ ನೀನು ಈ ಹೊತ್ತು ಮುಖಾಮುಖಿ ಆದಾಗ ಆ ತಲೆ ಕಾಯುತ್ತೇನೆ ಅಂತ ನೀನು ಘೋಷಿಸಿದ ಯದುನಂದನನಾಗಿ ಇಟ್ಟುಕೊಂಡಂತ ಪಾಂಡವರಲ್ಲಿ ಸೇರಿದ ಅರ್ಜುನ ಇವನು ಅಲ್ಲ. ಈ ದಿವಸ ಅವನ ಕುದುರೆಯನ್ನು ನಾನು ಕಟ್ಟಿ ಹಾಕಿದ ಮೇಲೆ ಪಂಥಾಹ್ವಾನಕ್ಕೆ ವಸ್ತುವಾಗಿರುವ ಈ ಅರ್ಜುನನು ಅದರಲ್ಲಿ ಸೇರದ ಪ್ರತ್ಯೇಕವಾದನೆ ಅಂತ ಒಂದು ಪ್ರಶ್ನೆ. ಹೀಗೆಂದು ಸಾರಥಿಯನ್ನು ಮಾತನಾಡಿಸಕೂಡದು ಅಂತ ನಾನು ಬಲ್ಲೆ. ಹಾಗೆಂದು ಭೀಷ್ಮರಂತ ಹಿರಿಯರೊಂದು ಅಗ್ರಪಂಕ್ತಿ ಹಾಕಿ ಕೊಟ್ಟಿದ್ದಾರೆ. ಮನಸ್ಸು ಮಾಡಿದ್ರೆ ಸಂದರ್ಭ ಬಂದ್ರೆ ಮುರಹರನನ್ನು ನೋಡಿ ನಸು ನಗುತ್ತಾ ಮಾತಾಡಬಹುದು ಅಂತ. ನಾನೇನು ಸಿಟ್ಟಿನಲ್ಲಿ ಮುಖದ ನರಗಳನ್ನು ನಸು ನಗುತ್ತಲೇ ಮಾತಾಡಿದ್ದೇನೆ. ಗೋಪಾಲ ನೀನು ಭುಜಬಲೋದ್ಧಾರ ಹೌದಾ? ಅಯ್ಯ, ಸಾರಥಿಯನ್ನು ಮಾತಾಡಿಸಕೂಡದು ನಿಷೇಧ ಏನಲ್ಲ, ರೂಢಿಗತವಾದ ಕ್ರಮ ಅಲ್ಲ ಅಂತ ಅಷ್ಟೇ. ನಾನು ಸಾರಥಿಯಾಗಿದ್ದೇನೆ ಎಂಬುದರಿಂದ ನೀನು ಮಾತಾಡಿಸುವುದು ಅಲ್ವೇ? ಈಗ ನನ್ನ ಪದವಿಯಿಂದ ನನಗೆ ಗೌರವ ಅಲ್ವೇ? ನೀನು ಗೌರವ ಕೊಟ್ಟದ್ದು ಪದವಿ ಅಲ್ಲ, ಈ ಗೌರವ ಸಿಗಬಹುದಾದ ಪದವಿಯು. ನೀನು ಎಲ್ಲಿದ್ರು ಮಹಾಸಿಂಧು, ನಾವು ಬಿಂದುಗಳು ಮಾತ್ರ. ನನ್ನನ್ನು ಗೋಪಾಲಕನಾಗಿ ಗುರುತಿಸಿ ಮಾತಾಡುದು. ಹೌದು ಸ್ವಾಮಿ. ಕೇವಲ ದನ ಕಾಯುವವನೆಂಬ ದೃಷ್ಟಿಯಿಂದಲೂ ಅಲ್ಲ, ಬಹುದೊಡ್ಡ ಪಾಂಡವರ ಧನ ಕಾಯುವವನು ಅಲ್ಲ, ಗೋ ಸ್ವರೂಪದ ಧರ್ಮ ರಕ್ಷಕ ಎಂಬುದರಿಂದ. ಹೌದು. ಹಾಗೆ ನೋಡಿದರೆ ಪಾಂಡವರ ಧನ ಕಾಯುವವನೇನ ಅಂದ್ರೆ ಕೀರ್ತಿ ಧನವನ್ನು ಅಲ್ಲವೇ ಅಲ್ಲ, ಪ್ರಾಣಧನವನ್ನು ಕಾಯುವ. ನೀನು ಹೇಳಿದೆಯಲ್ಲ ಈ ಪಾಂಡವರ ಕಾಯುವ ಧೀರ, ಅನುಮಾನ ಏನು? ಹೌದೇ ಹೌದು, ಸರಿ. ಯಾವ ಸಂಶಯವೂ ಬೇಡ. ಇಲ್ಲಿಯವರೆಗೆ ಎಂತೆಂಥವರು ಎದುರಾಗಿದ್ದಾರೆ. ಒಬ್ಬನಿಗಾದ್ರೂ ಪಾಂಡವರ ಒಂದು ಕೂದಲನ್ನು ಮುಟ್ಲಿಕ್ಕೆ ಸಾಧ್ಯ ಆಯ್ತು? ನೀನೇ ನೆನಪಿಸಿದೆಯಲ್ಲ, ಭೀಷ್ಮರು ನಿನ್ನ ಎದುರಿನಲ್ಲೇ ಆಡಿದ್ರು. ಏನು ಮಾಡಿದ್ರು ಅದಲ್ವ ಪ್ರಶ್ನೆ. ಏನು ಮಾಡುವುದಕ್ಕೂ ಆಗಲಿಲ್ಲ. ಸಾರಥಿಯ ಬಲಮೆ ಕೇಳ ಅಂದ್ರೆ ಧ್ವನಿ ಏನು? ನಾನು ಮೈಯಿಂದಲೂ ರಕ್ಷಿಸಬಲ್ಲೆ, ಮನಸ್ಸಿನಿಂದಲೂ ರಕ್ಷಿಸಬಲ್ಲೆ. ಆದ್ರೆ ಈ ಹೊತ್ತು ಮೈಯಿಂದ ಮಾತ್ರ ಅಲ್ಲ, ಮತ್ತೆ ಮನಸ್ಸಿನಿಂದಲೂ ರಕ್ಷಿಸಲಿಕ್ಕೆ ಮುಂದಾಗಿದ್ದೇನೆ. ಈಗ ಇದೇ ಪಾರ್ಥ ಅದೇ ಪಾರ್ಥ ಹೌದಾದ್ರೆ ಏಕೀಭವಿಸಿದ ಪಾರ್ಥನ ವ್ಯಕ್ತಿತ್ವವೇ ಇಲ್ಲಿ ಕಾಣಿಸ್ತದೆ ಅಂತಾದ್ರೆ ಏನು ನಿನ್ನ ನಿಲುಮೆ ಏನು ಅಂತ ನೀನಾಡಿದ ಮಾತು ಮಾರ್ಮಿಕವಾಗಿದೆ. ನಾನು ವಹಿಸಬೇಕಾದಂತಹ ಕಾರ್ಯಭಾರವನ್ನು ನೆನಪಿಸುವ ಹಾಗಿದೆ. ಎಲ್ಲೋ ಒಂದರೆಗಳಿಗೆ ಹಿಂಜರಿಕೆಯನ್ನು ತೋರಿ ನನ್ನ ಲಕ್ಷ್ಯವನ್ನು ಸಾಧಿಸುವಲ್ಲಿ ಉದಾಸೀನತೆಯನ್ನು ಪ್ರಕಟಿಸಿ ಸುಮ್ಮನೆ ಕುಳಿತದ್ದನ್ನೇ ಚಿವುಟುವುದಕ್ಕಾಗಿ ಎಚ್ಚರಿಸುವುದಕ್ಕಾಗಿ ಈಗ ಮೈಯಿಂದಲೂ ಮನಸ್ಸಿನಿಂದಲೂ ಪಾರ್ಥನ ಸಂರಕ್ಷಣಾರ್ಥವಾಗಿ ವ್ಯವಹರಿಸಿದ್ರೆ ಏನಪ್ಪ ನಿನ್ನದು ಅಂತ ಪ್ರಶ್ನೆ ಮಾಡಿ. ನನ್ನ ಮಾತೇ ಹಾಗೆ, ನಿನ್ನ ಮಾತೇ ಮಾಣಿಕ್ಯದ ಹಾಗೆ, ಶೈಲಿಯೇ ಹಾಗೆ. ನಿನ್ನ ಶೈಲಿಯು ಮಾತು ಮಾಣಿಕ್ಯ ಮೇಲ್ನೋಟಕ್ಕೆ ಏನೂ ಇಲ್ಲದ ಹಾಗೆ ಕಾಣುತ್ತದೆ. ಸ್ವಲ್ಪ ತಲೆ ಇದ್ದವನಿಗೆ ಅರ್ಥ ಅದು ಹಾಗೆಯೇ ಸ್ವಾಮಿ. ಹಡಗು ನದಿಯಲ್ಲಿ ಹೋಗಕೂಡದು, ಸಮುದ್ರದಲ್ಲೇ ಹೋಗಬೇಕು. ಅದು ನದಿಗೆ ಬಂದಾಗ ಉಳಿದವರಿಗೆ ಉಪೇರಿಸುವಾಗ ಏನು ಯಾವಾಗಲೂ ಒಬ್ಬ ದಾರಿ ಬಿಟ್ಟು ಇಲ್ಲಿಗೆ ತಪ್ಪಿ ಬಂತೋ ಅಂತ ಅರ್ಥ ಮಾಡುವುದಕ್ಕೆ ಬಂದದ್ದು ಅಲ್ವೋ? ಹಾಗಾದ್ರೆ ಎಲ್ಲಿ ಹೇಗೆ ಸಾವಧಾನದಿಂದ ಸಮಸ್ಥಿತಿಯಿಂದ ವ್ಯವಹರಿಸಬೇಕು ಎನ್ನುವ ಪ್ರಸಂಗಾವಧಾನತೆ ನೀನು ಲೋಕಗುರುವಾಗಿ ಜಗತ್ತಿಗೆ ಬಿತ್ತರಿಸಿದವನು ಸ್ವಾಮಿ. ಈಗ ನಿನ್ನ ಮುಂದೆಯೇ ನನ್ನದೊಂದು ಪಂಥಾಹ್ವಾನ.
ಈ ಪರಾಕ್ರಮಕ್ಕೆ ಮಣೆಯಾಗಿರುವ ಪಾರ್ಥನ ಮೋರಗೆ ಬೆಳಕು ಚೆಲ್ಲುವ ಹಾಗೆ ಹೇಳ್ತೇನೆ. ಬಲುಹುಳ್ಳ ಭಟ ಹೌದು ಅಂತಾದರೆ ಈ ಹೊತ್ತು ನನಗೆ ಮುಖಾಮುಖಿಯಾಗಿ ಕದನ ಮಾಡಬೇಕು. ಯಾವ ಕುದುರೆಯನ್ನು ನಾನು ಕಟ್ಟಿ ಹಾಕಿದ್ದೇನೋ ಅದನ್ನು ಬಿಡಿಸಿಕೊಳ್ಳುವುದರ ದ್ವಾರ ನಮ್ಮ ಕುದುರೆಯನ್ನು ಕಟ್ಟಿಕೊಂಡು ನಾವು ಮಾಡಿದ ಬಂಧನಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮದ್ದು ಬಂಧನದ ಚಾತಿ ಅಂತ ತೋರಿಸಬೇಕು. ಎರಡೂ ಕುದುರೆಯನ್ನು ಕಟ್ಟಿ ಕೊಂಡೊಯ್ಯುವಂತ ಅಧರ್ಮವನಲ್ಲಿ ಉಂಟು ಅಂತಾದರೆ ಅದನ್ನು ಸಾಧಿಸಿ ಸಮೀಕರಣವಾಗಿ ಕಾಣಿಸಲಿ. ಅದಾಗುವುದಿಲ್ಲ. ತಾನು ಮೊದಲಿನ ಬಲಾಢ್ಯ ಅಲ್ಲ, ತನ್ನಲ್ಲಿ ನೆರೆಜರೆ ಉಂಟು ಅಂತಾದರೆ ಪರಾಕ್ರಮಕ್ಕೆ ಊನ ಬಂದಿದೆ ಅಂತ ಒಪ್ಪುತ್ತಾನೆ ಅಂತಾದರೆ ಎರಡು ಕುದುರೆಯನ್ನು ಬಿಟ್ಟು ಹೋಗಲಿ ಅಂತ ಹೇಳುವಾಗ ನಿನ್ನ ಮುಖದಲ್ಲಿ ಮಂದಹಾಸ ಕಾಣುತ್ತದೆ. ನೀವೊಂದು ಕೈ ಅರ್ಜುನ ಕುದುರೆಯನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೊಂಡೊಯ್ಯುತ್ತಾನೆ. ಈ ವಿಶ್ವಾಸ ನಾವು ವ್ಯೂಹ ರಚನೆ ಮಾಡಿದ್ರಲ್ಲಿ ಅರ್ಥ ಆಗಿರ್ಬೇಕು. ಈಗ ಅವ ಬಿಟ್ಟು ಹೋಗಲಿ. ಒಂದು ವೇಳೆ ಅರ್ಜುನನಿಗೆ ವಯೋಧರ್ಮದಿಂದಲೋ ಅಲ್ಲ ನಿನ್ನ ಪರಾಕ್ರಮ ಶಿಖಿಯನ್ನು ಕಂಡ ಮಾತ್ರದಿಂದಲೋ ಅಂಜಿಕೆ ಉಂಟಾಗಿ ಅವ ಹಿಂದಿರುಗುತ್ತೇನೆ ಅಂತ ಆಡಿದ್ರು, ನಾನು ಬಿಟ್ಟೆ ನಾವು ಸ್ವಾಮಿ, ಈ ಪ್ರಪಂಚದಲ್ಲಿ ಎಲ್ಲ ಗುಣಗಳಿಗೂ ಆಧಿಕ್ಯ ಇದೆ. ಎಲ್ಲ ಗುಣಗಳನ್ನು ಜನರು ನೆನಪಿಟ್ಟುಕೊಳ್ಳುತ್ತಾರೆ. ವಾಂಛೆ ಎನ್ನುವ ಗುಣಕ್ಕೆ ಪ್ರತ್ಯೇಕವಾದಂತಹ ಸ್ಥಾನವನ್ನು ಕೊಡುತ್ತಾರೆ. ವಾಂಛೆಯಿಂದಲೇ ಜಗತ್ತಿನ ಕುರಿತಾಗಿ ಮನುಷ್ಯ ಆಕರ್ಷಿತನಾಗುತ್ತಾನೆ. ವಾಂಛೆಯಿಂದಲೇ ಸಂಬಂಧಗಳು ಕುದುರುತ್ತವೆ. ವಾಂಛೆಯಿಂದಲೇ ಸಂಬಂಧಗಳು ಸ್ಥಾಯಿಯಾಗಿ ಉಳಿಯುತ್ತವೆ. ಅನ್ಯ ವಾಂಛೆಗಳಿಂದಲೇ ಸಂಘಟಿತವಾದಂತಹ ಸಂಬಂಧ ವಿಘಟಿತವಾಗಿಯೂ ಕಾಣಿಸ್ತದೆ. ಹಾಗಾದರೆ ವಾಂಛೆ ಎನ್ನುವ ಪ್ರಧಾನವಾದ ಒಂದು ಜೀವದ್ರವ್ಯವನ್ನೇ ಮೌಲ್ಯವನ್ನಾಗಿಸಿ ಇಲ್ಲಿಯವರೆಗೆ ನೀನು ಪಾಂಡವರಿಗಾಗಿ ದುಡಿಯುತ್ತಿ ಅಂತಾದರೆ ನನಗೆ ನೋವಾಗುತ್ತದೆ ಸ್ವಾಮಿ. ಆ ಭಾಗ್ಯದಿಂದ ನಾನು ವಂಚಿತನಾಗಿ ಹೋದನಲ್ಲ. ಮಮ ಪ್ರಾಣ ಹಿ ಪಾಂಡವಾಹ, 5 ಮಂದಿ ಪಾಂಡವರನ್ನು ಪಂಚ ಪ್ರಾಣಗಳ ಹಾಗೆ ಸ್ವೀಕರಿಸಿದ್ದೇನೆ ಅಂತ ನೀನು ಆಡುವಾಗ ಕ್ಷಾತ್ರ ಧರ್ಮಿಗಳಾಗಿ ಕ್ಷಾತ್ರ ಕರ್ಮಿಗಳಾಗಿ ಅಹೋರಾತ್ರಿ ಶ್ರಮಿಸಿದ, ಅದಕ್ಕಾಗಿ ಬೆವರು ಸುರಿಸಿದ, ರಕ್ತವನ್ನೇ ಪಣವಾಗಿ ಅರ್ಪಿಸಿದ ನಮ್ಮಂತವರ ಪಾಡೇನು ಭಗವಂತ. ನೀನು ಗೋಪಾಲನಾದರೆ, ಭುಜ ಬಲೋದ್ಧಾರನಾದರೆ, ಆ ಪಾಂಡವರನ್ನು ಕಾಯ್ದ ಧೀರನಾದರೆ, ಈ ಪಾರ್ಥನನ್ನು ಸಂರಕ್ಷಿಸುತ್ತಿ ಅಂತಾದರೆ ನನ್ನ ಕುರಿತಾಗಿ ಮಲ ತಾಯಿಯ ಧೋರಣೆ ತೋರಬೇಕೇ ನೀನು ಎನ್ನುವಂತ ಕಕ್ಕುಲತೆ ಮನಸ್ಸಿನಲ್ಲಿರುವ ನೋವನ್ನು ತೋಡುತ್ತಾ ನಿನ್ನ ಮುಂದೆ ತಕ್ಕಿದ ಸ್ವರದಲ್ಲಿ ಹೇಳ್ತೇನೆ, ನೀನು ವಾಂಛೆ ಉಳ್ಳವನೇ ಪಾರ್ಥನ. ತಾಮ್ರಧ್ವಜ, ನೀವೇನು ಸ್ವಾಮಿ? ಒಳ್ಳೇದುಂಟು ನೀನು. ಯಾಕೆ? ಮಗು ತನಗೆ ಹಸಿವೆ ಆದರೆ ಅಳಬೇಕು. ಹೌದು. ಅತ್ತರೆ ಮಾತ್ರ ತಾಯಿ ಸಮೀಪಿಸ್ತಾಳೆ, ಇಲ್ಲದಿದ್ರೆ ಕೊಡ್ತಾಳೆ. ಈ ಮಗು ಅಳುವುದಕ್ಕೆ ಸಿದ್ಧ ಇಲ್ಲ. ಹಾಲು ಬೇಕು ಅಂತ ಹೇಳಿದ್ರೆ ಆಗ್ತದ? ಹಾಗೆಂದು ಮಗು ರಂಪಾಟ ಮಾಡುವುದಕ್ಕಿಂತ ಕಿಲಕಿಲನೆ ನಕ್ಕು ಕಾಲಗೆಜ್ಜೆಯ ಶಬ್ದ ಮಾಡಿದ್ರೆ ತಾಯಿಯೊಮ್ಮೆ ಹತ್ತಿರ ಬರ್ತಾಳೆ. ಯಾವತ್ತೂ ಇಷ್ಟು ಚಂದ ಕಾಣಿಸದ ಮಗುವಿನ ಹತ್ರ ಹೋಗಬೇಕು ಅಂತ ಆಗುತ್ತದೆ. ನಾನು ಅಳುವ ದಾರಿ ಬಿಡ್ತೇನೆ, ಆಳುವ ದಾರಿ ಹಿಡಿತೇನೆ. ನೀನು ಕಿರೀಟಿಯ ವಾಚ ಹಾಗೆ ಹಿಡಿಬಹುದು, ಆದ್ರೆ ಹಾಲು ಸಿಕ್ಕುವುದಿಲ್ಲ. ಹಾಲು ಸಿಗದೆ ಹೋದರೆ ಹಾಲನ್ನು ಪಡೆಯುವ ದಾರಿ ನನಗೆ ಗೊತ್ತುಂಟು. ಅಮ್ಮ ಮಗುವಿಗೆ ಹಾಲು ಕೊಡುತ್ತಾಳೆ, ಹಾಗೆಂದು ಹಸು ಕರುವಿಗೆ ಹಾಲು ಕೊಡುವುದಿಲ್ಲ. ಕರು ತಾನಾಗಿ ಕೆಚ್ಚಲನ್ನು ತಾಡಿಸಿ ಅವಳಲ್ಲಿ ಮಾರ್ಧವತೆಯನ್ನು ಸ್ಫುರಿಸಿ ಹಾಲನ್ನು ತಗೊಳ್ತಾಳೆ. ನಾನು ಗೋಪಾಲನ ಮಗನಾಗುತ್ತೇನೆ. ಅದಕ್ಕೆ ಮೊದಲೇ ಕಟ್ಟಿಕೊಂಡ ಬಂಧನದಿಂದ ಬಿಡಿಸಿಕೊಳ್ಳಬೇಕು. ಆ ಬಂಧನವನ್ನು ಬಿಡಿಸಬೇಕಿದ್ರೆ ಎರಡರ ಬಂಧನದ ನಿರ್ಣಯವಾಗಬೇಕು. ನೀನು ವಾಂಛೆಯುಳ್ಳವನ ಕಿರೀಟಿಯದ್ದು ಹೌದು ಅಂತಾದರೆ ನಿನಗೆ ಅತ್ಯಂತ ಈ ಪವಿತ್ರವಾದ ಕ್ಷಣದಲ್ಲಿ ಒಂದು ಒಳ್ಳೆಯ ಸವಾಲು ಕೊಟ್ಟುತ್ತೇನೆ ನಾನು. ನೀನು ವಾಂಛೆ ಉಳ್ಳವನು ಹೌದಾದರೆ ಹೇಳಬಾರದು ಸ್ವಾಮಿ, ನಾಳೆಗೆ ತಡವಹಿಸ್ತದೆ. ಆದ್ರೆ ಮೊದಲು ಹೇಳಿದ್ದೇನೆ ಪಂತಾಹ್ವಾನ ಅಂತ. ನೀನು ಶಾರಂಗ ಹಿಡಿಬೇಕು, ಅಲ್ಲ ಸುದರ್ಶನ ಹಿಡಿಬೇಕು. ಎರಡನ್ನು ಹಿಡಿಕೊಂಡು ಪಾರ್ಥನ ಸಂರಕ್ಷಣಾರ್ಥವಾಗಿ ಬಾ. ಅಂತೂ ನನ್ನ ಪಾಪದ ಚಕ್ರದ ಮೇಲೆ ನಿಮಗೆ ಪಾಪದ ಚಕ್ರವ ಪಾಪ ತೊಳೆಯುವ ಚಕ್ರ. ಹಾಗಾಗಿ ಆ ಚಕ್ರದ
ಜೊತೆಗೆ ಭ್ರಮಾವೃತನಾಗಿ ಸುತ್ತುವುದಕ್ಕಿಲ್ಲ. ಅಪ್ಪ ಸುತ್ತಿದ್ದಾರೆ, ಅಮ್ಮ ಸುತ್ತಿದ್ದಾರೆ, ಬೆಂಬದಿಯಲ್ಲಿ ನೀನಿದ್ದಿ, ಮಧ್ಯದಲ್ಲಿ ಮಾಧ್ಯಮ ನಾನು. ವರ್ತನವನ್ನು ಪೂರ್ತಿ ಮಾಡ್ತೇನೆ, ನೀನು ಚಕ್ರ ಹಿಡಿ, ಶಾರಂಗ ಹಿಡಿ, ಇಬ್ಬರು ಯುದ್ಧ ನೋಡುವ ಎಲ್ಲಿಯವರೆಗೆ ಮೊದಲಾಗಿ ವನಜಾಕ್ಷನಿಗೆ ಬಂಧಿಸಿದ್ದೇನೆ. ಮಾತ್ರವಲ್ಲ, ಮನಸ್ಸಿನಲ್ಲಿ ಗುರುಗಳನ್ನು ಸ್ಮರಿಸಿದ್ದೇನೆ. ನಮ್ಮಣ್ಣನಿಗೆ ಹಾರ್ದಿಕವಾದಂತಹ ಪ್ರಣಾಮವನ್ನು ಮನಸ್ಸಿನಲ್ಲಿ ಸಲ್ಲಿಸಿದ್ದು ಮಾತ್ರವಲ್ಲ, ರಥಾಗ್ರಹದಲ್ಲಿ ನಮ್ಮಣ್ಣ ಅಂತ ಆಂಜನೇಯರಿದ್ದಾನೆ, ಆತನಿಗೂ ನಮಸ್ಕರಿಸಿ ಅವನಲ್ಲಿರುವಂತಹ ಸತ್ವವು ನನ್ನ ಭುಜದಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದು ಮಾತ್ರವಲ್ಲ, ರಥಕ್ಕೆ ಪ್ರದಕ್ಷಿಣೆಯನ್ನು ಬಂದು ರಥವನ್ನು ಏರಿ ಅನುಷ್ಠಾನಕಾರವನ್ನು ಮಾಡ್ತೇನೆ. ನಿಮ್ಮನ್ನು ಆವರಿಸಿಕೊಂಡದ್ದಕ್ಕೆ ಅಂತ ನಾನು ಆಡ್ತೇನೆ. ಹೌದೇ? ನಕುಲಧ್ವಜನು ನಿಮ್ಮ ಕುರಿತಾದ ವಿವರಗಳನ್ನು ಕೊಡುವಾಗ ಕೃಪಾಳುವಾದಂತ ಯುಧಿಷ್ಠಿರ ಓಲೆಯನ್ನು ಬರೆಸುವಲ್ಲಿ ನಮ್ಮ ಹಿತಾರ್ಥವನ್ನು ಲಕ್ಷಿಸಿದ್ದಾನೆ ಎನ್ನುವ ಹಾಗೆ ಬಹಳ ನಿರುಮ್ಮಳವಾದ ಮಾತನ್ನಾಡಿದ್ದೆ. ಈಗ ನೀವು ಗೋತ್ರ ಹತ್ಯೆಯನ್ನು ಮಾಡಿದ್ದೇವೆ, ಆ ಪಾಪವನ್ನು ಹೊಂದಿದ್ದೇವೆ ಎನ್ನುವ ಶಂಕೆಯನ್ನು ತಳೆದು ಅದರ ನಿವಾರಣಾರ್ಥವಾಗಿ ವ್ಯಾಸೋಕ್ತವಾದಂತಹ, ವ್ಯಾಸರಿಂದ ಪ್ರಣೀತವಾದಂತಹ ಮಹಾನಧ್ವರಕ್ಕೆ ಸನ್ನದ್ಧರಾಗಿದ್ದೀರಿ. ಇದು ಲೇಸಾಯಿತು. ಒಂದು ವೇಳೆ ಇದನ್ನು ಕೈಗೊಳ್ಳದೆ ಹೋಗಿದ್ರೆ ಪಾರ್ಥ ಸಾರಥಿ ಎನಿಸಿಕೊಳ್ಳುವಂತಹ ನೆಲೆಯಿಂದ ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ ಕೃಷ್ಣ ನಿನ್ನ ರಥದಲ್ಲಿ ಕುಳಿತ ಅಭೂತಪೂರ್ವವಾದ ದೃಶ್ಯ ನಮ್ಮ ರತ್ನಾಕ್ಯಪುರದ ಪುಣ್ಯ ಭೂಮಿಯಲ್ಲಿ ಅನಾವರಣಗೊಳ್ಳುವುದಕ್ಕೆ ನಿಲ್ಲ.
ಆದ್ದರಿಂದಲೇ ಲೇಸಾಯಿತು ಅಂತ ಆಡ್ತೇನೆ. ಈಗ ನಿನ್ನ ಮುಂದೆ ನನ್ನ ಸಮಸ್ಯೆಯನ್ನು ನಾನು ಆಡಲಿಕ್ಕೆ ಬೇಕು. ಕುರುಕ್ಷೇತ್ರದ ಯುದ್ಧಾರಂಭದಲ್ಲಿ ಉಭಯ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನೊಮ್ಮೆ ನೆಲೆಯೂರಿಸಿ ಕೃಷ್ಣ, ಉಭಯ ಹೋರಾಟಗಾರರನ್ನು ಒಮ್ಮೆ ಮನಸ್ವಿ ಪರಿಶೀಲಿಸಿ ಬಿಡುತ್ತೇನೆ ಹೀಗೆನ್ನುವ ಕಾಂಕ್ಷೆಯನ್ನು ನೀನು ತೋರಿದೆಯಂತೆ. ನಿನ್ನ ಆಜ್ಞೆಯನ್ನು ಪರಿಪಾಲಿಸಿದ ಕೃಷ್ಣ ರಥವನ್ನು ಉಭಯ ಮೋಹರದ ಮಧ್ಯದಲ್ಲಿ ನಿಲ್ಲಿಸಿದಾಗ ನಿನಗೆ ಅಜ್ಜನನ್ನು, ಗುರುವನ್ನು, ಬಂಧುಗಳನ್ನು, ಆತ್ಮೀಯರನ್ನು, ಪುತ್ರರನ್ನು, ಮಿತ್ರರನ್ನು ಕಂಡಾಗ ಪಾಪದ ಲೇಪ ಅಂಟಿಕೊಳ್ಳುವ ಸಾಧ್ಯತೆ ಕಾಣಿಸಿತಂತೆ. ಬಂಧು ಬಳಗವನ್ನು ಕೊಂದು ಕಳೆದು ಈಡಾಡಿ ರಕ್ತ ಸಿಂಚನದಿಂದ ತೊಯ್ದು ತೊಪ್ಪೆಯಾದ ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ತಾನು ಆರೋಹಣ ಮಾಡುವುದು ಸಲ್ಲ. ಅಣ್ಣನು ಪಾಪಭೂಯಿಷ್ಠವಾದ ಪೃಷ್ಠವನ್ನು ಊರುವುದಕ್ಕಿಲ್ಲ ಎನ್ನುವ ಹಾಗೆ ನೀನು ಆಡಿದೆಯಂತೆ. ಆಗ ವಾಸುದೇವ ಭಗವಾನ್ ಶ್ರೀಕೃಷ್ಣನೇ, ಪಾಪ ಪುಣ್ಯಗಳ ಲೇಪ ನಿನಗೆ ಬೇಡ, ಪಾಪವನ್ನು ಪುಣ್ಯವನ್ನು ಅಂಟಿಸಿಕೊಳ್ಳದ, ಎಲ್ಲವನ್ನು ಸ್ವಯಂ ಜೀರ್ಣಿಸಿಕೊಳ್ಳಬಲ್ಲ, ಅದು ಎರಡೂ ಇಲ್ಲದ ಮಹಾನ್ ಸತ್ವ ತತ್ವ ಚೇತನವಾಗಿರುವ ನಾನೇ ನಿನ್ನ ರಥದಲ್ಲಿ ಮೂರ್ತನಾದ ಮೇಲೆ ಮತ್ತೆ ಅದೇನುಂಟು ಅಂತ ಪ್ರಶ್ನೆ ಮಾಡಿದಾಗಲೂ ನೀನು ಮತ್ತು ಮತ್ತು ಭಯವಿಸ್ಮಿತೆಯಿಂದ ಅವನಲ್ಲಿ ಪ್ರಶ್ನಿಸಿದೆಯಂತೆ. ಒಳಗಿನ ಜ್ಞಾನ ಜೋಳಿಗೆ ತುಂಬಿದೆ, ಕಣ್ಣಿನ ಭಾವ ಹೊತ್ತಿ ಹೋಗಿದೆ. ಅಂತಚಕ್ಷುಗಳನ್ನು ದಯಪಾಲಿಸಿದ ಕೃಷ್ಣ ವಿರಾಟ್ ವಿಷ್ಣುರೂಪ ದರ್ಶನವನ್ನು ಮಾಡಿಸಿದನಂತೆ. ಈಗ ಹೇಳ ಅರ್ಜುನ, ಪಾಪ ಪುಣ್ಯಗಳ ಪರಿಧಿಯನ್ನು ದಾಟಿದ ನೀನು ಶ್ರೀಕೃಷ್ಣನ ಸಮರ್ಥವಾದಂತಹ ನೇತೃತ್ವ, ನಾಯಕತ್ವ, ದಿಗ್ದರ್ಶನದ ಮುಂಚೂಣಿಯಲ್ಲಿ 18 ದಿವಸಗಳ ಸಮರವನ್ನು ಮಾಡಿ 5.5 ಅಕ್ಷೋಹಿಣಿ ಸೇನೆಯನ್ನು ಸಮೂಲಾಗ್ರವಾಗಿ ಸವರಿದ ದೂರ ಪರಾಕ್ರಮಿ ಪಾಪ ಭೀತಿಯ ಹೊರೆಯಿಂದ ಬಳಲುವುದಕ್ಕುಂಟೆ. ವಾಸುದೇವ ಬಳಿಯಲ್ಲಿರುವಾಗ ನಿಮ್ಮನ್ನು ಪಾಪ ಭೀತಿ ಸೋಕುವುದಕ್ಕಿಲ್ಲ. ನನಗೆ ಕಾಣಿಸ್ತದೆ, ನಡೆದು ಹೋದ 18 ದಿವಸಗಳ ಸಮರದಲ್ಲಿ ನಿಮ್ಮ ಭಂಡಾರ ಎಲ್ಲ ಸೂರೆಯಾಗಿ ಹೋಯಿತು. ಸಂಗ್ರಹ ಮಾಡಿದ್ದನ್ನೆಲ್ಲ ಕೌರವ ಒಂದು ಕಡೆಯಿಂದ ಮುಗಿಸಿದ್ದ. ನೀವು ಬರುವಾಗ ಏನು ಉಳಿಸಿರ್ಲಿಲ್ಲ. ಉಳಿದದ್ದು ಈಗ 18 ಅಕ್ಷೋಹಿಣಿ ಸೇನೆಯನ್ನು ಸಾಕುವುದಕ್ಕೆ ಮುಗಿದು ಹೋಯಿತು ಎನ್ನುವಲ್ಲಿ ನೀವು ಕಳೆದು ಹೋದ ರಿಕ್ತವಾದಂತಹ ಭಂಡಾರವನ್ನು ತುಂಬಿಸುವುದಕ್ಕಾಗಿ ಅರ್ಥದ ಆಸೆಯಿಂದ ಕುದುರೆ ಬಿಟ್ಟಿದ್ಯೋ ಅಂತ ನನಗೆ ಅನ್ನಿಸ್ತದೆ. ಇದರಲ್ಲಿ ವ್ಯಂಗ್ಯವನ್ನು, ಛೇಡನೆಯನ್ನು ನೀನು ಗುರುತಿಸಕೂಡದು. ನಿನಗಿಂತ ಪ್ರಾಯದಲ್ಲಿ ಎಷ್ಟೋ ಸಣ್ಣವನಾಗಿರುವ, ಲೆಕ್ಕ ಹಾಕಿದ್ರೆ ಮಗನ ಪ್ರಾಯಕ್ಕೆ ಸಲ್ಲುವ ಒಬ್ಬ ಯುವಕನಾಗಿ ನಾನು ಆಡ್ತೇನೆ. ವಾಸುದೇವ ಇರುವಾಗ ನಿನಗೆ ಪಾಪದ ಭೀತಿ ಉಂಟಾ? ಅರ್ಥದ ಆಸೆ ಅಲ್ಲ ನಿನಗೆ. ನಾವು ಸತ್ಯ ಕಾದುವುದು. ಸತ್ಯ ಶುದ್ಧಿತ್ವ ಸ್ವಧರ್ಮ ಮೋಹರದ ಮತ್ತೆ ವಿಶ್ವರೂಪ ದರ್ಶನವನ್ನು ಮಾಡಿದವನು ನಾನು. ಹೌದು, ಹೌದಲ್ಲ ಪಾರ್ಥ. ಆದ್ರೆ ನಾವು ಇದುವರೆಗೆ ಸತ್ಯ ಶುಚಿತ್ವದಲ್ಲಿ ಬಾಳನ್ನು ಬದುಕಿದವರು. ನಮ್ಮಣ್ಣ ಯಾರು? ಧರ್ಮರಂಧವೆನಿಸಿಕೊಂಡಂತಹ ಯುಧಿಷ್ಠಿರ. ಹೌದಪ್ಪ. ಯಾವುದೇ ಕ್ರಮವನ್ನು ಮಾಡುವುದಿದ್ದರೂ ಕೂಡ ಸರಿಯಾಗಿ ಯೋಚನೆ ಮಾಡಿ ತಣ್ಣೀರನ್ನಾದರೂ ತಣಿಸಿಕೊಡುವ ಜಾಯಮಾನವಾದವನು. ಆ ಮಟ್ಟಿಗೆ ನಾನು ದುರದೃಷ್ಟಶಾಲಿ. ಅಪ್ಪ ಅಮ್ಮ ಬಯಸಿ ಒಬ್ಬನೇ ಮಗನನ್ನು ಪಡೆದದ್ದು. ನಿನ್ನಣ್ಣನಂತ ಅಣ್ಣ ಒಬ್ಬ ಬೇಕಿತ್ತು ನನಗೆ. ಹೌದು, ಭಾಗ್ಯಶಾಲಿ ನೀನು. ಅಂತಹ ಪುಣ್ಯಾತ್ಮನನ್ನು ಪಡೆದುಕೊಂಡಂತಹ ಅಣ್ಣನಾಗಿ ಪಡೆದುಕೊಂಡಂತಹ ನಾವು ಅವನು ಹಾಕಿಕೊಟ್ಟ ಹೇಳಿಕೊಟ್ಟಂತಹ ದಾರಿಯಲ್ಲಿ ತಂದೆಯಂತೆ ಗೌರವಿಸಿದವರು. ಜ್ಯೇಷ್ಠ ಪುತ್ರರು, ಜ್ಯೇಷ್ಠ ಭ್ರಾತೃ. ಜ್ಯೇಷ್ಠತೆ ಎನ್ನುವ ಆಧಾರದಲ್ಲಿ ಪಿತೃ ಭ್ರಾತೃ ಒಂದೇ. ಹಾಗಾಗಿ ಅಣ್ಣನಲ್ಲಿ ತಂದೆಯನ್ನು ಕಾಣುತ್ತಾ ಸತ್ಯ ಧರ್ಮ ಶುಚಿತ್ವದಿಂದ ಆಳನ್ನು ಸಾಗಿಸುತ್ತಾ ಸಾಮರ್ಥ್ಯವನ್ನು ತೋರಿಸುತ್ತಾ ಬಂದವರು ನಾವು. ಆದ ಕಾರಣವೇ ಶ್ರೀಕೃಷ್ಣ ಸ್ವಾಮಿಯನ್ನು ನಮ್ಮ ಪಕ್ಷಕ್ಕೆ, ನನ್ನ ಸಾರಥ್ಯಕ್ಕೆ ಸಾರಥಿಯಾಗಿಯೂ ಮನೋರಥಿಯಾಗಿಯೂ ಪಡೆದುಕೊಂಡು ದೊಡ್ಡ ಶಬ್ದ ಪುಣ್ಯಾತ್ಮ ನಾನು. ಹಾಗಿರುತ್ತಾ ಧೂರ್ತ ಪಾಪಾತ್ಮರು ಯಾರೇ ಇರಲಿ ಅವರು ತಮ್ಮ ಮೂಗಿನ ನೇರಕ್ಕೆ ಯೋಚನೆಯನ್ನು ಮಾಡಿ ಹೇಳಬಹುದು. ಆದ್ರೆ ಈ ಹೊತ್ತು ಕರ್ತವ್ಯ ಯಾಗ ದೀಕ್ಷಾಬದ್ಧನಾಗಿ ಕುಳಿತಂತಹ ಅಣ್ಣನ ಬಾಯಿಯಿಂದ ಬಂದಂತಹ ಮಾತನ್ನು ಸತ್ಯವಾಗಿಸುವುದಕ್ಕೆ
ಹೊರಟು ಬಂದವನು ನಾನು. ಕಟ್ಟಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳದೆ ಹೋದೇನು ಎಂಬಂತ ಕಲ್ಪನೆಯನ್ನು ನೀನು ಮಾಡಕೂಡದು. ಆದ ಕಾರಣ ಎಚ್ಚರಿಸ್ತಾ ಇದ್ದೇನೆ. ಸತ್ಯ ಧರ್ಮದಲ್ಲಿ ನಾವು ಮಾಡುತ್ತಿರುವಂತಹ ಈ ಹೋರಾಟದಲ್ಲಿ ಖಂಡಿತವಾಗಿ ಗೆಲುವನ್ನು ಸಾಧಿಸಿ ಸುತ್ತು ಬೆಳಸಿನ ಮಾತುಗಳಾದರೂ ಏನು? 10 ಸುತ್ತುಗಳ ಓಟದ ನಿರ್ಣಯ, 7 ಸುತ್ತುಗಳನ್ನು ಒಬ್ಬ ಮುಗಿಸಿದ್ದಾನೆ. ನೋಡುವುದಕ್ಕೆ ಸಾಕಷ್ಟು ವೀಕ್ಷಕರ ಸಂದೋಹ ಉಂಟು. ಓಟದ ಪ್ರಾರಂಭದಲ್ಲಿ ನೋಡುಗ ಒಬ್ಬ ಇರುವುದಿಲ್ಲ. 7 ಸುತ್ತನ್ನು ಮುಗಿಸಿದ ಮೇಲೆ ಪ್ರವೇಶ ಮಾಡ್ತಾನೆ, ನಿರ್ಣಯ ಮಾಡ್ತಾನೆ. 10 ಆಯಿತೋ ಒಂದು ಪ್ರಾರಂಭವಾದದ್ದು ಅಂತ. ಹಾಗೆಂದು ಜಿಜ್ಞಾಸೆಗೆ ಉತ್ತರ ಪಡೆಯುವುದು ಸುಲಭ. ಮೊದಲೇ ಉಪಸ್ಥಿತರಿದ್ದು ಓಟವನ್ನು ವರ್ತುಲಾಕೃತಿಯಲ್ಲಿ ಲೆಕ್ಕ ಮಾಡಿದ ಉಳಿದವರಲ್ಲಿ ಕೇಳಿದ್ರೆ ಆಯ್ತು, ಓಯ್ ಸುತ್ತೆಷ್ಟಾಯ್ತು ಅಂತ ಅವರು ಹೇಳು ಅಂತ ಹೇಳ್ತಾರೆ. ಹಾಗೆಂದು ಸೀಮಿತವಾದ ವರ್ತುಲವನ್ನು ಲೆಕ್ಕಾಚಾರದಲ್ಲಿ ಇಟ್ಟು ಓಡುವವನ ಲೆಕ್ಕಾಚಾರವನ್ನು ನಿರ್ಣಯ ಮಾಡ್ಲಿಕ್ಕೆ ಆಗುತ್ತದೆ. ಓ 7 ಓಡಿದ್ದ, ಇನ್ನೂ ಪೂರ್ತಿ ಆಗಲಿಲ್ಲ, ಇದು ಅವರಿಗೆ ಸಣ್ಣ ಲೆಕ್ಕಾಚಾರ. ನನ್ನದ್ದು ಹಾಗಲ್ಲ. ಸುತ್ತುವಾಗಲೇ ಲೆಕ್ಕ ಎಷ್ಟು ಅಂತ ಇಲ್ಲ, ವರ್ತುಲ ಎಷ್ಟು ಅಂತ ಇಲ್ಲ, ಎಷ್ಟೋ ಓಡುವ ಸಂಕಲ್ಪ. ಹಾಗಾಗಿ ಈಗ ನೀವು ಪಾಪಾತ್ಮರು ಅಂತ ಹೇಳಿದ್ರೆ ಅವನನ್ನು ಕಾಣುವ ಭಾಗ್ಯ ಇಲ್ಲ ಅಂತ ಧ್ವನಿಪೂರ್ಣವಾಗಿ ಆಡಿದ್ರೆ ನಮ್ಮ ಉತ್ತರ ಇಷ್ಟೇ. ನಮ್ಮ ಸುತ್ತು ಎಷ್ಟು ಅಂತ ನಿನಗೆ ಗೊತ್ತಿಲ್ಲದೆ ಸುತ್ತು ಮುಗಿಯಿತು ಅಂತ ಅವಸರದ ನಿರ್ಣಯ ಬೇಡ. ಒಬ್ಬ ಸೋತಿದ್ದಾನೆ ಅಂತ ಅರ್ಥ ಅಂತ ಏನು? ಅದಕ್ಕೆ ಅರ್ಥ ಏನು? ಅವ ಇನ್ನೂ ಗೆಲ್ಲಿಲ್ಲ ಅಂತ ಅರ್ಥ. ನಾವು ಪೂರ್ತಿ ಸುತ್ತು ಮಾಡಲಿಲ್ಲ ಅಂತ ಲೆಕ್ಕ. ಸುತ್ತು ಪೂರ್ತಿ ಆಗುವಾಗ ಸುತ್ತು ಕಡಿಮೆ ಅಂದ್ರೆ ಹೇಗೆ? ಲೌಕಿಕವಾದ ಅರ್ಥದಲ್ಲೂ ಸುತ್ತು ಕಡಿಮೆ. ಯಾಕೆಂದ್ರೆ ಯಾರು ಭ್ರಾಂತರು ಇರ್ತಾರೋ, ಯಾರು ಅಹಂಕಾರದ ಮೂರ್ತಿಗಳಿರ್ತಾರೋ ಅವರೆಲ್ಲ ಸುತ್ತು ಕಡಿಮೆಯವರೇ. ನೀನು ಕುರುಕ್ಷೇತ್ರಕ್ಕೆ ಬರುವ ಹಿಂದಿನ ದಿನದವರೆಗೆ ಒಂದು ಸುತ್ತು ಕಡಿಮೆಯವನೇ ಅಲ್ಲ. ಸುತ್ತು ಪೂರ್ತಿಯಾದದ್ದು ಮರುದಿನ ದಿವ್ಯ ದರ್ಶನದಿಂದ. ಅದರಲ್ಲಿ ನಮಗೆ ಹೆಮ್ಮೆ ಇದೆ. ಅರ್ಥ ಈಗ ವನಜಾಕ್ಷಗೆ ವಂದಿಸಿ ನೀನು ರಥಕ್ಕೇರಿದ್ದನ್ನು ಕಂಡಿದ್ದೇನೆ. ಅವನ ಹೆಸರು ಹೇಳುತ್ತೀಯೋ ನಮ್ಮ ರಾಜ್ಯ ಬೇಕಾದ್ರೆ ತಕೊಂಡು ಹೋಗು. ಹಾಗೆಂದು ಪಾಂಡವರಿಗೆ ಏನೂ ಬಿಡಿಗಾಸು ಕೊಡ್ಲಿಕ್ಕಿಲ್ಲ. ಇಲ್ಲಿಂದ ಹೋರಾಟದ ಮೂಲಕ ಬಿಡಿಸುತ್ತೀರಾದರೆ ಸಮಗ್ರವಾದ ಯೋಚನೆ ಮಾಡ್ತಾರೆ. ಆದ್ರೆ ಜಗದಾಕ್ಷಿನ ನೆಲೆಯನ್ನು ಬಲ್ಲವನು ನೀನು ಏನು ಅಂತ ನಾನು ಕೇಳುವವನಿದ್ದೇನೆ. ಯಾಕೆ ಈ ಹೊತ್ತು ನೀನು ಹೇಳಿದೆ ಸಾಮರ್ಥ್ಯವನ್ನು ಮಾಡುವುದಕ್ಕೆ ಸುತ್ತನ್ನು ಹಾಕ್ತೇವೆ, ಗೆಲ್ಲುವುದಕ್ಕೆ ನಾನು ಹೊರಡ್ತೇನೆ. ಹೌದಲ್ವೇ? ನಾನು ಗೆಲ್ಲುವುದಕ್ಕೆ ಈ ಹಿಂದೆಯೇ ಹೊರಟವನು. ಹೊರಟದ್ದು ಮಾತ್ರ ಅಲ್ಲ, ಭಗವಂತನನ್ನೇ, ನನ್ನ ಭಗವಂತನ ಮನವನ್ನೇ ನನ್ನ ಮನದಲ್ಲಿ ಲೀನವಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದವನು. ಮಾತ್ರವಲ್ಲ, ಭಗವಂತನ ನಿರ್ದೇಶನದಂತೆ ನಾನು ಕಾರ್ಯವನ್ನು ಕೈಗೊಳ್ಳುವ ಆಗಿರುತ್ತಾ ಸ್ಫೂರ್ತಿಯಿಂದ ಹೊರಟಂತ ನಾನು ಈ ಹೊತ್ತು ಹೋರಾಟವನ್ನು ಮಾಡಿ ನೀನು ಕಟ್ಟಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳಬಲ್ಲೆ. ಮಾತ್ರವಲ್ಲ, ಎತ್ತಿದಂತ ಶರಾವಳಿಗಳನ್ನು ಧನುಸ್ಸನ್ನೆತ್ತಿ ಶರಾವಳಿಗಳನ್ನು ಪ್ರಯೋಗಿಸಿ ಈಗ ನಿನ್ನ ಮನೆಯ ಕೊಳದಲ್ಲಿ ಮಾತ್ರ ಜಲಜ ಅರಳುವುದೋ ನಮ್ಮ ಕೊಳದಲ್ಲೂ ಅರಳುತ್ತದೋ ಅಂತ ನೋಡ್ತೇನೆ.
ಗುಣಶೀಲ ಕಿರೀಟಿ ಗುಣಶೀಲ ಕಿರೀಟಿ ಕೇಳಯ್ಯ ಕೇಳು ಭೂಪಾಲನ ತೋಳ ಸೌರ್ಯವ ಗೌರಿ ಲೋಹಿತರ ಒಮ್ಮೆ ಸೋಲಿತ ಸಮರಾಗಿ ಕೇಳು ಭೂಪಾಲನ ತೋಳ ಸೌರ್ಯ ಗೌರಿ ಲೋಹಿತರ ಒಮ್ಮೆ ಸೋಲಿತ ಸಮರಾಗಿ ಗುಣಶೀಲ ಕಿರೀಟಿ ಅರ್ಜುನ, ದೇವ ಸ್ವಲ್ಪ ಹೊತ್ತು ಯುದ್ಧ ನಿಲ್ಲಿಸು, ಒಳ್ಳೆಯದಂತ. 7 ದಿವಸ ಆಯ್ತು. ರಾತ್ರಿ ಹಗಲು ವ್ಯತ್ಯಾಸ ಇಲ್ಲ. ನಿಮ್ಮ ರಣರಭಸ ನೋಡಿದ್ರೆ ನನಗೆ ತಲೆ ತಿರುಗುತ್ತದೆ. ಹಾ ಆದ್ರೆ ಗೆಲ್ಲಲಿಕ್ಕಾಗಲಿಲ್ಲ. ಇಲ್ಲ ಅಲ್ವಾ? ಪ್ರಯತ್ನಿಸಿದ್ದೇನೆ. ಪ್ರಯತ್ನ ಮಾತ್ರ ಎರಡೂ ಕಡೆಯಿಂದ ನಡೆದಿದೆ. ಹೌದು. ನನಗೆ ಅನ್ನಿಸ್ತದೆ ಪಾರ್ಥ, ಏನು? ಒಟ್ಟಿನಲ್ಲಿ ಸ್ವಲ್ಪ ಕಠಿಣ ಕಾರ್ಯವಾಗಿ ಕಾಣುತ್ತದೆ. ಹೌದೇ? ಹೌದಪ್ಪ. ಹಾ ತಾಮ್ರಧ್ವಜನ ಕಾಯ್ಪಿಳಿ ಹಾ ನಾಡುವಾಗಲೇ ಕಾಯ್ತು ಗಟ್ಟಿ ಉಂಟು ಅಂತ ಹೇಳಿದ್ದೆ. ಹಾ ಆದ್ರೆ ನೀನು ಎಷ್ಟೋ ಜನನ ಗೆದ್ದಿದ್ದೇನೆ. ಹಾಗಾಗಿ ಇವ ಏನು ಹಾ ಈ ಧೋರಣೆಯಿಂದ ಅಲ್ಲ, ಧೋರಣೆ ಬೇಕು, ಆದ್ರೆ ಇಲ್ಲಿ ನಡೀಲಿಲ್ಲ. ಸತ್ಯ ಅಲ್ವಾ? ಹೌದು. ಹಾಗಾದ್ರೆ ಏನೀಗ? ಇವನ ಪರಾಕ್ರಮವನ್ನು ಕಂಡ್ರೆ ಹಾ ಆಲೋಚನೆ ಮಾಡು. ಹಾ ನೀನು ಇಂದ್ರಕೀಲಕಕ್ಕೆ ಹೋಗಿ ಹೌದು ಪರಮೇಶ್ವರನೊಂದಿಗೆ ಹೋರಾಟ ಮಾಡಿದವ. ಹೌದು. ತನಗೆ ಪರಾಕ್ರಮದಲ್ಲಿ ಹಾ ಸಮಾನನಿದ್ದಾನೆ ಅರ್ಜುನ. ಹಾ ಹೀಗೆ ಅಂತ ಪ್ರತ್ಯಕ್ಷ ಪರಮೇಶ್ವರನಿಂದ ಹೆಗ್ಗಳಿಕೆಯನ್ನು ಪಡೆದ. ಅದು ಅವನ ಆಶೀರ್ವಾದ. ಆದ್ರೆ ಇನ್ನು ಹೋಗ್ಲಿಲ್ಲ ಸದ್ಯ. ಹೋಗ್ತಿದ್ರೆ ಗೆಲ್ತಿದ್ನ. ಹೇಳಲಿಕ್ಕೆ ಪರಮೇಶ್ವರನೇ ಉಳಿತಿರ್ಲಿಲ್ವ ಓಹೋ ಅಂತ ಪರಾಕ್ರಮ ಉಂಟಲ್ಲ ಇವನ ಭುಜಗಳಲ್ಲಿ. ಹಾ ಹಾಗಾದ್ರೆ ಈಗ ಏನು ಮಾಡುವ? ಏನಾದ್ರೂ ಮಾಡ್ಲೇ. ಅದೇ ನೀನು ಏನು ಮಾಡುವ ಅಂತ ನೀನು ಹೇಳುವುದಿಲ್ಲ. ಏನು ಮಾಡುವ ಅಂತ ನಾನು ಹೇಳಬೇಕು. ಹೌದು. ನಿಮ್ಮ ಸೂಚನೆಗೆ ಕಾಯುತ್ತ. ಅಲ್ಲ, ನನಗೆ ಅವನ ಸೂಚನೆ ಕೊಟ್ಟಿದ್ದ. ನನಗೆ ಹಾ ವಾಂಛೆಯುಳ್ಳವನೇ ಕಿರೀಟಿಯ ಶಾರ್ಂಗ ಬಿಡಿಯಯ್ಯ ಪ್ರತ್ಯಕ್ಷವಾಗಿ ಹೋರಾಟಕ್ಕೆ ಹಾ ಯುದ್ಧಕ್ಕಾಗಿ ಬಾ ಹೌದು ಆಹ್ವಾನ ಕೊಟ್ಟಿದ್ದ. ಹಾ ನಾನು ಹೋಗಲಿಲ್ಲ. ಏನು ಅರ್ಜುನನಷ್ಟು ಕೀಳಾಗಿ ಕಾಣ್ತಾನೆ ಅಂತ ನಾನು ವರ್ತಿಸಿದೆ. ಅದೇ ಸರಿ ಅಂತ ಕಾಣ್ತದೆ. ಈಗ ಹೇಗಿದ್ದೇವೆ ನಾವು? ಒಟ್ಟಿಗಿದ್ದೇವೆ. ಈಗ ಬೇರೆ ಬೇರೆ ಆಗುವ ಅಂತ. ಬೇರೆ ಆಗುದ ಪ್ರತ್ಯೇಕ ರಥದಲ್ಲಿ ನಾವು ಏರಿಕೊಂಡ
ಇನ್ನು ಇದೊಂದು ಸ್ವಭಾವ ನನಗೆ ಬಹಳ ಇಷ್ಟದ ವಿನ್ಯಾಸ. ಏನು? ಗುಣಶೀಲತೆ. ನಾನು ಹೇಳಿದ್ದನ್ನು ವಿರೋಧ ಇಲ್ಲದೆ ಒಪ್ಪುತ್ತೆ. ಹೌದು. ಈಗ ನಿನ್ನ ಬಿಲ್ಲು ಬಾಣ ಕೆಳಗಿಟ್ಟು ಕುದುರೆಗಳನ್ನು ಅವನ ವಶಕ್ಕೆ ಬಿಡುವ ಅಂತ ನಾನು ಹೇಳಿದ್ರೆ ಒಪ್ಪುತ್ತೀಯೋ ಇಲ್ಲೋ? ನೀನು ಹೇಳಿದ ಮೇಲೆ ಮತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಇವ ನನಗೆ ಬಂತ ಹೊರಟಿದ್ದಾನೆ, ಆಗ್ಲೇ ಹೇಳಿದ್ರು. ಹಾಗಾದ್ರೆ ನಾನು ಯೋಚನೆ ಮಾಡುವುದು, ನಾವಿಬ್ಬರು ಒಂದೇ ರಥದಲ್ಲಿ ಯುದ್ಧ ಮಾಡ್ತಾ ಇದ್ದರೆ ಇಷ್ಟೊತ್ತು 7 ದಿವಸ ಮಾಡಿದ್ದೆ, ಪ್ರಯೋಜನ ಇಲ್ಲ. ಮಾತ್ರ ಅಲ್ಲ, ಅವನಿಗೆ ಸೋಲೆ ನಮ್ಮ ಪಾಲಿಗೆ ಬಂದೀತೋ ಏನು? ಹೌದೇ? ಅವನ ಕೈ ಚಳಕವನ್ನು ತೋರಿಸಲಿಕ್ಕೆ ಮೊದಲೇ ನಾವು ನಮ್ಮ ಚಳಕವನ್ನು ತೋರಿಸುವುದು ಒಳ್ಳೆಯದು ಅಂತ ತೋರ್ತದೆ. ಅದೊಳ್ಳೆ ಒಟ್ಟು ಯುಕ್ತಿ ಅಲ್ಲದೆ ಬೇರೆ ದಾರಿ ಕಾಣುವುದಿಲ್ಲ. ಸರಿ, ಆದ್ರಿಂದ ನೀನು ಬೇಸರ ಮಾಡಬೇಡ. ನಾನು ಇನ್ನೊಂದು ರಥ ಏರಿ ಆಗಲೇ ಹೇಳಿದಂತೆ ಪ್ರತ್ಯೇಕವಾಗಿ ಧನುರ್ಬಾಣಗಳನ್ನು ಧರಿಸಿ ನಾನು ಆ ಕಡೆಯಿಂದ ನಿಮ್ಮನ್ನು ಆಕ್ರಮಿಸ್ತೇನೆ, ನೀನು ಈ ಕಡೆಯಿಂದ ಆಕ್ರಮಿಸು. ಒಂದು ಯುದ್ಧ ಸಾಗಲಿ, ನೋಡುವ ನಮ್ಮಿಬ್ಬರ ಸಮರದಲ್ಲಿ ಇವನನ್ನೇನಾದ್ರೂ ಗಾರುಗಡಿಸಲಿಕ್ಕೆ ಆಗ್ಬೋದು. ದೇವ, ನೀನು ಹೇಳಿದ ಅರ್ಥವಾಯಿತು. ನಾನು ನರನಾಗಿ ಆ ರಥದಲ್ಲಿ, ನೀನು ನಾರಾಯಣನಾಗಿ ಈ ರಥದಲ್ಲಿ. ನಾನು ಹರಿಯಾಗಿ, ನೀನು ನರನಾಗಿ. ನರ ಹರಿಯಾಗಿ. ನನಗೆ ಹಿರಿತನ ಮುತ್ಸದ್ದಿತನ ಮೈಗೂಡಿ ಮುಪ್ಪುರಿಗೊಂಡ ಹದವಾದ ವ್ಯಕ್ತಿತ್ವ ನಿನ್ನದು. ದೇವೋತ್ತಮತ್ವದ ಕಾಣಿಕೆ ನಿನ್ನದು. ಮೊನ್ನೆ ಹುಟ್ಟಿಕೊಂಡ ನಾನು ಮೆಚ್ಚುವುದೆಲ್ಲಿಗೆ? ಹೊಗಳುವುದಲ್ಲ ಸ್ವಾಮಿ. ದೇವನನ್ನು ಕಾಣುವಲ್ಲಿ, ದೇವನನ್ನು ಸಮೀಪದಿಂದ ಸೇವಿಸುವಲ್ಲಿ ಆರ್ಥಿಕವಾದ ಮೆಚ್ಚುಗೆಯೂ ಬೇಕಂತೆ. ಯಾರು ಮೆಚ್ಚುಗೆಯಿಂದ ದೇವನ ಬಳಿಗೆ ಧಾವಿಸುವುದಿಲ್ಲವೋ ಅವನನ್ನು ಅಚ್ಚುಮೆಚ್ಚಿನವನು ಅಂತ ಸ್ವೀಕರಿಸುವುದಿಲ್ಲವಂತೆ ಭಗವಂತ. ಸ್ವಾಮಿ, ನಾನಾಡಿದ ಮಾತು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ, ಎಷ್ಟರ ಮಟ್ಟಿಗೆ ಪರಿಣಾಮಶಾಲಿ ಅಂತ ನನಗೆ ಅರ್ಥವಾಯಿತು. ಹೌದು, ಆ ದಿವಸ ಭೀಷ್ಮರು ಅರ್ಜುನನ ಮೇಲೆ ಅವ್ಯಾಹತವಾಗಿ ಸರವರ್ಷವೆರೆದಾಗ ಒಂದೇ ಒಂದು ಬಾಣವನ ಕವಚಕ್ಕೆ ಮುಟ್ಟದೆ ಹೋದಾಗ ಏನಾಶ್ಚರ್ಯ, ಮಧ್ಯದಲ್ಲಿ ಅಮೂರ್ತ ತಡೆಗೋಡೆಯಾಗಿ ಯಾವುದು ಆಧರಿಸುತ್ತದೆ ಅಂತ ಆಧಾರಪೂರ್ವಕವಾಗಿ ಪ್ರಶ್ನಿಸಿದರಂತೆ. ಒಡಲ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಸಾರಥಿ ಬಲುವೆ ಕೇಳು, ಆಗ ಪ್ರಯೋಗಿಸಬೇಕಾದುದನ್ನು ಕಾಯ್ದಿರಿಸಿದ್ದನ್ನು ನಿನಗೆ ಪ್ರಯೋಗ ಮಾಡಿದ್ರಂತೆ. ಹಾಗಾದ್ರೆ ನೀನಿರುವವರೆಗೆ ನಿನ್ನ ಪುರುಷೋತ್ತಮತ್ವದ ತಡೆಗೋಡೆ ನರನಂತವನಿಗೆ ಸಂರಕ್ಷಣೆಯನ್ನು ಕೊಡುವವರೆಗೆ ಒಂದೇ ಒಂದು ಮಂತ್ರಾಸ್ತ್ರವು ಭುಗಿಲ್ಲೆಂದು ಮಂತ್ರಿಸಿ ಬಿಟ್ರು ಅವನ ಮೈಗೆ ಸೋಕುವುದಿಲ್ಲ ಎನ್ನುವುದು ಅರ್ಥವಾಯಿತು. ಈಗ ನೀವು ಬೇರೆ ಬೇರೆ ಆದಾಗ ಎಷ್ಟು ಬೇಗ ಅವನ ಮೈಯಲ್ಲಿ ರಕ್ತ ಬರ್ತದೆ ಸ್ವಾಮಿ, ಎಷ್ಟು ಬೇಗ ಅವನ ಶೀರ್ಷಕ ದುರ್ಬಲವಾಗಿ ಶಿಥಿಲಗೊಂಡು ಹರಿದು ಹೋಗುತ್ತದೆ. ಅವನ ಮೈಗೆ ನಾನು ಎಸೆದ ಒಂದೊಂದು ಅಂಬು ಪಾರ್ಥನ ಮೈಗೆ ನಾಟುವುದನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸ್ವಾಮಿ, ಧರಣಿ ಪರಕ ನಿನಗಾಗಿ ಒಲಿದರೆ ಹೊರತು ಪಾರ್ಥನ ಪರಾಕ್ರಮದ ರೂಪೆಗಲ್ಲ. ಮಾಹಿಷ್ಮತಿಯ ನಗರಾಧೀಶನಾದಂತಹ ನೀಲಧ್ವಜನ ಪ್ರಕರಣದಲ್ಲಿ ಅಗ್ನಿ ಪ್ರತ್ಯಕ್ಷಗೊಂಡದ್ದು, ಹಂಸಧ್ವಜನ ತರಣನಾದಂತಹ ಧೀರನಾದಂತಹ ಸುಧಮನ ಪ್ರಕರಣದಲ್ಲಿ ತಲೆ ಕಾಯ್ದದ್ದು, ಬಬ್ರುವಾಹನ ಪ್ರಕರಣ, ಇಲ್ಲೆಲ್ಲ ಅಡಿಗಡಿಗೆ ತಲೆ ಕಾಯ್ದು ಸಂರಕ್ಷಿಸಿದ ನಾಯದು ನಂದನ ಎನ್ನುವುದೇ ದಿಟ್ಟವಾಗಿ ಹೋಯಿತು ಸ್ವಾಮಿ. ಈ ಸುಧನ ಕರುವನ್ನು ಪಾಲಿಸುವ ತಾಯಿಯ ಹಾಗೆ ನಿಜವಾದ ಗೋಪಾಲಕನಾಗಿ ನೀನು ಕಾಯ್ದವ. ಈಗ ನನ್ನ ಮಾತು ಕೇಳಿ ಈ ಹುಡುಗಾಟಿಕೆಯ ತುಂಟಾಟಿಕೆಯ ಮಾತಿಗೆ ಒಲಿದು ನೀನು ಮನ ಬೇರೆ ಮಾಡಕೂಡದು. ಮತ್ತೆ ಪಾರ್ಥನ ರಥದ ಮೇಲೆ ನೀನು ಆರೋಹಿಸಲ್ಪಟ್ಟು ಪಾರ್ಥ ಸಾರಥಿಯಾಗಿ ವಿಜೃಂಭಿಸುವುದನ್ನು ಕಾಣುವುದಕ್ಕಾಗಿ ಕಣ್ಣುಗಳು ಕಾತರಿಸುತ್ತವೆ. ಒಮ್ಮೆ ಏರಿಕೋ, ಪಾರ್ಥ ಸಾರಥಿಯಾಗಿ ಸೇರಿಕೋ, ಆ ಮೇಲೆ ಅರ್ಜುನ ಒಟ್ಟು ನನ್ನನ್ನು ಆ ಕಡೆ ಈ ಕಡೆ ಎಳೆದು ಇದಕ್ಕೊಂದು ಆಕಾರ ಇಲ್ಲದೆ ಮಾಡುವ ಆಲೋಚನೆ ಉಂಟ ನಿಮಗೆ ಅಂತ.
ನೀನು ಹೇಳ್ತಿ ನನ್ನ ರಥದಲ್ಲಿ ಕೂತುಕೋ ಸ್ವಾಮಿ. ಅವ ಹೇಳ್ತಾನೆ ಬೇರೆ ರಥಕ್ಕೆ ಹೋಗು. ಬೇರೆ ರಥಕ್ಕೆ ಹೋಗ್ತೇನೆ ಅಂದ್ರೆ ನನ್ನನ್ನು ಬಿಟ್ಟು ಹೋಗ್ತೀವ ಅಂತ ನೀನು ಕೇಳ್ತಿ. ಹೋದ್ರೆ ಅವ ಹೇಳ್ತಾನೆ ಇಲ್ಲ ಇಲ್ಲ ನೀನು ಅರ್ಜುನನ ರಥದಲ್ಲಿ ಕೂತುಕೋ. ಅಂತೂ ನೀವು ಆಡಿಸಿದ ಹಾಗೆ ಆಡ್ಲಿಕ್ಕೆ ಇದ್ದವ ನಾನು ಅಂತ ಭಗವಂತ. ಪ್ರಪಂಚದಲ್ಲಿ ಯಾವತ್ತೂ ಪಾರ್ಥ ಸಾರಥಿ. ಹಾಗಾಗಿ ನೀನು ನನ್ನ ಮನೋರಥಿ. ನನ್ನಲ್ಲಿದ್ರೆ ಒಳ್ಳೇದು. ಹೌದಾ? ಅಷ್ಟು ನಿನಗೂ ಕನ್ನಿಸ್ತದೆ ಅಂತಾದ್ರೆ ಇವನಿಗೂ ಅದೇ ಅಪೇಕ್ಷೆ ಅಂತಾದ್ರೆ ಭಕ್ತಾಭೀಷ್ಟ ಪ್ರದಾಯಕನಾಗಿ ನಿನ್ನ ರಥದಲ್ಲಿ ಮೊದಲನ ಹಾಗೆ ಕೂತ್ಕೊಳ್ತೇನೆ. ಪಾರ್ಥ ಮೂರ್ಛಿತನಾಗಿ ಬಿದ್ದು ಹೋಗಿದ್ದಾನೆ. ಕೃಷ್ಣನೇ ಸ್ವಯಂ ಚಕ್ರವನ್ನು ತೊಡಕಿದ್ದಾನೆ. ಈಗ ಬಂದಿರುವ ಕೃಷ್ಣನ ಮುಂದೆ ನನ್ನ ಸಮರ ಉತ್ಕರ್ಷೆಯ ಸ್ವರೂಪದ್ದಲ್ಲ, ಅವಮುಖಿಯಾದ ಆ ಕೆಳಗಿಳಿಯಬೇಕಾದಂತಹ ಸರ್ಪವಾದಂತಹ ಗುಣವಾಗಿರಬೇಕು. ಯಾದವೇಂದ್ರನೇ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಈ ಹೊತ್ತು ಚಕ್ರವನ್ನು ತುಡುಕಿ ನನ್ನ ತಲೆ ಕತ್ತರಿಸುತ್ತೇನೆ ಅಂತ ಮುಂಬರಿದು ಬರುವ ಕಾಲದಲ್ಲಿ ಹರಿಯ ಖಾತಿಯನ್ನು ತಡೆವರಾರು ಎನ್ನುವ ಹಾಗೆ ದಿಗಿಲುಗೊಂಡು ಭೀಷ್ಮರು ಕಾಲಿಗೆ ಬಿದ್ದ ಹಾಗೆ ಬೀಳುವ ಸಾಧ್ಯತೆ ನನ್ನ ಪಾಲಿಗಿಲ್ಲ ಸ್ವಾಮಿ. ತೀರ ಕ್ಷಾತ್ರ ಪಂಥವನ್ನು ನಾನು ಆಯ್ದುಕೊಂಡ ಮೇಲೆ ಆ ದಾರಿಯಲ್ಲಿ ಮುಂಬರಿಯಬೇಕಾದದ್ದು ನನಗೆ ಧರ್ಮ. ಯಾದವೇಂದ್ರನೇ, ಆದಿಯಲ್ಲಿ ನಿನ್ನ ಪುಣ್ಯವನ್ನು ಬೇರೆ ಬೇರೆ ಬಗೆಯಲ್ಲಿ ಪಾರ್ಥನಿಗೆ ನೀನು ಕೊಟ್ಟಿದ್ದಿ. ಪ್ರಸಿದ್ಧವಾದಂತಹ ಪೂರ್ವ ಪ್ರಕರಣ ಅದೇ ಹಂಸಧ್ವಜನ ಮಹಾ ಸಂಗ್ರಾಮ. ಅವನ ಮಗನಾದಂತಹ ಸುಧರ್ಮನ ಶಿರವನ್ನು 3 ಬಾಣದಿಂದ ಕತ್ತರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಪಾರ್ಥ ಇನ್ನೇನು ಬಾಣ ಪ್ರಯೋಗ ಮಾಡುವುದಕ್ಕೆ ಉಜ್ಜುಗಿಸುವಾಗ ಒಂದೊಂದು ಹಂತದಲ್ಲೂ ನಿನ್ನ ಪುಣ್ಯವನ್ನು ಖಂಡವಾಗಿ ದಾನ ಏರದು. ಖಂಡವಿಲ್ಲದ ಪುಣ್ಯವ ಸೂರ್ಯಗೊಂಡವ ನಾನೋ ನರನೋ ಎಂದು ಸುಧನ್ವನೇ ಧಾರ್ಮಿಕವಾಗಿ ಮಾರ್ಮಿಕವಾಗಿ ನಿನ್ನಲ್ಲಿ ಪ್ರಶ್ನಿಸುವ ಹಾಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ
ಮಾಡಿಕೊಂಡೆ ಸ್ವಾಮಿ. ಹಾಗಾದರೆ ಎಲ್ಲವನ್ನು ಕಳಕೊಂಡ ಮೇಲೆ ಬರಿಗೈಯವನಾದ ನಿನ್ನನ್ನು ಕಾಣುವುದಕ್ಕೆ ನಾನು ಬಯಸುವುದಿಲ್ಲ. ಯಾವ ಚಿತ್ರಣವನ್ನು ನಮ್ಮ ಮನ ಪಟಲದಲ್ಲಿ ಅಚ್ಚೊತ್ತಿದ್ದೇವೆಯೋ, ಶಂಖ ಚಕ್ರ ಪದ್ಮ ಗದಾಧರನಾಗಿ ತನ್ನ ಕುತ್ತಿಗೆಯಲ್ಲಿ ಕೌಸ್ತುಭವನ್ನು ಧಾರಣೆ ಮಾಡಿ ಶ್ರೀವತ್ಸ ಲಾಂಛನಕ್ಕೆ ಒಡೆಯನಾಗಿ ಯಾರು ನವಿಲಿನ ಆ ಗರಿಯಿಂದ ಆವೃತವಾದ ಕಿರೀಟವನ್ನು ಹೊಂದಿದ್ದಾನೋ ಆ ವಿಶಿಷ್ಟವಾದಂತಹ ಶಕ್ತಿ ಸಂಪನ್ನತೆಯ ಸಾಕಾರ ಸ್ವರೂಪವೋ ಅದಕ್ಕೆ ಕಿಂಚಿನ ಮಾತ್ರ ಊನ ಬರುವ ಹಾಗೆ ವೈಷ್ಣವ ತತ್ವದ ಸಾಕಾರ ಸ್ವರೂಪಿಯಾದಂತಹ ಮಯೂರ ಧ್ವಜನ ಅಣುಗ ಮಾಡ್ತಾನೆ ಅಂತ ಆದರೆ ಧಿಕ್ಕಾರವಿರಲಿ ಅವನ ಬಾಳ್ವೆಗೆ. ಸ್ವಾಮಿ, ಈ ಹೊತ್ತು ನೀನು ಬರಿಗೆಯವನಾಗುವುದಕ್ಕೆ ನಾನು ಬಿಡುವುದಿಲ್ಲ. ನಿನಗೆ ಬೇಕಾದಂತಹ ಸತ್ಕಾರಗಳನ್ನು ಪಾರ್ಥ ಮಾಡುವ ಸ್ಥಿತಿಯಲ್ಲೂ ಇಲ್ಲ. ಈಗ ನೀನು ನಮ್ಮ ಮನೆತನಕ್ಕೆ ಅತಿಥಿ, ನಾವು ಅತಿಥೇಯರಾಗಿ ನಿನ್ನನ್ನು ಸ್ವಾಗತಿಸಬೇಕು. ಆದ್ದರಿಂದ ಒಂದು ಕೆಲಸ ಮಾಡ್ತೇನೆ, ಒಂದು ಕೈಯಲ್ಲಿ ನಿನ್ನ ಕೋಮಲವಾದಂತಹ ಪಾದಗಳನ್ನು ಒಟ್ಟು ಸೇರಿಸಿ ಹಿಡಿದಿದ್ದೇನೆ, ನಿನ್ನ ಕೈಗಳನ್ನು ಸೇರಿಸಿ ಹಿಡಿದಿದ್ದೇನೆ. ನೆತ್ತಿಯ ಮೇಲೆ ಅದನ್ನು ಇಡುತ್ತಾ ಪ್ರಯತ್ನ ಮಾಡುತ್ತಾ ಪಾರ್ಥನ ಕಡೆಗೆ ಅರ್ಜುನ 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 ನೋಡ್ತೀಯಲ್ಲ ಪುಣ್ಯಾತ್ಮ, ಏ ಅರ್ಜುನ ಅರ್ಜುನ ಅರ್ಜುನ, ಆಯುಧವೂ ಇಲ್ಲ, ಅಸಹಾಯಕನಾಗಿದ್ದೇನೆ, ಕೈಕಾಲುಗಳನ್ನು ಗಟ್ಟಿ ಹಿಡ್ಕೊಂಡಿದ್ದಾನೆ, ಏನು ಮಾಡುವ ಆಲೋಚನೆ ಉಂಟು. ಏ ಪುಣ್ಯಾತ್ಮ ನೋಡ್ತೀಯ, ಧನುಸ್ಸಿಗೆ ಬಾಣ ಹುಡು ಹೊಡಿ ಶೌರ್ಯಗಳು ಬಲಿದಂತ ಭಜ ಸತ್ವದಿಂದ ಒಬ್ಬರನ್ನೊಬ್ಬರು ಹಿಡಿದು ಹೋರಾಟ ಮಾಡಿದೆವು. ಮೂವರು ನೆಲಕ್ಕೆ ಬಿದ್ದೆವು. ಸ್ಮೃತಿ ಕಳೆದುಕೊಂಡೆವು ಅಂತ ಅನ್ನಿಸ್ತದೆ. ಪಕ್ಕನೆ ಎದ್ದು ನೋಡುತ್ತೇನೆ, ಶ್ರೀಕೃಷ್ಣ ಅರ್ಜುನ ಏನಿದು ಅಸ್ಥಿ ಹೋರಾಡುವ ಪ್ರತಿಭಟನೆ ಸಾಧ್ಯವಾದ ಭಟನೆ ನಮ್ಮ ಕಣ್ಣೆದು ಅಮೃತಧ್ವಜ, ತಾತ, ನೀನು ನನ್ನ ಮಗನೇ. ಯಾಕೆ ತಾತ? ನೀನು ನನ್ನ ಅಪ್ಪ ಅಂತ ನಾನು ಅನೇಕ ಸಲ ಹೇಳಿದ್ದು. ಅಯ್ಯಯ್ಯೋ, ಅದಲ್ಲದರ ಅರ್ಥ ಮಗನಲ್ಲಿ ತಂದೆ, ತಂದೆಯೇ ಮಗನಾಗುವುದು ಅಂತ ಅರ್ಥ ಅಲ್ವಾ? ನನ್ನ ಮನಸ್ಸಿನ ಆಳದಲ್ಲಿ ಏನೆಲ್ಲ ಉತ್ಪತ್ತಿಯಾಗುತ್ತದೆ ಅದು ಬೀಜ ರೂಪದಲ್ಲಿದ್ದರೂ ಕೂಡ ಅದನ್ನು ಗ್ರಹಿಸಿಕೊಂಡು ಒಳ್ಳೆಯ ಕಾಲವನ್ನು ನೋಡಿ ಅದಕ್ಕೆ ಬೇಕಾದ ಎಲ್ಲ ಪೋಷಕಗಳನ್ನು ಕೊಟ್ಟು ಆಗಸದೆತ್ತರಕ್ಕೆ ಬೆಳೆದು ನಿಲ್ಲಿಸುವ ಮಗ ಅಂದ್ರೆ ನೀವು ಧನ್ಯನಾದ. ಹಾಗಾಗಿ ನಾನಲ್ಲ, ನಾನು ನೀನು ನಾನು ನಾವೆಲ್ಲ ಶಬ್ದ ಆಡಿದ ಮೇಲೆ ಅರ್ಥ ಏನು ಅಂತ ನೋಡ್ತೇವೆ. ನಿಮ್ಮ ವಾಕ್ಯವನ್ನು ಅರ್ಥ ಅನುಸರಿಸಿಕೊಂಡು ಬರ್ತದೆ ಮಗನೇ. ಅದೆಲ್ಲ ದೊಡ್ಡವರಿಗೆ ಹೇಳುವಂತದ್ದು. ಹಾಗೆ ಹಿಂದೆ ಇದ್ದಾರಲ್ಲ, ಹಾಗೆಂದು ದೊಡ್ಡದನ್ನು ಸರಿಯಾಗಿ ಗುರುತಿಸಬಾರದು ಎನ್ನುವ ದಡ್ಡ ನಾನಲ್ಲ, ನೀವು ದೊಡ್ಡವರೇ. ತಾಮ್ರಧ್ವಜ, ಅಪ್ಪಯ್ಯ, ನಾನು ನಿನ್ನನ್ನು ನೋಡಿದಾಗ ಮನಸ್ಸಿಗೆ ಬಹಳ ಸಂತೋಷ. ಹಾಗೆಂದು ನಿಮ್ಮ ಮುಖದಲ್ಲಿ ಅದು ಕಾಣಿಸಲಿಲ್ಲ. ಯಾಕೆ? ಯಾಕಪ್ಪ? ಬಂದದ್ದು ಬೇಗ. ನಾನು ಇನ್ನೂ ಸ್ವಲ್ಪ ಹೊತ್ತು ಇವರಲ್ಲಿ ಮಾತಾಡ್ತಿದ್ದೆ ಅಂತಲ್ಲ. ನಿಮಗೆ ಶಂಕರಲಿಖಿತರಲ್ಲಿ ಮಾತಾಡಿದ್ರೆ ಹೊತ್ತೇ ಹೋದದ್ದು ಗೊತ್ತಾಗುವುದಿಲ್ಲ. ಒಂದು ಅವರೊಂದಿಗೆ ಮಾತನಾಡುವುದರ ಮೂಲಕವಾಗಿ ಈ ಯಾಗದ ಮಹಿಮೆಯೇ, ಯಾಗದ ಫಲ ಏನು ಎನ್ನುವುದನ್ನು ತಿಳಿಯುವುದರಲ್ಲಿ ಉತ್ಸುಕನಾಗಿದ್ದವು. ಮತ್ತೆ ಯಾಗವನ್ನು ಹೇಗೆ ಆರಂಭ ಮಾಡಬೇಕು, ಹೇಗೆ ಪೂರ್ತಿ ಮಾಡಬೇಕು, ಹೇಗೆ ನಡೆಸಬೇಕು ಇತ್ಯಾದಿಗಳ ಬಗ್ಗೆ ಒಂದು ಅಧಿಕೃತವಾದ ಈ ವರ್ತಮಾನದಲ್ಲಿ ಹೇಳುವರಿದ್ದರು ಇವರೊಬ್ಬರು, ಅವರೊಬ್ಬರೇ. ಅದರಲ್ಲಿ ಸಂಶಯ ಉಂಟು. ಅಧಿಕಾರವಾಣಿಯಿಂದ ಹೇಳಬಲ್ಲವರು
ಹೌದು, ಒಂದು ಪರಂಪರೆ. ಅಂತಹ ಮಹಾ ಬಲಿಷ್ಠರು. ಹೌದು ಅಲ್ವಾ? ಹೌದು. ಶ್ರೀಮನ್ನಾರಾಯಣ ಇಷ್ಟೆಲ್ಲವನ್ನು ಹೇಳಿಕೊಡುವ ಅವರು ನಮ್ಮ ಹಿಂದೆ ಇರುತ್ತ. ನೀನು ಬೇಗ ಬಂದದ್ದು ಯಾಕೆ? ಅಂದ್ರೆ ನಿನ್ನ ಬರುವಿಕೆ ಎನ್ನುವುದು ನಮ್ಮೆಲ್ಲ ಈ ಸಂವಾದದ ಕೊನೆಯೊಂದು ಉಪಸಂಹಾರ ಇತ್ಯಾದಿಗಳಿಗೊಂದು ವಿರುದ್ಧವಾಗಿ ಕಾಣುತ್ತಾ ಉಂಟು. ಬೇಗ ಬಂದದ್ದು ಯಾಕೆ ಅಂತ. ಯಾಕೆ? ಅಶ್ವಮೇಧದ ಭಯವನ್ನು ನಾವಿಲ್ಲಿಂದ ಪೂಜಿಸಿ ಬಿಟ್ಟ ಮೇಲೆ 1 ಸಂವತ್ಸರ ಪರ್ಯಂತ ಅದು ಸ್ವೇಚ್ಛೆಯಿಂದ ತಿರುಗಬೇಕು. ಸರಿ. ಅದು ಎಷ್ಟು ದೂರ ಹೋಗುತ್ತದೆ ಎನ್ನುವುದು ವಿಷಯ ಅಲ್ವೇ? ಅದು ಎಲ್ಲೆಲ್ಲಿ ಹೋಗುತ್ತದೆಯೋ ಅಲ್ಲಿ ಯಾರಾದರೂ ಅದನ್ನು ಕಟ್ಟಿ ಹಾಕುವುದಕ್ಕೆ ಯತ್ನಿಸಿದರೆ ಕಾಳಗ ಮಾಡಬೇಕು. ಅಲ್ಲದೇ ಇದ್ದರೆ ಯಾವ ನಾಡಿನಲ್ಲೆಲ್ಲ ಅದು ಪದವೂರುತ್ತದೆ ಆ ನಾಡಿನವರು ಕೊಟ್ಟ ಕಪ್ಪಗಳನ್ನು ಕಾಣಿಕೆಗಳನ್ನು ಸಂಗ್ರಹ ಮಾಡಿ ಯಾಗವನ್ನು ಕುದುರೆಯನ್ನು ಮರಳಿ ತರುತ್ತಾ ನಾವು ಮುಗಿಸಿಕೊಳ್ಳಬೇಕು. ನಿಮ್ಮ ನಿರೂಪ, ನಿಮ್ಮ ಶಾಸನ ಇರುವುದೇ ಹಾಗೆ. ಆರಂಭದಲ್ಲಿ ಕಳಿಸಿಕೊಡುವಾಗಲೂ ಕೂಡ ನಾನು ಹೇಳಿದ ವಾಕ್ಯ ಅದು. ನನಗೀಗ ಚೋದ್ಯ ಮೊದಲೇ ಬಂದದ್ದು ಯಾಕೆ? ಮತ್ತೆ ಬಂದದ್ದು ಮಾತ್ರ ಅಲ್ಲ, ನಾವು ಕುದುರೆಯನ್ನು ಕಳುಹಿಸಿಕೊಡುವಾಗ ಇದ್ದದ್ದು ಒಂದೇ ಕುದುರೆ. ನನಗೆ ಪ್ರಾಯ 18 ವರ್ಷ ತುಂಬಿದ್ರು ಕುದುರೆಯ ಪರ್ಯಟನಕ್ಕೆ ವರ್ಷ ತುಂಬಲಿಲ್ಲ. ನಿನಗೆ ಪ್ರಾಯ ಆಗಿದೆ, ನೀನು ಸಮರ್ಥನಾಗಿದ್ದಿ, ಅಶ್ವಮೇಧದ ಬೆಂಗಾವಲಿಗೆ ಹೋಗುವಂತ ಎಲ್ಲ ಅರ್ಹತೆಗಳು ನಿನ್ನಲ್ಲಿ. ನೀವು ನನ್ನ ಮೇಲೆ ಆರೋಪಿಸಿದ್ದೀರಿ. ನೀನು ಬೇಗ ಬರುವವನಲ್ಲ ಅಲ್ಲ. ಅಂದ್ರೆ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಚ್ಯುತಿ ಬರುವವನಲ್ಲ. ನಾವೆಲ್ಲ ಅಚ್ಯುತನ ಭಕ್ತರು. ಅಂತೂ ಆ ದಾರಿಯಲ್ಲಿ ಹೋಗಬೇಕು. ಅದರಲ್ಲಿ ಚ್ಯುತರಾಗುವುದಕ್ಕಿಲ್ಲ. ನೀನು ಯಾಕೆ ಬೇಗ ಬಂದೆ? ಸಾಲು ಅಪ್ಪ. 1 ಕುದುರೆಯನ್ನು ತಂದರೆ ಸಾಲು, 2 ಕುದುರೆಯನ್ನು ತರುವುದಕ್ಕೆ ಹೊರಟಿದ್ದೀವಿ. ನಮಗೆ ಬೇಕಾಗುವುದು ಕುದುರೆ ಮಾತ್ರ ಅಲ್ಲ. ಈ ಕುದುರೆಯ ನೆವದಲ್ಲಿ ನಮ್ಮಲ್ಲಿಗೆ ಯಜ್ಞಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗ. ಯಜ್ಞ ವಿರೋಧಿಗಳು ಅಥವಾ ಯಜ್ಞವನ್ನು ಕೆಡಿಸುವವರು, ಯಜ್ಞ ಭಂಜಕರು ಇವರು ಇಲ್ಲವಾಗಬೇಕು. ನಾನು ಮೊದಲೇ ಭಜಕರು ಹೆಚ್ಚಾಗ. ನಾನು ನಿಮ್ಮ ಸಾನ್ನಿಧ್ಯದಿಂದ ನಿರೂಪವನ್ನು ಧಾರಣೆ ಮಾಡಿ ಹೊರಡುವಾಗಲೇ ಒಂದು ಮಾತನ್ನು ಅಪ್ಯಾಯಮಾನಕರವಾಗಿ ಆಡಿದ್ದೇನೆ. ದೀಕ್ಷೆಯಿಂದಿರಿ ತಾತ. ಚಿಂತೆ ಮಾಡಿ ಮನಸ್ಸಿನಲ್ಲಿ ಕಳವಳ ಬೇಡ. ಅಪಾರವಾದಂತಹ ಸೇನಾ ಪ್ರಾಂತವನ್ನು ಗೆಲಿದು ನಮ್ಮ ದಾರಿಗೆ ಬರುವವರನ್ನು ರಕ್ಷಿಸಿ, ವಿರೋಧಿಗಳನ್ನು ಶಿಕ್ಷಿಸಿ, ಪರ್ಯಟನವನ್ನು ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನೆರವೇರಿಸಿ ಇಲ್ಲಿಗೆ ಬಂದು ನಿಮ್ಮ ಪಾದ ಮುಖದಲ್ಲಿ ಮೋರೆದಾಗಿಸುವಂತಹ ಉದ್ದೇಶ ನನ್ನದಾಗಿದೆ. ತಾಮ್ರಧ್ವಜ ಅಪ್ಪ, ನನ್ನನ್ನು ಕೆಲವರು ಹೇಳ್ತಿದ್ರು, ಅವರು ಹೇಳಿದ ಮಾತನ್ನು ನಡೆಸ್ತಾನೆ. ಈಗ ನಾಳೆ ದಿವಸ ಏನು ಹೇಳಿ ಯಾಕಪ್ಪ? ಅಲ್ಲ, ನನಗೆ ಚಿಂತೆ ಆಗು. ಯಾಕೋ? ಆಡಿದ ಮಾತಿನ ಪ್ರಕಾರ ನೀನು ಇಲ್ವಲ್ಲ. ಅಷ್ಟು ಮಾತ್ರ ಅಲ್ಲ, ಕಾಣಿಕೆಗಳನ್ನು, ಬಂಗಾರವನ್ನು, ದಿವ್ಯ ಭೂಷಣಗಳನ್ನು ನೀನು ಸೇವಕರಿಂದ ಹೊರಿಸಿಕೊಂಡು ತರಿಸ್ತಿದ್ದರೆ ಕಪ್ಪದ ರೂಪದಲ್ಲಿ ಅಲ್ಲ, ಒಂದು ಕುದುರೆ, ಸಾಲಂಕೃತವಾದಂತಹ ಒಂದು ಕುದುರೆಯನ್ನು ಕೂಡ ತಂದಿದ್ದೀನಿ. ನಮ್ಮ ಕುದುರೆಯ ಜೊತೆಗೆ ಉಂಟು. ಇದೇನು ಚೌದ್ಯ? ಹೋಗುವಾಗ 1 ಕುದುರೆ, ಬರುವಾಗ 2 ಕುದುರೆ. ನಮ್ಮವರೆಲ್ಲ ಹೋದವರು ಇದ್ದಾರೆ, ಹೆಚ್ಚಿನವರೆಲ್ಲ ಇದ್ದಾರೆ. ಕೆಲವರು ಈ ಕಾರ್ಯಕ್ಕೋಸ್ಕರವಾಗಿ ಪ್ರಾಣ ಕೊಟ್ಟು ಯಾರನ್ನೂ ನಾನು ಕಳಕೊಳ್ಳಿಲ್ಲ, ಹಾಗೆ ಒಳಗೊಳ್ಳಲೂ ಇಲ್ಲ. ಈ ಕುದುರೆಯನ್ನು ಒಳಗೊಂಡದ್ದು ಅಲಂಕೃತವಾದ ಕುದುರೆಯ ಕಾರ್ಯ ಸಾಧನೆಯಾಗದೆ ಬಂದೆಯ. ಕಾರ್ಯ ಸಾಧನೆಗೆ ಯಾರಾದರೂ ವಿಘ್ನವಿಡ್ಡೂರವನ್ನು ತಂದೊಡ್ಡುವ ದುಷ್ಟರು ಯಾರಾದರೂ ಹಾದಿಯಲ್ಲಿ ಸಿಕ್ಕಿದರೆ, ಯಾಕೆಂದ್ರೆ ನಿನ್ನ ಪರಾಕ್ರಮ ಎದುರಿಗೆ ನಿಲ್ಲುವವರಿಲ್ಲ. ಒಂದು ವೇಳೆ ನಿಂತರು ಇಬ್ಬರಿಬ್ಬರು ನಿಲ್ಲಬೇಕು, ಒಬ್ಬ ನಿಲ್ಲುವ ಹಾಗಿಲ್ಲ. ಇಬ್ಬರು ನಿಂತರೂ ಅವರನ್ನು ಎದುರಿಸುವಂತಹ ಸಾಮರ್ಥ್ಯ ಇರುವವ ನೀನು. ಯಾಕೆ ಹೀಗಾಯ್ತು? ಅಷ್ಟು ಮಾತ್ರ ಯಾರೊಂದಿಗೆ ಯುದ್ಧ ಆಯ್ತು, ಏನು ಸಮಸ್ಯೆ ಆಯ್ತು, ಸ್ವಲ್ಪ ಬಿಡಿಸಿ ಹೇಳಬೇಕು. ತಾತ, ಇಲ್ಲಿಯವರೆಗೆ ಲಾಲಿಸಿದ್ದೀನಿ, ಈಗಲೂ ಲಾಲಿಸಬೇಕು. ಹೇಳು ಮಗನೇ, ಹೇಳು.
ಅವನ ತಮ್ಮನಾದಂತ ಅರ್ಜುನ ಪೂಜೆ ತಾತ ಬಾಲ ಪಾಠಗಳನ್ನು ಹೇಳುವ ಕಾಲದಲ್ಲಿ ಅನೇಕ ವಿಚಾರಗಳನ್ನು ನನಗೆ ಅರುಹಿದ್ದೀರಿ. ಅವುಗಳನ್ನೆಲ್ಲ ಸಾಧ್ಯವಾದ ಮಟ್ಟಿಗೆ ನಾನು ಮನನ ಮಾಡಿದ್ದೇನೆ. ಜೀವನದಲ್ಲಿ ಪ್ರಾಮಾಣಿಕವಾಗಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ಅಧ್ಯಯನ, ಮನನ, ನಿಧಿಧ್ಯಾಸ ಅಂತ ಹೇಳು. ಕೆಲವೊಮ್ಮೆ ಭಾಗಶಃ ಯಶಸ್ಸನ್ನು ಹೊಂದಿದ್ದೇನೆ. ಕೆಲವು ಕ್ರಿಯೆಗಳಲ್ಲಿ ನಾನು ಹತಾಶನಾದಾಗ ಮತ್ತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿಬಿಟ್ಟು ಹೀಗೆ ಮಾಡು ಮಗನೆ ಅಂತ ನಿರ್ದೇಶನ ಕೊಟ್ಟಿದ್ದೀರಿ. ಈಗ ನೀವು ಮಾತಾಡುವಾಗ ಮರೆಮಾಚದೆ ಆಡು ಕಂದ ಅಂತ ಆಡಿದ್ದೀರಿ. ನಿಮ್ಮ ಮುಂದೆ ಮರೆಮಾಚ ಕೂಡದು ಎನ್ನುವ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡವನೇ. ಅಪ್ಪಯ್ಯ, ನಿಮ್ಮಿಂದ ದೀಕ್ಷಿತನಾಗಿ ಹೊರಟ ನಾನು ಕುದುರೆಯನ್ನು ತಿರುಗಾಟಕ್ಕೆ ಹಚ್ಚಿದ ಮೇಲೆ ಪಥ ಮಧ್ಯದಲ್ಲಿ ಒಂದು ವಿದ್ಯಮಾನ ನಡೆದು ಹೋಯಿತು. ಆ ಕಡೆಯಿಂದ ಪಾಂಡವರು ಪೂಜಿಸಿ ಕಳುಹಿಸಿದ, ಅದರಲ್ಲೂ ಧರ್ಮಾತ್ಮನಾದಂಥ ಪಾಂಡವ ಜ್ಯೇಷ್ಠನಾದ ಧರ್ಮರಾಜನೇ ಅಧ್ಯಕ್ಷನಾಗಿದ್ದು ಮುಂದೆ ನುಗ್ಗಿಸಿದಂತಹ ಹಯವೊಂದು ಚತುರಂಗ ಸೇನೆಯ ಮುಂದೆ ಬರುವುದು ಕಾಣಿಸಿತು. ನಕುಲಧ್ವಜರೊಡನೆ ಸಮಾಲೋಚನೆ ಮಾಡಿದೆ. ಆ ಬಳಿಕ ಕುದುರೆಯನ್ನು ಕಟ್ಟಿಸಿದೆ. ಕಟ್ಟಿಸಿದ ಮೇಲೆ ಅದು ಧರ್ಮರಾಜನ ನಿರೂಪದ ಒಕ್ಕಣೆಯನ್ನು ಹಣೆಯ ಮೇಲೆ ಹೊಂದಿರುವ ಒಂದು ಕುದುರೆ ಅಂತ ನನಗೆ ತಿಳಿಯಿತು. ಅದನ್ನು ಕಟ್ಟಿ ಹಾಕಿದ ಮೇಲೆ ಹೋರಾಟವನ್ನು ನಡೆದು ಹೋಯಿತು ತಾತ. ಆ ಹೋರಾಟ ಸಾಮಾನ್ಯವಾದ ಹೋರಾಟವಲ್ಲ. ಯಾರು ದುರಧೀರ ಅಂತ ಗುರುತಿಸಲ್ಪಟ್ಟಿದ್ದಾನೋ ಕುರುಕ್ಷೇತ್ರ ರಣಾಂಗಣದಲ್ಲಿ ಅದ್ಭುತ ಧನುರು ವಿದ್ಯಾ ವಿಶಾರದ ಎನ್ನುವ ನೆಗಳತೆಯನ್ನು ಪಡೆದನೋ, 5.5 ಅಕ್ಷೋಹಿಣಿ ಸೇನೆಯನ್ನು ತಾನೊಬ್ಬನೇ ಸವರಿದ್ದಾನೆ ಎಂಬ ಪ್ರತೀತಿಗೆ ಭಾಜನನಾದನೋ, ಅಂತಹ ಸವ್ಯ ಸಾಚಿಯ ಯುದ್ಧಕ್ಕಾಗಿ ಬಂದ. ಅಂದ್ರೆ ಅರ್ಜುನ ಅಂತ. ಹೌದು. ಹಾಗೆಂದು ಯುದ್ಧದ ಸಂದರ್ಭದಲ್ಲಿ ಅವನ ರಥದಲ್ಲಿದ್ದ ಸಾರಥಿ ಸಾಮಾನ್ಯನಲ್ಲ, ನನ್ನ ತಂದೆಯೇ. ಯಾರು ವಾಸುದೇವ ಅಂತ ಗುರುತಿಸಲ್ಪಟ್ಟಿದ್ದಾನೋ ಅಂತಹ ದ್ವಾರಕೇಶ ಭಾವದಿಂದ ಭಾವಾರ್ಥವನ್ನು ಮಿಳಿತಗೊಳಿಸಿ ತನ್ನ ತಂಗಿಯನ್ನೇ ಅರ್ಜುನನಿಗೆ ಮದುವೆ ಮಾಡಿಸಿ ನಿಜ ಭಾವನಾಗಿ ಕಾಣಿಸಿಕೊಂಡ ಕೃಷ್ಣನೇ ಅವನಿಗೆ ಸಾರಥಿತನದ ದೀಕ್ಷೆಯನ್ನು ಕೈಗೊಂಡಿದ್ದ. ಭಾವನಾಗಿ ಪಂಡಿಯ ಬೋವನ. ಹೌದು ತಾತ. ಯುದ್ಧವು ತೀವ್ರವಾದಂತಹ ಸ್ವರೂಪಕ್ಕೆ ಹೊರಳಿಕೊಂಡ ಕಾಲದಲ್ಲಿ ಕೃಷ್ಣನೇ ಸ್ವಯಂ ಚಕ್ರವನ್ನು ಹಿಡಿದುಕೊಂಡು ಹೋರಾಟ ಮಾಡಬೇಕಾದ ಪ್ರಮೇಯವನ್ನು ನಿಮ್ಮ ಧೀರ ಮಗ ಸೃಷ್ಟಿ ಮಾಡಿದ. ಅಂದ್ರೆ ನೀನು ಪರಾಕ್ರಮದಿಂದ ಹೋರಾಡಿ. ಹೌದು. ಹಿಂಜರಿಯಿಲ್ಲ. ಹಿಂಜರಿಯಲಿಲ್ಲ. ನನ್ನ ಮಗ ಅಲ್ವಾ? ಮಯೂರ ಧ್ವಜರ ಮಗನಾಗಿ ಆ ಮಯೂರ ಕೀರ್ತಿಯ ಪ್ರತಿಪಾದಕನಾಗಿ ತಾಮ್ರಕೇತನಾಗಿ ನಾನು ವಿಜೃಂಭಿಸಬೇಕು ಎನ್ನುವ ಸಂಕಲ್ಪವೇ ನನ್ನಲ್ಲಿ ಗರ್ಭವಾಗಿ ಉಳಿದದ್ದು. ಅದನ್ನು ನಾನು ಬಹಿರ್ಮುಖದಲ್ಲಿ ಕಾಣಿಸಿಕೊಟ್ಟೆ ಕೂಡ. ಹಾಗೆಂದು ಯುದ್ಧ ಮಾಡುತ್ತಾ ಮಾಡುತ್ತಾ ಒಂದು ಹಂತದಲ್ಲಿ ನಾರಾಯಣ. ಒಳ್ಳೆಯದಾಯ್ತು. ಈಗ ನಿನಗೆ ಯುದ್ಧ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಸರಿಯಾದವರಲ್ಲಿ. ಅರ್ಜುನ ಸಿಕ್ಕಿದ್ದಾನೆ, ಎದುರು ಕೃಷ್ಣನಿದ್ದಾನೆ. ಆರಂಭದಲ್ಲಿ ಹಾಗೆಲ್ಲ ಆಲೋಚನೆ ಬರುವುದು ಸರಿ. ಯಾಕೆ ಅವರು ಯುದ್ಧಕ್ಕೆ ಇದ್ದವರಲ್ಲ. ಹೌದು ತಾತ. ಅಶ್ವಮೇಧದ ಕುದುರೆಯ ರಕ್ಷಣೆಯ ಹೊಣೆ ಅವರಿಗೂ ಉಂಟು. ಎದುರು ಬಂದ್ರ ಸ್ವಲ್ಪ ಯುದ್ಧ ಮಾಡಿದ್ದೀನಿ. ಸ್ವಲ್ಪ ಅಲ್ಲ, ಒಳ್ಳೆಯದಾಯ್ತು. ನಮ್ಮ ನಗರದ ಮರ್ಯಾದೆ ಉಳಿತು. ಅಂತೂ ಮರ್ಯಾದೆ ಮಾನ ಪ್ರತಿಷ್ಠೆಗಳನ್ನು ಉಳಿಸುವುದಕ್ಕಾಗಿ ಕುಮುದ್ವತಿಯ ಸುಕುಮಾರ ನಾನು ಹೌದು ಅಂತ ಹೇಳುವುದನ್ನು ಸೂಚಿಸುವುದಕ್ಕಾಗಿ ನನ್ನ ಹೃದಯದಲ್ಲೇ ಬಿರಿಯುವುದಕ್ಕೆ ಸಿದ್ಧವಾದ ಕುಮುದವನ್ನು ಅರಳಿಸುವ ಸಂಕಲ್ಪದಿಂದ ಇಬ್ಬರಲ್ಲೂ ಹೋರಾಟ ಮಾಡಿದಾಗ ಒಂದು ಅಚಾತುರ್ಯ ನಡೆದು ಹೋಯಿತು. ಯುದ್ಧಾಂಗಣದಲ್ಲಿ ಪಕ್ಕನೆ ಹರಿ ಅರ್ಜುನರಿಬ್ಬರು ಬಿದ್ದು ಹೋದರು ತಾತ. ಅವರ ಜೊತೆಗೆ ನಾನೂ ಬಿದ್ದೆ. ಬಿದ್ದ ಮೇಲೆ ಪ್ರಜ್ಞಾಶೂನ್ಯ ಸ್ಥಿತಿಯಿಂದ ಮೊದಲು ಚೇತರಿಸಿಕೊಂಡವ ನಾನು. ಹೋರಾಟ ಮಾಡುವುದಕ್ಕೆ ಪಟ್ಟು ಭಟರಿಲ್ಲವಲ್ಲ ಎಂದು ಸಾಯಕವನ್ನು ಡೊಣೆಯನ್ನು ಮತ್ತೆ ಮತ್ತೆ ಪ್ರಚೋದನಾತ್ಮಕವಾಗಿ ಜೇಂಗೈಯುವ ಹೊತ್ತಿಗೆ ಯಾರೂ ಇಲ್ಲದಂತ ಸ್ಥಿತಿಗೆ ಬಂದ ನಂತರ ನಾನೊಂದು ನಿರ್ಧಾರವನ್ನು ಮಾಡಿದೆ.
ಕೃಷ್ಣನನ್ನು ನಾವು ಕಾಣಬೇಕು ಅಂತ ಬಹಳ ಕಾಲದಿಂದ ಯೋಚಿಸುತ್ತಿದ್ದೆವು. ಅದಕ್ಕಾಗಿ ವಿಧಿಯನ್ನು ಯಾಚಿಸುತ್ತಿದ್ದೆವು. ಅತ್ಯಂತ ಸುಲಭದಲ್ಲಿ ಕೈವಶನಾಗುವ ಕೃಷ್ಣನನ್ನು ಬಿಟ್ಟುಕೊಡ ಕೂಡದು ಅಂತ ಎತ್ತಿ ತರುವ ಪ್ರಯತ್ನ ಮಾಡಿದೆ. ಹಗುರವಾಗಬೇಕಾದ ಕೃಷ್ಣ ಭೂಮಿಗಿಂತ ಭಾರವಾಗಿ ಹೋದ. ಎತ್ತುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ, ಇನ್ನೇನು ಮಾಡಬೇಕು ಅಂತ ಗೊತ್ತಾಗದ ನಿಮ್ಮೂಢ ಸ್ಥಿತಿಯಲ್ಲಿ 2 ಕುದುರೆಗಳನ್ನು ಕಟ್ಟಿಕೊಂಡು ನಿಮ್ಮ ಪಾದಾಂಬುರುಹಗಳ ಬಳಿಗೆ ತಂದು ಒಪ್ಪಿಸಿದ್ದೇನೆ ತಾತ, ಒಪ್ಪಿಸಿದ್ದೇನೆ. ಒಬ್ಬ ಹರಿಹರಡು ಏನು ಹೇಳ್ತಾ ಇದ್ದೇವೆ? ಮಗನಿಂದ ಕರುಣಾನಿಧಿ ಮಗವಾಗಿರುವುದ ಒಂದು ಹರಿಯ ಬದಲು 2 ಹರಿ ಹೊಂದಿದ್ದ. ಸಾಕುಗಳ ಹರಿಗರುಡ ಮಗನಿಂದ ಕರುಣಾನಿಧಿ ಮಗವಾಗಿರುವುದ ಆ ಕಮಲನಾಭನ ಪದಾಬ್ಜವನೆದು ಸುಸುಲಿದ ಯುದ್ಧದಲ್ಲಿ ಬಹಳ ನೋವಾಗಿರಬೇಕು ಮೈಗೆ. ಮೈ ತುಂಬಾ ಗಾಯ ಆಗಿದೆ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ನಮ್ಮ ರಾಜವೈದ್ಯರಿಗೆ ಹೇಗಾದರೂ ಹೆಚ್ಚು ಸಂಬಳ ಕೊಡ್ತಾರೆ. ಮಾತಾಡ್ತಾನೆ ಇನ್ನೇನು ಫಿರಲಿ ಎನ್ನಯ ಪುಣ್ಯದ ಫಲವಿನಿ ತಲ್ಲದೆ ಇನ್ನೇನು ಫಿರಲಿ ಎನ್ನಯ ಪುಣ್ಯದ ಫಲವಿನಿ ತಲ್ಲದೆ. ಎಷ್ಟು ಮಾಡಿದರೂ ಇಷ್ಟೇ ಭಗವಂತ. ಮುಂದೆ ಹರಿಯ ಕಣ್ಣಿಗೆ ಓಟರು ಸದಾ ಈ ಮಾಂಸಾಕ್ಷಿಗಳಿಗೆ ಕಾಣದೇ ಹೋದನಲ್ಲ, ಕಾಣದೇ ಹೋದ. ತನ್ನೊಳಗಿರಿಸಿ ಹೊರಟ ಸುಧನ್ಯನ ಭಕ್ತನ ಪ್ರಸನ್ನರ ಮಾಪತಿಯನ್ನು ತನ್ನೊಳಗಿರಿಸಿ ಹೊರಟೆ ಸುಧನ್ಯನ ಧರ್ಮನ ಅಮ್ಮಮ್ಮ ಹೀಗೂ ಉಂಟೆ. ಇನ್ನೇನು 8ನೆಯ ಅಶ್ವಮೇಧ ಯಾಗದ ಕೊನೆಯಲ್ಲಿ ಶ್ರೀಹರಿಯ ದರ್ಶನವನ್ನು ಮಾಡುತ್ತೇನೆ. ಉಣ್ಣುವುದಕ್ಕೆ ಅಂತ ಎಲೆಯಲ್ಲಿಟ್ಟಂತಹ ಎಡೆಯಿಂದ ಒಂದು ತುತ್ತನ್ನೆತ್ತಿ ಬಾಯಿಗೆತ್ತಿಕೊಳ್ಳುವ ಹೊತ್ತಿನಲ್ಲಿ ಯಾರೋ ಒಂದು ಕೈಯನ್ನೇ ತಡೆದ ಹಾಗೆ ಶ್ರೀಹರಿ ದರ್ಶನದ ಭಾಗ್ಯವೇ ಕಳೆದು ಹೋಯಿತೆ. ಎಲ್ಲ ಪಡೆದು ಬಂದಿರಬೇಕು. ಅಶ್ವಮೇಧದ ಹಯವನ್ನು ಪೂಜಿಸಿಬಿಟ್ಟು ಪರ್ಯಟನಕ್ಕಾಗಿ ಬಿಟ್ಟಂತಹ ಈ ಅಶ್ವಮೇಧದ ಕುದುರೆಯ ಮೂಲಕವಾಗಿ ಧನ ಸಂಚಯನವಾಗಿ, ಅದೇ ರೀತಿಯಲ್ಲಿ ಮಿತ್ರರ ಸಂಚಯನವಾಗಿ ಮಾಡಿದಂತಹ ಈ ಯಜ್ಞ ಫಲಪ್ರದವಾಗಲಿ ಅಂತ ನಾನು ಎಣಿಸಿದರೆ ಫಲವೇ ಇಲ್ಲದ ರೀತಿಯಲ್ಲಿ ಆಗಿ ಹೋಯ್ತಲ್ಲ. ಮಾನವರ ಕಥೆಯೆಲ್ಲ ಇಷ್ಟೇ. ಎಷ್ಟೇ ಪ್ರಯತ್ನ ಮಾಡಿದ್ರು, ಯಾವ ಯಾವ ರೀತಿಯಾದಂತಹ ಹಾದಿಯಲ್ಲಿ ಮುನ್ನಡೆದರೂ ಕೂಡ ದೈವ ಚಿಂತನ ಎನ್ನುವುದು ಪ್ರತ್ಯೇಕವಾಗಿರ್ತದೆ ಎನ್ನುವುದಕ್ಕಲ್ಲೂ ಪಾಂಡವರನ್ನು ಯೋಚಿಸಿದರೆ ಸೌಭಾಗ್ಯವಂತರು. ದೇವರೇ ಅವರ ಬಳಿಗೆ ಬಂದು ನಿಮ್ಮನ್ನು ನಾನು ಕಾಯ್ತೇನೆ ಅಂತ ಹೇಳುತ್ತಾರೆ. ದಟ್ಟ ದರಿದ್ರರಾಗಿ ಭಿಕ್ಷಾಟನೆಯಿಂದ ತಮ್ಮ ಹೊಟ್ಟೆ ಹೊಡೆದುಕೊಳ್ಳುವಂತಹ ಆ ಪಾಂಡವರಿದ್ದಂತಹ ಕುಲಾಲಭವನಕ್ಕೆ ಬಂದ ಭಗವಂತನಾದಂತಹ ಕೃಷ್ಣ ಮಮ ಪ್ರಾಣಾಹಿ ಪಾಂಡವಾಹ ಎಂದರಂತೆ ತನ್ನ ಪ್ರೇಮವೆನ್ನುವಂತಹ ವಜ್ರ ಪಂಜರದಲ್ಲಿ ಪಾಂಡವರನ್ನು ಕಾಪಾಡಿ ಆ ಮೂಲಕವಾಗಿ
ಪ್ರತಿಷ್ಠೆ ಮಾಡ್ತೇನೆ ಅಂತ ಮಾತು ಕೊಟ್ಟದಂತೆ ತನ್ನತ್ತೆಯಾದಂತಹ ಕುಂತಿದೇವಿ. ಧರ್ಮರಾಯ ಧರ್ಮಜ್ಞ, ಶರ್ಮಜ್ಞ, ನೀತಿವಿದ, ಎಂತಹ ಪುಣ್ಯಾತ್ಮ. ಅವನಿಗೆ ಗೊತ್ತಿದೆ ಯಾರನ್ನು ಯಾವ ರೀತಿಯಲ್ಲಿ ಕಾಣಬೇಕು. ನನ್ನ ಮಗನಿಗೆ ಅರ್ಥವಾಗದೆ ಹೋಯ್ತಲ್ಲ. ಕುರುಡ ನಿಧಿಯ ನೆಡಗಿದಂತೆ. ಕುರುಡ ದಟ್ಟ ದರಿದ್ರನೂ ಹೌದು, ನಿಧಿಯನ್ನು ಹುಡುಕುತ್ತಾ ಅವನಿಗೆ ಕಣ್ಣೇ ಕಾಣುವುದಿಲ್ಲ. ನಿಧಿಯ ರಾಶಿಯೇ ತನ್ನ ಪಾದದ ಬುಡದಲ್ಲಿದ್ದರೂ ಕೂಡ ಎಡವಿಕೊಂಡು ಮುಂದೆ ಹೋಗುತ್ತಾನಂತೆ. ಹಾಗಾಗಲಿಲ್ಲ. ಭಗವಂತನಾದಂತಹ ಕೃಷ್ಣನೇ ಈ ಕಡೆಗೆ ನಡೆದು ಬರುತ್ತಾ ಇರುವಾಗ ಪಾದ ಹಿಡಿದು ಕರ್ಕೊಂಡು ಬರಬೇಕು. ಮಾಡಬಹುದಪ್ಪ ಯುದ್ಧ. ಆ ವಯಸ್ಸಿನಲ್ಲಿ ಹೊಂತಕಾರಿಗಳಿಗೆ ಯುದ್ಧ ಮಾಡಬೇಕೆನ್ನುವಂತಹ ಚಾಪಲ್ಯವಿದ್ರೆ ತಪ್ಪು ಅಂತಲ್ಲ. ಆದ್ರೆ ಯಾರೊಂದಿಗೆ ಎಷ್ಟು ಹೊತ್ತು ಬೇಕೋ ಬೇಡ, ಮಾಡಿದ್ದು ಹೆಚ್ಚಾಯ್ತು ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದರೆ ಉದ್ಧಾರ ಮಾಡುವ ದೇವರವರು ಅದನ್ನು ಮಾಡಲಿಲ್ಲ. ಯುದ್ಧವೇ ಬದ್ಧ ಹೊರಟ, ಯುದ್ಧವೇ ಬದ್ಧ ಅಂತ ಹೊರಟವರ ಉದ್ದಕ್ಕೂ ಬದುಕಿದ ಕಥೆ ನಾವು ಕೇಳಲಿಲ್ಲ. ಸೋತದ್ದನ್ನೇ ಕೇಳಿದ್ದೇವೆ. ಇವನಿಗೆ ಯಾಕೆ ಹೀಗಾಯ್ತು, ಎಂತಹ ಪರಿಸ್ಥಿತಿ ಬಂದು ಹೋಯ್ತು. ಗಂಗಾ ಸ್ನಾನ ಮಾಡಬೇಕು ಅಂತ ಒಬ್ಬ ಕಾಶಿಯವರೆಗೆ ಹೋಗ್ತಾ ಇದ್ದ. ಹಾದಿಯಲ್ಲಿಯೇ ಗಂಗೆಯೇ ಹರಿದು ಬಂದೆ. ಹಾಗೆ ಸ್ನಾನ ಮಾಡಬೇಕೋ ಬೇಡ. ಎಂತಹ ದೊಡ್ಡದಾದಂತಹ ವ್ಯಾಧಿಯಿಂದ ತೊಡಗಿದಂತಹ ಒಬ್ಬನಿಗೆ ವೈದ್ಯ ಹೇಳ್ತಾನಂತೆ, ಈಗ ಅಮೃತ ಬಳ್ಳಿ ಒಳ್ಳೆಯದು ಅಂತ. ಅಮೃತ ಬಳ್ಳಿಯವನ ಕಾಲುಬುಡದಲ್ಲಿ ಅವನ ಬೆರಳಿಗೆ ಸುತ್ತಿಕೊಂಡಿದೆ. ಅದನ್ನೇ ಎಡವಿ ಬಿದ್ದಿದ್ದಾನೆ. ಪಾಪಿಗದು ಕಾಣಬೇಕು. ನಾನು ಮಾಡಿದ ಉಪದೇಶದ 100 ಪಟ್ಟು ಉಪದೇಶ ಅವನ ಅಮ್ಮ ಅವತ್ತು ಮಾಡಿದ್ದಾಳೆ. ಅಲ್ಲ, ಮಾಡಬೇಕಾದ ನನ್ನ ಹೊಡೆಯು ಹೌದು, ನಾನು ಮಾಡಿದ್ದು ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೆ ಕಾಣ್ತದೆ. ಇಲ್ಲಿಗೆ ಬರುವ ಹೀಗೂ ಅವರನ್ನು ಉಪೇಕ್ಷೆ ಮಾಡಿದರು. ದಾರಿಯನ್ನು ತಡೆದರಲ್ಲ, ದಾರಿಯ ತಡೆದಚ್ಚುತ ಕಂಸಾರಿ ಕಿರೀಟಿಯ ಬಿಟ್ಟು ದಾರಿಯ ತಡೆದಚ್ಚುತ ಕಂಸಾರಿ ಕಿರೀಟಿಯ ಬಿಟ್ಟು ಸವಾರಿಯ ತಪ್ಪಿಗೆ ನಿಲ್ಲಿಸಿದ ವೀರನೇ ಕಡು ಕೂಡ ವಾರಿಯ ತುಳಸಿಯ ಬಿಟ್ಟತಿ, ವಾರಿಯ ತುಳಸಿಯ ಬಿಟ್ಟತಿ, ಅತಿ ಜಾರು ಸುಗಂಧವಿದೆ ಮುತಲಿ. ಹೌದು, ಜಾರು ಸುಗಂಧವಿದೆ ಮುತಲಿ. ವಾರಿಯ ತುಳಸಿಯ ಬಿಟ್ಟತಿ, ಜಾರು ಸುಗಂಧವಿದೆ ಮುತಲಿ. ಏನ್ ಮಾಡಿದ್ರು? ಕಾರ್ಯ ಕೊಡದ ಸುಮಗಳ ಹಾರೈಸಿದ ಇವರು ಇನ್ನೇನು ಸಿರಲಿ ಎಟ್ಟಯ ಪುಣ್ಯದ ಫಲವಿನಿತಲ್ಲದೆ. ಶ್ರೀಹರೇ, ಎತ್ತಯ ಪುಣ್ಯದ ಫಲವಿನಿತಲ್ಲದೆ. ಕಾಣುವುದಕ್ಕೆಲ್ಲರಿಗೂ ಬಹಳ ಸಂತೋಷ ಆಗ್ತದೆ. ಒಂದು ಕುದುರೆ ಅಲ್ಲ, 2 ಕುದುರೆ, ನಮ್ಮವರಿಗೆಲ್ಲ ಬಹಳ ಸಂತೋಷ ಆಗ್ತದೆ. ನೋಡಿ ಅವರ ಮುಖ ನೋಡಿ. ಹೌದು, 2 ಹರಿ, 2 ಹರಿಯನ್ನು ತಂದಿದ್ದಾರೆ. ಎಲ್ಲ ಕುದುರೆ ಲೆಕ್ಕಾಚಾರ ಮಾಡುತ್ತಾರೆ ಹೊರತು ನಿಜವಾಗಿ ನಾವು ಯಾವ ಹರಿಯನ್ನು ಉದ್ದೇಶಿಸಿ ಈ ಹಯಮುಖವನ್ನು ಮಾಡ್ತಾ ಇದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲೇ ಆರದೆ ಹೋದರಲ್ಲ. ಹೌದು, ಕೃಷ್ಣ ಅವನು ಒಲಿದು ಬರುವನು, ಭಕ್ತಿಗೆ ಒಲಿದು ಬರುವನು. ಬಹುಶಃ ನಮ್ಮನ್ನೆಲ್ಲ ಅನುಗ್ರಹಿಸುವುದಕ್ಕಾಗಿಯೇ ಬರ್ತಾ ಇದ್ದನೋ ಏನು. ಅವನದು ಲೀಲೆ. ಆ ಲೀಲೆ ಅರ್ಥ ಆಗಬೇಕಾದ್ರೆ ಸ್ವಲ್ಪ ನಾವು ಆತ್ಮಸಾತ್ ಆಲೋಚನೆ ಮಾಡಬೇಕಾಗ್ತದೆ. ಕೇವಲ ಕಾಯಲಿಂದಲ್ಲ, ಇದಕ್ಕೆಲ್ಲ ಅಂತರಜಾಲ ಬೇಕಾಗ್ತದೆ. ಅದು ಒಳಗೊಂದು ಜಾಲ ಬೇಕು.
ಎಲ್ಲ ಬಹಿರಂಗದ ಜಾಲವನ್ನು ಬಹಳ ಚೆನ್ನಾಗಿ ಅಳವಡಿಸುವುದಕ್ಕೆ ನಮ್ಮವರು ತಿಳಿದಿದ್ದಾರೆ. ಅಂತರಜಾಲ ಅದು ಬೇಕೀಗ. ಅಂತರಂಗದ ಆ ಸತ್ವವನ್ನು ಬಳಸಿಕೊಂಡ್ರು ಅಂತಾದ್ರೆ, ಆ ಅಂತಃಕರಣದ ಜಾಲವನ್ನು ಬಳಸಿಕೊಂಡ್ರು ಅಂತಾದ್ರೆ ಗೊತ್ತಾಗುವುದಿಲ್ಲ ಅವರಿಗೆ. ಅವನು ಬರುತ್ತಿರುವುದು ಅನುಗ್ರಹಕ್ಕಾಗಿ. ಕೃಷ್ಣ ಚಕ್ರವನ್ನೇ ಹಿಡಿಯುವುದಿಲ್ಲ, ಆಯುಧ ಗ್ರಹಣ ಮಾಡುವುದಿಲ್ಲ ಅಂತ ಹೇಳಿದಂತೆ ಅರ್ಜುನನಲ್ಲಿ. ಯಾದವಿ ಸೈನ್ಯವನ್ನು ಪರಿವಾರವನ್ನು ಇಬ್ಬಾಗ ಮಾಡಿ ಆಯುಧ ಹಿಡಿಯದ ಕೃಷ್ಣ ಒಂದೆಡೆ ನಿಂತ, ಆಯುಧ ಸಹಿತವಾದಂತಹ ಬಲರಾಮನ ನಾಯಕತ್ವದ ಯಾದವ ಸೈನ್ಯ ಇನ್ನೊಂದು ಪಂಗಡದಲ್ಲಿತ್ತು. ಬುದ್ಧಿವಂತನಾದಂತಹ ಅರ್ಜುನ ಆಯ್ಕೆ ಮಾಡಿತ್ತು, ನಿರಾಯುಧನಾದಂತಹ ಕೃಷ್ಣನಿಗೆ ಯುದ್ಧ ಮಾಡಲಿಕ್ಕೆ ಚಕ್ರ ಬೇಕು. ಅವ ಇದ್ರೆ ಸಾಕಲ್ಲ. ಅವನ ಲೀಲೆಯನ್ನು ತಿಳಿಯದೆ ಹೋದ ನಮ್ಮ ಮಗ ಯುದ್ಧಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಎಲ್ಲಿ ಕೈ ಹಿಡಿಬೇಕು, ಎಲ್ಲಿ ಕಾಲು ಹಿಡಿಬೇಕು ಎನ್ನುವುದನ್ನು ಸ್ವಲ್ಪವಾದರೂ ಆಲೋಚನೆ ಮಾಡು. ಅಂತರಂಗದ ಪಕ್ವತೆ ಇಲ್ಲದೆ ಹೀಗಾಗಿ ಹೋಯಿತು ನೋಡಿ. ಒಟ್ಟಿನಲ್ಲಿ ನಮ್ಮ ದುರ್ದೈವ. ಎಲ್ಲಿಗೆ ಹೋದರೂ ಆ ಬಂದವರು ಕೇವಲ ಈ ಕುದುರೆಯನ್ನು ತಂದುಕೊಂಡು, ಇದು ಯಾವುದಕ್ಕಾದೀತು? ಸವಾರಿ ಮಾಡ್ಲಿಕ್ಕೆ ಏರಿಕೊಂಡು ಸವಾರಿ. ನಮ್ಮ ಹುಡುಗರಿಗೆಲ್ಲ ಕಾಡುವುದು ಕುದುರೆಗಳು ಮಾತ್ರ, ಸವಾರಿ ಮಾಡುವ ಕುದುರೆಗಳು. ಕುದುರೆಗಳ ಬಗ್ಗೆ ಆಸಕ್ತಿ ಇರುವವರಿಗೆ ಅದಕ್ಕಿಂತ ಆಚೆಗೆ ಏನು ಗೊತ್ತಾಗಲಿಕ್ಕಿಲ್ಲ. ನನ್ನ ಮಗ ಹಾಗೆ ತಪ್ಪಾಗಿ ತಿಳಿದನೋ, ಕೃಷ್ಣಾರ್ಜುನರನ್ನು ಎತ್ತಿಕೊಳ್ಳುವ ಅಂತ ಆಲೋಚನೆ ಮಾಡಿದರೆ ಎತ್ತಿಕೊಳ್ಳುವುದಕ್ಕಿರುವ ವಸ್ತು ಮಣ್ಣು ತಿಂದ ಮಗನನ್ನು ಬಾಯಿತರೆ ಎನ್ನುವಾಗ ಬ್ರಹ್ಮಾಂಡ ತೋರಿಸಿದ ಅಂತ ಎಷ್ಟು ಸಲ ಅಲ್ಲ. ನಾನು ಹೇಳ್ತೇನೆ, ನೀವು ಹೇಳಿ. ಕೇಳುವುದಿಲ್ಲ ಈಗಿನ ಮಕ್ಕಳು. ಅವರಿಗೆ ನಮ್ಮ ಹಳೆಯ ಕಥೆಗಳು ಯಾವುದು ಬೇಡ, ನಮ್ಮ ಮಕ್ಕಳಿಗೆ ಹೊಸ ಕಥೆಗಳು ಬೇಕು ಅಲ್ವಾ? ಆಸಕ್ತಿ ಇಲ್ಲ. ಹಾಗಾಗಿ ನೋಡಿ, ಹರಿ ಅಂದ್ರೆ ಏನು ಅಂತ ಗೊತ್ತಾಗಲಿಲ್ಲ. ಈ ಕುದುರೆಯನ್ನು ತಂದಿದ್ದಾರೆ ದೇವರು. ಕೆಲವೊಮ್ಮೆ ಹೀಗಾಗುತ್ತದೆ, ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಏರ್ಪಾಡೆಲ್ಲ ಮಾಡಿ ಬರುವ ಜನಗಳಿಗೆಲ್ಲ ಸ್ವಾಗತ ಮಾಡಿ ಆಯಿತು. ಪ್ರಮುಖ ವ್ಯಕ್ತಿಗಳು ಬರುವಾಗ, ಗಣ್ಯರು ಬರುವಾಗ ಬಾಗಿಲಾಗಿದೆ, ಗೊತ್ತಿಲ್ಲ ಅವರಿಗೆ. ದೊಡ್ಡವರು ಬರುವಾಗ ಅವರನ್ನು ಸ್ವಾಗತಿಸಬೇಕು ಎನ್ನುವಂತಹ ಒಂದು ಸಾಮಾನ್ಯ ಪ್ರಜ್ಞೆಯು ಕೆಲವರಿಗೆ. ಅವರು ಸಣ್ಣವರಾಗಿರುವುದಕ್ಕೆ ಕಾರಣ. ಇಲ್ಲಿ ಬರುವಾಗ ನಿಮ್ಮ ರಥ ಇಲ್ಲಿಗೆ ತರಬಾರದು ಅಂತ ಹೇಳಿದ್ದಾರೆ. ನಿಜವಾಗಿ ಅವರು ಬಂದ್ರೆ ಅಲ್ಲಿ ಕಾರ್ಯಕ್ರಮ ನಡೆಯುವುದು. ಈಗ ಇಲ್ಲಿಯ ಕಾರ್ಯಕ್ರಮ ಮುಗಿಬೇಕಾದ್ರೆ ಅವರು ಬರಲೇಬೇಕಷ್ಟೆ. ಅವರು ಬರಲಿಲ್ಲ. ನಮ್ಮ ಮಗ ತರಲಿಲ್ಲ. ಒಟ್ಟಿನಲ್ಲಿ ಮಗನನ್ನು ಹೇಳಿ ಸುಖ ಇಲ್ಲ. ಯಾಕೆ? ನಾನಾಗಲೇ ಹೇಳಿದ್ದೆ, ನಾನು ಹೇಳಿ ನಾನೇ ಸಿಕ್ಕಿ ಬಿದ್ದದ್ದೀಗ. ನೀನಲ್ಲ, ನಾನಲ್ಲ, ನೀನು ನಾನೇ, ನಾನು ನೀನೇ. ಸುಮ್ಮನೆ ಹೇಳಿದ್ದೀನಿ ನಾನು. ಅದು ಅವನಲ್ಲಿ ಅವ ಇನ್ನು 4 ಜನ ಹತ್ರ ಹೇಳಿಯ ನಮ್ಮಪ್ಪ ಹೀಗೆ ಹೇಳಿದ್ದಾರೆ ಅಂತ. ಇದು ಕಷ್ಟ ಆಯ್ತು. ಈಗ ಹೊಣೆಯನ್ನು ನಮಗೇನಂತಲ್ಲ. ನಾನು ಯಾವ ಜನ್ಮದಲ್ಲಿ ಯಾರಿಗೆ ಏನು ಪಾಪವನ್ನು ಎಸಗಿದ್ದೇನೋ, ಯಾರ ಯಜ್ಞವನ್ನು ಕೆಡಿಸಿದ್ದೇನೋ, ಯಾರ ತಪವನ್ನು ಕೆಡಿಸಿದ್ದೇನೋ ಅಲ್ಲ, ಅಂಥದ್ದೆಲ್ಲ ದೊಡ್ಡವರು ಮಾಡಿದ ಕಥೆ ಕೇಳಿದ್ದೇನೆ. ಬಹುಶಃ ಹಿಂದಿನ ಜನ್ಮದಲ್ಲಿ ರಾಕ್ಷಸನಾಗಿ ಹುಟ್ಟಿದ್ದೇನೋ ಏನು ಗೊತ್ತಿಲ್ಲ. ರಾಕ್ಷಸರಿಗೆಲ್ಲ ಇಂಥದ್ದೊಂದು ಅಭ್ಯಾಸ, ಯಜ್ಞ ಮಾಡುವಾಗ ವಿಘ್ನ ಮಾಡು. ಯಾವ ಜನ್ಮದಲ್ಲಿ ಏನು ಮಾಡಿದ್ದೇನೆ ಅಂತ ಯಾರಿಗೂ ಗೊತ್ತು. ಜನ್ಮಾಂತರಗಳ ನೆನಪಿದ್ರೆ ಇಷ್ಟೆಲ್ಲ ಕಷ್ಟ ಉಂಟು. ಪೂರ್ವ ಜನ್ಮದ ಸ್ಮರಣೆಯೇ ಇಲ್ಲದೆ, ಹಿಂದಿನದ್ದು ಏನು ಅಂತ ಗೊತ್ತಿಲ್ಲದೆ ಇರುವ ಕಾರಣ, ವರ್ತಮಾನವು ಪೂರ್ತಿ ಅರ್ಥವಾಗದ ಕಾರಣ ಭವಿಷ್ಯವನ್ನು ತಿಳಿಯುವುದಕ್ಕಾಗುವುದಿಲ್ವಂತೆ ಮನುಷ್ಯನಿಗೆ. ಹಾಗಾಗಿ ಹೋಯ್ತಲ್ವೇ ನನ್ನ ಕಥೆ. ನಾನು ಹಿಂದಿನ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯವನ್ನು ಮಾಡಿದ್ದೇನು, ಕೃಷ್ಣ ನೀನೇ ದಾರಿ ತೋರಿಸಬೇಕಷ್ಟೆ. ನೀನಲ್ಲದ ಇನ್ಯಾರು ಗತಿ. ಬಹುಶಃ ನಿನ್ನನ್ನು ಎದುರಿಸಿ ನಿಂತಿತು ಅಂತ ನೀನು ಜಗತ್ತಿನಲ್ಲಿ ಯಾರನ್ನೂ ಲೆಕ್ಕಕ್ಕಿಟ್ಟುಕೊಂಡವನಲ್ಲ. ಭೀಷ್ಮ ಆಯುಧ ಹಿಡಿಸ್ತೇನೆ ಅಂತ ಹಠ ತೊಟ್ಟದಂತೆ. ಚಕ್ರವಂ ಪಿಡಿಯನೆಂಬ ಚಕ್ರಿಯಂ ಇಳಾಚಕ್ರಂ ಭಯಗೊಳ್ಳುವಿನಂ ಪಿಡಿಯಿಸುವೆ ಭೀಷ್ಮರ ಪ್ರತಿಜ್ಞೆ ಎಲ್ಲ ನಡೆದಿತ್ತು. ಆದ್ರೆ ಚಕ್ರಕ್ಕೆ ಕೊರಳೊಡ್ಲಿಕ್ಕೆ ಆಗ ತೋಳೆತ್ತುವುದಲ್ಲ, ಕೈ ಮುಗಿಬೇಕಾಗ್ತದೆ, ಕಾಲು ಹಿಡ್ಕೊಳ್ಬೇಕಾಗ್ತದೆ. ಭೀಷ್ಮ ಕೊರೆಗೆ ಮಾಡಿದ್ದದನ್ನೆಲ್ಲ. ಹಾಗಾದ್ರೆ ಕೃಷ್ಣಾನುಗ್ರಹ ಪ್ರಾಪ್ತಿಯಾಗಬೇಕಾದ್ರೆ, ಕೃಷ್ಣನ ಆ ನಿಜ ರೂಪವನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಶರಣಾಗತಿಯೇ ಮಾರ್ಗ, ವಿರೋಧ ಅಲ್ಲ.
ಭಗವಂತನನ್ನು ಭಕ್ತಿಯಿಂದ ಒಲಿಸಿಕೊಳ್ಳಬೇಕೇ ಹೊರತು ಶಕ್ತಿಯಿಂದ ಒಲಿಸಿಕೊಳ್ಳುವುದಕ್ಕೆ ನನ್ನ ಮಗ ಹೋದನಲ್ಲ. ಏನು ಮಾಡ್ಲಿ ಕೃಷ್ಣ ಕೃಷ್ಣ ಎಲ್ಲಿ ನರ್ಮದಾ ತೀರ, ಎಲ್ಲಿ ಮಯೂರಧ್ವಜನ ಯಾಗಶಾಲೆ, ಇದೇ ದಾರಿ ತಾನೆ. ಹೋಗೋಣ ಓ ಮಯೂರಧ್ವಜ ಭೂಪತಿ, ಉತ್ತರೋತ್ತರ ಶ್ರೇಯಸ್ಸಾಗಲಿ. ಸ್ವಾಮಿ ಹೀಗೆ ಬನ್ನಿ ಬಂದೆವು. ಇದು ತಮಗೆ ಯೋಗ್ಯವಾದಂತಹ ಉಪಚಾರ. ಒಳ್ಳೆಯದು. ಬ್ರಾಹ್ಮಣರು ಬಂದರೆ ಅತಿಥಿ ಬಂದ ಹಾಗೆ. ಬ್ರಾಹ್ಮಣರೇ ಅತಿಥಿಗಳು. ಅತಿಥಿ ಅಂದ್ರೆ ಶ್ರೀಹರಿ ಭಗವಂತ ಅಂತ ತಿಳ್ಕೊಂಡವರು ನಾವು. ಬ್ರಾಹ್ಮಣರು ಬಂದರೆ ಬೆಂಕಿ ಬಂದ ಹಾಗೆ, ಅಗ್ನಿ ಬಂದ ಹಾಗೆ. ಮನೆ ಸುಡುತ್ತದೆ ಅಂತಲ್ಲ, ಬೆಳಕು ಆಗ್ತದೆ. ಅಗ್ನಿಯನ್ನು ಶಮನ ಮಾಡಬೇಕು. ಮುಖದಲ್ಲಿ ಅಗ್ನಿ, ಪಾಣಿಗಳಲ್ಲಿ ಅಗ್ನಿ, ಪಾದದಲ್ಲಿ ಅಗ್ನಿ, ಉದರದಲ್ಲಿ ಅಗ್ನಿ, ಇವುಗಳನ್ನೆಲ್ಲ ಹೊತ್ತವರಂತೆ. ಆದ್ದರಿಂದ ಅಗ್ನಿಮುಖ, ಅಗ್ನಿಯನ್ನೇ ತಮ್ಮ ಮುಖದಲ್ಲಿ ಇಟ್ಟುಕೊಂಡವರು, ಅಗ್ನಿಗೆ ಮುಖ ಮಾಡಿದವರು. ಸ್ವಾಮಿ ತಮ್ಮ ಅನುಗ್ರಹ ಬೇಕೇ ಬೇಕು. ಇದೆಲ್ಲವನ್ನೂ ತಂಪು ಮಾಡುವುದಕ್ಕೆ, ತಣಿಸುವುದಕ್ಕೆ ಬೇಕಾದಂತಹ ಎಲ್ಲ ಉಪಚಾರಗಳನ್ನು ಮಾಡಿದ್ದೇನೆ. ಅದು ಒಂದು ಕುತೂಹಲದ ಪ್ರಶ್ನೆ. ಹೌದು, ಕೇಳಬಹುದೇ? ಭೂಪತಿ, ವಿಪ್ರರು ಈ ಜಗತ್ತಿನ ಉದ್ದಗಲದಲ್ಲಿ ಹರಡಿ ಹೋಗಿದ್ದಾರೆ. ತಮಗಾಗಿ ಏನನ್ನು ಸಂಗ್ರಹ ಮಾಡಿಕೊಳ್ಳುವರಲ್ಲ. ಒಂದು ವೇಳೆ ಸಂಗ್ರಹ ಆದದ್ದಿದ್ರು ಅದು ಯಾರ್ಯಾರದೋ ಪಾಪಗಳನ್ನು ಕಳೆಯಲಿಕ್ಕಾಗಿ ಅವರು ಪಡೆಯುವ ದಾನ, ಅಂದ್ರೆ ಪರಿಗ್ರಹ. ಯಾವುದನ್ನು ಪರಿಗ್ರಹ ಪ್ರತಿಗ್ರಹ ಮಾಡಿದ್ದಾರೆ ಅದನ್ನು ಕೂಡ ಸಂಚಯನ ಮಾಡಿಕೊಳ್ಳುವರಲ್ಲ. ಇನ್ಯಾರಿಗೋ ದಾನ ಮಾಡಿ, ನಮಗೆ ಅರ್ಹರಿಗೆ ದಾನ ಮಾಡಿ. ಕೊಡ್ಲಿಕ್ಕೂ ಅರ್ಹತೆ ಉಂಟು, ಪಡಿಲಿಕ್ಕೂ. ಗೋದಾನ ಪಡೆದರೆ ಗೋದಾನ ಮಾಡಿ ಅದನ್ನು ವಿನಿಯೋಗ ಮಾಡು. ಹಾಗಾಗಿ ಬ್ರಾಹ್ಮಣರು ಸಂಗ್ರಹ ಮಾಡಿಟ್ಟುಕೊಳ್ಳುವರಲ್ಲ, ಸಂಗ್ರಹ ಪ್ರವೃತ್ತಿಯವರಲ್ಲ. ಹಾಗಾಗಿ ನಮಗೆ ಯಾವಾಗಲೂ ಬಡತನ ಅಂತ ಯಾರು ಹೇಳಿದ್ದು ಸ್ವಾಮಿ? ಯಾಕಲ್ಲ, ತಾವು ಮಾಡಿದಷ್ಟು ಸಂಪಾದನೆ ಈ ತಿರುಗಾಟದಲ್ಲಿ ನಮ್ಮಂತವರು ಮಾಡ್ಲಿಕ್ಕೆ ಉಂಟ? ಇಟ್ಟುಕೊಳ್ಳಲಿಲ್ಲಲ್ಲ ಪುಣ್ಯಾತ್ಮ. ಇಟ್ಟುಕೊಳ್ಳುವುದು, ಕಟ್ಟಿಕೊಳ್ಳುವುದು ನಮ್ಮ ಹಾಗೆ ದೊಡ್ಡ ದೊಡ್ಡ ಭಂಡಾರ ಕಟ್ಟಿದವರಿಗೆ ಮಾತ್ರ ಕಷ್ಟ ಆಗುವುದು. ತಮಗೆಲ್ಲ ಇದನ್ನು ಇಟ್ಟುಕೊಳ್ಳುವುದಕ್ಕೆ ಎಷ್ಟು ಬೇಕು? ಇದು ಸಾಕಾಗುದಿಲ್ಲ. ಇಟ್ಟುಕೊಳ್ಳಬೇಕು ಅಂದ್ರೆ ತಾವು ಸಂಪಾದನೆ ಮಾಡಿದ್ದು ಲೆಕ್ಕಾಚಾರದಲ್ಲಿ ಹಣ ಅಲ್ಲ, ತಾವು ಸಂಪಾದನೆ ಮಾಡಿದ್ದು ಪುಣ್ಯ ಸಂಚಯವನ್ನಾರು ಹೇಳುವುದು. ತಾವು ಮಾಡಿದಂತಹ ಆ ಪುಣ್ಯ ಸಂಚಯ ನಮ್ಮಂಥವರ ಪಾಪಗಳಿರ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ,
ನಮ್ಮಲ್ಲಿದ್ದದರಲ್ಲಿ ಒಳ್ಳೆಯದನ್ನು ತಮಗೆ ಕೊಟ್ಟು ತಮ್ಮಿಂದ ಒಳ್ಳೆಯದನ್ನು ಸಂಪಾದನೆ ಮಾಡ್ತೇವೆ. ನಾವು ಹೀಗೆ ತಮ್ಮ ಪಾದದಲ್ಲಿ ನಮ್ಮ ಸಂಪಾದನೆಯನ್ನು ಇಟ್ಟಾಗ ಏನು ಗೊತ್ತಿಲ್ಲ ನಮಗೆ, ಏನಾದ್ರೂ ನಿಮ್ಮಿಂದ ಗೊತ್ತಾಗಲಿ ಎನ್ನುವ ಕಾರಣದಲ್ಲಿ ಶರಣಾದ ನಿನಗೆ ಒಳ್ಳೆಯದಾಗ ಅಂತ ನಮ್ಮ ನೆತ್ತಿಯ ಮೇಲೆ ಕೈ ಇಟ್ಟು ಹೊರಸಿದರೆ ನೆತ್ತಿ ತಂಪಾಗ್ತದೆ, ಹೊಟ್ಟೆ ತಂಪಾಗ್ತದೆ, ನಮ್ಮ ತಲೆಮಾರು ತಂಪಾಗ್ತದೆ, ಅಂದ್ರೆ ತಣೀತದೆ, ತೃಪ್ತಿ ಹೊಂದದೆ. ನನಗೊಂದು ಆಶ್ಚರ್ಯ ಆದದ್ದು ಅದಕ್ಕಲ್ಲ. ಆಶ್ಚರ್ಯ. ಹೌದು, ತಮ್ಮ ಆಗಮನವನ್ನು ನೋಡಿದ ತಮ್ಮ ಜೊತೆಗೆ ವರ್ಚಸ್ವಿಯಾದಂತಹ ಇನ್ನೋರ್ವರು ಇದ್ದಾರೆ. ಹೌದೌದು. ಅಷ್ಟು ಮಾತ್ರ, ತಮಗಿಂತ ಮೊದಲು ಬಂದವರು ಅನಂತರ ಬಂದವರು ಎಲ್ಲರೂ ವರ್ಚಸ್ವಿಗಳು. ಹಾಗಂತ ತಮ್ಮನ್ನು ನೋಡಿದಾಗ ಒಳ್ಳೆಯ ವ್ಯಕ್ತಿತ್ವ, ತಮ್ಮ ಸುತ್ತ ಸೃಷ್ಟಿಯಾದಂತಹ ಪ್ರಭಾವಳಿ ತಮಗ ಇರತಕ್ಕಂತಹ ಜ್ಞಾನವನ್ನು ಸೂಚಿಸ್ತದೆ ಅಂತ ನಂಬ್ತೇನೆ ನಾನು. ಎಲ್ಲರಲ್ಲಿಯೂ ಇಂತಹ ಓಜಸ್ಸಿರುವುದಿಲ್ಲವಂತೆ. ಒಳ್ಳೆ ಆರೋಗ್ಯ ಇದ್ದರೆ ತೇಜಸ್ಸು ಇರ್ತದೆ. ಒಳ್ಳೆ ಜ್ಞಾನಿಗಳಾದವರಿಗೆ, ಮೂರೂ ಕಾಲವನ್ನು ತಿಳಿದವರಿಗೆ ಅವರಿಗೆ ಓಜಸ್ಸಿರ್ತದೆ ಅಂತ ಕೇಳಿದ್ದೆ. ಇಷ್ಟೆಲ್ಲ ತಿಳುವಳಿಕೆ ಇರುವವರು ಹೀಗೆ ಮಾಡ್ತಾರೆ ಅಲ್ಲ, ನನಗೆ ಗೊತ್ತಿಲ್ಲ, ನನಗೆ ಚೋದ್ಯವಾದದ್ದು ಅಲ್ಲಲ್ಲ. ಈಗ ತಿಳುವಳಿಕೆ ಇದ್ದವರು ಹೀಗೆ ಮಾಡ್ತಾರೆ ಅಂದ್ರೆ ನಾನೇನು ಅಲ್ಲ, ನನ್ನ ತಿಳುವಳಿಕೆ ಕೊರತೆಯನ್ನು ನಾನು ಇಲ್ಲಿ ಕೇಳು. ನನಗೆ ಚೋದ್ಯವಾದದ್ದು ಯಾವ ಒಂದು ದೇಶದಲ್ಲಾದ್ರೂ, ಯಾವ ಒಂದು ಗ್ರಾಮದಲ್ಲ, ಕೆಲವೊಮ್ಮೆ ನಗರದಲ್ಲಿ ಇಲ್ಲದೆ ಇದ್ದದ್ದು ಗ್ರಾಮದಲ್ಲಿ ಇರ್ತದೆ, ಗ್ರಾಮದಲ್ಲಿ ಇಲ್ಲದೆ ಇದ್ದದ್ದು ನಗರದಲ್ಲಿ ಇರ್ತದೆ, ಕೆಲವು ಸಲ ಗ್ರಾಮದಲ್ಲಿ ಇದ್ದದ್ದೆಲ್ಲ ನಗರಕ್ಕೆ ಹೋಗ್ತದೆ. ಹಾಗಂತ ಅವರಿಗೆ ಗ್ರಾಮ ಮರೆಯುವುದಿಲ್ಲ, ಅಲ್ಲಿನದ್ದು ಸ್ವಲ್ಪ ಬೇಕಾಗ್ತದೆ. ಹೌದು ಸ್ವಾಮಿ, ಈ ಆಚಾರ ಇದು ಯಾವ ದೇಶ, ಯಾವ ಆಚಾರ? ವಂದಿಸುವುದರ ಮೊದಲೇ ಆಶೀರ್ವಚನ. ಸ್ವಾಮಿಗಳೇ ಅಂದ್ರೆ ಗುರುಗಳೇ, ಆಶೀರ್ವಚನ ಮಾಡಬೇಕು ಅಂತ ನಾವು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಬೇಕು. ನಮಗೆ ಏನೂ ಗೊತ್ತಿಲ್ಲ, ಎಲ್ಲವೂ ನೀವು ಹೇಳಬೇಕು. ನೀವು ಹೇಳಿದ್ದನ್ನು ನಾವು ಶಿರಸ ಮನಸ ಆತ್ಮಸ ತಿಳ್ಕೊಳ್ತೇವೆ, ನಡೆಯುವುದಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಬೇಕು. ನಮ್ಮ ಬೇಡಿಕೆಯ ಮೇರೆಗೆ ಆಶೀರ್ವಚನ, ಒಳ್ಳೇದಾಗಲಿ ಒಳ್ಳೇದಾಗಲಿ ಎನ್ನುವಂತಹ ಮಾತು ಅದು ತಮ್ಮಿಂದ ಬರಬೇಕಿತ್ತು. ಅಲ್ಲ, ದೊಡ್ಡ ನಾನೇನದನ್ನು ತಮ್ಮನ್ನು ತಪ್ಪು ಅಂತ ಹೇಳಿದ್ದಲ್ಲ, ನನಗೆ ಚೋದ್ಯ ಅಂದ್ರೆ ಆಶ್ಚರ್ಯ. ಯಾಕೆ ಹೀಗೆ? ಯಾಕಂದ್ರೆ ನಮ್ಮಲ್ಲೆಲ್ಲ ಹಿರಿಯರು ಹೇಳುವುದನ್ನು ಕೇಳಿದ್ದೆ, ಬ್ರಾಹ್ಮಣರನ್ನು ಎಲ್ಲಿ ಕಂಡರೂ ಕೂಡ ವಂದಿಸಿ. ಯಾಕೆಂದ್ರೆ ನಮಗಿಂತಲೂ ಕೂಡ ಶ್ರೇಷ್ಠರವರು, ಷಟ್ಕರ್ಮ ನಿರತರು, ಕ್ಷತ್ರಿಯರಾದಂತಹ ನಾವು ತ್ರಿಕರ್ಮಿಗಳು. ಅದಲ್ಲದೆ ಅಧ್ಯಯನ, ತಪಸ್ಸು ಇತ್ಯಾದಿಗಳಲ್ಲಿ ಅವರು ಶ್ರೇಷ್ಠ. ರಾಜನಾದವನಿಗೆ ಅವನು ರಾಜ್ಯವನ್ನು ಆಳಬೇಕಾದ ಅವನಿಗೆ ಶಕ್ತಿ ಬರುವುದು ಬ್ರಾಹ್ಮಣನ ತಪಸ್ಸಿನಿಂದಲೂ ಕೂಡ ಅಂತೆ. ಉಳಿದವರೆಲ್ಲ ತಮ್ಮ ಆದಾಯದ ಒಂದು ಪಾಲನ್ನು ತಂದುಕೊಟ್ಟರೆ, ಬ್ರಾಹ್ಮಣರು ತಮ್ಮ ತಪಸ್ಸಿನ ಒಂದು ಪಾಲನ್ನು ರಾಜನಿಗೆ ಅರ್ಪಣೆ ಮಾಡ್ತಾರಂತೆ. ತಾವು ಮಾಡುವ ಎಲ್ಲಾ ಕಾರ್ಯವನ್ನು ಲೋಕಹಿತಕ್ಕೆ ಅಂತ ಮಾಡ್ತಾರಂತೆ. ಇಂತಹ ಒಬ್ಬ ರಾಜನಾಗಿ ನಾನು ವಂದಿಸುವುದಕ್ಕಿಂತ ಮೊದಲೇ ತಾವು ನನಗೆ ಆಶೀರ್ವಾದ ಮಾಡ್ತೀರಿ ಅಂತ ಇದ್ರೆ ಇದರ ಅರ್ಥ ಏನು ಹೇಳಬಹುದೇ? ಭೂಪತಿ, ಈ ರಾಜಕಾರಣಿಗಳಿಗೆ ಶಾಸ್ತ್ರ ಗೊತ್ತಿದ್ರೆ ಆಗುವ ಸಮಸ್ಯೆ ಇದೆ. ಅಲ್ಲ, ಪೂರ್ಣ ಗೊತ್ತಿಲ್ಲ ಅಂತ ನನಗೆ. ಅಲ್ಲಲ್ಲ, ಆ ವಿಷಯ ಪೂರ್ಣ ಗೊತ್ತುಂಟು ನಿಮಗೆ. ಈಗ ನಾನು ಶಾಸ್ತ್ರಾಧಾರ ಇಲ್ಲದೆ ಹೀಗೆ ಮಾಡಿದೆ ಅಂತ ನನ್ನ ಬ್ರಾಹ್ಮಣ್ಯವೇ ಒಂದು ಕಾಪಟ್ಯ ಉಳ್ಳದ್ದು ಅಂತ ಆಗೋದಿಲ್ವ? ಕಪಟ ಇದ್ರೆ ಅದು ಗೊತ್ತಾಗ್ತದಲ್ಲ. ಹೌದು, ಈಗ ಕಪಟ ಅಲ್ಲಲ್ಲ, ನಮ್ಮ ಬ್ರಾಹ್ಮಣ್ಯದಲ್ಲಿ ಏನಾದ್ರೂ ಕಪಟ ಖಂಡಿತ ಅಲ್ಲ, ಇದನ್ನು ವಿಚಿತ್ರ ಅಂತ ನಾನು ಹೇಳುದು. ಹೌದೌದು, ವಿಚಿತ್ರವೇ. ಚೋದ್ಯ ಲೋಕ ಸಾಮಾನ್ಯವಾಗಿ ಏನು ನಡೆಯುತ್ತದೋ ಅದಕ್ಕೆ ವ್ಯತಿರೇಕವಾದ ವ್ಯವಹಾರವನ್ನು ಕಂಡಾಗ ಇದು ಯಾವ ಶಾಸ್ತ್ರದಲ್ಲಿ ಉಂಟು ಸ್ವಾಮಿ ಕೇಳುವುದು ಕ್ರಮ. ಮತ್ತೆ ನನಗೊಂದು ಏನು ಹಿರಿಯರು ಹೇಳಿದ್ದಾರೆ, ಬ್ರಾಹ್ಮಣರ ಆಶೀರ್ವಾದ ಮೊದಲೇ ಸಿಕ್ಕಿತ್ತು ಅಂತಾದ್ರೆ ನಿನ್ನ ಕಥೆ ಮುಗಿದಾಗೆ. ಹೌದು, ಬೇಗ ಹೋಗುತ್ತೆ ಮಗನೇ. ಅಲ್ಲಲ್ಲ, ಅದನ್ನು ತಮ್ಮಲ್ಲಿ ನಾನು ಹೇಳಬಾರ್ದು. ಅದೇ ಸಾಮಾನ್ಯ ಸಂದರ್ಭದಲ್ಲಿ ನಾವು ಹಾಗೆ ಆಶೀರ್ವಾದ ಮಾಡುವುದು, ಯಾರದಾದ್ರೂ ಕಥೆ ಮುಗಿಸುವ ಆಲೋಚನೆ ಇದ್ರೆ ಮುಗಿದ್ರು ಆದೀತು ಸ್ವಾಮಿ, ಒಳ್ಳೆಯದರಲ್ಲಿ ಮುಗಿಬೇಕು, ಸುಖಾಂತವಾಗಬೇಕು. ಒಳ್ಳೆಯವರ ಕಥೆ ಹೇಗೆ ಮುಗಿದ್ರು ಅದು ದುಃಖಾಂತವೇ ಪ್ರಪಂಚಕ್ಕೆ. ಅವರನ್ನು ಕಳ್ಕೊಂಡದ್ದಕ್ಕೆ. ದುಷ್ಟರ ಕಥೆ ಮುಗಿಯದೇ ಇದ್ರೆ ದುಃಖ ಅಂತ ಆಗುದು, ಉಳಿದವರ ಕಥೆ ಒಮ್ಮೆ ಮುಗಿಯಲಿ. ಹೌದು, ಏನು ಮಾಡುವ, ದುಷ್ಟರು ಬೆಳೆಯುತ್ತಾ ಹೋಗುತ್ತಾರೆ, ಶಿಷ್ಟರು ಅಳಿಯುತ್ತಾ ಹೋಗುತ್ತಾರೆ ಧರ್ಮ ಕಿಲವಾಗುವ ಕಾಲಕ್ಕೆ. ಅಲ್ಲ, ನನ್ನ ಜೀವನದಲ್ಲಿ ಬಂದ ಸಂದರ್ಭವನ್ನು ನೆನಪಿಸಿದ್ರು ನನಗೆ ಹಾಗೆ ಆಗೋದಮ್ಮ. ಅಲ್ಲಯ್ಯ, ಸಾಮಾನ್ಯ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೊಳ್ತೇವೆಯೋ ಹಾಗೆ ಇತರ ಸಂದರ್ಭಗಳಲ್ಲಿ ಅಲ್ಲ. ಬೆಂಕಿ ಉಂಟು, ಪೂಜೆ ಮಾಡ್ತೇವೆ ನಾವು, ಬೆಂಕಿಗೆ ಅವಿರ್ಭಾಗವನ್ನು ಕೊಡ್ತೇವೆ. ಯಜ್ಞದಲ್ಲಿ ಮನೆಗೆ ಬೆಂಕಿ ಬಿದ್ದರೆ ಪೂಜೆ ಮಾಡ್ತೇವೆ, ಇಲ್ಲ ಅದನ್ನು ತಡಿಸಿ ನೀರು ಹಾಕುವುದೇ. ಹೌದು. ಅಯ್ಯೋ ಭೂಪತಿ, ನನ್ನ ಪರಿಸ್ಥಿತಿಯನ್ನು ಯಾರಲ್ಲಿ ಹೇಳೋಣ? ಅಡಸಿದ
ಎನ್ನಲು ಕೇಳುತ್ತಾ ನಿನ್ನೆಡೆಗೆ ಬಂದೆ ಎನ್ನಲು ಕೇಳುತ್ತಾ ತಡೆಯಲಾಸಿದ್ದ ಕೈಯಲು ದೋಷವಿಲ್ಲ. ಭೂಪತಿ ವಿಪ್ರೋತ್ತಮರೇ, ಸಾಮಾನ್ಯ ಸಂದರ್ಭದಲ್ಲಾದರೆ ನೀನಾಡುವುದು ಸರಿ, ಆದ್ರೆ ಶಾಸ್ತ್ರದಲ್ಲಿ ಇನ್ನೊಂದು ಅನುಕೂಲ ಉಂಟು ನಮಗೆ. ಸಂದರ್ಭ ವಿಪರೀತವಾಗಿದ್ದಾಗ ನಮ್ಮ ಕ್ರಮವು ವ್ಯತಿರೇಕ ಅಂದ್ರೆ ಅದು ದೋಷ ಅಲ್ಲ. ಈಗ ಬಹಳ ಮಡಿವಂತನಾದಂತಹ ಶ್ರೋತ್ರಿಯನೊಬ್ಬ ಯಾವುದೋ ದೇವತಾರ್ಚನೆ ಅಂತ ಕಾರ್ಯಕ್ಕೆ ಹೊರಟಿದ್ದಾನೆ, ಎಲ್ಲಿಯೋ ತಪ್ಪಿ ಬಾವಿಗೆ ಬೀಳುತ್ತಾನೆ. ಅಲ್ಲಿಯೇ ಇನ್ನೊಬ್ಬ ಸ್ನಾನ ಮಾಡದೇ ಇದ್ದವನು ನೋಡ್ತಾನೆ, ಸ್ನಾನ ಮಾಡದೆ ಬ್ರಾಹ್ಮಣನನ್ನು ಮುಟ್ಟಿಬಹುದೋ ಶ್ರೋತ್ರಿಯನನ್ನು ಅಂತ ಆಲೋಚನೆ ಮಾಡ್ಲಿಕ್ಕಿಲ್ಲ, ಮುಟ್ಟುವುದು ನಿಷೇಧವೇ. ಆದ್ರೆ ಅಲ್ಲಿ ಹಾಗಲ್ಲ, ಅಡಸಿದ ಆಪತ್ತು, ಅದರಿಂದ ಅವನನ್ನು ಪಾರು ಮಾಡುವುದೇ ಉದ್ದೇಶ. ನೀರಿಗೆ ಬಿದ್ದವನನ್ನು ಎತ್ತದಿದ್ರೆ ನೋಡಿ ನೋಡಿ ಪ್ರಾಣ ಹೋಗ್ಲಿಕ್ಕೆ ಕಾರಣ ಬರ್ತದೆ. ಮೊದಲೇ ಯಾವುದನ್ನು ಶಾಸ್ತ್ರ ನಿಷೇಧಿಸಿದೆಯೋ ಅದಕ್ಕೆ ಅನುಕೂಲವಾದದ್ದನ್ನು ಶಾಸ್ತ್ರ ಮತ್ತೆ ಕಲ್ಪಿಸಿ ಕೊಡ್ತದೆ ಅಂತ. ಆಪದ್ಧರ್ಮ, ನಾನು ಅದನ್ನೇ ಅಂಗೀಕರಿಸಿದವಾಯಿತು. ಆಪತ್ತು ಹೌದು, ಈಗ ನನ್ನನ್ನು ನೋಡಿದ್ರೆ ಎಂತ ವ್ಯಥೆಯಲ್ಲಿದ್ದೇನೆ, ಹೇಗೆ ಕಳವಳದಲ್ಲಿದ್ದೇನೆ ನನಗೆ ಗೊತ್ತಾಗುವುದಿಲ್ಲ. ಬ್ರಾಹ್ಮಣರಿಗೆ ಆಪತ್ತ, ಬ್ರಾಹ್ಮಣರಿಗೆ ಬ್ರಾಹ್ಮಣ್ಯಕ್ಕೆ ಆಪತ್ತಲ್ಲ, ಮತ್ತೆ ಆ ಮುಖ ನೋಡ್ಬೇಡ. ಬ್ರಾಹ್ಮಣನಿಗೆ ಬಂದ ಆಪತ್ತು. ಈಗ ಆಪತ್ತು ಬಂತು ಅಂತ ಅದರಿಂದ ಪಾರು ಮಾಡಬಲ್ಲವನನ್ನು ಒಮ್ಮೆ ಕಾಣಬೇಕು, ಅವನಿಗೆ ಒಳ್ಳೇದಾಗಬೇಕು. ಯಾಕೆ ಅವನಿಗೆ ಒಳ್ಳೇದಾಗದಿದ್ರೆ ಇವನಿಗೆ ಒಳ್ಳೇದಾಗದು ಅಲ್ವೋ? ಆದ್ರಿಂದ ನಿನ್ನನ್ನು ಕಂಡು ಆಶೀರ್ವಚನವನ್ನು ಮೊದಲೇ ಆಡಿ ಹೋಯಿತು ನಾನು. ಹಾಗೆ ಶಾಸ್ತ್ರ ಹೇಳ್ತದೆ ಬ್ರಾಹ್ಮಣನ ಮಾತು ಸುಳ್ಳಾಗಲಿಕ್ಕಿಲ್ಲ ಅಂತಲ್ವಾ? ಅಂದ್ರೆ ಒಳ್ಳೇದಾಗಲಿ ಅಂತಲೇ ಹೇಳಿ. ಹೌದೌದು, ಉತ್ತರ ಶ್ರೇಯಸ್ಸಾಗಲಿ. ಇವತ್ತಾಗದಿದ್ರು ನಾಳೆ ಆದ್ರೂ ನಾಡಿದ್ದಾದ್ರೂ ಒಳ್ಳೇದಾಗಲಿಲ್ಲ. ಅಯ್ಯ ಭೂಪತಿ, ಆಪತ್ಕಾಲದಲ್ಲಿ ಬ್ರಾಹ್ಮಣರ ಮೊದಲೇ ಆಶೀರ್ವಾದ ಮಾಡಬಹುದು ಅಂತ ಆಯ್ತು. ಕೇಳಿದ್ದನ್ನು ಕೊಡ್ತೀನಿ ನೀನು. ಈ ನಿರೀಕ್ಷೆಯಿಂದ ನನಗೊಂದು ಒಡವೆ ಬೇಕಾಗಿತ್ತು, ಹಾಗೆ ಬಂದವ ನಾನು. ಒಡವೆ 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 ಅದನ್ನು ಪಡೆಯುವ ಉದ್ದೇಶದಿಂದ, ಅಂದ್ರೆ ಈ ಆಪತ್ತಿನಿಂದ ಒಮ್ಮೆ ಪಾರಾಗಬೇಕು, ಬೇಕಾದನ್ನು ಪಡೆಯಬೇಕು. ಈ ಉದ್ದೇಶದಿಂದ ಆಶೀರ್ವಚನ ಮಾತನ್ನು ಮೊದಲೇ ಆಡಿಬಿಟ್ಟೆ. ಅದರಿಂದ ದೋಷ ಇಲ್ಲ, ನಿನಗೆ ಏನು ಹಾನಿಯಾಗುವುದಿಲ್ಲ. ಪ್ರೋತ್ತಮರೇ, ನನಗೆ ಒಳ್ಳೆಯದಾಗ್ತದೆ ಅಂತ ಕೇಳಿ ಬಹಳ ಸಂತೋಷ ಆಯ್ತು. ಸ್ವಲ್ಪ ದುಃಖದಲ್ಲಿದ್ದವನ, ಹೌದು, ಒಳ್ಳೇದಾಗ್ಲಿಲ್ವಲ್ಲ ಅಂತ ನಾನು ದುಃಖದಲ್ಲಿದ್ದೆ. ಒಳ್ಳೇದಾಗ್ಲಿ ಅಂತ ನಾವು ಹೇಳಿದ್ವಿ, ನೀವು ಬಂದ್ರಿ ಒಳ್ಳೇದಾಗ್ತದೆ. ಈಗಿನ ಕೆಲವೆಲ್ಲ ಹೊಸ ವಾದಗಳೆಲ್ಲ ಉಂಟಾಗಿ ಮೇಲಿಂದ ಮೇಲೆ ಸೋಲ್ತಾ ಇದ್ದಾನೋ, ಸೋತವ ವಾದ ಮಾಡುವುದೇನೆ ನಾನಿಂದು ಗೆಲ್ಲಲಿಕ್ಕೆ ಉಂಟು ಅಂತ. ಹಾಗೆ ಈಗ ಒಳ್ಳೇದಾಗಲಿಲ್ಲ ಅಂದ್ರೆ ಅರ್ಥ ಏನು? ಇನ್ನು ಒಳ್ಳೇದಾಗ್ಲಿಕ್ಕೆ ಉಂಟು ಅಂತಲ್ವ? ಒಮ್ಮೆ ಒಳ್ಳೇದಾದ್ರೆ ಮತ್ತೆ ಹಾಳಾಗುವುದಲ್ಲ ಒಳ್ಳೆದು. ಹಾಗಾಗಿ ಒಳ್ಳೇದಾಗುತ್ತದೆ ಎಂಬುದು ನಿರೀಕ್ಷೆಯೇ ಒಳ್ಳೆಯದು. ಆದ್ರೆ ಒಂದು ಒಳ್ಳೇದಾಗಬೇಕು ಅಂತ ನಿಮಗಾದ ಕೆಟ್ಟದನ್ನು ನಾನು ಪರಿಹಾರ ಮಾಡ, ಅದರಿಂದ ನಿನಗೆ ಒಳ್ಳೇದಾಗ, ಅಲ್ಲದಿದ್ರೆ ನನಗೆ ಒಳ್ಳೇದಾಗ್ತದೆ. ಹೌದು, ಮತ್ತೆ ನಾನು ಮಾತ್ರ ಒಳ್ಳೆಯದಲ್ಲಿದ್ದು ಉಳಿದವರೆಲ್ಲ ಹಾಳಾದ್ರೆ ಅದು ಒಳ್ಳೇದ ನನಗೆ ಅಲ್ಲ. ಸ್ವಾಮಿ, ಆಪತ್ತು ಅಡಸಿದೆ ಅಂತ ಹೇಳಿದ್ರೆ, ಹೌದು, ಯಾವ ಪೊತ್ತು ಅಡಸಿತ್ತು, ಯಾರಿಂದ ಅಡಸಿತ್ತು, ಹೇಗೆ ಅಡಸಿತ್ತು, ಎಲ್ಲಿ ಅಡಸಿತ್ತು ಹೇಳ್ಬೋದು? ಹೇಳಿದ್ರೆ ಎನ್ನ ಬಾಲ ರಾಷ್ಟ್ರದೊಳಗೆ
ಅಯ್ಯ ಮಯೂರಧ್ವಜ ಭೂಪತಿ ಸ್ವಾಮಿ ಹೇಳಿದರೆ ಯಾರು ನಂಬಲಿಕ್ಕಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನು ನಂಬುತ್ತೇನೆ. ಹಾಗಾಗಿ ನಿಮ್ಮ ಹೇಳಿಕೆಯನ್ನು ನಂಬುತ್ತೀಯಲ್ಲ, ಹಾಗಾದ್ರೆ ಒಂದು ಭರವಸೆ ಆಯ್ತು. ಇದನ್ನು ನಿನ್ನಲ್ಲಿ ಆದರೂ ಹೇಳಬಹುದು. ಅಲ್ಲ, ನಾನು ಹೊಟ್ಟದ್ದು ನಿಮ್ಮಲ್ಲಿಗೆ ಹಾಗೆ ನನ್ನ ಪುಣ್ಯ ವಿಶೇಷ. ಹಾಗೆ ಅಂತ ಈ ಪ್ರಕರಣವನ್ನು ಅಲ್ಲಿಂದ ತೊಡಗಿದ್ರೆ ನಿನಗೆ ತುದಿ ಮೊದಲು ಗೊತ್ತಾಗುವುದಿಲ್ಲ. ಅದಕ್ಕಾಗಿ ನಾನು ಅಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ. ಹೊರಡುವ ಮೊದಲು ಎಲ್ಲಿಗೆ ಮತ್ತೆ ಯಾಕೆ ಅಂತ ಒಂದು ಸಂಕಲ್ಪ ಇರ್ತದೆ. ಮತ್ತು ಎಲ್ಲಿಂದ ಅದು ಗೊತ್ತಾಗ್ತದೆ. ಅಯ್ಯ, ಧರ್ಮಪುರ ನಮ್ಮ ಊರು. ಹಾಗೊಂದು ಪುರ ಉಂಟು, ಸ್ವಲ್ಪ ದೂರದಲ್ಲಿ ಬಹಳ ದೂರದಲ್ಲಿ ಉಂಟು. ನಾವು ಆ ಪುರದ ದೃಷ್ಟಿ ಇಲ್ಲ. ಅಲ್ಲ, ಅಲ್ಲಿಗೆ ಮುಟ್ಟಬೇಕಾದ್ರೆ ನಡಿಬೇಕು. ನಮ್ಮ ಊರನ್ನೇ ಧರ್ಮಪುರ ಮಾಡಬೇಕು ಅಂತ ಯೋಚನೆ ಬಹಳ ಒಳ್ಳೆಯದು. ಎಲ್ಲಿಯೋ ಇರುವ ಧರ್ಮಪುರದಿಂದ ಹೊರಟವನು. ನನ್ನ ಹೆಸರು ಕೃಷ್ಣ ಶರ್ಮಾ ಅಂತ. ನಮ್ಮ ದೇವರ ಹೆಸರು. ನೀವು ದೇವರೇ ಅಲ್ಲ ಅಲ್ಲ, ಪಾದಕ್ಕೆ ಅಲ್ಲ ಅಲ್ಲ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಬ್ರಾಹ್ಮಣ. ಆ ಹೆಸರನ್ನು ಕೇಳಿದಾಗ ಇನ್ನೇಳುವುದಿಲ್ಲ, ನಿಮ್ಮಲ್ಲೇ ಇನ್ನೇಳುವುದಿಲ್ಲ. ಇದು ನಾನು ಹೇಳ್ತೇನೆ. ಅಯ್ಯ, ನನಗೊಬ್ಬ ಅಲ್ಲ, ಇವ ಅಲ್ವಾ ಶಿಷ್ಯನ ಹಾಗೆ. ಶಿಷ್ಯ ಅಂದ್ರೆ ಅವ ಮಾತಾಡೋದು. ಹೌದು, ಗುರುಗಳು ಮಾತಾಡುವಾಗ ಶಿಷ್ಯನ ನನ್ನ ಹಿಂದೆ ಮಾತಾಡಿದ್ರೆ ಶಿಷ್ಯ ಅಲ್ಲ, ಹಿಂದೆ ನಿಲ್ಬೇಕಲ್ಲ. ಅಯ್ಯ, ಬಾಲಕೃಷ್ಣ ಶರ್ಮಾ ಅಂತ ಅವನ ಹೆಸರು. ಕೃಷ್ಣ ಶರ್ಮನ ಮಗ ಬಾಲಕೃಷ್ಣ. ಕೃಷ್ಣನೇ ಬಾಲನಾದಂತ ಕೃಷ್ಣನ ಬಾಲ. ಕೃಷ್ಣನ ಬಾಲ ಅದು ಇನ್ನೊಂದು ರೂಪ. ಆ ರೂಪ ಇಲ್ಲಿಲ್ಲ ಈಗ. ಇಲ್ಲ ಇಲ್ಲ ಕರ್ಕೊಂಡು ಇಲ್ಲ 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 ಇಲ್ಲ. ಈಗ ಇರುವುದು ಕೃಷ್ಣ ರೂಪ, ಕೃಷ್ಣ ಶರ್ಮನ ರೂಪ. ರಾಮ ನನ್ನ ಮಗ ವಯಸ್ಕನಾಗ್ತಾ ಬಂದ ಹಾಗೆ ಹೆಣ್ಣು ಮಗಳಿಗೆ ಪ್ರಾಯ ಆಗುವಾಗಲಾದರೂ ಚಿಂತೆ ಮಾಡಬೇಕಾದದ್ದಿಲ್ಲ ಪುಣ್ಯಾತ್ಮ. ಶ್ರೋತ್ರಿಯ ಬ್ರಾಹ್ಮಣನ ಮಗನಿಗೆ ವಯಸ್ಸಾಯಿತು, ಚಿಂತೆ ಮಾಡಲೇಬೇಕು. ಅಲ್ಲ, ಬ್ರಾಹ್ಮಣರಲ್ಲಿ ಈಗ ಹುಡುಗರಿಗೆ ಮದುವೆ ಮಾಡೋ ಚಿಂತೆ ಹೆಚ್ಚಾಗಿ. ಅಲ್ಲಲ್ಲ, ಅದಕ್ಕೆ ಎರಡು ಕಾರಣ. ನಿಮ್ಮ ಮಾತಿನ ಮೂಲಕ ಒಂದು, ಪ್ರಾಯಕ್ಕೆ ಸರಿಯಾಗಿ ಮದುವೆ ಮಾಡದೇ ಇದ್ರೆ ನಿಮ್ಮ ಶ್ರೋತ್ರಿಯ ಕ್ರಮವನ್ನು ಬಿಟ್ರೆ ಅಂತ ಒಂದು ಭಯ. ಅರ್ಥ ಆಯ್ತದ ನಿಮಗೆ? ಬ್ರಾಹ್ಮಣರಲ್ಲಿ ಹಾಗೆ ಸಮಸ್ಯೆ ಉಂಟಾ? ಬಂದರೆ ಅಲ್ಲಲ್ಲ, ಯುಗ ಮಹಿಮೆ ಅಂತ ಹೇಳುದು ನಾವು. ಮದುವೆ ಆಗಲಿಲ್ಲ, ಮದುವೆ ಆಗದೇ ಇದ್ದರೆ ಕ್ರಮ ಉಂಟು. ಮೊದಲು ಬ್ರಾಹ್ಮಣ ಸ್ತ್ರೀಯನ್ನು ಮದುವೆ ಆಗಬೇಕು, ಆಮೇಲೆ ಕ್ಷತ್ರಿಯನನ್ನು ಮದುವೆ ಆಗಬಹುದು ಅಂತ. ಇವೇನಾದ್ರು ವ್ಯತಿಕ್ರಮ ಮಾಡಿಬಿಟ್ಟೆ ಅಂತ ಅಪ್ಪನಿಗೆ ಭಯ. ಗುರುವರ್ಣದಿಂದ ಆಗಬಹುದು ಅಂತ. ಹೌದು, ಇದು ಮೊದಲನೇದಾದ್ರೆ ಮಾತ್ರ ಶಾಸ್ತ್ರ ಹಾಗುಂಟು. ಮೊದಲನೇದಾಗದಿದ್ರೆ ಆಗದಿದ್ರೆ ಮೊದಲು ತಪ್ಪಿಲ್ಲ. ಹಾಗಾಗಿ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಇನ್ನೊಂದು ಸಮಸ್ಯೆ ಬರುವುದು. ಯೋಗ್ಯರಾದ ಕನ್ಯೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಅಲ್ಲ, ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ಕಾಣಲಿಕ್ಕೆ ಸಿಕ್ಕುವ ಕನ್ಯೆಲ್ಲ ಆಗುವುದಿಲ್ವಲ್ಲ? ಆಗುವುದಿಲ್ಲ, ಯೋಗ್ಯತೆ ಸರಿ ಇರಬೇಕು. ಹಾಗೆಲ್ಲ ಕಾಣಲಿಕ್ಕೆ ಸಿಕ್ಕುವ ಕನ್ಯೆಯನ್ನು ಮಾಡಬಹುದೇ? ಆಲೋಚನೆ ಮಾಡಿದೆ. ಆಲೋಚನೆ ಮಾಡಿ 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 ಕೊನೆಗೂ ಪ್ರಯತ್ನ ಮಾಡಿದಾಗ ಒಬ್ಬಳು ಯೋಗ್ಯಳಾದ ಕನ್ನಿಕೆ ಸಿಕ್ಕಿ. ನಿಮಗೆ ಕನ್ನಿಕೆ ಸಿಕ್ಕ ನಿಮಗೆ ಕನ್ನಿಕೆ ಸಿಕ್ಕದೆ ಇರ್ಬೋದು ಸ್ವಾಮಿ. ನನ್ನ ಮಗನಿಗೆ ನಿಮ್ಮ ದೃಷ್ಟಿಗೆ ಬೀಳದ ಒಂದು ಕನ್ನಿಕೆ ಇರ್ಬೋದು. ಹಾಗೆ ಎಲ್ಲ ನೋಡ್ತೇನೆ. ಅಂತಹ ಪ್ರಾಜ್ಞರು ಅಂತ ಹೇಳುದಲ್ಲ, ನಮ್ಮ ಜಾತಿಯೆಲ್ಲ ಇರಬೇಕಲ್ಲ. ಕೊನೆಗೂ ಒಬ್ಬಳು ಯೋಗ್ಯಳಾದ ಕನ್ಯೆ ದೊರೆತು ಸರ್. ಮದುವೆ ಇನ್ನೇನು ಮಾಡೋಣ ಅನ್ನುವಾಗ ನನಗೆ ಆಲೋಚನೆ ಪ್ರಾರಂಭ ಆಯ್ತು. ಒಳ್ಳೆ ಮುಹೂರ್ತ. ನಾನು ಆಗ ಹೇಳಿದಲ್ಲ, ಸಂಪಾದನೆ ಮಾಡಿದ್ದನ್ನೆಲ್ಲ ಇಟ್ಟುಕೊಳ್ಳುವ ಬುದ್ಧಿ ನಮಗಿಲ್ಲ. ಮಗನಿಗೆ ಮದುವೆ ಆಗಬೇಕು ಅಂತ ಆದ್ರೆ ದ್ರವ್ಯಾನುಕೂಲ ಬೇಕೋ ಬೇಡವೋ? ಅದು ಬೇಕು, ಅದು ಬೇಕು. ಏನು ಮಾಡುದು? ಏನಿಲ್ಲ ಅಂತಂದ್ರೆ ಮದುವೆ ಮಾಡಿಸಿದ ಪುರೋಹಿತರಿಗೂ ದಕ್ಷಿಣ ಕೊಡಬೇಕು. ಮತ್ತೆ ಮಾಂಗಲ್ಯಕ್ಕಾದ್ರೂ ವರ ವೆಚ್ಚ ಮಾಡಬೇಕೋ ಬೇಡವೋ? ಅದು ಬೇಕಾಗ್ತದೆ. ಈಗ ಪೌರೋಹಿತ್ಯದ ದಕ್ಷಿಣೆ ಸಂಕೇತದಲ್ಲಿ ಮುಗಿಸಲಿಕ್ಕೆ ಬರ್ತದೆ ಅಲ್ಲ, ಹಾಗೆ ಮಾಂಗಲ್ಯಕ್ಕೆ ಇಲ್ಲದಿದ್ದರೆ ಅರಸಿನ ಕೊಂಬು ಕಟ್ಟಬಹುದು. ಯಾವಾಗ? ಅಂತಹ ದಾರಿದ್ರ್ಯ ಇದ್ರೆ. ಅಂತಹ ದಾರಿದ್ರ್ಯ ನಮಗಿಲ್ಲ. ಹಾಗೆ ಅಂತ ಮಾಂಗಲ್ಯ ಮಾಡಿಸಿಕೊಟ್ಟು ಸಂಪತ್ತಿಲ್ಲ. ಹೀಗಾಗಿ ನಾನು ಆಲೋಚನೆ ಮಾಡಿದೆ, ನನ್ನ ಮಗನ ಮದುವೆ ಅಂದ್ರೆ ಒಂದು 4 ಜನಕ್ಕಾದ್ರೂ ಊಟ ಹಾಕಬೇಡು, ಒಂದು ಕ್ರಮದಲ್ಲಿ ಮಾಡಬೇಡು, ಮಾಡ್ಬೇಕು. ಹೀಗಾಗಿ ಆಲೋಚನೆ ಮಾಡುವಾಗ ಯಾರೋ ನಿನ್ನ ಹೆಸರು ಹೇಳಿ. ಯಾವುದಕ್ಕೆ ಸ್ವಾಮಿ? ಮಯೂರಧ್ವಜ ಭೂಪತಿಯಲ್ಲಿ ಹೋದ್ರೆ ಎಷ್ಟು ಮದುವೆಗೆ ಬೇಕಾದ್ರೂ ಒಂದು ಸಿಗ್ತದೆ, ವ್ಯವಸ್ಥೆ ಮಾಡ್ತಾರೆ, ದಾನಗಳು. ಹೀಗಾಗಿ ನಾನು ಆಲೋಚನೆ ಮಾಡಿದೆ, ಸ್ವಲ್ಪ ದೂರ ಉಂಟು ಧರ್ಮಪುರದಿಂದ, ಆದ್ರೂ ಆದೀತು ಕಷ್ಟದ ದಾರಿಯಲ್ಲಿ ಹೋದ್ರೆ ಅನುಕೂಲ ಉಂಟಲ್ಲ. ಹೀಗೆ ಆಲೋಚನೆ ಮಾಡಿ ನನ್ನ ಮಗನನ್ನು ಶಿಷ್ಯನನ್ನು ಕೂಡಿಕೊಂಡು ಹೊರಟು ಬಂದೆ. ನನಗೆ ಆಗ ಗೊತ್ತಾಗಲಿಲ್ಲ 3 ಜನ ಹೊರಟ್ರೆ ಕೆಲಸ ಆಗೋದಿಲ್ಲ ಅಂತ. ಅದು ಗೊತ್ತಾದ ಯಾವಾಗ ನಿನ್ನ ಸೀಮೆಯನ್ನು ನಾವು ಪ್ರವೇಶ ಮಾಡಿದಾಗ ಕೆಲಸ ಕೆಟ್ಟಿತು ಭೂಪತಿ. ಈಗ ನನ್ನ ಕಣ್ಣಿನಲ್ಲಿ ನೀರು ಸರುತ್ತಾ ಎಣಿಸಿದೆ. ಅದೇ ಅರಸ
ನಿನ್ನ ರಾಷ್ಟ್ರದ ಮೇರೆಯನ್ನು ನಾವು ಸೇರ್ತಾ ಇದ್ದ ಹಾಗೆ ಅಲ್ಲಿ ದಟ್ಟವಾದ ಕಾನೂನು ಪ್ರದೇಶ ಉಂಟಲ್ಲ. ಹೌದು, ಅದು ಒಂದು ರೀತಿಯಲ್ಲಿ ನಮಗೆ ರಕ್ಷಣೆ. ಆದರೂ ಕಾಡಿನಲ್ಲಿ ಕೆಲವು ದಾರಿಗಳುಂಟು. ಅಲ್ಲ, ಕಾಡಿನಲ್ಲಿ ಅಂಥವುಗಳು ಇರುವುದರಿಂದ ಅದು ವನ ದುರ್ಗವಾಗಿದೆ. ಅಂತೂ ಬರುವವರಿಗೆ ದುರ್ಗ. ಒಂದು ದಾರಿ ಹಿಡಿದು ಬಂದೆವು ನಾವು. ಕಾಡಿನಲ್ಲಿ ಒಂದು ದಾರಿ ಇರ್ತದೆ. ಯಾರೋ ನಮಗಿಂತ ಮೊದಲೇ ದಾರಿ ಮಾಡಿದ್ದಾರೆ. ಅಂತೂ ಆ ದಾರಿಯನ್ನು ಹಿಡಿದು ರತ್ನಪುರವನ್ನು ಸೇರುವ ತವಕದಿಂದ ಬರುತ್ತಿರುವಾಗ ಹೇಗೆ ಹೇಳುವುದು ಅಂತ ಒಂದು ಸಿಂಹ ಎದುರು ಬಂತು. ಕಾಡಿನಲ್ಲಿ ಸಿಂಹ ಬಂತು. ಸಿಂಹ ಬಂದ್ರೆ ಬರಲಿ, ನಾವು ಬ್ರಾಹ್ಮಣರು ಒಂದು ದರ್ಬೆ ಹುಲ್ಲು ತೆಕ್ಕೊಂಡು ಬಿಸಾಡಿದ್ರೆ ಸತ್ತೇ ಹೋಗ್ತದೆ. ಅದಕ್ಕಿಂತ ಹೆಚ್ಚು ದರ್ಬೆ ಹುಲ್ಲು ನಷ್ಟವೇ. ಅದೇ ಸಿಂಹದ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತಾರೆ. ಒಂದು ಆಯುಧ ನಿಮಗೆ, ಅದಕ್ಕಿಂತ ದೊಡ್ಡ ಆಯುಧ ಯಾಕೆ ಬೇಕು? ನಮಗೆ ಭರವಸೆ ಏನು? ಧ್ವಜ ಭೂಪತಿಯ ಮೇಲಿರುವ ಸಿಂಹ ನಮಗೇನು ಮಾಡಲಾರದು. ಈಗ ಧೈರ್ಯದಿಂದ ನಾವು ಬರುವಾಗ ನನ್ನ ಮಗ ನನಗಿಂತ ಮೊದಲೇ ಇದ್ದ. ಮಕ್ಕಳು ಮುಂದೆ ಹೋಗಲಿ ಅಂತಲೇ ನಾವು ಬಯಸುವುದು. ಅದು ನಿಮ್ಮ ಬಹಳ ಮುಂದೆ ಹೋಗುವ ಪರಿಸ್ಥಿತಿ ಬಂತು ಭೂಪತಿ. ನಿಮಗಿಂತಲೂ ಮುಂದೆ ಹೋಗುವ ಪರಿಸ್ಥಿತಿ ಬಂತ. ಈ ಸಿಂಹ ತನ್ನ ಎರಡೂ ಕೈಯ ನಖಗಳಿಂದ ನನ್ನ ಮಗನನ್ನು ಭದ್ರವಾಗಿ ಹಿಡಿಯಿತು. ನಮ್ಮ ಸೀಮೆಯಲ್ಲಿ ಅಲ್ಲ, ನಿನ್ನ ಆಲೋಚನೆ ಮಾಡ. ನನ್ನಂಥವನ ಪರಿಸ್ಥಿತಿ ಏನಾಗಬೇಕಾಗ? ಒಂದೋ ಮಂತ್ರ ನೆನಪಾಗಬೇಕು. ಹೌದು, ಅಲ್ಲಿಂದ ಮಂತ್ರ ಮರ್ತು ಹೋಗ್ಬೇಕು. ಇದು ಎರಡು ಆಗಲಿಲ್ಲ ನನಗೆ. ಆಗಲಿಲ್ಲ. ಯಾಕೆ? ಸಿಂಹವೇ ಮಾತಾಡಲಿಕ್ಕೆ. ನಮ್ಮ ಸೀಮೆಯಲ್ಲಿ ಮಾತನಾಡುವ ಸಿಂಹ ನಾನಾ ವಿಧವಾದ ನಿರ್ಬಂಧಗಳನ್ನು ಹೇರಿದೆ. ಈಗ ಅದು ಪರಿಸ್ಥಿತಿ. ಸಿಂಹ ಏನಂತೆ ಕೇಳ. ಮದನ ಪಿತ ಹರಿಯೊಬ್ಬನಲ್ಲದೆ, ಮದನ ಪಿತ ಹರಿಯೊಬ್ಬನಲ್ಲದೆ, ಬದಲು ಹರಿ ನಿನ್ನ ಮನೆಗೆ ಎಲ್ಲಿಯೊದಗಿ ತಿಂದಿನಲೇ, ಬದಲು ಹರಿ ನಿನ್ನ ಮನೆಗೆ ಎಲ್ಲಿಯೊದಗಿ ತಿಂದಿನಲೇ, ಅದು ಭೂತಾಶ್ಚರ್ಯವಿದು. ಅದು ಭೂತಾಶ್ಚರ್ಯವಿದು ಎಂದರೆ. ವಿಪ್ರೋತ್ತಮರೇ, ಮಹಾರಾಜ, ಇದು ಚೋದ್ಯದ ಮೇಲೆ ಚೋದ್ಯ. ಹೌದು, ತಾವು ಬಂದ ಕ್ರಮವೇ ಒಂದು ವಿಚಿತ್ರ. ತಮ್ಮ ಬರುವಿಕೆ ಹಿನ್ನೆಲೆಯಲ್ಲಿರುವ ಘಟನೆ ಇನ್ನೊಂದು ವಿಚಿತ್ರ. ನಮ್ಮ ಸೀಮೆಯನ್ನು ದಾಟಿ ಬರುವಾಗ ಒಂದು ಸಿಂಹ ನಿಮ್ಮ ಮಗನನ್ನು ಹಿಡ್ಕೊಂಡಿತ್ತು. ಅಲ್ಲ, ನಮ್ಮ ಕಾಡಿನಲ್ಲಿರುವ ಸಿಂಹಗಳು ನರಭಕ್ಷಕರಾದದ್ದು ಯಾವಾಗ ಅಂತ ಅಲ್ಲ, ಆಗ್ಲಿಲ್ಲ ಹಿಡ್ಕೊಳ್ತದೆ ಅಂತ ಆದ್ಕೊಂಡು ಏನೋ ವಿಶೇಷ ಉಂಟು ಅಂತ ಅರ್ಥ ಅಲ್ವಾ? ನಮ್ಮಲ್ಲಿ ಈವರೆಗೆ ಅರಣ್ಯದಲ್ಲಿ ಋಷಿ ಮುನಿಗಳು ಬಿಟ್ಟರೆ ಸಾಮಾನ್ಯ ಕೃಷಿವಲರಾಗಲಿ ಅಥವಾ ಇನ್ಯಾರೇ ಆಗಲಿ ಅರಣ್ಯವನ್ನು ಅತಿಕ್ರಮಿಸಿದ ಉದಾಹರಣೆಗಳಿವೆ. ಹಾಗಾಗಿ ಪ್ರಾಣಿಗಳು ಕೂಡ ತಮ್ಮ ಸೀಮೆಯಲ್ಲಿ ತಮ್ಮದೇ ಆದ ಸಾಮ್ರಾಜ್ಯದಲ್ಲಿ ಅವುಗಳಷ್ಟಕ್ಕೆ ತಮ್ಮ ಸಹಜ ಗುಣವನ್ನಿಟ್ಟುಕೊಂಡು ಜಾತಿ ವೈರಗಳನ್ನು ಇಟ್ಟುಕೊಂಡು ತಮಗೆ ಬೇಕಾದ ಬದುಕನ್ನು ಅರಣ್ಯದೊಳಗೇ ನಡೆಸ್ತವಲ್ಲದೆ ಹೀಗೆ ಒಂದು ರೀತಿಯಾದ ವ್ಯುತ್ಕ್ರಮ ಆದದ್ದು ನನಗೆ ವಿಚಿತ್ರ ಅಂತ ಕಾಣು. ಮನುಷ್ಯನೊಬ್ಬರನ್ನು ಹಿಡ್ಕೊಂಡು ತಿಂತೇನೆ ಅಂತ ಹೇಳುದ. ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಒಂದು ಸಿಂಹ ಉಂಟು ಅಂತ ಹೇಳುವುದೇ ನನಗೆ ಆಶ್ಚರ್ಯ. ಇಲ್ಲ ಅಂತಲೇ ನಮ್ಮಲ್ಲೆಲ್ಲ ಸುದ್ದಿ. ಯಾಕಂದ್ರೆ ಸಿಂಹದಂತಹ ಒಂದು ಪರಾಕ್ರಮಿಯಾದ ವಿಕ್ರಮವುಳ್ಳಂತಹ ಒಂದು ಪ್ರಾಣಿ ಇಡೀ ಕಾಡನ್ನೇ ಆಳುತ್ತದೆ. ಅದರಲ್ಲಿ ಕೂಡ ಊರಿನವರನ್ನು ಅತಿಕ್ರಮಿಸಿ ಬರುವಂತಹ ಹರಿ. ಅದು ಹಾಗಾದ್ರೆ ಊರನ್ನು ಆಳ್ಲಿಕ್ಕೆ ಹೊರಟಿದೆ ಅಂತ ಅರ್ಥ ಅಲ್ಲ. ಇಂತಹ ವಿಚಿತ್ರವಾದ ಹರಿ ಅಂದ್ರೆ ಸಿಂಹ ಇದು ಉಂಟು ಅಂತ ನನಗೆ ನಂಬಿಕೆ ಬರುವುದಿಲ್ವಲ್ಲ. ನಾವೆಲ್ಲ ನಂಬಿರುವುದು ನಮ್ಮ ನಗರದಲ್ಲಾಗ್ಲಿ ಕಾನನದಲ್ಲಾಗ್ಲಿ ಸರ್ವತ್ರ ವ್ಯಾಪಕವಾಗಿರುವ ಹರಿ ಒಬ್ಬನೇ. ಅವ ಹರಿವು ಆಗಿದ್ದನಂತೆ. ಆದ್ರೆ ನರಹರಿ ಅಂತ ಹೇಳಿ, ನರಸಿಂಹ ಅಂತ ಹೇಳಿ, ಆದ್ರೆ ಹರಿ ಅಂತ ಹೇಳಿ ಆ ಹರಿ ಒಬ್ಬನೇ ಇದ್ದಾನೆ ಅಂತ ನಾವು ನಂಬಿದ್ದೇವೆ.
ಬದಲು ಹರಿ. ಆ ಹರಿಯ ಬದಲಿಗೆ ಇನ್ನೊಂದು ಹರಿಯ. ನನಗೆ ನಂಬುವುದಕ್ಕೆ ಆಗುದಿಲ್ಲ, ಬಹಳ ಚೋದ್ಯ. ಆ ಹರಿಯನ್ನು ನೀವು ನಂಬುತ್ತೀರಿ, ಬದುಕಿದೆ. ಯಾಕೆ? ಅವನನ್ನು ನಂಬುವವರು ಧರ್ಮಪ್ರಜ್ಞೆಯುಳ್ಳವರು. ಹಾಗಾಗಿ ನನಗೆ ಹೇಳಿದ್ದನ್ನು ನೀನು ನಂಬಲೇಬೇಕಾಗುತ್ತದೆ. ನಂಬಲೇಬೇಕಾಗುತ್ತದೆ ಅಂತ ಇನ್ನೂ ಒಂದಷ್ಟು ವಿವರ ಬೇಕು ಸ್ವಾಮಿ. ಅಯ್ಯ, ಏನು ಅಂತ ಹೇಳಿ ಪುಣ್ಯ. ಏಸು ದುಃಖಿಸಿದರಿವನಂ ಬಿಡುವ ನಲ್ಲನುಗ. ಆ ಸಿಂಹ ಹೇಳಿದ್ದು, ಏಸು ದುಃಖಿಸಿದರಿವನಂ ಬಿಡುವ ನಲ್ಲನುಗ. ಆಸೆಯುಳ್ಳಡೆ ದಾನ ಧರ್ಮ ಕ್ರಮಗಳ ನಡೆಸಿ ತಾಸುಶೀಲತ್ವದಿವು ಮೆರೆವ ಶಿಖಿಧ್ವಜನ ದೇಹ ಭಾಗದೊಳಧವಾಂಗ. ತಾಸುತನ ಬಿಡುವೆನಿ ಬರುವನ ಕೈತನವು ಘಾಸಿಸುವ ನಲ್ಲಂತರ ಮಿಲ್ಕೆ ಸರಿಯನಗೆ. ಘಾಸಿಸುವ ನಲ್ಲೆನು ಕಲ ಮಿಲ್ಕೆ ಸರಿಯನಗೆ. ಭಾಷೆಯ ಕೊಟ್ಟು ಕಳುಹಿಸೆ ಅರ್ಪಕನ ಬಿಟ್ಟು ನಾನೈ ತಂದೆ ನಿನ್ನ ಬಳಿಗೆ. ಮಹಾರಾಜ ರಾಮಣೋತ್ತಮರೇ, ಹೇಗೆ ಹೇಳುವುದು? ಅಂತೂ ಹೇಳಿ ಸ್ವಾಮಿ. ಹೇಳದೆ ಉಪಾಯ. ಹೇಳುವುದಕ್ಕೆ ನಾನು ಸಿದ್ಧ ಇದ್ದೆ. ಹೇಳದೆ ಉಪಾಯ. ಹೇಳಲಿಕ್ಕಾಗುವುದಿಲ್ಲ, ಹೇಳದೆ ಉಪಾಯ. ಅಲ್ಲ, ಮಾತನಾಡುವ ಸಿಂಹ ಆದರೆ ಮಾತನಾಡಿ ಅದರ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಹೇಳಿದರೆ ಮನುಷ್ಯರು ನಂಬುವಿಕೆ ಉಂಟು ಪರಿಸ್ಥಿತಿ. ಸಿಂಹ ಮಾತನಾಗ ಎಲ್ಲಿ ನಿಲ್ಲಿಸಿದ್ದು? ಅದೇ ಸಿಂಹ ಎರಡೂ ಕೈಗಳಿಂದ ನನ್ನ ಮಗನನ್ನು ಹಿಡ್ಕೊಂಡಿದ್ದ. ಈಗ ತಂದೆಯಾದವ ಏನು ಮಾಡಿ ಸಾಯುವುದು ಹೇಳು? ಸಾಯಬಾರ್ದು ಅಲ್ಲಲ್ಲ, ಮಾಡಿ ಸಾಯುವುದು ಅಂದ್ರೆ ಏನಾದ್ರು ಮಾಡದ ಉಪಾಯ. ಏನಾದ್ರು ಮಾಡಬೇಕು, ಏನಾದ್ರು ಮಾಡಬೇಕು ಅಂತ ಅರ್ಥ. ಮುಂದೆ ಹೋದೆ ಪ್ರಯತ್ನಶೀಲ. ಮುಂದೆ ಹೋದೆ, ಮಗನನ್ನು ಹೇಗಾದರೂ ರಕ್ಷಿಸಿಕೊಳ್ಳಬೇಕಲ್ಲ ಈ ಅಪೇಕ್ಷೆಯಿಂದ ಮುಂದೆ ಹೋದೆ. ಮುಂದೆ ಹೋಗಿ ಸಿಂಹಕ್ಕೆ ಗೊತ್ತಾಗುತ್ತದೋ ಇಲ್ಲೋ ನಾನು ಹೇಳಿದೆ, ಅವನನ್ನು ಬಿಡು, ನನ್ನನ್ನು ತಿನ್ನು. ಮಗನಿಗೆ ಸಿಂಹ ಚಿಗುರೆಲೆ ಉಳಿಲಿ, ಹಣ್ಣೆಲೆ ಉದರಲಿ. ಹೇಗೆ ಉದುರ್ತದೆ? ಅಷ್ಟು ಯಾವಾಗ ಉದುರಿದ್ರೆ ಅಷ್ಟು ಬೇಗ ಉದುರಿದ್ರೆ. ಆದರೆ ಆ ಸಿಂಹ ನಿನ್ನ ಊರಿನ ಸಿಂಹ. ಹೌದು, ಹೌದಾ? ಗೊತ್ತುಂಟದ್ರಲ್ಲಿ ಬುದ್ಧಿವಂತ ಸಿಂಹ. ಮಾತಾಡ್ತದೆ ಮಾತ್ರ ಅಲ್ಲ, ಆಲೋಚನೆ ಮಾಡ್ತದೆ. ಮಾತಾಡುವವರೆಲ್ಲ ಆಲೋಚನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮಾತಾಡಿ ಆದ ಮೇಲೆ ಆಲೋಚನೆ ಮಾಡುವುದಿಲ್ಲ. ಸಿಂಹ ಆಲೋಚನೆ ಮಾಡಿ ಮಾತಾಡ್ತದೆ. ಹೇಳಿದ ಕ್ಷಣ ಸಿಂಹ ಹೇಳಿತು, ಆಗಲಿಕ್ಕಿಲ್ಲ, ನಿನ್ನ ಮಗನನ್ನು ಬಿಟ್ಟು ನಿನ್ನನ್ನು ತಿನ್ನಲಿಕ್ಕೆ ನನಗೆ ಅಪೇಕ್ಷೆ ಇಲ್ಲ. ಯಾಕಿಲ್ಲ? ಎಲುಬು ಮತ್ತೆ ಚರ್ಮ ಬಿಟ್ರೆ ಎಂಥದ್ದು ಇಲ್ಲ ಬ್ರಾಹ್ಮಣ ನಿನ್ನ ಮೈಯಲ್ಲಿ. ಮಾಂಸ ಇಲ್ಲ, ಅದು ಮಾಂಸ. ಇದನ್ನು ನಾನು ತಿನ್ನುವುದು ಯಾಕೆ? ಇವಾದ್ರೆ ಆಗಲ್ಲ. ನನ್ನ ಮಗ ಸ್ವಲ್ಪ ತುಪ್ಪ ಹಾಲೆಲ್ಲ ಹೆಚ್ಚು ಉಣ್ತಾನೆ, ಮೈ ಕೈಯಲ್ಲಿ ರಕ್ತ ಮಾಂಸ ಉಂಟು. ಇವನನ್ನು ತಿಂದರೆ ಹೊಟ್ಟೆ ತುಂಬುತ್ತದೆ. ಅಲ್ಲ, ನನ್ನ ಶಿಷ್ಯನು ಹೇಳಿಲ್ಲ ನನ್ನನ್ನು ತಿನ್ನುವುದಲ್ಲ, ನಾನು ದಪ್ಪಕ್ಕಿದ್ದೇನೆ ಅಂತ. ಆದರೆ ನಾನು ಬಿಡುವುದಾ? ಯಾರ್ಯಾರ ಮಕ್ಕಳನ್ನು ನಮ್ಮ ಶಿಷ್ಯರಿಂದ ಕರ್ಕೊಂಡು ಬಂದು ಸಿಂಹದ ಬಾಯಿಗೆ ಕೊಟ್ಟರು. ಯಾರ್ಯಾರ ಮಕ್ಕಳನ್ನು ಹಾಗೆಲ್ಲ ಕೊಡಬಾರ್ದು. ಆದ್ರೆ ಏನು, ಯಾರ್ಯಾರನ್ನು ಆಪತ್ತಿಗೆ ಸಿಕ್ಕಿಸಬಾರ್ದು. ಏನು ಮಾಡುವುದು? ಏನಾದ್ರೂ ಮಾಡ್ಬೇಕಲ್ಲ, ಮಾಡದ ಉಪಾಯ ಇಲ್ಲಲ್ಲ. ಹೇಗೂ ಮಾತಾಡ್ತದೆ ಸಿಂಹ. ಅದರ ಹತ್ರ ಕೇಳಿದೆ, ಈಗ ನನಗೆ ನನ್ನ ಮಗ ಅಲ್ಲದೆ ಬೇರೆ ಇಲ್ಲ ಬದುಕಿನಲ್ಲಿ, ಇವನನ್ನು ಬಿಡ್ಲಿಕ್ಕೆ ಉಪಾಯ ಇಲ್ಲ, ನನ್ನನ್ನು ನೀನು ತಿನ್ನುವುದಿಲ್ಲ, ಹಾಗಾದ್ರೆ ಏನು ಮಾಡಲಿ ಅಂತ ಕೇಳಿದೆ. ಮಾತಾಡುವ ಸಿಂಹ ಹೇಳಿತು, ಅಯ್ಯ, ಮಗನನ್ನು ಬದುಕಿಸಿಕೊಳ್ಳಬೇಕು ಎಂಬ ಆಸೆ ಇದ್ದರೆ ನಿನಗಿರುವುದು ಒಂದೇ ದಾರಿ. ದಾರಿ ಉಂಟು, ಯಾವ ದಾರಿಯೋ ಒಂದು ದಾರಿ ಉಂಟು ಆಯ್ತಲ್ಲ. ಯಾವ ದಾರಿ? ಅದು ಹೇಳಿತು ಮಹಾರಾಜ. ಅಲ್ಲ, ಹೇಗೆ ಹೇಳುವುದು ಅಂತ. ಅಲ್ಲ, ಕಥೆ ಒಳ್ಳೇದುಂಟು, ಮುಗಿಸಬೇಕಲ್ಲ. ಅಲ್ಲ, ಕಥೆ ಅಲ್ಲ, ಇದು ಯಥಾರ್ಥ ನಡೆದ ಕಥನ. ಹೌದು ಹೌದು ಹೌದು, ನಡೆದದ್ದನ್ನ ಹೇಳುವುದು ನಾನು. ಅಲ್ಲ, ನಾವು ಆಲೋಚನೆ ಮಾಡಿ ಹೇಳುವಾಗ ಕಥೆ ನಾನು ಹೇಳಿದ್ದನ್ನು ಆಲೋಚನೆ ಮಾಡದೆ ಹೇಳಿದ್ದೇನೆ. ನಾನು ಮಾಡಬೇಕು. ಈಗ ಸಿಂಹ ಹೇಳಿದ್ದನ್ನು ಆಲೋಚನೆ ಮಾಡದೆ ಹೇಳುವುದು ಹೇಗೆ? ಸಿಂಹ ಆಲೋಚನೆ ಮಾಡದೆ ಹೇಳಿತ್ತು ಏನು? ಆದಿತಪ್ಪ. ಆದ್ರೂ ಅದು ಆಲೋಚನೆ ಮಾಡಿ ಹೇಳಿದೆ ಅಂತ ನನಗೆ ಮತ್ತೆ ಅರ್ಥ ಆಯ್ತು. ಏನು ಹೇಳಿ?
ಒಂದೇ ದಾರಿ. ಯಾವ ದಾರಿ? ನೀನಿಲ್ಲಿಂದ ರತ್ನಾವತಿಪುರಕ್ಕೆ ಹೋಗು. ಅಲ್ಲ, ಹೊರಟದಲ್ಲಿಗೆ ಅಲ್ವಾ? ಹಾಗಂತ ಮಗನೇ ಇಲ್ಲದಿದ್ರೆ ನಾನು ಹೋಗಿ ಮಾಡುವುದಂತದ್ದು. ಅಲ್ಲಿ ಹೋಗು. ಅಲ್ಲಿ ಮಯೂರಧ್ವಜನೆಂಬ ಭೂಪತಿ ಸಿಂಹಾಸನವನ್ನು ಆಳ್ತಾ ಇದ್ದಾನೆ. ಪರಮ ಧಾರ್ಮಿಕ, ದಾನಶೂರ, ತ್ಯಾಗವೀರ, ಹೀಗೆಲ್ಲ ಹೊಗಳಿತು ನೀನು. ಸಿಂಹ ನಿನ್ನನ್ನು ಹೊಗಳಿತು. ಸಿಂಹಕ್ಕೂ ಗೊತ್ತುಂಟು. ಸಿಂಹಕ್ಕೆ ಗೊತ್ತುಂಟಲ್ಲ? ಸಿಂಹಕ್ಕೂ ಗೊತ್ತುಂಟು. ಹಾಗಿದ್ರೆ ಇನ್ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಲ್ಲ. ನಾನು ನಿನ್ನಿಂದ ಏನಾದರೂ ಪಡೀಲಿಕ್ಕೆ ಹೊರಟದ್ದು. ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗುವುದು ಎಂತದ್ದು ಅಂತ ಹೇಳುವುದು. ಮಯೂರಧ್ವಜ ಭೂಪತಿಯ ದೇಹಾರ್ಧ ಭಾಗವನ್ನು ಕೊಟ್ಟರೆ ನಾನು ನಿನ್ನ ಮಗನನ್ನು ಬಿಡ್ತೇನೆ ಅಂತ ಹೇಳಿ. ಸಿಂಹ ಅಯ್ಯ ಯಾರಾದರೂ ಕೊಟ್ಟಾರೆ. ನನಗಂತೂ ತಲೆಗೆಟ್ಟಿದೆ. ತಲೆ ಸರಿ ಇದ್ದವ ಕೊಟ್ಟಾನ. ಮೈಯ ಮೇಲೆ ಮೋಹ ಇದ್ದವ ಕೊಡ್ಲಿಕ್ಕೆ ಕೊಟ್ಟಾನ ಯಾವನಾದರೂ. ಹಾಗಾಗಿ ನನಗೆ ವಿಶ್ವಾಸ ಇರಲಿಲ್ಲ. ಪುನಃ ಹೇಳಿದೆ, ಇಲ್ಲ ನನಗೆ ಹೋಗಿ ಕೇಳುವುದು ಸರಿಯಲ್ಲ, ಅವ ಕೊಡ್ಲಿಕ್ಕೂ ಇಲ್ಲ. ಮುಚ್ಚುವಾಯಿ ಸಿಂಹ ಹೇಳಿತು. ಅವ ಏನು ಅಂತ ನನಗೆ ಗೊತ್ತುಂಟು, ಆ ಹರಿಗೆ ಗೊತ್ತುಂಟು. ನೀನೇನಂತ ಸಿಂಹ ಕೊಡ್ತಾನೆ ಅಂತ ಹೇಳಿತು. ಹಾಗಾದ್ರೆ ನಾನೀಗ ಬಿಟ್ಟು ಹೋಗುದು ಹೇಗೆ ಅಂತ ಕೇಳುವುದು ಹೌದಪ್ಪ? ನೀವು ಕೇಳುವ ವಿಧಾನದಲ್ಲಿ ಅದು ಹೇಳಲೇಬೇಕಷ್ಟೇ. ಅಲ್ಲ, ಹಾಗಲ್ಲ. ಈಗ ನನಗೆ ಉಪಾಯ ಇಲ್ಲವೇ? ಈಗ ಅದೇ ಹೇಳಿದ ದಾರಿ, ಅದನ್ನು ಪಾಲಿಸಿದ್ರೆ ನನಗೆ ಉಪಾಯ ಇಲ್ಲ. ಈಗ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಯೇ ನನ್ನ ಮಗನನ್ನು ತಿನ್ನುತ್ತದಲ್ಲ. ಬಾಲಕೃಷ್ಣ ಬದುಕಬೇಕಲ್ಲ. ಈಗ ನಾನು ಇಲ್ಲಿಗೆ ಬಂದು ಅವನು ಕೊಡುವುದಿಲ್ಲವಂತೆ ಅಂತ ಹೇಳುವಲ್ಲಿವರೆಗಾದ್ರೂ ನನ್ನ ಮಗ ಬದುಕಿ ಉಳಿತಾನಲ್ಲ. ಈ ಆಸೆಯಿಂದ ನಾನು ಸಿಂಹನಲ್ಲಿ ಕೇಳಿದೆ. ಈಗ ನಾನು ಹೋಗುವುದು ಹೌದು, ಹೋಗಿ ಬರುವುದು ಹೌದು. ಅಲ್ಲಿಯವರೆಗೆ ಬಹಳ ಹೊತ್ತಾಗುತ್ತದೆ. ಹೇಗೆ ನನ್ನ ಮಗ ಒಳ್ಳೆ ಸಿಂಹ, ಒಳ್ಳೆ ಸಿಂಹ, ಒಳ್ಳೆ ಸಿಂಹ, ಒಳ್ಳೆ ಸಿಂಹ ಬಿಟ್ಟಿತ ಮೃದು ಮಧುರವಾದ ವಾಣಿಯಿಂದ ಹೇಳಿ ನಿನ್ನ ಮಗನನ್ನು ತಕ್ಕ. ಇಲ್ಲ ಇಲ್ಲ, ಹಾಗೆ ಹೇಳಲಿಲ್ಲ, ಹಾಗೆ ಹೇಳಲಿಲ್ಲ. ಮತ್ತೆ ತಿನ್ನುವುದೇ. ಆದರೆ ಈ ಪರಿಹಾರದ ದಾರಿಯನ್ನು ಹುಡುಕಿ ನೀನು ಬರುವಲ್ಲಿಯವರೆಗೆ ಏನೂ ಮಾಡುವುದಿಲ್ಲ ಅಂತ ಹೇಳಿತು ನನ್ನ ಮಗನಿಗೆ. ಭೂಪತಿ, ನನ್ನ ಮಗ ಅಲ್ಲಿ ಆ ಸಿಂಹದ ಕದ ಎಡೆಯಲ್ಲಿ ಸಿಕ್ಕಿದ್ದಾನೆ. ಅವ ಈಗಾಗಲೇ ಅರ್ಧ ಜೀವ ಆಗಿರಬಹುದು. ನೀನು ಕೊಡ್ತೀ ಅಂತ ನಾನು ಭ್ರಮೆಯಿಂದ ಬಂದು ನನಗೆ ತಲೆಗೆಟ್ಟಿದೆ. ಹೋಗಿ ಕಪ್ಪಣೆ ಕೊಡ್ತೀಯ? ಸ್ವಾಮಿ ನಿಲ್ಲಿಸಿ. ತಮ್ಮ ಕಣ್ಣ ಕೊನೆಯಿಂದ ಬಿದ್ದು ನೀರಿ ಇಲ್ಲಿಗೆ ನೆಲಕ್ಕೆ ಬಿದ್ದರೆ ಏನಾಗಿ ಹೋಗೈತಿ? ಧರಣಿ ಪತಿಕಾ ಧರಣಿ ಪತಿಕಾ ತರುವ ಸೀಳಿಸಿ ಧರಣಿಯ ಮರಗೆನ್ನುತ್ತ ಧರಣಿಯ ಮರಗೆನ್ನುತ್ತ ಪರಿವಿಚಿತ್ರವ ಕೇಳಿ, ಈ ಪರಿವಿಚಿತ್ರವ ಕೇಳಿ ಬಂದರಾಗುವುದಕ್ಕೂ ಮುದ್ವತಿಯೂ ಸ್ವಾಮಿ. ಅಯ್ಯ, ಬ್ರಾಹ್ಮಣರ ಕಣ್ಣೀರು, ಹೆಣ್ಣಿನ ಕಣ್ಣೀರು, ಗೋವಿನ ಕಣ್ಣೀರು, ಆರ್ತರ ಕಣ್ಣೀರು ಯಾವ ನೆಲದ ಮೇಲೆ ಬಿದ್ದಿತು ಅಲ್ಲಿದ್ದ ರಾಜ ಸತ್ತ ಅಂತ ಲೆಕ್ಕ. ಅಲ್ಲ, ನಾನು ಉತ್ತರೀಯದಲ್ಲಿ ಅದನ್ನು ಒರೆಸಿಕೊಂಡಿದ್ದೆ. ಒರೆಸುವುದು ನನ್ನ ಉತ್ತರೀಯದಲ್ಲಿ. ಈ ಉತ್ತರೀಯ ಇರುವುದೇ ಅದಕ್ಕಾಗಿ, ನಿಮ್ಮ ಉತ್ತರೀಯ ಅದಕ್ಕಲ್ಲ ಇರುವುದು. ಅದು ನಮ್ಮ ಕಣ್ಣೀರು ಒರೆಸಲಿಕ್ಕೆ. ಸ್ವಾಮಿ, ನಾನು ಆಲೋಚನೆ ಮಾಡಿ. ಅಲ್ಲ, ಬೇಡ, ಯಾರಾದರೂ ಕೇಳುವುದೇ ಸರಿಯಲ್ಲ. ಸ್ವಾಮಿ, ನನ್ನ ದೇಶದಲ್ಲಿ, ನನ್ನ ಈ ರಾಜ್ಯದಲ್ಲಿ ಒಂದು ಹರಿಯೂ ಕೂಡ, ಅಂದ್ರೆ ಒಂದು ಸಿಂಹವೂ ಕೂಡ ಈ ಮಯೂರಧ್ವಜ ದೇಹದ ಅರ್ಧ ಭಾಗವನ್ನು ಕೊಡ್ಲಿಕ್ಕೆ ಸಿದ್ಧ ಅಥವಾ ಕೊಟ್ಟಾನು ಎನ್ನುವ ನಂಬಿಕೆಯಿಂದ ಹೇಳ್ತದೆ ಅಂತ. ಇದಕ್ಕಿಂತ ದೊಡ್ಡ ಶ್ಲಾಘನೆ ಇನ್ಯಾವುದು? ಈಗಲೂ ನಾನು ಎಚ್ಚೆತ್ತುಕೊಂಡು ಕೊಡದಿದ್ದೆ ಆ ಹರಿಯೂ ಕೂಡ ನನ್ನನ್ನು ಕ್ಷಮಿಸಲ, ಆ ಹರಿಯೂ ಕೂಡ ನನ್ನನ್ನು ಕ್ಷಮಿಸಲಾರನು. ಕೊಡ್ತೀಯ? ಕೊಡು. ಈ ದೇಹ ನಿನ್ನೆ ಹುಟ್ಟಿದೆ, ಇಂದು ಕಾಡಿಸಿಕೊಂಡಿದೆ, ನಾಳೆ ಬಿದ್ದು ಹೋಗುವಂಥದ್ದು. ಇದ್ದಷ್ಟು ಕಾಲ ನಾವು ಏನು ಮಾಡಿದ್ದೇವೆ, ಯಾಕಾಗಿ ಈ ದೇಹವನ್ನು ವಿನಿಯೋಗ ಮಾಡಿದ್ದೇವೆ ಎನ್ನುವುದು ವಿಷಯವೇ ಹೊರತು ದೇಹವನ್ನು ದೀರ್ಘಕಾಲ ಉಳಿಸಿಕೊಂಡಿದ್ದೇನೆ ಎನ್ನುವುದರ ಮೂಲಕವಾಗಿ ಒಬ್ಬನಿಗೆ ಸನ್ಮಾನವೂ ಇಲ್ಲ, ಒಬ್ಬನಿಗೆ ಗೌರವಾರ್ಪಣೆಯೂ ಇಲ್ಲ, ಅವನನ್ನು ಜಗತ್ತು ಕೊಂಡಾಡುವುದಿಲ್ಲ.
ಇದ್ದ ಕಾಲದಲ್ಲಿ ಏನು ಮಾಡಿದ್ದಾರೆ? ಅವನ ದೇಹ ವಿನಿಯೋಗ ಆದದ್ದು ಯಾವುದಕ್ಕಾಗಿ? ಬ್ರಾಹ್ಮಣರ ಕಣ್ಣೀರು ಒರೆಸುವುದಕ್ಕಾಗಿ, ಸಾಧನೆಗೆ ಒಬ್ಬನ ಪ್ರಾಣ ಉಳಿಸುವುದಕ್ಕಾಗಿ. ಈ ಶರೀರ ವಿನಿಯೋಗ ಆಗ್ತದೆ ಅಂತಾದ್ರೆ ಈ ಶರೀರದ ಅರ್ಧ ಭಾಗ ಬೇಕಾ? ಹಾಗೆ ಸಿಂಹ ಹೇಳಿದೆ ಶರೀರವನ್ನು ಸೀಳಿ ಕೊಡಬೇಕಾ ಅಂತ ಹೇಳಿದೆ. ನಾನು ಇಷ್ಟವರೆಗೆ ಸೀಳಿ ನೋಡಿದ್ದೇ ಇಲ್ಲ. ಈಗ ಸೀಳಿ ನೋಡಬೇಕಾದ ಕಾಲ ಬಂದಿದೆ. ಸ್ವಾಮಿ, ಸೀಳಿ ನೋಡಿದಾಗ ಗೊತ್ತಾಗ್ತದೆ. ಯಾವುದನ್ನು? ಈ ಶರೀರ ಇದನ್ನೇ ಬಳಸಿ ಒಂದಷ್ಟನ್ನಾದರೂ ಅದಕ್ಕೆ ಕೊಟ್ಟರೆ ದೇವರು ಸಂಪ್ರೀತನಾಗ್ತಾನೆ. ನಮ್ಮಲ್ಲಿ ಭೂತಯಜ್ಞ ಅಂತ ಉಂಟು ನೋಡಿ, ಪಂಚಯಜ್ಞಗಳೆಲ್ಲ. ಆ ಭೂತಯಜ್ಞವನ್ನು ಗೃಹಸ್ಥರಾದವನು ಮಾಡ್ಬೇಕಂತೆ. ಅಂದ್ರೆ ಜೀವಿಗಳಿಗೆ, ಬದುಕಿರುವ ಜೀವಿಗಳಿಗೆ ತನ್ನ ಅನ್ನದ ಒಂದು ಪಾಲನ್ನು ಹಾಕಬೇಕು. ಅನ್ನದಿಂದಲೇ ಬೆಳೆದಂತಹ ದೇಹ ಇದು. ಒಂದು ಪಾಲು ಹೋದ್ರೆ ಅನ್ನವನ್ನೇ ಹಾಕಿದ ಹಾಕಿ ಸೀಳುವುದಕ್ಕೆ ನಾನು ಸಿದ್ಧನಿದ್ದೇನೆ. ಯಾವುದೇ ರೀತಿಯಲ್ಲಿ ಎರಡನೇ ಆಲೋಚನೆ ಇಲ್ಲ. ಹೌದು, ತಾವು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಎಲ್ಲಾ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ತೇನೆ. ಹೌದು, ಹೌದು. ರಾಣಿ ಬಹಳ ಅವಸರದಿಂದ ಬಂದು ನನ್ನ ಪಾದದಲ್ಲಿ ಬಿದ್ದಿದ್ದೀಯ. ಹೌದು, ಹೇಳು ಹೇಳು ಹೇಳು, ಯಾಕೆ ಕಣ್ಣೀರು ಹೇಳು. ಪರಿಸ್ಥಿತಿ ಹಾಗೆ ಬಂದೊದಗಿದೆ. ಏನು? ನೀವು ಕರುಣಾನಿಧಿ, ಆದ್ರೆ ಇದು ಕರುಣವೇ ತರವೇ ಸ್ವಾಮಿ. ಹೀಗೆ ಯೋಗ್ಯರಲ್ಲಿ ಕರುಣೆಯನ್ನು ತೋರಿಸಬೇಕಾದ ನಮ್ಮಂತವರ ಕರ್ತವ್ಯ ಅಲ್ವೇ ಹೇಳು. ಆದ್ರೂ ಕೂಡ ನೀವು ನನ್ನ ಪ್ರಾಣಕಾಂತನಲ್ವೇ? ಹೌದು, ಪ್ರಾಣಕಾಂತ ಅಂತ ಹೇಳಿದ್ರೆ ನನ್ನನ್ನು ನಿಮ್ಮೆಡೆಗೆ ಆಕರ್ಷಿಸಿದವರು ಅಂತ. ಹಾಗಿರುವಾಗ ನೀವು ನನ್ನಿಂದ ದೂರ ಹೋದಿರಿ ಅಂತ ಆದ್ರೆ ಒಂದು ಕಬ್ಬಿಣವನ್ನು ಅಯಸ್ಕಾಂತವು ಹಿಡಿದಿರ್ತದೆ. ಅಯಸ್ಕಾಂತ ದೂರ ಹೋದ ನಂತರ ಕಬ್ಬಿಣಕ್ಕೆ ಬೆಲೆಯಲ್ಲಿದೆ. ಹಾಗೇ ಅಲ್ವೇ ಸ್ವಾಮಿ, ನಾನಿರುವಾಗ ನೀವು ನನ್ನನ್ನು ಅಗಲಿ ಅಂದ್ರೆ ಸತಿ ಪತಿಯರೆಂದ್ರು ಹಾಗೆ ಅಲ್ವೇ? ಒಂದೇ ಆಗಿರ್ಬೇಕಾದವರು ಅವರು. ನೀವು ನನ್ನ ನಗಲಿ ಮರಣವನ್ನು ಅಪ್ಪುವುದು ಸರಿಯೇ ಸ್ವಾಮಿ? ನಿನ್ನನ್ನು ಮೀರಿ ನಾನು ಧರ್ಮ ಕಾರ್ಯ ಮಾಡಬಾರದು ಅಂತ ಹೇಳಿದ್ರು. ಹಾಗೇನೂ ಅಲ್ಲ, ಆದ್ರೆ ಧರ್ಮ ಕಾರ್ಯ ಮಾಡ್ತೀರೇನೋ ನಿಜ, ಆದ್ರೆ ನಿಮಗೆ ಅವನಿಯನ್ನು ಪಾಲಿಸುವ ಹೊಣೆಯೂ ಇದೆಯಲ್ಲವೇ? ನಿಜ. ನನಗೆ ಮಾತ್ರ ಪತಿಯಲ್ಲ ನೀವು, ಅರ್ಥಾತ್ ಕೂಡ ಪ್ರಜೆಗಳೆಲ್ಲರನ್ನು ಅಪ್ಪನ ತಂದೆಯ ಉಪಾಧಿಯಲ್ಲಿ ಪರಿಪಾಲಿಸುವವರು ತಾವು. ಹಾಗಿರುವಾಗ ನೀವು ಹೊರಟು ಹೋದ್ರಿ ಅಂತಾದ್ರೆ ಸಿಂಹಾಸನದ ಗತಿ ಏನು? ಅದಕ್ಕಾಗಿ ನಾನಿರುವಾಗ ನನ್ನನ್ನೇ ಬಲಿ ಹೋಗಲಿಕ್ಕೆ ಬಿಡಿ ಸ್ವಾಮಿ. ಸತಿ ಪುರುಷ ವರ್ಧಾಂಗಿಯಾಗಿರೆ ಶಿತಿ ಮಾತನ್ನು ದಂಡಿಸದೆ ನೀವು ಹೋಗಬೇಡಿ ಸ್ವಾಮಿ.
ತನಗೀಯತಿಗೆನಲು ತನಗೀಯತಿಗೆನಲು ಕೊಟ್ಟು ಬಿಡಿ ಸ್ವಾಮಿ. ಪರಿವಾರ ಮೆಚ್ಚಿಗುರು ಮಣಿಯುತ್ತಲಕ್ಕೆ ಸ್ವಾಮಿ, ಸತಿಯು ಪತಿಯ ಅರ್ಧಾಂಗಿಣಿಯಲ್ಲಿ ವಾಮಭಾಗಿ ವಾಮಭಾಗಿ ಅಂತ ನಾನು ಕರೆದಿದ್ದೇನೆ. ಹೌದು. ಈ ಕೃಷ್ಣ ಶರ್ಮನ ಯುಕ್ತಿಯಿಂದ ಅರ್ಥಾತ್ ಅವನಿಂದಾಗಿ ಬಂದಿರುವುದೇನು ನಿಮ್ಮ ಅರ್ಧ ಭಾಗ ಬೇಕು ಅಂತಲ್ವೇ? ನಿಮ್ಮ ಅರ್ಧ ಭಾಗವನ್ನು ಕೊಟ್ಟಾಕ್ಷಣದಲ್ಲಿ ಆ ಬಾಲಕೃಷ್ಣ ಶರ್ಮನಿಗೆ ಸಿಗ್ತಾನೆ. ಹಾಗಿರುವಾಗ ನನ್ನನ್ನೇ ಕೊಟ್ಟು ಬಿಡಿ ಬ್ರಾಹ್ಮಣನಿಗೆ, ಅರ್ಥಾತ್ ಸಿಂಹಕ್ಕೆ ನಾನೇ ಬಲಿಯಾದ್ರೆ ಮುಂದೆ ತೊಂದರೆ ಏನೂ ಆಗೋದಿಲ್ಲ. ಅಲ್ಲದೆ ಇಂತಹ ಶ್ರೇಷ್ಠರಲ್ಲಿ ವಿಪ್ರರ ಎದುರೇ ನನಗೆ ಮಾತನಾಡಲಿಕ್ಕೆ ಸಿಕ್ಕಿದ್ದೇ ಅವಕಾಶ ದೊಡ್ಡದು. ಹಾಗಿರುವಾಗ ಇಂತಹ ಅವಕಾಶವನ್ನು ನಾನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ನನ್ನ ಪ್ರಾಣವನ್ನು ಇಲ್ಲಿ ಅರ್ಪಣೆ ಮಾಡ್ತೇನೆ. ನೀವು ಬಲಿಗೆ ಹೋಗುದು ಬೇಡ ಸ್ವಾಮಿ. ಎಲ್ಲರೂ ಕೂಡ ಪರಿವಾರವಾದ ಎಲ್ಲರೂ ಕೂಡ ನನ್ನ ಮಾತನ್ನು ಸರಿಯದು ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನೀವು ಬಲಿಯಲ್ಲ ಸ್ವಾಮಿ, ನನ್ನನ್ನೇ ಕೊಟ್ಟು ಬಿಡಿಬಿಡ್ತಾನೆ. ಈಗ ಒಂದು ಆಯ್ತಲ್ಲ ಮಹಾರಾಜ, ಕೆಲಸ ಕೆಟ್ಟಿತಲ್ಲ ಈಗ. ವಿಪ್ರೋತ್ತಮರೇ, ನಮ್ಮವರೆಲ್ಲ ಮಾತನಾಡ್ತಾ ಇದ್ದಾರೆ. ಹೌದು, ಇವಳು ಆಡಿದ್ದು ಸರಿ. ಹೌದು, ಹಾಗಂತ ನಿಮ್ಮಲ್ಲಿ ಹೇಳಿದ್ದು ಹರಿ. ಹೌದು, ಅದು ಏನು? ಅದೇ ಈಗ ನನಗೆ ಬೇರೊಂದು ವಿಷಯವು ನೆನಪಿಗೆ ಬಂತು. ಒಟ್ಟು ಕೆಲಸ ಕೆಟ್ಟಿದ್ದಲ್ಲ ಭೂಪತಿ. ಹೀಗೆ ಅಂತಂದು ಹೇಳಿದೆ. ತನ್ನ ಸತಿಸುತ್ತರು ಕಿಮ್ಮನಾದ ಸೀಳಬೇಕು ನೃಪನಕ್ಷಿಗಳು ಮುನ್ನುದಕ ಮೋಸರಿಸದಂತೆ ದಕ್ಷಿಣ ಭಾಗ ತಂದುಕೊಡು ನಿನ್ನಡುಗನ ಇನ್ನು ಬಿಡುವೆನಲ್ಲದಡೆಗೆ ಅಯ್ಯ ಭೂಪತಿ, ವಿಪ್ರೋತ್ತಮರೇ, ನನಗಾಗ ಹೇಳಲಿಕ್ಕೆ ಮರೆತು ಹೋಗಿತ್ತು. ನಿನ್ನ ಹೆಂಡತಿ ತುಂಬಾ ಓದಿದ್ದಾಳೆ. ಅಲ್ಲ, ಅವಳು ಹೇಳುವುದರಲ್ಲಿ ಒಂದು ತರ್ಕ ಉಂಟು. ಶಾಸ್ತ್ರ ತರ್ಕ ಧರ್ಮಾರ್ಥ ಕಾಮಗಳಲ್ಲಿ ನಾತಿಚರಾಮಿ ಅಂತ ನಾನು ಮಾತು ಕೊಟ್ಟು, ಹೌದು, ಹೆಂಡತಿ ಮೊದಲು ಮುತ್ತೈದೆ ಸಾವನ್ನು ಪಡೆಯುವ ಭಾಗ್ಯವನ್ನು ತಪ್ಪಿಸಿದೆ ಅಂತ ಆದ್ರೆ ಅವರೆಲ್ಲ ಹೇಳುವುದು ಹಾಗೆ. ಹೌದು, ಹಾಗಂತ ಧರ್ಮವನ್ನು ಆತ್ಮೋದ್ಧಾರವನ್ನೆಲ್ಲ ಲಕ್ಷ್ಯವಾಗಿಟ್ಟುಕೊಂಡವರಿಗೆ ಅದಲ್ಲ ಅಂತ ಹೇಳುವ ಹಾಗಲ್ಲ. ಅವಳು ಹೇಳ್ತಾ ಇರುವುದು ಸರಿ ಅಂತ ಉಳಿದವರೆಲ್ಲ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಈಗ ಅವರಿಗೆ ವಿರೋಧವಾದ್ದನ್ನು ನಾನು ಹೇಳುವುದು ಹೇಗೆ ಅಂತ ನನ್ನ ಸಮಸ್ಯೆ. ಹಾಗಂತ ನಮ್ಮಲ್ಲೆಲ್ಲ ಬಹುಮತವೇ ಲೆಕ್ಕಕ್ಕಿಲ್ಲ. ರಾಜ ಏನು ಹೇಳ್ತಾನೆ ಸರಿಯಾದ ಮತ, ಅದು ಒಂದೇ. ಅದ್ರ ಬಟ್ಟಿ ನನ್ನ ನಿರ್ಣಯ ಏನು ಅಂತ ನಾನು ಹೇಳಿದ ಮೇಲೆ ಅವರು ಮತ್ತೆ ಬಹುಮತದ ಮಾತಾಡುವುದಿಲ್ಲ. ಅಲ್ಲ, ನೀನು ನಿಷೇಧಿಸಬೇಕು ಅಂತ ಅಲ್ಲ. ಇದಕ್ಕೆ ಮೊದಲೇ ಸಿಂಹಕ್ಕೆ ಗೊತ್ತಿತ್ತು ಅಂತ ಕಾಣುದು ನನಗೆ. ಯಾವುದು ಹೀಗೆಲ್ಲ ಆಗ್ತದೆ. ಏನು ಹೇಳಿದೆ? ಅದು ಹೇಳಿದೆ, ಮಯೂರಧ್ವಜ ಭೂಪತಿಯ ದೇಹ ಭಾಗವೇ ಹೊರತು ಅವನ ಹೆಂಡತಿಯ ಶರೀರ ಇಡೀ ಬೇಕು ಅಂತ ಹೇಳಲಿಲ್ಲ. ಅವರಿಗೆ ಕೆಲಸ ಇಲ್ಲ. ಅಲ್ಲ, ಹೇಳಲಿಲ್ಲ. ಈಗ ಇವಳನ್ನು ನೀನು ಕರ್ಕೊಂಡು ಅಲ್ಲಿಗೆ ಬಂದಾಗ ಅದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ನನ್ನ ಮಗನನ್ನು ಯಾರು ತಿಂದು ಬಿಟ್ರೆ ಒಂದು. ಮತ್ತೆ ನನಗೆ ಈಗ ಕಾಣ್ತದೆ ಅವಳಿಗೆ ಶಾಸ್ತ್ರ ಗೊತ್ತುಂಟು, ಆದ್ರೆ ಪೂರ್ತಿ ಗೊತ್ತಿಲ್ಲ. ಅವಳೆಂತದ್ದು ವಾಮಾಂಗಿ ಅಲ್ವಾ? ಸಿಂಹ ಹೇಳಿದ್ದು ವಾಮಾಂಗವನ್ನು ದಕ್ಷಿಣ ಭಾಗವನ್ನು ಹೇಳಿದ್ದು. ಏನಂತ ಮತ್ತೆ ಇನ್ನೊಂದು ಹೇಳಿದೆ, ಹೇಳ ಹೇಳಿಬಿಡಿ. ಇಷ್ಟೇ ಹೇಳಿದವೆಲ್ಲ ಅದನ್ನು ಉಳಿಸಿಬಿಡಿ. ಮತ್ತೆ ಪುನಃ ಇನ್ನೇನಾದರೂ ಅಂತ ನೀವು ಯೋಚನೆ ಮಾಡಬಾರ್ದಲ್ಲ. ಅಲ್ಲ, ಮತ್ತೆ ನೀವು ಅದೊಂದು ಹೇಳಲಿಕ್ಕೆ ಉಳಿದಿತ್ತು ಅಂತ ಹೇಳಿದ್ರೆ ಅಲ್ಲ, ಏನು ಉಳಿದಾಗ ಕಾಣುವುದಿಲ್ಲ ಎಲ್ಲ. ಅದು ತಾವು ಹಾಗೆ ಹೇಳಿ ಎಲ್ಲ ಮುಗಿಯಿತು ಕಾಣ್ತದೆ, ಅದಿದು ಕೊನೆ ಇತ್ತು. ಅಂತೂ ಮುಗಿಸುವುದು ನೀವೇ ಮುಗಿಸಬೇಕು. ಇಲ್ಲಪ್ಪ, ಈಗ ಮುಗಿಸುವುದರಲ್ಲಿರುವುದು ಅಯ್ಯ, ಅನ್ಯರಿನ್ ಕೊಲಿಸಲಾಗದು. ಮಹಾರಾಜನ ದಕ್ಷಿಣ ಭಾಗವನ್ನು ತರುವುದೇ ಹೌದಾದರೂ ಇನ್ನೊಬ್ಬರಿಂದ ಆಗಲಿಕ್ಕಿಲ್ಲ. ಹಾಗಾದ್ರೆ ನಾನೇ ಕೊಯ್ದು ಹಾಗಲ್ಲ. ಒಂದು ಬದಿಯಲ್ಲಿ ನಿನ್ನ ಪತ್ನಿ, ಮತ್ತೊಂದು ಬದಿಯಲ್ಲಿ ನಿನಗೊಬ್ಬ ಮಗ ಇದ್ದಾನೆ. ನನ್ನ ಮಗ ಇದ್ದ ಒಳಗಿದ್ದ. ಸಿಂಹಕ್ಕೆ ಗೊತ್ತುಂಟು ಅಂತ ಕಾಣ್ತದೆ. ಅದು ಹೇಳಿತ್ತು. ಇನ್ನೊಂದು ಬದಿಯಲ್ಲಿ ಅವನ ಮಗ. ಇಬ್ಬರು ನಿಂತು ಒಬ್ಬನೇ ಮಗನ ಒಬ್ಬನೇ ಮಗ. ಇಲ್ಲದಿದ್ದ ಅವ ಯಾರು ಅಂತ ಇನ್ನು ಪುನಃ ಕೇಳಲಿಕ್ಕೆ ನಾನು ಅಲ್ಲಿಗೆ ಹೋಗಬೇಡುವ. ನೆತ್ತಿಯಿಂದ ಸೀಳುತ್ತಾ ಬರಬೇಕಂತ ಕರಕಚವನ್ನು ಹಿಡಿದು
ಕತ್ತರಿಸ್ತಾ ಸಿಂಹ ಹೇಳಿದ್ದು ಮಾರ ಎಂತ ಕ್ರೌರ್ಯ ಸಿಂಹ ಅಲ್ಲಲ್ಲ, ಆ ಸಿಂಹ ಕೊಯ್ದು ತಿನ್ನಬೇಕು ಅಂತ ಹೇಳಿತಲ್ಲ. ಹೌದು ಹೌದು, ಸಿಂಹ ಕೊಯ್ದು ತಿನ್ನುವ ಅಭ್ಯಾಸ ಇಲ್ಲ 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 ಇಲ್ಲ, ಸಿಂಹ ಕೊಯ್ದದ್ದನ್ನು ಉಳಿದವರೆಲ್ಲಾದ್ರೂ ತಿಂತಾರೋ ಏನೋ. ಯಾಕಂದ್ರೆ ಅದರಲ್ಲಿ ಅಂದ್ರೆ ಮಾತನಾಡುವುದರಲ್ಲಿ ನರನ ಅಂಶ ಉಂಟು, ಈ ಕೊಯ್ದು ತಿನ್ನುವುದರಲ್ಲಿ ನರನ ಅಂಶ ಉಂಟು. ನರಹರಿಯೋ ಅಂತ ಅಲ್ಲ, ಕೇಳಿ ನನಗೆ ಅಷ್ಟೆಲ್ಲ ಅರ್ಥ ಆಗುದಿಲ್ಲ. ಅಲ್ಲ, ನಾನು ಆಲೋಚಿಸುವುದಷ್ಟು ನನ್ನ ಆಲೋಚನೆ ತಪ್ಪಿರ್ಬೋದು. ನನ್ನ ನರ ಹರಿಯುವ ಅಂಟಿಗೆ ಕೊಯ್ಯಬೇಕಂತೆ. ಕೊಯ್ಯುವಾಗ ಕಣ್ಣಿನಲ್ಲಿ ನೀರು ಬರಬಾರ್ದು, ಕಣ್ಣೀರು ಹಾಕಬಾರ್ದು, ದುಃಖ ಪಡಬಾರ್ದು, ಸಂಕಟ ಆಗಬಾರ್ದು ಅಂತ ಸಿಂಹ ಅಲ್ಲ. ಸಂಕಟ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ಕಣ್ಣೀರು ಬರಬಾರ್ದು. ಕೆಲವರಿಗೆ ಹಾಗಾಗ್ತದೆ. ಕೃಷ್ಣಾರ್ಪಣ ಇದ್ದದ್ದೆಲ್ಲ ಹೋಯ್ತು ಅಂತ ಕಣ್ಣೀರು ಹಾಕಿ ಕೃಷ್ಣಾರ್ಪಣ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ? ಅಲ್ಲ, ಕೊಟ್ಟು ಕೆಟ್ಟೆ ಅಂತ ಹೇಳುವವರು ಇರ್ತಾರೆ. ಇದ್ದಾರೆ. ಸಿಂಹ ಕಣ್ಣೀರು ಹಾಕಬಾರದು ಹೇಳಿದೆ, ಅದು ಹೇಳಿದ್ದು ಸರಿಯಾಗಿದೆ. ಇಷ್ಟು ಹೇಳಿದ ಸಿಂಹ ಈಗ ಕಾಯ್ತಾ ಉಂಟು ಭೂಪತಿ, ನಾನು ಹೋಗಿಲ್ಲ. ಇಷ್ಟು ಚೆನ್ನಾಗಿ ಹೇಳ್ತೀನಿ, ನನಗೆ ಬೇಸರ ಯಾಕೆ? ಆ ಸರವನ್ನು ಕಟ್ಟಿಕೊಳ್ಳುವುದೇ ಯಾಕೆ? ಕುತ್ತಿಗೆ ಇನ್ನೊಂದು ಕೊನೆಗೆ ಕಟ್ಟುವಂಥದ್ದು ಹೇಳುವಂಥದ್ದು ಉಂಟಂತೆ. ಸಂಯಮನಿ ಪಟ್ಟಣದ ಯಮ ಕಟ್ಟುವ ಪಾಶ, ಎಳೆದೊಯ್ಯುವ ಪಾಶ, ಅದು ತಪ್ಪಿತಲ್ಲ. ಹರಿಗೆ ಅರ್ಪಿಸುವುದಕ್ಕಾಗಿ ಕಾಯ ಉಪಯೋಗ ಆಗುತ್ತದೆ ಅಂತ ಹರಿ ರೂಪದಲ್ಲಿಯೇ ಬಂದಂತಹ ಬ್ರಾಹ್ಮಣ. ನಾವು ಹಾಗೆ ನಂಬುವರು. ನಾನು ಆರಂಭದಿಂದ ಅದನ್ನು ಹೇಳಿದ್ದೇನೆ. ಬ್ರಾಹ್ಮಣ ಅಂದ್ರೆ ದೇವರು, ಅತಿಥಿ ದೇವೋ ಭವ. ಆ ಅತಿಥಿ ದೇವರಿಗೆ ಅತಿಥಿಯನ್ನು ಶ್ರೀಮನ್ನಾರಾಯಣ ಅಂತ ನಂಬಿದವರು ನಾವು. ಹಾಗಾಗಿ ಕೊಡುವುದನ್ನು ಯಾರಿಗೆ ಕೊಡ್ಲಿ, ಏನನ್ನೇ ಕೊಡ್ಲಿ, ಕೃಷ್ಣಾರ್ಪಣ ಬುದ್ಧಿಯಿಂದ ಕೊಡು. ಕೊಟ್ಟದ್ದು ಇದಂ ನಮಮ ಅಂತ ಹೇಳಿಕೊಳ್ಳುವರು ನಾವು. ಬೇಸರವೇ ಇಲ್ಲ. ಎಂತ ಮನುಷ್ಯ ಈ ಶರೀರ ನಮಗೆ ನಮ್ಮ ಹಿರಿಯರಿಂದ ಬಂದದ್ದು. ನಮ್ಮ ದೇವರು ಈ ಶರೀರ ನಿನಗೆ ಇಂತಿಷ್ಟು ಕಾಲ ಇರಲಿ, ಇಂಥದ್ದಕ್ಕೆ ಇರಲಿ ಅಂತ ಬರೆದಿರ್ಬೇಕು. ಬರೆದದ್ದೇನು ಅಂತ ಓದ್ಲಿಕ್ಕೆ ನಮ್ಮಂತ ನನಗೂ ಬರುವುದಿಲ್ಲ. ನಮ್ಮ ಹಣೆ ಬರ ಓದುವವರು ಯಾರಿದ್ದಾರೆ? ದೇವರೇ ಇರಬೇಕು. ನನ್ನ ಹಣೆ ಬರ ಓದಲಿಕ್ಕೆ ನನಗಾಗುವುದಿಲ್ಲ. ಆದ್ರೆ ಇನ್ನೊಬ್ಬರ ಹಣೆ ಬರ ಓದುವುದಿಲ್ಲ. ಈಗ ನನ್ನ ಮಗನ ಹಣೆ ಬರ ಓದಲಿಕ್ಕೆ ಆಯ್ತಾ? ಈಗ ನನ್ನ ಹಣೆ ಬರ ಓದಲಿಕ್ಕೆ ನಿಮಗಾಗ್ತದೆ ಅಂತ ಹೇಳಿ ಸರಿ ಮಾಡ್ಬೋದು. ಒಳ್ಳೆ ದಾರಿಗೆ ಕರ್ಕೊಂಡು ಹೋದ್ರೆ ಆಯ್ತಲ್ಲ. ಅಲ್ಲ ತೊಂದರೆ ಇಲ್ಲ. ಈಗ ನಾನು ಹೊರಡುತ್ತೇನೆ. ಅಲ್ಲಲ್ಲ, ಹಾಗಲ್ಲ ಹೇಳಿದ್ರೆ ನನ್ನನ್ನು ಒಳ್ಳೆ ದಾರಿಗೆ ಹಚ್ಚುವುದಕ್ಕೆ ತಾವು ತೊಡಗಿದ್ದೀರಿ ಅಂತ ನನಗೆ ಬೇಸರ ಇಲ್ಲ. ಈ ಶರೀರ ತಮ್ಮ ಮಗನ ಪ್ರಾಣ ಉಳಿಸಲಿಕ್ಕೆ ಬಾಲಕೃಷ್ಣನಿಗಾಗಿ ಉಪಯೋಗ ಆಗುತ್ತದೆ ಅಂತ ಹೌದೌದು. ಎಷ್ಟು ದೊಡ್ಡ ಒಂದು ಕಾರ್ಯ ಮಾಡಿದ ಹಾಗಾಯ್ತು. ನಾನು ಈ ಒಂದು ಇಳಿ ವಯಸ್ಸಿನಲ್ಲಿ ಯಾಗ ಮಾಡುವುದರ ಮೂಲಕವಾಗಿ ದೇವರನ್ನು ಕಾಣಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಯಾಗಕ್ಕೆ ತೊಡಗಿದ್ದೇವೆ. ಇದು ಯಾಗ ಶಾಲೆ ಅರ್ಥ ಆಗಲಿಲ್ಲ. ಈಗ ಯಾಗ ನಿಂತಿದೆ. ಯಾಗದ ಬದಲಿಗೆ ಯಾಗದಲ್ಲೂ ಮಾಡಬೇಕಾದ ಸರ್ವ ಸಮರ್ಪಣೆ ಯಾಗ, ಅದು ವಾಸುದೇವ ಪ್ರೀತ್ಯರ್ಥವಾಗಿ. ಅದರ ಬದಲಿಗೆ
ಈಗ ಇದನ್ನೇ ಅರ್ಪಣೆ ಮಾಡಿ, ಈ ಶರೀರವನ್ನೇ ಅರ್ಪಣೆ ಮಾಡಿ ಭಗವದರ್ಪಣವಾದ ವಾಸುದೇವ ಸಂಪ್ರೀತಿ ಆಗ್ತದಲ್ಲ, ಅದೇ ಒಳ್ಳೆಯದಲ್ಲ. ಹಾಗಾಗಿ ನಾನು ಸಿದ್ಧನಿದ್ದೆ. ನನ್ನ ಮಗ ಅಮಲಿ ಮಗನೇ ಚಿಂತೆ ಮಾಡೋಣ, ಹೆಚ್ಚಾಗ್ತಿಲ್ಲ. ಗಣಿಸಬೇಡ ನಾರಾಯಣನನ್ನು ಅರ್ಚಿಸಬೇಕಪ್ಪ. ಈ ಯಾಗ ಸಂಕಲ್ಪವಾದದ್ದು. ಹರಿ ಶರಣ ರಾಜ್ಯ ಪಾಲಿಸು ಮಗನೇ, ಪೂರ್ವಾಭ್ಯದ ಎಲ್ಲಿದ್ದಾನೆ ನಮ್ಮ ಮಂತ್ರಿ? ಬಹಳ ಹಳಬರು. ಇನ್ನು ಸರ್ವಧರ್ಮಿಣನೇ ರಕ್ಷಿಸುತ್ತೀರು. ಗರುಳಿಸದಿರು ಮೂಢಜನರೋಳು ಬ್ರಾಹ್ಮಣರನ್ನು ಸರಿಯಾಗಿ ನೋಡಿಕೊಂಡು ನಿನ್ನ ಸರ್ವಾತ್ಮಕನು ಕಾಯ್ದಾಡಿದರೋಳು ಸರ್ವಾತ್ಮ ಶ್ರೀಹರಿ ನಗನೆ ಚಿಂತಿಸದಿರು ಮನದಲ್ಲಿ. ತಾಮ್ರಧ್ವಜ ತೀರ್ಥರೂಪರೇ, ನೀನು ತಾಮ್ರಧ್ವಜ. ಧ್ವಜದಲ್ಲಿ ಮಯೂರ ಆಗಬೇಕು ಅಂತ ಬಯಸಿದವ. ಹಾಗೆಂದು ಗರಿ ಕೆದರಿ ಬಿಚ್ಚಿ ಮಯೂರ ಕುಣಿಯಬೇಕು ಅಂತ ಆದರೆ ವರ್ಷಧಾರೆ ಕಾಣಿಸಿಕೊಳ್ಳಬೇಕು, ಮಳೆಯ ಹನಿಗಳು ಬೀಳಬೇಕು. ಈಗ ಶ್ರೀಕೃಷ್ಣನ ಕಾರುಣ್ಯದ ಕೃಪೆಯ ವರ್ಷ ಸುರಿಯುತ್ತದೆ ಅಂತ ಆದರೆ ಈ ಮಯೂರ ಗರಿಬಿಚ್ಚಿ ಕುಣಿಯುವಾಗ ಹರ್ಷಗೊಳ್ಳಬೇಕಾದ ಮನಸ್ಸಿನ ಮೂಲೆಯಲ್ಲಿ ಚಿಂತೆ ಮಾಡಬೇಡ. ಕಲ್ಲಣ ತಂದೆ ಚಿಂತೆ ಮಾಡಬೇಡ. ಜೀವದ ವಾಕ್ಯಕರಣ ಅಂತ ಮಾತು. ಜೀವಂತವಾಗಿರುವಾಗ ತಂದೆಯ ಮಾತನ್ನು ಯಾವ ಪುತ್ರನು ನೆರವೇರಿಸುತ್ತಾನೆ ಅವನೇ ಧರ್ಮಪುತ್ರ ಅಂತ ವ್ಯಾಖ್ಯಾನಿಸಲ್ಪಡುತ್ತಾನೆ. ಈ ಶರೀರ ನಿಮ್ಮ ಕಾರಣದಿಂದ ತನೂಭವತ್ವ ಹೊಂದಿ ಸಾರ್ಥಕ್ಯದಿಂದ ಮಿಂದಿದೆ. ಈ ಶರೀರವನ್ನು ತ್ಯಾಗ ಮಾಡಿ ಆ ವಿಪ್ರನ ಮಗನಿಗೆ ಪರ್ಯಾಯವಾಗಿ ಒದಗಿಸುವಲ್ಲಿ ಸಶಕ್ತವಾಗುತ್ತದೆ ಅಂತ ಭಾವಿಸಿದ್ರೆ ಅದೂ ಊರ್ಜಿತವಾಗದೆ ಹೋದಾಗ ಹೇಗೆ ಕಣ್ಣಂಚಿನಲ್ಲಿ ಕಂಪನಿ ಬೀಳದೆ ಹೋದೀತು ತೀರ್ಥರು. ಮಗನೇ, ಹಾಗೆ ಚಿಂತೆ ಮಾಡಬೇಡ. ನಿನಗೆ ನಿರೂಪಿಸಿದಂತಹ ಕಾರ್ಯ ಆಗಲಿಲ್ಲ ಎಂದದ್ದಕ್ಕೆ ಒಂದು ಕ್ಷಣ ನನಗೆ ಮಕ್ಕಳನ್ನು ಪಡೆಯುವುದೆಲ್ಲ ನರಕ ವಿಮುಕ್ತಿಗಾಗಿ. ಹೌದಪ್ಪ, ಉನ್ನಾಮ ನರಕ ತ್ರಾಯತೆ ಇತಿ ಪುತ್ರಃ ಎಂಬುದಾಗಿ ಮಕ್ಕಳ ಬಗ್ಗೆ ಹೇಳ್ತಾರೆ. ಪದೇ ಪದೇ ನೀವು ಆದರೂ ನಾನು ಅದನ್ನೀಗ ಚಿಂತೆ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ನರಕದಿಂದ ವಿಮುಕ್ತನಾಗುವುದಕ್ಕೆ ಸಾಕಷ್ಟು ದಾರಿಗಳಿವೆ. ಧರ್ಮಸ್ಯ ಮುಖಾನಿ ಭಿನ್ನಾನಿ. ಆ ಧರ್ಮದ ಮಾರ್ಗದಲ್ಲಿ ಪ್ರಪತ್ತಿಯನ್ನು ಹೊಂದಬೇಕಾದ್ರೆ ನಾನಾ ಬಗೆಯಲ್ಲಿ ಆಲೋಚನೆ ಮಾಡುವುದು. ಮಕ್ಕಳನ್ನು ಪಡೆದೇ ಪುಣ್ಯಾತ್ಮನಾಗಬೇಕಾಗಿ ಏನೂ ಇಲ್ಲ. ಹಾಗಾಗಿ ನೀನು ಆ ಕುರಿತಾಗಿ ಇನ್ನೂ ಚಿಂತಿಸಬೇಡ. ನನ್ನಿಂದಲಾಗಿ ತಂದೆಯವರ ನಿರೂಪ ಹುಸಿಯಾಯಿತು, ಚಿಂತೆ ಮಾಡಬೇಡ. ಈಗ ಇನ್ನು ಮಾಡಬೇಕಾದ್ದು ನನ್ನಿಂದ ಅನಂತರದಲ್ಲಿ ರಾಜ್ಯವನ್ನು ಕಾಯುವುದು ಹೇಗೆ, ವರ್ತಮಾನ ಭವಿಷ್ಯ ಹೇಗೆ. ಒಂದು ಮಾತು ಹೇಳ್ತೇನೆ. ಒಂದು ಮಾತು ಅಂದ್ರೆ 11 ಮಾತು, 11 ಮಾತು ಅಂದ್ರೆ 1001 ಮಾತು. ನೀನು ಹಾಗಾದ್ರೆ ಎಣಿಸಬೇಕು. ನಮ್ಮ ವೈದ್ಯಾನಿ ಮಂತ್ರಿ ನಕುಲ ಧ್ವಜ, ನಾನು ಮಯೂರ ಧ್ವಜ. ಮಯೂರ ಧ್ವಜ ಅಂದ್ರೆ ಷಣ್ಮುಖನಿಗೊಂದು ಹೆಸರುಂಟ. ಹೌದು, 6 ಮುಖದವ ಶಿಖಿ ಧ್ವಜ. ಹೌದು, ಅವ ನಕುಲ ಧ್ವಜ. 2 ಕಾಮಕ್ಕೆ ಅಂದ್ರೆ ಸರ್ಪಕ್ಕೆ ವಿರುದ್ಧ. ರಾಜನಾದವನಿಗೆ ಬಹಳ ದೊಡ್ಡ ನಿಯಂತ್ರಣ ಇರಬೇಕಾದದ್ದು ತನ್ನ ಕಾಮನೆಗಳ ಮೇಲೆ ನಿಯಂತ್ರಣ. ನಕುಲ ಧ್ವಜ ಬಹಳ ಹಳಬ. ರಾಜನಾದವನು ಎಷ್ಟು ಮುಂದೆ ಹೋಗಬೇಕು ಅದನ್ನೆಲ್ಲ ನಿಯಂತ್ರಿಸುತ್ತಾ ಬುದ್ಧಿಯ ಸ್ಥಾನದಲ್ಲಿದ್ದು ಕೆಲಸ ಮಾಡಿದವು.
ಹಳೆ ಮಂತ್ರಿಗಳನ್ನೆಲ್ಲ ಹೊಸ ಅಧಿಕಾರಿಗಳು ಬಿಟ್ರೆ ಅವರ ಅಧಿಕಾರ ಹೇಗಿರ್ಬಹುದು ಅಂತ ಅಲ್ಲೇ ಆಲೋಚನೆ ಮಾಡಬಹುದು. ನೀನು ಹಾಗಾಗಬೇಕು. ಅನುಭವಿಕನಾದಂತಹ ನಾವಿಕನ ಕೈಯಲ್ಲಿ ಹೌದು, ಅದು ಆಚೆಗೆ ಆಗ ಮಾತ್ರ ಹರಿಗೋಲು ದಡ ಇಲ್ಲದೆ ಹೋದರೆ ಹರಿ ಗೋಲು ಅಂತ ತಳ ಸೇರಬೇಕಾದ ಸ್ಥಿತಿ ಬಂದಿತ್ತು. ಹೌದು. ತಾಮ್ರಧ್ವಜ ಬಹಳ ಮುಖ್ಯವಾಗಿ ಬ್ರಾಹ್ಮಣವಸ್ಯ ಮುಖಮಾಸಿ. ಬ್ರಾಹ್ಮಣರು ಅಂದ್ರೆ ಪರಮಾತ್ಮನ ಮುಖ ಸ್ಥಾನದಲ್ಲಿರುವವರು. ಬುಧವ್ರತಕ್ಕೆ ಹೊಂದಿಸಿಯೇ ಅಲ್ವೇ ಶುಭ ಕಾರ್ಯಕ್ಕಾಗಿ ನಾವು ತೊಡಗು. ತಪಸ್ಸುಳ್ಳವರು, ಪ್ರಾಜ್ಞತೆ ಉಳ್ಳವರು, ತ್ರಿಕಾಲ ಜ್ಞಾನಿಗಳು ಆದಂತಹ ಬ್ರಾಹ್ಮಣರನ್ನು ದಾನ ಧರ್ಮಗಳಿಂದ ಅವರನ್ನು ತಣಿಸಿ ನಮಗೆ ಸದಾ ಅವರ ಆಶೀರ್ವಾದದ ತಂಡೆಳಲು ಇರುವ ಹಾಗೆ ನೀನು ನೋಡಿಕೊಳ್ಳಬೇಕು. ಧ್ವಜ ಪರಂಪರೆಯನ್ನು ಅರಳಿಸುವ ಬ್ರಾಹ್ಮಣರ ಧ್ವಜ ಪರಂಪರೆಯನ್ನು ಬೆಳೆಸುವ ದೀಕ್ಷೆಗೆ ನಾನು ಕಂಕಣಬದ್ಧನ. ಬ್ರಾಹ್ಮಣರ ಎದುರು ತಲೆ ತಗ್ಗಿಸಬೇಕು ಹೊರತು ಎದೆ ಉಬ್ಬಿಸಬಾರದು. ಅಷ್ಟು ನೀನು ಕರ್ತವ್ಯ ಪರತೆ ಉಂಟು ಅಂತಾದ್ರೆ ಅಪ್ಪ ನಮ್ಮ ಪ್ರಜೆಗಳಿದ್ದಾರೆ ನೋಡಿ, ಯಾವತ್ತೂ ನಮ್ಮ ಮುಖದಲ್ಲಿ ಏನುಂಟು, ನಮ್ಮ ಮುಖದಲ್ಲಿ ಒಂದು ಗೆರೆ ಬಿದ್ದರೆ ಅವರ ಮುಖದಲ್ಲಿ 12 ಗೆರೆ ಬಿದ್ದರೆ ನಾವು ಕನ್ನಡಿ ನಮಗೆ ಅವರ ಮುಖ ನೋಡಿದರೆ ಸಾಕು. ನಮ್ಮ ಮನೆ ಮಕ್ಕಳಿದ್ದ ಹಾಗೆ ನನಗೆ ನೀನು ಒಬ್ಬ ಮಗ ಅಪ್ಪ. ಈ ರತ್ನಾಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ಸಾಕಿದ್ದೆ. ನಾನು ಕಡಲು ದೊಡ್ಡದು ಅಂತ ತಪ್ಪಾಗಿ ತಿಳಿದಿದೆ, ನಿಮ್ಮ ಒಡಲೇ ದೊಡ್ಡದು ಮಗನೇ. ಆ ಮಕ್ಕಳ ನೀನು ಕೂಡ ನೋಡಿಕೊಂಡು ಬರಬೇಕು. ನಿನಗೆ ಮಕ್ಕಳು ಹುಟ್ಟದಿದ್ರು ಇವರನ್ನು ಮಕ್ಕಳು ಅಂತ ನೀನು ನೋಡ್ಕೊಳ್ಬೇಕು. ಅಂತ ಹೊಣೆಗಾರಿಕೆ ಇದ್ದವನು ಮಾತ್ರ ಪ್ರಭು ರಾಜಾರಂಜಕನಾಗಬಲ್ಲ. ಅಲ್ಲದಿದ್ದೆ ಪ್ರಜಾಭಂಜಕನಾಗುತ್ತಾನೆ. ನೀನು ಪ್ರಜಾರಂಜಕನಾಗ 100 ಕಾಲ ವಿಪ್ರರ ಹರಕೆಯಿಂದ ತಪಸ್ವಿಗಳ ಆಶೀರ್ವಾದದಿಂದ ಬುದ್ಧಿಯನ್ನು ಹೊಂದಿದಂತಹ ಮಂತ್ರಿಗಳ ನೆರವಿನಿಂದ ರಾಜ್ಯವನ್ನು ಆಳಬೇಕು. ಆಳಬೇಕು. ಒಂದು ಲೌಕಿಕ ಸಂದೇಹ ಉಳಿದವರಿಗಾದರೆ ಇದರಲ್ಲಿ ವ್ಯಂಗ್ಯ ಕಾಣಿಸಿತು, ನಿಮ್ಮ ಮುಂದೆ ವ್ಯಂಗ್ಯ ಇಲ್ಲ. ತೀರ್ಥ ರೂಪರು ನೀವು. ಆದರೆ ಒಂದುಂಟು, ಅಶ್ವಮೇಧ ಮಾಡ್ಲಿಕ್ಕೆ ಮಾತ್ರ ಹೇಳಬೇಡಿ ಮಗನೇ. ಅಶ್ವಮೇಧವನ್ನು ಮಾಡಲೇಬೇಕಾದ ಕರ್ತವ್ಯ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ? ತಂದೆ ಮಾಡದೇ ಇದ್ದ ಕರ್ಮ, ತಂದೆ ಮಾಡಬೇಕಾಗಿದ್ದ ಕರ್ಮ, ಇದೆಲ್ಲವನ್ನೂ ಮಾಡಿ ಪೂರೈಸಿ ತಂದೆಯ ಸದ್ಗತಿಯನ್ನು ಮಾಡುವನು ಯಾರು ಹೇಳು? ನೀನು ಮಾಡುವುದಿಲ್ಲ ಅಂತ ಹೇಳ್ಬಾರ್ದು. ಪುತ್ರ ಯಾಕೆ? ಪುತ್ರನ ಅಧಿಕಾರ ಮಾತ್ರ ಅಲ್ಲ, ಅವನಿಗೆ ಕರ್ತವ್ಯವೋ. ಕ್ಷಮಿಸಿ. ಯಾಕೆ? ಕ್ಷಮಿಸಿ. ಯಾಕೆ? ಉತ್ತರದಲ್ಲಿ ಇದಕ್ಕೆ ಉತ್ತರವು. ಧರ್ಮರಾಯನಲ್ಲಿಗೆ ನಾರದರು ಬಂದ್ರ, ಅವನ ಅಪ್ಪನಾದಂತಹ ಪಾಂಡವಿಗೆ ಒಳ್ಳೆಯ ಸ್ಥಾನಮಾನ ಇಲ್ಲ ಅಂತ ಹೇಳಿದ್ದನ್ನು ಕೇಳಿದಾಗ ಧರ್ಮರಾಯ ಏನು ಕೇಳಿದ? ನಾನು ಏನು ಮಾಡಬೇಕೀಕೆ? ಉಚ್ಚ ಸ್ಥಾನ ಪ್ರಾಪ್ತಿಗೆ ಏನು ಮಾಡಲಿ? ಕೇಳಿದ್ದಕ್ಕೆ ನಾರದರು ಹೇಳಿದ್ದೇನೆ, ಮಾಡು ರಾಜಸೂಯಾಧ್ವರವನ್ನು ಸಂಕಲ್ಪಿಸು. ಅವನು ಯಾರೆಲ್ಲಾದ್ರೂ ಕೇಳಿದ ನಾನು ಮಾಡ್ಬೇಕಾ ಇಲ್ಲವೇ ಇಲ್ಲ. ಕೃಷ್ಣ ಕೈಗೊಂಡ ನೀ ವ್ರತಗಳ ಹೌದಾ? ಅದು ಮಗನಾಗಿ ಮಾಡ್ಬೇಕಾದ ಸರಿ. ಮಾಡುವುದಿಲ್ಲ ಎನ್ನುವಂತಹ ಮಾತು ಬರಬಾರದು ಮಗನೇ. ನರನಾರಾಯಣರನ್ನು ಅವರು ಬೇರೆ ಬೇರೆ ಅಂತಲ್ಲ ತಿಳಿದವರು ಹೇಳಿದ್ದಾರೆ. ನರನೇ ನಾರಾಯಣ, ನಾರಾಯಣ ನರನಾರಾಯಣರು ಎಲ್ಲಿದ್ದಾರೆ ಅಲ್ಲಿ ಧರ್ಮ ಇದೆ, ಧರ್ಮ ಇದ್ದಲ್ಲಿ ಜಯ ಇದೆ. ಹಾಗಾಗಿ ಅವರನ್ನೇ ಜಯಿಸ್ತೇನೆ ಅಂದ್ರೆ ಶಕ್ತಿಯಿಂದ ಅಲ್ಲ ಮಗನೇ, ನಮ್ಮ ಶಕ್ತಿ ಭಕ್ತಿಯಿಂದ ಗೆಲ್ಲಬೇಕು. ಹಾಗಾಗಿ ಪೂಜಿಸು, ನರನಾರಾಯಣರ ಪೂಜಿಸು, ಯಾಗವನ್ನು ಪೂರೈಸು. ಇನ್ನು ಅದಕ್ಕಾಗಿ ಏನೆಲ್ಲ ಮಾಡಬೇಕು ಉಳಿದ ಸ್ವಪಸ್ತರಗಳನ್ನೆಲ್ಲ ಸಿದ್ಧಪಡಿಸಿ ಸುಸಾಂಗವಾಗಿ ನಿರ್ವಿಘ್ನವಾಗಿ ಅದು ಮುಂದುವರೆದು ಗತಿ ಕಾಣುವ ಹಾಗೆ ಮಾಡಿ. ಮಹಾರಾಜ ಸಿಂಹ ನನ್ನ ಮಗ ಇಬ್ಬರು ಗರಗಸ ಹಿಡ್ಕೊಂಡು ಸಿದ್ಧರಾಗಿದ್ದಾರೆ. ನನ್ನನ್ನು ಕೊಯ್ಯುವುದಕ್ಕಾಗಿ ವಿಶೇಷವಾಗಿ ಸ್ತಂಭಗಳನ್ನು ಸ್ಥಾಪನೆ ಮಾಡಿದ್ದಾರೆ. ನಾನು ಅಲ್ಲಾಡಿ ಓಡಬಾರದು. ಅದಕ್ಕೋಸ್ಕರವಾಗಿ ಗರಗಸದಿಂದ ಆರಂಭ ಮಾಡಿ. ಇದೇನಿದು ನಿನ್ನ ಕಣ್ಣುಗಳನ್ನು ನೀರು ಸುರಿಯುತ್ತಾ ಉಂಟು. ನಾನು ಆಡಿದ್ದೇನೆ ಮುನ್ನ ಕಂಗಳಳುವುದ
ಕೊಡುವಾಗ ಮೋಸರಿಸದಂತೆ ಕೊಡಬೇಕು ಅಂತ ಸಿಂಹ ಹೇಳಿದೆ ಅಂತ. ಈಗ ಕಣ್ಣೀರು ಸುರಿಸುವುದು ಸಾಕಾಗಿ, ನಿನ್ನ ಧರ್ಮವೂ ಸಾಕು, ನಿನ್ನ ದುಃಖವೂ ಸಾಕು. ನೀನು ನಿನಗಾಗಿ ಕಣ್ಣೀರು ಸುರಿಸುವ ಮಗ ಇದ್ದಾನೆ, ಹೆಂಡತಿ ಇದ್ದಾಳೆ, ಏನು ಸಾವಿರ ಸಾವಿರ ಪ್ರಜೆಗಳಿದ್ದಾರೆ, ಅವರೊಟ್ಟಿಗೆ ಭೋಗಭಾಗ್ಯಗಳನ್ನೆಲ್ಲ ಅನುಭವಿಸ್ತಾ ಇರು. ಏನು ನನಗೆ ಹುಚ್ಚು, ನನಗೆ ತಲೆಗೆಟ್ಟಿದೆ, ನಾನು ಬಂದದ್ದೇ ಸುಮ್ಮನೆ. ಹೋಗೋಣ ಮಗನೇ ನೀ ಹತ್ತಿರವಿದ್ದೆನ ಭಗವಾನ ಕಟ್ಟು ಧನ ಬಿಟ್ಟೆಯ ಹೋಗ ಹೋಗ್ತೆಯ ಸೀಳಿದರನ್ನ ಮಗವನ್ನು ಮತ್ತೆ ಜೋಡಿಸಿದ್ದರಿಂದ ಮಾತಾಡ್ಲಿಕ್ಕಾಯ್ತು. ಹೌದು, ಕಷ್ಟ ಆಗುತ್ತಿರ್ಲಿಲ್ಲ. ಸುರಿದ ಕಣ್ಣೀರನ್ನು ನೋಡಿ ನಾನು ಮನಪೂರ್ವಕವಾಗಿ ಕೊಡ್ಲಿಲ್ಲ ಅಂತ ಆಕ್ಷೇಪಿಸಿ ಹೊರಟೆ ಹೋದ್ರ ದಾರಿ ಎಲ್ಲಿಂತ ಗೊತ್ತಾಗಲಿಲ್ಲ. ಅಷ್ಟು ವೇಗದಿಂದ ನಡಿಲಿಕ್ಕೆ ಆಗುತ್ತದೆ ಅಂತ ಬರುವಾಗ ಗ್ರಹಿಸ್ತಿಲ್ಲ, ಅಷ್ಟು ವೇಗದಿಂದ ನೀರಿನಲ್ಲಿ ನಿಲ್ಬಾರ್ದು, ಮುಖ ನೋಡುವುದು ಅವರ ಹಿಂದೆ ಹೋಗಿ ಹೇಳಿಕೊಂಡಾದ್ರೂ ಕರ್ಕೊಂಡು ಬೇಡ ಬೇಡ ಬರುವುದಿಲ್ಲ. ಹತ್ತದವರೆಗೆ ಸೀಳಿದ್ದನ್ನು ನೀವೇ ತಿನ್ಬೇಕು. ಆ ಹರಿ ತಿನ್ನದೆ ಹೋದ್ರೆ, ಬಿಟ್ಟು ಹೋದ್ರೆ ಜಾಗ್ರತೆ ಬನ್ನಿ. ತಿನ್ಲಿಕ್ಕಾಗದಾಗ ಪಥ್ಯ ಮಾಡಿಕೊಂಡು ನನಗೂ ಉಪದೇಶ ಮಾಡ್ತಾವ. ಬೇಡ, ನನಗೆ ಬೇಡ 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 ಅವಸರಿಸಬೇಡಿ, ಅನ್ಯಥಾ ಭಾವಿಸಬೇಡಿ, ಅಪಾರ್ಥ ಮಾಡಬೇಡಿ, ಸಿಟ್ಟಾಗಬೇಡಿ. ನನ್ನ ಈ ಉಭಯ ಸೀಳುಗಳಲ್ಲಿ ವಾಮಾಕ್ಷಿಯಿಂದ ಕಣ್ಣೀರು ಸುರಿಯಿತು ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ಸಭಾಂಗಣವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡುತ್ತಿದ್ದ ಹಾಗೆ ರಾಜನ ಈ ಬಲಿದಾನವೇ ವ್ಯರ್ಥವಾಗಿ ಹೋಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಾನು ನನ್ನ ದೇಹದ ಮೇಲಿನ ಮೋಹದಿಂದ ಆಗ್ತೇನೆ. ಈ ದೇಹವನ್ನು ಉಳಿಸಿಕೊಳ್ಳಲಾದದಕ್ಕಾಗಿ ಕಣ್ಣೀರಿಟ್ಟನೆ. ಕಣ್ಣೀರು ಬಂದದ್ದೌದಾ ಅತ್ತದೌದಾ ನೀನು? ಸ್ವಾಮಿ, ಒಂದೇ ಒಂದು ಕಾರಣ ಅದಕ್ಕೆ. ಈ ಶರೀರದಲ್ಲಿ ದಕ್ಷಿಣಾರ್ಥ ಎನ್ನುವುದು ತಮ್ಮ ಸೇವೆಗಾಗಿ, ತಮ್ಮ ಮಗನ ಪ್ರಾಣ ರಕ್ಷಣೆಗಾಗಿ ಹರಿಗೆ ಅರ್ಪಿತವಾಗಲಿ ಅಂತ ನಾನು ಸಿದ್ಧನಾದೆ, ಬದ್ಧನಾದ. ಇದನ್ನು ವಾಸುದೇವಾರ್ಪಣ ಬುದ್ಧಿಯಿಂದ ಸಮರ್ಪಣೆ ಮಾಡಿದ್ದೇನೆ. ಹಾಗಾದ್ರೆ ಎಡಭಾಗ ವ್ಯರ್ಥವಾಗಿ ಹೋಯ್ತಲ್ಲ, ಯಾವ ಸರ್ಕಾರಕ್ಕೂ ವಿನಿಯೋಗ ಆಗಲಿಲ್ವಲ್ಲ ಎನ್ನುವ ಒಂದು ಕಿಂಚಿತ್ ಕಾರಣಕ್ಕೋಸ್ಕರವಾಗಿ 4 ಹನಿ ಕಣ್ಣೀರು ಉರುಳಿದ್ದು ಸರಿ. ಅಪ್ರಯತ್ನ ಪೂರ್ವಕವಾಗಿ ಬಿದ್ದ ಕಣ್ಣೀರು, ದಯವಿಟ್ಟು ಅನ್ಯಥಾ ಭಾವಿಸಬಾರದು. ಈ ದಾನ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ ಸ್ವಾಮಿ, ಅದಕ್ಕೋಸ್ಕರ. ಅಯ್ಯ ಮೆಚ್ಚಿದನಯ್ಯ ಇದು ಶರೀರವನ್ನು ಮತ್ತೆ ಜೋಡಿಸಿದ್ದೇನೆ. ನಿನ್ನನ್ನು ಪರೀಕ್ಷಿಸಿದನು. ನಿಚ್ಚಟದ ಭಕ್ತಿಯು ಕಂಡಾರ್ಜುನು. ಇದೋ ಇಲ್ಲಿ ನೋಡು, ಮುಟ್ಟು ಮನೆಯಾಗಿನ್ನು ತಾನೀಗ ಕೃಷ್ಣನೆಂದೆಚ್ಚರಿಸಿ. ಇನ್ನು ಮುಚ್ಚುಮರೆಯೇಕೆ? ನಾನೀಗ ಕೃಷ್ಣನೆಂದೆಚ್ಚರಿಸಿ. ನಾನೀಗ ಕೃಷ್ಣನು ನಿಗಮನರಿಕೆಯ ತನ್ನ ಸಾಕಾರ ಮೂರ್ತಿಯವು ತೋರಿಸಿದನು. ನೋಡು ಪೊಡವಿ ಪಾಲಕ, ವಿಚಿತ್ರ ಅನುಭವ. ಪೊಡವಿ ಪಾಲಕ ಕೇಳು, ಮಯೂರಧ್ವಜ ಭೂಪತಿ ಭಗವಾನ್ ಕೃಷ್ಣ ಸಾಮಾನ್ಯ ದೃಷ್ಟಿಗೆ ಗೋಚರವಾಗದಂತಹ ವಿಶೇಷವಾದ ನನ್ನ ವಿಶ್ವರೂಪವನ್ನು ನಿನ್ನ ಅಂತರಂಗಕ್ಕೆ ಕಾಣಿಸಿದೆ. ಗಾಯವು ಕಾಣದಂತೆ ಮಾಯುವಂತೆ ಸ್ಪರ್ಶದಿಂದ ನಿನ್ನನ್ನು ನೆವರಿಸಿದ್ದೇನೆ. ನಿನ್ನ ಸ್ಪರ್ಶ ಮಾತ್ರದಿಂದಲೇ ಸೀಳಾಗಿದ್ದವನು, ಹೋಳಾಗಿದ್ದವನು ಮತ್ತೆ ಬಾಳನ್ನು ಕಂಡಿದ್ದೆ. ಭೂಪತಿ, ನಿನ್ನಂತವನ ಬಾಳು ಹೋಳಾಗಕೂಡದು.
ಅದು ಇಡಿಗಾಯಾಗಿ ಪಕ್ವವಾಗಿ ಹಣ್ಣಾಗಿ ಪ್ರಪಂಚಕ್ಕೆ ಸತ್ಫಲ ಸ್ವರೂಪದಲ್ಲಿ ದೊರೆಯಬೇಕು. ಹರಿಪಾದ ಸೇರಬೇಕು. ನಿನ್ನ ಭಕ್ತಿಗೆ ನಾನು ಮೆಚ್ಚಿ. ನಾನು ಆಡಿದ ವಾಕ್ಯಗಳಲ್ಲಿ ಒಂದಿತ್ತು ಕಪಟವನ್ನು ಕಾಣದೆ ಯಥಾರ್ಥವನ್ನೇ ತಿಳಿದು ದೇಹಾರ್ಧ ಭಾಗವನ್ನು ಯಾವ ವ್ಯಾಮೋಹವೂ ಇಲ್ಲದೆ ಒಪ್ಪಿಸುವುದಕ್ಕೆ ಮುಂದಾಗಿ ನಿನ್ನ ಮಡದಿ ಮಕ್ಕಳಾದರೂ ಈ ಕುರಿತಾಗಿ ಯಾವ ಶಂಕೆಯೂ ಇಲ್ಲದೆ ತಮ್ಮನ್ನೇ ತಾವು ಒಪ್ಪಿಸುವುದಕ್ಕೆ ಮುಂದಾಗಿ ಬಂದರಲ್ಲ. ಹಾಗಾದರೆ ನಿನ್ನ ಯಾವ ಯಜ್ಞಕ್ಕಿಂತಲೂ ಮಿಗಿಲಾದದ್ದು ಈ ಅರ್ಪಣಾ ಮನೋಧರ್ಮದಿಂದ ಮಾಡಿದ ದಾನ ಯಜ್ಞ. ಭೂಪತಿ, ಸಂತುಷ್ಟನಾಗಿದ್ದೇನೆ, ಮೆಚ್ಚಿದ್ದೇನೆ. ಸ್ವಾಮಿ, ಅಯ್ಯ, ಈ ತೆರನಾದಂತಹ ತ್ಯಾಗ ಬುದ್ಧಿ, ದಾನಶೀಲತೆ ಯಾರಲ್ಲಿ ಉಂಟು ಪ್ರಪಂಚಮುಖದಲ್ಲಿ ಹೇಳ ನಿಜಾರ್ಥದಲ್ಲಿ ಪದವಿ ಪಾಲಕನಾಗಿ ಬಹು ಸುದೀರ್ಘವಾದಂತಹ ಆಳ್ವಿಕೆಯನ್ನು ಮಾಡಬೇಕಾದ ಯೋಗ್ಯತಾವಂತನು ನೀನಿದ್ದೀಯ. ಆದ್ದರಿಂದಲೇ ಪಾಂಡವರ ರಕ್ಷಕನಾಗಿರುತ್ತಾ ನಿನಗೊಂದು ಉದಾರವಾದ ಕೊಡುಗೆಯನ್ನು ಕೊಡುತ್ತೇನೆ. ಮುಂದೆ ಕ್ಷಿತಿಪತಿ ಕೃಷ್ಣ ಪರಮ ಭಕ್ತನು ನೀನು. ನಿಜವಾದ ಹರಿದರ್ಶನ ಅಂದ್ರೆ ಏನು ಅಂತರಂಗದ ಕಾಣಿಕೆಯಿಂದ ಸ್ಪಷ್ಟಪಡಿಸಿಕೊಂಡಿದ್ದಿ. ಒಂದು ಉಂಟು ಸ್ವಾಮಿ. ಏನದು? ಕಣ್ಣು ತೆರೆಯಬೇಕಾಗಿದ್ರು ಕೂಡ ತೆರೆಯಿಸೋನೇ ಬಂದು ತೆರೆಯಿಸಬೇಕು. ಹೌದು. ಹರಿಯ ಮಾತು, ಹರಿ ಏನು ಸಾಮಾನ್ಯ ತಿರಿಯಕ್ಕೆ ಜಂತು ಅಂತ ಯೋಚನೆ ಮಾಡುತ್ತಿದ್ರೆ ಅಲ್ಲಿಗೆ ನಿಲ್ಲುತ್ತಿದ್ರೆ ನಾನು ಇದಕ್ಕೆ ಸಿದ್ಧನಾಗುತ್ತಿದ್ದನೋ ಇಲ್ಲೋ, ಆದ್ರೆ ಇದರೊಳಗೆ ಏನೋ ಇದೆ ಅಂತ ಕಲ್ಪಿಸಿ ಮನಸ್ಸಿನಲ್ಲಿ ಒಂದು ಬಗೆಯ ಜಾಗೃತಿ ಉಂಟಾಗ ಆ ಜಾಗೃತಿಯನ್ನು ಮೂಡಿಸಿದವನೇ ಎಲ್ಲ ಹೇಳ್ತಾರೆ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಮಾ ಸ್ವಪ್ತ ಅಗ್ನಿಮಿಚ್ಛತ್ವ ಅಲ್ವಾ, ಎಲ್ಲ ಹೇಳ್ತಾರೆ. ವಿವೇಕವುಳ್ಳವರಾಡುವುದು. ಈಗ ನೀನು ಬಂದ ನಾನು ಎಚ್ಚರ ಆಗದಿದ್ದರೆ, ಎದ್ದೇಳದಿದ್ದರೆ, ಯೋಗ್ಯರಾದವರನ್ನು ಅಂಗೀಕರಿಸಿಕೊಂಡು ಅವರಿಂದ ಪಡೆಯಬೇಕಾದದ್ದನ್ನೆಲ್ಲ ಪಡೆಯದೇ ಇದ್ದರೆ ಈ ಗುರಿಯನ್ನು ತಲುಪುವುದಕ್ಕಿತ್ತೋ ಹೇಳಿ. ಹಾಗಾಗಿ ಎಲ್ಲವೂ ಹರಿಪ್ರೇರಣೆಯ ಅದರಿಂದಲೇ ಬಂದದ್ದು ಸ್ವಾಮಿ. ಭೂಪತಿ, ನೀನು ಪ್ರೇರಣೆ ಕೊಡದಿದ್ರೆ ಏನು ಅನ್ನೋದೇನುಂಟೋ ಅದನ್ನು ಸರ್ವ ಸಮರ್ಪಣ ಭಾವದಿಂದ ನನ್ನದಾದ ವಾಸುದೇವ ಮೂರ್ತಿಗೆ ಯಾವನು ಸಮರ್ಪಿಸ್ತಾನೋ ಅವನಿಗೆ ಬೇಕಾದ್ದು ಕೊಡುತ್ತೇನೆ ನಾನು. ನೀನು ಬಲ್ಲವರಿಗೆ ದೊಡ್ಡವರು 7 ಯಾಗಗಳನ್ನು ಮಾಡಿ 8ನೇ ಯಾಗದ ಪೂರ್ಣಾಹುತಿಯ ಮುಹೂರ್ತದ ನಿರೀಕ್ಷೆಯಲ್ಲಿದ್ದಿ. ಅಯ್ಯ, ಇನ್ನೊಂದು ಅಶ್ವಮೇಧ ಅಲ್ಲಿ ನಡೆಯುವುದಕ್ಕುಂಟು. ಆದರೆ ನಾನು ಚೆನ್ನಾಗಿ ಬಲ್ಲೆ ಧರ್ಮರಾಯನಿಗೆ ಈ ಅಶ್ವಮೇಧದಿಂದ ತನಗೆ ಉಂಟಾದಂತಹ ಪಾಪಲೇಪದ ಶಂಕೆ ಹೋಗುವುದು ಮಾತ್ರ. ಹೇಳಿದ್ದು ಹಾಗೆಯೇ ನಾವು ಬಂಧು ಹತ್ಯೆ ದೋಷ ನಿನಗದು ಒಂದದಂದದು ನಿಜವಾಗಿ ಇಲ್ಲ. ಅದನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿದ್ದೆ. ಅದು ಶಂಕೆ ಅಂದ್ರೆ ಶಂಕುವಿನ ಹಾಗಂತ. ಆ ಶಂಕೆಯನ್ನು ನನ್ನ ಉಪದೇಶಾಮೃತದ ಬೆಳಕಿನಿಂದ ನಾನು ತೊಳೆಯಬಲ್ಲೆ. ಅವ ಯಾಗ ಮಾಡಬೇಕಾದಲ್ಲ, ಬೇಕಾದಷ್ಟು ಪುಣ್ಯ ಸಂಚಯ ಅಲ್ಲ, ನಿರ್ಲಿಪ್ತವಾದಂತಹ ದೃಷ್ಟಿ ಅವ ಈಗಾಗಲೇ ಗಳಿಸಿದ್ದಾನೆ. ಹಾಗಾದರೆ ಮಾಡಬೇಕು ಎನ್ನುವ ಸಂಕಲ್ಪ ಹೊತ್ತ ನಿನಗೆ ದುಪ್ಪಟ್ಟು ಪುಣ್ಯ ಪ್ರಯೋಜನ ಇದು ಇದರಿಂದ ಅರಿಯುವ ಹಾಗಾಗುತ್ತದೆ. ವೇದ ಯಾಗ ಮಾಡಿದ್ದು ಶ್ರೀಹರಿ ದರ್ಶನಕ್ಕಾಗಿ. ಹೌದು. ಪೂರ್ಣಾಹುತಿ ಮಾಡುವುದು ಕೂಡ ಹರಿಯ ಹೆಸರಿನಲ್ಲಿ. ಹೌದು. ಪೂರ್ಣಾಹುತಿಯನ್ನು ಸ್ವೀಕರಿಸುವುದಕ್ಕೆ ಹರಿಯೇ ಬರ್ತಾನೆ ಅಂತ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದು ಈ ರತ್ನಾಖ್ಯಪುರಕ್ಕೆ ಮುಂದೆ ಈ ಅಶ್ವಗಳೆರಡನ್ನೂ ನೀನೇ ಇಟ್ಟು ಅಶ್ವಮೇಧವನ್ನು ಸಂಘವಾಗಿ ಪೂರ್ಣಗೊಳಿಸು. ಯೋಗ್ಯತಾವಂತನಾದ ತಾಮ್ರಧ್ವಜ ಎಂಬಂತಹ ನಿನ್ನ ಪುತ್ರನಿಗೆ ಇದರಿಂದಲೂ ಉತ್ತರೋತ್ತರ ಉಂಟಾಗಲಿ, ನಿಮಗೆ ಕ್ಷೇಮವಾಗಲಿ, ನಿನ್ನ ಅನುಗ್ರಹ ಸದಾ ಇರಲಿ. ನಮಗೂ ಒಮ್ಮೆ ಅಲ್ಲಿ ಹಸ್ತಿನಾವತಿಯವರೆಗೆ ಬರಬೇಕಂತ ಉಂಟು. ನಾನು, ನನ್ನವರು, ನನ್ನ ಮಗ ಎಲ್ಲರೂ ಅಲ್ಲಿಗೆ ಬರ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಈಗ ನಾನೇನು ನಾಡಿದನು ಇದು ನನ್ನ ಪರೀಕ್ಷೆ ಅಂತ ನಿನಗೆ ಗೊತ್ತಾಗಲಿಲ್ಲ. ಈಗ ಗೊತ್ತಾಯ್ತು. ಯಾಗ ಮಾಡ್ತೀಯ? ಯಾಗ ಬೇಕಾ ನಿಮಗೆ? ಯಾಗ ಬರುವವ ನೀನೇ ಇದ್ದೀಯಲ್ಲ, ನಿನಗೇ ಪೂರ್ಣಾಹುತಿ ಮಾಡ್ತೇನೆ. ಸುರನದಿಯ ತೋಯ ಮೇಲೆ ನೀರಡಸಿ ಹಿಮಜಲಕ್ಕೆ, ಸುರ ನದಿಯ ತೋಯ ಮೇಲೆ ನೀರಡಸಿ ಹಿಮಜಲಕ್ಕೆ, ಪರಿವಂತ ನಿನ್ನ ದರ್ಶನವಿದ್ದು ಈ ಮಹಾಧ್ವರ ಕೆಳಸುವವನಲ್ಲ. ನಿನ್ನ ದರ್ಶನವಿದ್ದು ಈ ಮಹಾಧ್ವರ ಕೆಳಸುವವನಲ್ಲ. ತನ್ನನು
ತನ್ನ ಸತಿ ಸುತರನು ತನ್ನೊಳಿದ್ದ ತುರಗಂಗಳು ತನ್ನೊಳಿದ್ದ ತುರಗಂಗಳು ತನ್ನ ಯಜ್ಞೋಪಕರಣಗಳು ನಿನಗೆ ಅರ್ಪಿಸ್ತೇನೆ. ತನ್ನ ರಾಜ್ಯವನ್ನು ತನ್ನ ಮಂದಿರದ ಸರ್ವಸ್ವವು ನಿನ್ನ ಪದ ಕಲ್ಪಿಸಿದೆನು. ಪೂರ್ಣಾಹುತಿಯನ್ನು ಇದು ದೇವರನ್ನೇ ಬಯಸಿ ಮಾಡಿದಂತಹ ಯಜ್ಞಕ್ಕೆ ಒಂದು ಪೂರ್ಣ ಫಲ ಬರಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಪೂರ್ಣಾಹುತಿ ಆಗಬೇಕು. ನಾವೆಲ್ಲ ಸಾಮಾನ್ಯವಾಗಿ ದ್ರವ್ಯಗಳನ್ನು ಅದರಲ್ಲಿಯೂ ಕೂಡ ಆಜ್ಯವನ್ನು ದೊಡ್ಡ ಭಾಗ ಸೇರಿ ಹೋಮಕುಂಡಕ್ಕೆ ಅರ್ಪಿಸಿದರೆ ಪೂರ್ಣಾಹುತಿ ಅಂತ ಹೇಳಿದ್ದೇವೆ. ಆದ್ರೆ ಆ ಆಜ್ಯ ಅದು ನಮ್ಮೊಳಗಿನ ಸರ್ವಸ್ವವೂ ಆಗಿರಬೇಕು. ನಾನು ನನ್ನದು ಅಂತ ನಾನು ಏನನ್ನೆಲ್ಲ ಸಂಪಾದಿಸಿದ್ದೇನೆ, ನೀನೇ ನನ್ನ ಬಳಿಗೆ ಬಂದಿರುವಾಗ ನಾನು ಅದನ್ನು ಅರ್ಪಿಸದಿದ್ದರೆ ಹೇಗೆ? ಬಾಯಾರಿಕೆಯಾದವನು ಗಂಗಾ ನದಿಯ ನೀರನ್ನು ಕುಡಿಯಬೇಕು, ಆಗ ಬಾಯಾರಿಕೆಯೂ ಇಂಗುತ್ತದೆ, ಮಾಡಿದ ಪಾಪದ ರಾಶಿಯೂ ಇಂಗಿ ಹೋಗ್ತದೆ. ಅಲ್ಲದೆ ಸುಮ್ಮನೆ ಮಂಜಿನ ಹರಿಯನ್ನು ನಕ್ಕಿದರೆ ಬಾಯಾರಿಕೆ ಬರ್ತದೆ. ಮಂಜಿನ ಹರಿಯಲ್ಲ ಬಾಯಾರಿಕೆ. ಸುರನದಿ ತೋಯ, ಸುರನದಿಯ ತಾತನಾದ ನೀರೇ ಬಂದಿತ್ತು. ನೀನು ಬಂದಿರುವಾಗ ನಿಜವಾದ ಅರ್ಥದಲ್ಲಿ ಪೂರ್ಣಾಹುತಿ ಆಗಬೇಕಾದ್ರೆ ಕೇವಲ ಆಜ್ಯವನ್ನು ಅರ್ಪಿಸುವುದಲ್ಲ. ಇಲ್ಲಿ ಆಜ್ಯವಾಗಬೇಕಾದದ್ದು ನಾನು, ನನ್ನ ಮಡದಿ, ನಾನು ನನ್ನದು ಅಂತೇನು, ನನ್ನ ಮಗ, ನನ್ನ ಸಾಮ್ರಾಜ್ಯ, ನನ್ನ ಪ್ರಜಾಜನರು, ನನ್ನ ಮಂತ್ರಿ ಜನರು, ಸರ್ವಸ್ವ ಎಲ್ಲವೂ ನಿನಗಾಗಿ ಅರ್ಪಣ. ಕುದುರೆ ಒಂದು ಅಲ್ಲಿನಂತೆ ನನ್ನ ಮಗನೇನೋ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಭಾವಿಸಿದ್ದಾರೆ. ನಿಜವಾಗಿ ನಿನ್ನ ವಶದಲ್ಲಿ ನನ್ನ ಕುದುರೆಯು, ಯಾಕಂದ್ರೆ ನಾನೇ ನಿನ್ನ ವಶದಲ್ಲಿದ್ದೇನೆ. ಹಾಗಾಗಿ ಅದನ್ನು ಕೂಡ ಪೂರ್ಣವಾಗಿ ನಿನಗೆ ಅರ್ಪಿಸ್ತೇನೆ. ಅಶ್ವಮೇಧ ಕಾಮ್ಯ ಕರ್ಮ, ಅದರ ಹಿಂದಿನ ಕಾಮಿತ ಏನು? ಶ್ರೀಹರಿದರ್ಶನ. ಫಲವೇ ಸಿಕ್ಕಿತು ಅಂತಾದ ಮೇಲೆ ಮತ್ತೆ ಪುನಃ ಕೃಷಿ ಕರ್ಮ ಇರ್ತದೆ. ಹಾಗಾಗಿ ಇನ್ನು ಕರ್ಮಕ್ಕೆ ಅರ್ಥ ಇಲ್ಲ. ಫಲವನ್ನು ಕೈಯುವುದಕ್ಕೆ ಉಣ್ಣುವುದಕ್ಕೆ ಅವಕಾಶ ಸಿಕ್ಕಿತು ಅಂತ ಹರ್ಷ ತುಂಬಿಲನಾಗಿದ್ದೇನೆ. ಸ್ವಾಮಿ, ಸದಾ ನಿನ್ನ ಭಕ್ತರ ಮೇಲೆ, ಭಕ್ತ ಜನ ಮುಂದೆ, ನೀನವರ ಹಿಂದೆ ಪಾಂಡವರ ಪ್ರತಿಷ್ಠೆ ಇಲ್ಲದನ್ನು ತೋರಿಸಿಕೊಟ್ಟಿದ್ದೀಯ. ಇನ್ನು ಮುಂದಕ್ಕೂ ನಮ್ಮ ಮುಂದೆ ನೀನು ನಿಂತು, ನಮ್ಮ ಹಿಂದೆ ನೀನು ನಿಂತು, ನಮ್ಮ ಸುತ್ತಮುತ್ತೆಲ್ಲ ನಿಂತು ನಮ್ಮೆಲ್ಲರನ್ನು ಕಾಯಬೇಕು ತಂದೆ. ಭೂಪತಿ, ಸಂಕಲ್ಪ ಶುದ್ಧಿಯಿಂದ ಯಾವ ಮಹಾಕಾರ್ಯವನ್ನಾದರೂ ಪ್ರಾರಂಭ ಮಾಡಿದರೆ ಶುದ್ಧ ಸಂಕಲ್ಪದ ಬಲವೇ ಸಂಕಲ್ಪ ಸಿದ್ಧಿಯಂತೂ ಒಯ್ಯುತ್ತದೆ ಅನ್ನುವುದಕ್ಕೆ ನೀನು ತೊಡಗಿದ ಈ ಯಜ್ಞವೇ ಸಾಕ್ಷಿ. ಸನ್ಮಂಗಳವಾದ. ಧನ್ಯವಾದ. ಆತ್ಮೀಯ ಕಲಾಭಿಮಾನಿಗಳಿಗೆ ಇಷ್ಟು ಹೊತ್ತು ಶಾಂತಚಿತ್ತರಾಗಿ ತಾಮ್ರಧ್ವಜ ಕಾಳಗವೆಂಬ ಯಕ್ಷಗಾನ ಪ್ರಸಂಗವನ್ನು ತಾಳಮದ್ದಳೆ ರೂಪದಲ್ಲಿ ಆಲಿಸಿದ ಸರ್ವ ಕಲಾಭಿಮಾನಿಗಳಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಚಂದವಾಗಿ ತಾಳಮದ್ದಳೆ ನಡೆಸಿಕೊಟ್ಟ ಸಮಸ್ತ ಕಲಾವಿದರಿಗೂ ನಾನಾ ರೀತಿಯ ಈ ಕಾರ್ಯಕ್ರಮಕ್ಕೆ ನಾನಾ ರೀತಿಯ ಸಹಕಾರವನ್ನು ಒದಗಿಸಿದಂತಹ ಸರ್ವ ಮಾನ್ಯರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಒದಗಿಸಿದಂತಹ ಧ್ವನಿವರ್ಧಕವರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಸಭಾಂಗಣದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮಗೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ. ಹಾಗೆ ಅವರಿಗೂ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸುತ್ತಾ ಕೃತಜ್ಞತಾ ಮಾತುಗಳನ್ನು ಮುಗಿಸ್ತೇನೆ. Jaya
ಬಗೆ